ಹಾಲ್ ಹಾಲ್ ಹಲೋ ಹಾಲ್ ಸತ್ಯಜ್ಞಾನ ಸುಖಸ್ವರೂಪಬಲಂ ಕ್ಷೀರಾಬ್ಧಿ ಮಧ್ಯಸ್ಥಿತಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷೋ ಸಹಸ್ರೋಜ್ವಲಂ ರಕ್ಷಂಚಕ್ರ ಪಿನಾಕಸಾ ಭಯವರಾನ್ ಬಿಭ್ರಾಣಮರ್ಗಚ್ಛವಿಂ ಛತ್ರೀಭೂತಪಣೀಂದುಮಿಂದ್ರಧಬಲಂ ಲಕ್ಷ್ಮೀ ನರಸಿಂಹಂ ಭಜೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಂದನೆಗಳು. ಯಕ್ಷಚಿಗುರು 2022ನೇ ತಾಳಮದ್ದಳೆಯ ಸಪ್ತಾಹದ ಪ್ರಯುಕ್ತವಾಗಿ ನಮ್ಮ ಬಳಗ ಅಂದರೆ ಗುರುನರಸಿಂಹ ಯಕ್ಷ ಬಳಗ ಮೀಯಪದವು ಪ್ರಸ್ತುತಪಡಿಸುವಂತಹ ಯಕ್ಷಗಾನ ಸಪ್ತಾಹದ 3ನೇ ದಿವಸ ಇವತ್ತು. ಎಷ್ಟೋ ಕಡೆಗಳಲ್ಲಿ ತಾಳಮದ್ದಳೆಯನ್ನು ನಾವೆಲ್ಲರೂ ಹೋಗಿ ನೋಡ್ತೇವೆ, ನಾವು ಮಾಡಿಕೊಂಡು ಪ್ರದರ್ಶನವನ್ನು ಕೊಟ್ಟಿದ್ದೇವೆ. ಆದರೆ ಸಪ್ತಾಹವನ್ನು ನಡೆಸುವ ಬಗೆ ಹೇಗೆ, ಯಾವ ರೀತಿಯಾಗಿ ಅದನ್ನೆಲ್ಲ ಮುಂದುವರಿಸಿಕೊಂಡು ಚಂದದಲ್ಲಿ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಬಹುದು ಅಂತ ಯೋಚನೆ ಮಾಡಿ ಈ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಸದಸ್ಯರು, ಊರ ಪರವೂರ ಎಲ್ಲ ಆತ್ಮೀಯರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ 2 ದಿವಸಗಳ ತಾಳಮದ್ದಳೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದೇ ರೀತಿ ಇವತ್ತಿನ ದಿವಸದಲ್ಲಿ 3ನೇ ದಿವಸ ಶ್ರೀ ಕಾವಿ ಯಕ್ಷಬಳಗ ವರ್ಕಾಡಿ ಈ ತಂಡದವರಿಂದ ಸೀತಾಪಹಾರ ಹಾಗೂ ಜಟಾಯುಮೋಕ್ಷ ಎನ್ನುವಂತಹ ಕಥಾನಕವನ್ನು ಇವತ್ತಿನ ದಿವಸದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಹಾಗೆ ಅವರೆಲ್ಲಿಗೂ ಸ್ವಾಗತವನ್ನು ಕೋರುವಂತಹ ಉದ್ದೇಶದಿಂದ ಎಲ್ಲರನ್ನೂ ಪರಿಚಯಿಸುವಂತಹ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿಕ್ಕಿದ್ದೇವೆ. ಯಕ್ಷಬಳಗ ವರ್ಕಾಡಿ ಕಾವಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ದೇವರ ಸನ್ನಿಧಿಯಲ್ಲಿ ಹಲವು ಸಮಯಗಳಿಂದ, ಎಷ್ಟೋ ವರ್ಷಗಳಿಂದ ಯಕ್ಷಗಾನ ಬಯಲಾಟವನ್ನು ಪ್ರದರ್ಶಿಸಿ ತನ್ಮೂಲಕವಾಗಿ ಯಕ್ಷಗಾನ ತಾಳಮದ್ದಳೆಯನ್ನು ಕೂಡ ಸತತ ಇತ್ತೀಚೆಗೆ 4 ವರ್ಷಗಳಿಂದ ಒಂದು ಪ್ರಯೋಗವನ್ನು ಮಾಡಿಕೊಂಡು ಕಲಿಯುವಿಕೆ ಹಂತದಲ್ಲಿ ಒಳ್ಳೆಯವರ ನಿರ್ದೇಶನ ಪ್ರಕಾರವಾಗಿ ಆ ಕೆಲಸವನ್ನು ಮಾಡುತ್ತಾ ಬಂದವರು ಯಕ್ಷಬಳಗ ವರ್ಕಾಡಿ, ಕಾವಿ ಯಕ್ಷಬಳಗ ವರ್ಕಾಡಿ. ಹಾಗೆ ಅವರ ಈವರೆಗಿನ ಪ್ರದರ್ಶನಗಳು 142 ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಇದು 143ನೇ ಪ್ರದರ್ಶನ. ಹಾಗೆ ಅಂತ ಹೇಳಿ ದೊಡ್ಡ ದೊಡ್ಡ ಸಪ್ತಾಹದಲ್ಲಿ ಭಾಗಿಗಳಾದವರೇನೂ ಅಲ್ಲ. ಯಾಕೆಂತ ಕೇಳಿದರೆ ಯಾರೂ ಪ್ರಬುದ್ಧ ಕಲಾವಿದರು ಅಂತಲ್ಲ. ಹಾಗೆಂತೇಳಿ ಆ ಊರಿನವರನ್ನೆಲ್ಲ ಸೇರಿಸಿಕೊಂಡು ಯಕ್ಷಗಾನದ ಪುರಾಣದ ಬಗ್ಗೆ ಆ ಮಾಹಿತಿಯನ್ನೆಲ್ಲ ತಿಳಿದುಕೊಂಡು ನಮ್ಮಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ನಾವು ಅದನ್ನು ಸಾಧಿಸಿ ತೋರಿಸುತ್ತೇವೆ ಎನ್ನುವಂತಹ ಮಟ್ಟಕ್ಕೆ ಆ ಯಕ್ಷಬಳಗವು, ಕಾವಿ ಯಕ್ಷಬಳಗವು ಇವತ್ತು ಬೆಳೆದು ನಿಂತಿದೆ. ಹಾಗಿರುವಾಗ ಇವತ್ತಿನ ದಿವಸದಲ್ಲಿ ನಮ್ಮ 3ನೇ ದಿವಸದ ಸಪ್ತಾಹದಲ್ಲಿ ಅವರು ಸೀತಾಪಹಾರ ಹಾಗೂ ಜಟಾಯುಮೋಕ್ಷ ಎನ್ನುವಂತಹ ಕಥಾನಕವನ್ನು ಪ್ರದರ್ಶಿಸುವರಿದ್ದಾರೆ. ಮುಖ್ಯವಾಗಿ ಭಾಗವತರಾಗಿ ಕುಂಡಮನೆ ಕೃಷ್ಣ ಭಟ್ ಇವರು ಭಾಗವತಿಕೆಯನ್ನು ಮಾಡುತ್ತಾರೆ. ಕಟೀಲು ಮೇಳದಲ್ಲಿ ಭಾಗವತರಾಗಿ ವೇಷಧಾರಿಯಾಗಿ, ಪುಂಡು ವೇಷಧಾರಿಯಾಗಿ ಮಿಂಚಿದಂತಹ ಸಂದರ್ಭ. ಆಗ ಚಿತ್ರೀಕರಣ ಆಗಲಿ ಯಾವುದೇ ರೀತಿಯಂಥ ಮಾಧ್ಯಮಗಳು ಇಲ್ಲದಂತಹ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಓರ್ವ ವ್ಯಕ್ತಿ ಇವತ್ತು ವೃತ್ತಿಯೊಂದಿಗೋ ಪ್ರವೃತ್ತಿಯೊಂದಿಗೋ ಯಕ್ಷಗಾನದಿಂದ ಸ್ವಲ್ಪ ದೂರವೇ ಸರಿದಿದ್ದಾರೆ ಅಂತ ಹೇಳಬಹುದು. ಹಾಗಿರುವಾಗ ಅವರನ್ನು ಗುರುತಿಸಿಕೊಂಡು ಇವತ್ತು ನಮ್ಮ ಈ ಕಾವಿ ಯಕ್ಷ ಬಳಗದವರು ಅವರನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಅವರಿಗೆ ಯಕ್ಷಬಳಗ, ಗುರುನರಸಿಂಹ ಯಕ್ಷಬಳಗ ಮೀಯಪದವು ಇದರ ಎಲ್ಲ ಸದಸ್ಯರ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಗುರುನರಸಿಂಹ ಯಕ್ಷಬಳಗ ಸದಸ್ಯರಾದಂತಹ ಶ್ರೀಯುತ ವೆಂಕಟರಮಣ ಹಂದೆಯವರು ಅವರಿಗೆ ಶಾಲನ್ನು ಹೊದಿಸಿ ಔಪಚಾರಿಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಭಾಗವತರಾದಂತಹ ಶ್ರೀಯುತ ವಾಸುದೇವಮಯ್ಯ ವರ್ಕಾಡಿ ಇವರು ಈ ಕಾವಿ ಯಕ್ಷಬಳಗದ ಪ್ರಧಾನ ಸಂಚಾಲಕರು. ಈ ಯಕ್ಷಬಳಗವನ್ನು ಮುನ್ನಡೆಸುವಲ್ಲಿ ಅತ್ಯಂತ ಪ್ರಧಾನ ಪಾತ್ರಧಾರಿ ಅಂತ ಹೇಳಬಹುದು. ದೇವಸ್ಥಾನದ
ಅರ್ಚಕ ವೃತ್ತಿಯಲ್ಲಿದ್ದು ಇದನ್ನು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಅತ್ಯಂತ ಬಹಳ ಸೊಗಸಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಮಾಡ್ತಾ ಇರುವಂಥವರು ಇವತ್ತು ಭಾಗವತರಾಗಿ ನಮ್ಮೆದುರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ಯಕ್ಷಬಳಗದ ವತಿಯಿಂದ ಪೂರ್ಣವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಹಂದೆಯವರು ವೆಂಕಟರಮಣ ಹಂದೆಯವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಚಂಡೆವಾದಕರಾಗಿ ತುಕಾರಾಮ ದೇವರಡಿಗ ವರ್ಕಾಡಿ ಇವರು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ವಿದ್ಯೆಯನ್ನು ಕಲಿತು ಗುರುಗಳೊಂದಿಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಮೇಳದಲ್ಲಿಯೂ ಕೆಲಸವನ್ನು ಮಾಡಿ ವರ್ಕಾಡಿ ದೇವಸ್ಥಾನದಲ್ಲಿ ವೃತ್ತಿಯನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಊರ ಪರವೂರ ಎಲ್ಲ ದೇವಸ್ಥಾನಗಳಲ್ಲಿಯೂ ಅತ್ಯಂತ ದೇವರ ಸೇವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಇವತ್ತು ಯಕ್ಷಗಾನದಲ್ಲಿಯೂ ಕೂಡ ಅತ್ಯಂತ ಪೂರ್ಣವಾದಂತಹ ಬೆಳವಣಿಗೆಯನ್ನು ಕಂಡುಕೊಂಡಂತಹ ಓರ್ವ ಕಲಾವಿದ ತುಕಾರಾಮ ದೇವಡಿಗ ವರ್ಕಾಡಿ ಇವರು ಕೂಡ ಇವತ್ತು ನಮ್ಮ ಜೊತೆ ಚೆಂಡೆಯೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಹಾಗೆ ಮದ್ದಳೆಯಲ್ಲಿ ಶ್ರೀಯುತ ಸ್ಕಂದಮಯ್ಯ ವರ್ಕಾಡಿ ಇವರು ವಾಸುದೇವಮಯ್ಯರ ಸುಪುತ್ರ. ಎಳವೆಯಲ್ಲೇ ಚೆಂಡೆ ವಾದನದಲ್ಲಿ ಅತ್ಯಂತ ಪ್ರಬುದ್ಧರಾಗಿ ಬೆಳೆದಂತಹ ವ್ಯಕ್ತಿ. ತಂದೆಯವರಿಂದಲೇ ಯಕ್ಷಗಾನದ ಆ ಒಂದು ಹಿಮ್ಮೇಳವನ್ನು ಮನೆಯಲ್ಲಿ ಯಾವತ್ತಿದ್ರೂ ಚೆಂಡೆ ನುಡಿತವನ್ನು ಕೇಳುತ್ತಾ ಅದರ ಜೊತೆಯಾಗಿ ಆ ತಾಳಗಳೆಲ್ಲವೂ ಕೂಡ ಅವರಿಗೆ ಕರಗತವಾಗಿದೆ. ಅವರನ್ನು ಕೂಡ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಚಕ್ರತಾಳದಲ್ಲಿ ರಾಜೇಶ್ಮಯ್ಯ ಬಡಾಜೆ ಇವರು ವಾಸುದೇವಮಯ್ಯರ ಸಹವರ್ತಿಗಳು, ಅತ್ಯಂತ ಮಿತ್ರರು ಕೂಡ. ಯಾವಾಗಲೂ ನೋಡಿದರೂ ಇಬ್ಬರೂ ಕೂಡ ಜೊತೆಯಾಗಿ ಇರುವಂತಹ ವ್ಯಕ್ತಿಗಳು. ಹಾಗಿರುವಾಗ ಅವರು ಕೂಡ ನಮ್ಮೊಂದಿಗೆ ಚಕ್ರತಾಳದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಅವರಿಗೆ ಯೋಗೀಶ್ವರರಾವ್ ಚಿಗುರುಪಾದೆಯವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಮ್ಮೇಳದಲ್ಲಿ ಶ್ರೀರಾಮನ ಪಾತ್ರಧಾರಿಯಾಗಿ ಚಂದ್ರಕುಮಾರ್ ಭಟ್ ಬಲಿಪಗೋಳಿ ವೃತ್ತಿಯಲ್ಲಿ ಅಧ್ಯಾಪಕ ವೃತ್ತಿ. ಯಕ್ಷಗಾನದ ಮೇಲೆ ಪ್ರೀತಿ ಗೌರವ ಅಭಿಮಾನದಿಂದ ಅವರು ಕೂಡ ತಾಳಮದ್ದಳೆಯಲ್ಲಿ ಅರ್ಥಧಾರಿಯಾಗಿ ಮುಂದೆ ಬಂದಿದ್ದಾರೆ. ನನಗೂ ಕೂಡ ಅಧ್ಯಾಪಕರಾಗಿದ್ದರು. ಹಾಗಿರುವಾಗ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಲಕ್ಷ್ಮಣನಾಗಿ ರಾಜೇಶ್ ಕೆ.ವಿ. ಮಜಿರ್ಪಳ್ಳ ವೃತ್ತಿಯಲ್ಲಿ ಕಡಂಬಾರಿನ ಪ್ರಸಿದ್ಧವಾದಂತಹ ಒಂದು ಮರದ ಮಿಲ್ಲಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಯಕ್ಷಗಾನದ ಮೇಲೆ ಗೌರವ ಅಭಿಮಾನದಿಂದ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನು ಮಾಡುತ್ತಾ ಬಂದವರು. ಇನ್ನು ಸಾಧಿಸಲಿಕ್ಕೆ ಇದೆ ಅಂತ ಅವರು ಹೇಳುವಂತಹ ಮಾತು. ಹಾಗೆ ಅವರಿಗೆ ಉತ್ತಮವಾದಂಥ ಭವಿಷ್ಯ ದೊರಕಲಿ ಅಂತ ಹೇಳಿಕೊಂಡು ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು. ರಾಜಾರಾಮ್ ಮಾಸ್ಟ್ರು ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾವಣನ ಪಾತ್ರಧಾರಿಯಾಗಿ ಶ್ರೀವತ್ಸ ಭಟ್ ಚವಲ ವೃತ್ತಿಯಲ್ಲಿ ಸಹಕಾರಿ ಬ್ಯಾಂಕಿನ ಕಾರ್ಯದರ್ಶಿಯಾಗಿ ಉತ್ತಮ ವ್ಯವಹಾರದೊಂದಿಗೂ ಯಕ್ಷಗಾನದಲ್ಲಿ ಬಹಳ ವರ್ಷದಿಂದ ಯಕ್ಷಗಾನದ ಮುಮ್ಮೇಳದ ಕಲಾವಿದರಾಗಿದ್ದರು. ಈಗ ಪ್ರಸ್ತುತ ಹಿಮ್ಮೇಳ ಕಲಾವಿದರಾಗಿ ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾ ಇರುವಂತಹ ವ್ಯಕ್ತಿ, ಅತ್ಯಂತ ಪ್ರಬುದ್ಧಶಾಲಿಯಾದಂಥ ವ್ಯಕ್ತಿ. ಇವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರೀಚರ ಪಾತ್ರಧಾರಿಯಾಗಿ ಗೋಪಿನಾಥಾಚಾರ್ಯ ಮೊರತಣೆ ಇವರು ಸಂಘದ ವ್ಯಕ್ತಿ. ಹಾಗಿರುವಾಗ ಅವರು ಯಕ್ಷಗಾನದ ಮೇಲಿನ ಅಭಿಮಾನ ಪ್ರೀತಿ ಗೌರವದಿಂದ ಅವರು ಈ ಯಕ್ಷಗಾನದ ಮೇಲಿನ ಪ್ರೀತಿಯಿಂದ ತಾಳಮದ್ದಳೆಯಲ್ಲಿ ಅರ್ಥವನ್ನು ಹೇಳಬೇಕು, ತಾನೂ ಕೂಡ ಪಾತ್ರಧಾರಿಯಾಗಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಜಟಾಯು ಪಾತ್ರವನ್ನು ಬಾಲಸುಬ್ರಹ್ಮಣ್ಯ ಭಟ್ ಬರಮನೆ ಇವರು ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ವೃತ್ತಿಯಲ್ಲಿ ವೈದ್ಯಕೀಯ ವೃತ್ತಿ, ಯಕ್ಷಗಾನದ ಮೇಲಿನ ಅಭಿರುಚಿ, ಮುಮ್ಮೇಳ ಕಲಾವಿದರು ಕೂಡ ಹೌದು, ಅತ್ಯಂತ ಒಳ್ಳೆಯ ವೇಷಧಾರಿಯೂ ಕೂಡ ಹೌದು. ಪ್ರಸ್ತುತ ತಾಳಮದ್ದಳೆಯಲ್ಲಿ ಕೂಡ ತನ್ನನ್ನು ತಾನು ಕಾಣಿಸಿಕೊಳ್ತಾ ಇರುವಂತಹ ವ್ಯಕ್ತಿ. ಅವರಿಗೂ ಕೂಡ
ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸೀತೆಯಾಗಿ ಶಂಕರಾಚಾರ್ಯ ಕೋಳಿಯೂರು ಅವರು ಯಕ್ಷಗುರುವಾಗಿ ಬಹಳ ಪ್ರಸಿದ್ಧಿಯನ್ನು ಕೋಳಿಯೂರು ರಾಮಚಂದ್ರರಾವ್ ಇವರೊಂದಿಗೆ ಕೂಡ ಇವರ ಕಾಲದಲ್ಲಿ ಬೆಳೆದಂತಹ ವ್ಯಕ್ತಿ ಅವರು ಕೂಡ ನಮ್ಮೊಂದಿಗೆ ಇವತ್ತು ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿವಸದಲ್ಲಿ ಮಂಡೋದರಿಯ ಪಾತ್ರವನ್ನು ಚಟ್ಲ ಸಂಜೀವ ಶೆಟ್ಟಿ ಎಂಬವರು ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಹಿರಿಯ ಕಲಾವಿದರು ಅವರನ್ನು ಕೂಡ ಬಹಳ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇವೆ. ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುತ್ತಾ ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಬಹಳ ಸೊಗಸಾಗಿ ಯೂಟ್ಯೂಬಿನಲ್ಲಿ ಲೈವ್ ನೀಡುವಂಥವರು ಕೂಡ ಅದೇ ರೀತಿಯಲ್ಲಿ ಉತ್ತಮವಾದ ಧ್ವನಿಮುದ್ರಣವನ್ನು ಅದೇ ರೀತಿಯಲ್ಲಿ ಸಭ್ಯ ಪ್ರೇಕ್ಷಕ ವರ್ಗವನ್ನು ಕೂಡ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಗಜಮುಖದವಗೆ ಗಣಪಗೆ
ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಬಿರಿದು ಸಂಸ್ತುತಿಸಿ ಕೈ ಮುಗಿ ನಮ್ಮುಜಾಸನ ಪಾದಾಂಬುಜಗೆ ಪುಡಬಡುದವಲ್ಲಿ ಬೆರಿ ಕಥಾಮೃತವ ತಂಗಿಯ ಸವಿನುಡಿಯವು ಕೀರ್ತಂಗಜ ತಂಗಿಯ ಸವಿನುಡಿಯವು ಕೇಳ್ತಂಗಜ ಶರಣಾಗಿ ರಾವಣ ಭ್ರಮೆ ಅಂಗನೆ ಮಂಡೋದರಿಗಿ ಸಂಗತಿಯಂತೊರೆವೆ ನೆನುತವಳ ಕರೆದೆಂದ ಶಂಭೋ ಮಹಾದೇವ ವಿಶ್ವೇಶ್ಯಾಮರರು ವಲ್ಲಭ ಶಿವಶಂಕರ ಸರ್ವಾತ್ಮಂ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನನ್ನ ದೇವರಾದಂತಹ ಆರಾಧ್ಯ ಮೂರ್ತಿಯಾದಂತಹ ಶಿವನಿಗೆ ಮೊದಲಾಗಿ ವಂದಿಸಿಕೊಂಡು ಹುಟ್ಟಿನಲ್ಲಿ ಅಥವಾ ಸೃಷ್ಟಿ ಕಾರ್ಯದಲ್ಲಿ ಮೊದಲು ಎಂದರೆ ಬ್ರಹ್ಮನೇ ಸೃಷ್ಟಿಕರ್ತ. ಬ್ರಹ್ಮನ ಮಗನೇ ಪುಲಸ್ತ್ಯನ ಮಗನೇ ವಿಶ್ರವಸುವಿನ ಮಗನೇ ನಾನು. ತಾಯಿ ಕೈಕಸಾದೇವಿ. ವಿಶ್ವವಸು ಮತ್ತು ಕೈಕಸಾದೇವಿಗೆ 4 ಜನ ಮಕ್ಕಳು. ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಖಿ. ನಮ್ಮ ಮೂವರಿಗೆ ಒಬ್ಬಳೇ ತಂಗಿ ಶೂರ್ಪಣಖಿ. ಹೌದು, ಸಾಂಸಾರಿಕವಾಗಿ ನೋಡಿದರೆ, ರಾಜಕೀಯವಾಗಿ ನೋಡಿದರೆ, ಸಾಂಸಾರಿಕವಾಗಿ ನನಗೆ 2 ಪತ್ನಿಯರು. ಒಬ್ಬಳು ಮಂಡೋದರಿ, ಇನ್ನೊಬ್ಬಳು ಧಾನ್ಯಮಾಲಿ. ಇವರಲ್ಲಿ ನಾನು ಇಂದ್ರಜಿತು, ಅತಿಕಾಯ, ದೇವಾಂತಕ, ನರಾಂತಕ ಮುಂತಾದ ಮಕ್ಕಳನ್ನು ಪಡೆದಿದ್ದೇನೆ. ಹಾಗೆಂತ ಹೇಳಿ ರಾಜಕೀಯವಾಗಿ ನೋಡಿದರೆ ನಮ್ಮ ದಿಗ್ವಿಜಯ ನಾವು ಸಾಧಿಸಲಿಕ್ಕೆ ಕಾರಣವೂ ಉಂಟು. ಒಂದೊಮ್ಮೆಗೆ ನನಗೆ ಆ ಬ್ರಹ್ಮದೇವನನ್ನು ತಪಸ್ಸಿನಲ್ಲಿ ಆಚರಿಸಿದಾಗ ವರವನ್ನು ನೀಡಿದ್ದಾರೆ. ಏನು ವರ? ನಾನು ಕೇಳಿದ್ದು ನನಗೆ ಮರಣವೇ ಬರಬಾರದು, ಅಮರತ್ವವನ್ನು ಕೇಳಿದ್ದೇನೆ. ಆಗ ಬ್ರಹ್ಮದೇವರು ಹೇಳಿದ್ದು ಏನು? ಅಮರತ್ವ ಸಿದ್ಧಿಸಲಿಕ್ಕೆ ಸಾಧ್ಯವಿಲ್ಲ. ನೋಡು, ಮರ್ತ್ಯಲೋಕದಲ್ಲಿ ಹುಟ್ಟಿದ ಕಾರಣ ಮೃತ್ಯು ಇದೇ ಇದೆ. ಹಾಗಿದ್ರೆ ನಾನು ಕೇಳಿರುವಂಥದ್ದು ಏನು? ದೇವಾದಿ ದೇವತೆಗಳು ಅಥವಾ ಯಾವುದೇ ದೇವರಿಂದ ನನಗೆ ಮರಣ ಬರಬಾರದು. ಆಗ ಅವರು ಹೇಳಿದ್ರು, ಮಾನವ ಅಥವಾ ಕಪಿ, ಕರಡಿ ಮುಂತಾದ್ದರಿಂದ ಮರಣ ಅಲ್ಲದೆ ನಿನಗೆ ಅಮರತ್ವವೇ ಸಿದ್ಧಿಸಲಿದೆ. ಏನು? ಬ್ರಹ್ಮನನ್ನು ಕುರಿತಾಗಿ ಅರ್ಚಿಸಿ ಮೆಚ್ಚಿಸಿದ ಕಾರಣ ನನ್ನ ಈ ಸಾಧನೆ ಪರಾಕ್ರಮವನ್ನು ಪ್ರಪಂಚಕ್ಕೆ ತೋರಿಸುವಂತೆ ಆಗಿದೆ. ಅಷ್ಟು ಮಾತ್ರವೇ ಅಲ್ಲ, ದಿಗ್ವಿಜಯವನ್ನು ಗಮನಿಸಿದರೆ ಎಲ್ಲ ಕಡೆ ನಾನು ನನ್ನ ಸಾಧನೆಯನ್ನು ತೋರಿಸಿದ್ದೇನೆ. 1-2 ಕಡೆಯಲ್ಲಿ ಕಾರ್ತವೀರ್ಯ ಮತ್ತು ವಾಲಿ ಇವರಲ್ಲಿ ಆದಂತಹ ಕಹಿ ಅನುಭವವನ್ನು ಬಿಟ್ಟರೆ ಬೇರೆಲ್ಲೂ ಕಹಿ ಅನುಭವ ಆಗಿದ್ದೇ ಇಲ್ಲ. ಎಲ್ಲವೂ ಸಿಹಿ ಅನುಭವವೇ. ಹಾಗಿದ್ರೆ ನಾನು ನನ್ನ ಈ ಸ್ವರ್ಣ ಲಂಕೆಯಲ್ಲಿದ್ದು ಪ್ರಜಾಜನರನ್ನು ರಂಜಿಸ್ತಾ ಇದ್ದೇನೆ, ಪ್ರಜೆಗಳಿಗೆ ಅನುರಾಗಿಯಾಗಿದ್ದೇನೆ.
ಸಭೆಗೆ ಬಂದೊಡನೆ ರಾವಣೇಶ್ವರನಿಗೆ ಜಯವಾಗಲಿ ಎಂಬಂತಹ ಜಯ ಘೋಷ ಮೊಳಗುತ್ತಾ ಉಂಟು. ಹೌದು, ರಾವಣೇಶ್ವರನಿಗೆ ಜಯ ಘೋಷ ಮೊಳಗುತ್ತಾ ಉಂಟು. ರಾಜಸಭೆಗೆ ಬಂದಿದ್ದೇನೆ. ಬಂದದ್ದು ಮಾತ್ರವಲ್ಲ, ವರ್ತಮಾನವನ್ನು ತಿಳಿದಿದ್ದೇನೆ. ಏನು, ನನ್ನ ತಂಗಿ ಒಬ್ಬಳೇ ಇರುವುದು ಶೂರ್ಪಣಖಿ. ನಮ್ಮದೇ ಆದಂತಹ ಆಧಿಪತ್ಯದಲ್ಲಿರತಕ್ಕಂತಹ ಆ ಪಂಚವಟಿಗೆ ರಾಮ ಲಕ್ಷ್ಮಣ ಸೀತಾ ಸಮೇತವಾಗಿ ಬಂದಿದ್ದಾರಂತೆ. ರಾಮನ ಮಡದಿ ಸೀತೆ, ರಾಮನ ತಮ್ಮ ಲಕ್ಷ್ಮಣ, ಇವರು ಮೂವರು ಕೂಡ ಆ ಪಂಚವಟಿಯಲ್ಲಿದ್ದಾರೆ. ಹಾಗೆ ಅಂತೇಳಿ ನನ್ನ ತಂಗಿಯಾದಂತಹ ಶೂರ್ಪಣಖಿ ಇವರನ್ನು ನೋಡಿ ಆ ಸೀತೆಯ ಸೌಂದರ್ಯಕ್ಕೆ ಬೆರಗಾಗಿ ತನ್ನ ಅಣ್ಣನಿಗೆ ಆಗಬಹುದೆಂಬುದಾಗಿ ಯೋಚಿಸಿ ಕೈ ಇಕ್ಕಿದಳಂತೆ, ಬಾಮ್ಮ ಹೋಗುವ ಎಂಬುದಾಗಿ. ಆ ಕಾನನವಾಸಿಗೆ ಅಷ್ಟು ಸೊಗಸಾದ ಮಡದಿ ಏಕೆಂಬುದಾಗಿ ಯೋಚಿಸಿದಳು ಅವಳು. ಆದರೆ ಅಣ್ಣನ ನದಿಯಂತೆ ತಮ್ಮನಾದಂತಹ ಲಕ್ಷ್ಮಣ ಮಾಡಿದುದು ಏನೋ ನಾಸಚ್ಛೇದನ, ಕಿವಿ ಛೇದನವನ್ನು ಮಾಡಿದ. ಅಬ್ಬಬ್ಬಬ್ಬಬ್ಬ, ಆ ಮಾನವರ ಗರ್ವವೇ ಅಹಂಕಾರ. ದಾನವರಲ್ಲಿ ಮಾನವರ ಆಟ ನಡೆದಿತ್ತೆ ಇಲ್ಲ, ಸರ್ವತಾ ಸಲ್ಲ. ಯಾಕೆ ಹೇಳಿದ್ರೆ ಅವರು ಮಾಡಿದಂತಹ ಕ್ರಿಯೆಗೆ ಪ್ರತಿಕ್ರಿಯೆಗೆ ನಾನು ಮಾಡಬೇಕು. ಯಾಕೆ ಹೇಳಿದ್ರೆ ಹೋದ್ದು ತಂಗಿಯ ಮೂಗಲ್ಲ, ನಮ್ಮ ಸ್ವರ್ಣ ಲಂಕೆಯ ಮೂಗಲ್ಲ, ಹೋದ್ದು ರಾವಣನ ಮೂಗು. ಅವಮಾನವಾದ್ದು ರಾವಣನಿಗೆ. ನನ್ನ ತಂಗಿಯ ಮೈಗೆ ಕೈ ಇಕ್ಕಿದಂತಹ ಅವರನ್ನು ಬಿಡಬಹುದೇ? ಬಿಡಬಾರದು. ಅದಕ್ಕಾಗಿ ಪ್ರತೀಕಾರವನ್ನು ತೀರಿಸಬೇಕೆಂಬುದಾಗಿ ಬಗೆದೆ ಯೋಚಿಸಿದ್ದೆ. ಹೌದು, ಯೋಚಿಸಿದ್ದು ಮಾತ್ರವಲ್ಲ, ಯೋಚಿಸಿದ್ದನ್ನು ಕಾರ್ಯರೂಪಕ್ಕೆ ತರಬೇಕೆಂಬುದಾಗಿ ಬಯಸಿದೆ. ಅದಕ್ಕೋಸ್ಕರವೇ ಏನೋ ಆ ಕಾನನದಲ್ಲಿರತಕ್ಕಂತಹ ಶ್ರೀರಾಮನ ಮಡದಿಯಾದಂತಹ ಸೀತಾ ಮಾತೆಯನ್ನು ನಾನು ತರಬೇಕೆಂಬುದಾಗಿ ಯೋಚಿಸಿದ್ದೇನೆ. ತಂತ್ರಕ್ಕೆ ಪ್ರತಿತಂತ್ರ, ಕ್ರಿಯೆಗೆ ಪ್ರತಿಕ್ರಿಯೆ ಆಗಲೇಬೇಕು. ಆದರೆ ಏನು ಮಾಡೋಣ, ನನ್ನದೇ ಆದಂತಹ ಹೃದಯವಲ್ಲಭೆಯಾದಂತಹ ಮಂಡೋದರಿ ಇದ್ದಾಳೆ. ಅವಳನ್ನು ಒಂದು ಬಗ್ಗೆ ಕೇಳಬೇಕಲ್ವಾ? ಆ ಸೀತೆಯನ್ನೊಮ್ಮೆ ವರ್ಣನೆ ಮಾಡಬೇಕಲ್ವಾ? ಅವಳನ್ನು ತರಬೇಕಿದ್ರೆ ಅವಳನ್ನು ಒಲಿಸಬೇಕು. ಇದು ಯಾರು ಮನೆಯಲ್ಲಿ ಹೇಳಲಿಕ್ಕೆ ಇಲ್ಲ. ಯಾಕೆ ಹೇಳಿದ್ರೆ ಇನ್ನೊಬ್ಬ ಸ್ತ್ರೀಯನ್ನು ಮನೆಗೆ ತರ್ತೇನೆ ಎಂಬುದಾಗಿ ಹೇಳಿದೆ, ತನ್ನ ಮಡದಿ ಹತ್ರ ಹೇಳಲಿಕ್ಕಿಲ್ಲ. ರಾವಣ ಹಾಗೆಲ್ಲ, ತನ್ನ ಮಡದಿಯಲ್ಲಿ ಒಮ್ಮೆ ಯೋಚಿಸಿ ಮಾತನಾಡಿಸಿ ಅವಳನ್ನು ಒಪ್ಪಿಸಿ ಕರೆತರುವ ಯೋಚನೆಯನ್ನು ಮಾಡಿದ್ದೇನೆ. ಆದ ಕಾರಣ ನನ್ನ ಮನದನ್ನೆಯಾದಂತಹ ಮಂಡೋದರಿಯಲ್ಲಿದ್ದಾಳೆ. ಬರಲಿ ನೋಡೋಣ. ಸ್ವಾಮಿ, ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಹ, ಅಂತಃಪುರವನ್ನು ಪ್ರವೇಶ ಮಾಡಿದ್ದೀರಾ ನೀವು? ಸ್ವಾಮಿ ಎಂದು ಕರೆದೇ ಅಲ್ವಾ? ಹ, ರಮಣಿ ಎಂಬುದಾಗಿಯೇ ಉಚಿತವಾಗಿತ್ತು. ಹಾಗೆ ಗಂಡನನ್ನು ಯಾವ ರೀತಿಯಿಂದಲಾದರೂ ಕರೆಯಬಹುದು. ಹ, ಕಾಂತ ಅಂತ ನಾನು ಸಂಬೋಧಿಸಿದ್ದೇನೆ. ಹೌದು, ಕಾಂತೆ ಎಂಬುದಾಗಿ ನಿನ್ನನ್ನು ಸಂಬೋಧಿಸಿದ್ದೇನೆ. ಹೇಗೂ ಸಂಬೋಧಿಸಿದರೂ ತಾವು ನಮ್ಮ ಗಂಡನಲ್ಲವೇ? ಹ, ಹಾಗಾದ್ರೆ ಅಂತಃಪುರವನ್ನು ಪ್ರವೇಶ ಮಾಡಿದಂತಹ ನೀವುಗಳು, ಹ, ಓಲಗಸ್ಥರಾದಂತಹ ನೀವು ಹ, ಓಲಗವನ್ನು ವಿಸರ್ಜಿಸಿ ಸಭೆಯನ್ನು ವಿಸರ್ಜನೆಗೊಳಿಸಿ ವಿಸರ್ಜಿಸಿದ್ದೇನೆ. ಅವಸರದಿಂದ ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿದ್ದೀರಾ ನೀವು? ನಿನ್ನ ಮನದ ಭಾವನೆಯನ್ನು ಕಾಣಬೇಕು. ಹ, ನಿನ್ನಲ್ಲಿರುವಂತಹ ಯೋಚನೆ ಹೇಗೆ, ಯೋಚನಾ ಲಹರಿ ಹೇಗಿದೆ ಎಂಬುದಾಗಿ ನೋಡಬೇಕಾಗಿದೆ. ಹ. ಅದಕ್ಕೋಸ್ಕರವೇ ಇಲ್ಲೇ ಬಂದೆ. ಸ್ವಾಮಿ, ಹ, ಓಲಗ ಚಾವಡಿಯಲ್ಲಿ ನಡೆದಂತಹ ಘಟನೆ ಏನು ಎಂಬುದನ್ನು ನಾನು ಕಿವಿಯಾರು ಕೇಳಲಿಲ್ಲ. ಹ, ಆದರೂ ನನ್ನ ಚಾಲಕಿ ಬಂದು ಹೇಳಿದಂತಹ ಮಾತಾದರೂ ಏನು? ಹ, ನಿಮ್ಮ ತಂಗಿಯಾದಂತಹ ಶೂರ್ಪನಖಿ ಆಗಿದೆ ಅವಮಾನ. ಕುಚನಾಸಿಕ ಚೇತರಿಸಲ್ಪಟ್ಟಂತಹ ಯಾವ ಶೂರ್ಪನಖ ಹ, ತಮ್ಮ ಮುಂದೆ ಬಂದಿದ್ದಾಳೆ ಎಂಬುದನ್ನು ಅವಳು ನೋಡಿದ್ದಳಂತೆ. ಹೌದು. ಏನು ಹೊಡೆಯಿತು ಮಾರಿ ತಂಗಿ ನಿನಗೆನುತ ಹ, ನೀವು ಕೇಳಿದ್ದೀರಿ. ಹ, ಹಾಗಾದ್ರೆ ಮಾರಿಯಾಗಿಯೇ ಅವಳು ಲಂಕೆಯನ್ನು ಪ್ರವೇಶ ಮಾಡಿದ್ದಾಳೆ ಹ್ಮ್, ಎಂಬುದಂತೂ ಖಂಡಿತ. ಹ್ಮ್, ಬಂದಂತಹ ಯಾವ ಆ ಶೂರ್ಪನಖಿ ಹ್ಮ್, ನಿಮ್ಮಲ್ಲಿ ಹೇಳಿದ್ದಾದರೂ ಏನು? ಅವಳು ಕಾಡಿನಲ್ಲಿ ಯಾವ ರೀತಿಯಲ್ಲಿ ವರ್ತಿಸಿದ್ದಾಳೆ, ರಾಮಲಕ್ಷ್ಮಣರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅವಳು ವರ್ತಿಸಿದ್ದಾಳೆ ಹ, ಎಂಬುದನ್ನು ಬಹುಶಃ ನೀವು ಕೂಡ ಚರರ ಮೂಲಕವಾಗಿ ತಿಳಿದುಕೊಂಡಿರಬಹುದು.
ಆ, ಅವಳು ಒಂದು ಹೇಳಿದಂತಹ ಒಂದು ಮಾತು, ಆ, ನಿನಗಾಗಿ ಕೈ ಇಕ್ಕಿದೆನು ರಾಮನ ಸತಿಗೆ. ಅಣ್ಣನಿಗಾಗಿ. ಹೌದು. ಹಾಗಾದ್ರೆ ನಿನಗಾಗಿ ಕೈ ಇಕ್ಕಿದೆನು ರಾಮನ ಸತಿಗೆ ಎಂಬಂತಹ ಮಾತು ನಿಮ್ಮ ಕಿವಿಯಲ್ಲಿ ಕರ್ಕಶವಾಗಿದ್ದು ಮೊಳೆಯುತ್ತಾ ಇತ್ತು. ಹೌದು. ಮೊಳಗಿಸುತ್ತಾ ಇದ್ದಂತಹ ಆ ಶೂರ್ಪನಖಿಗೆ ಸಾಂತ್ವನದ ನುಡಿಯನ್ನಾಡಿದವರು ನೀವು. ಸವಿ ನುಡಿಯನ್ನು ಹೇಳಿದ್ದೇನೆ. ಅವಳು ಮತ್ತೆ ಹೇಳಿದ ಮಾತೇನು? ಆ, ಚಾಟನಂ ಪ್ರತಿಚಾಟನಂ. ಆ, ನನಗಾದಂತಹ ಸ್ತ್ರೀಗಾದಂತಹ ಅವಮಾನವನ್ನು ಆ, ಸ್ತ್ರೀ ಮೂಲಕವಾಗಿಯೇ ನೀವು ಅದನ್ನು ಖಂಡಿಸಬೇಕು ಎಂಬುದಾಗಿ ಹೇಳಿದಳು. ಆ, ಹೇಗೆ? ಸೀತೆಯನ್ನು ತಂದು ಆ, ಲಂಕೆಯಲ್ಲಿ ನೀವು ಇರಿಸಿಕೊಳ್ಳಬೇಕು. ಹೌದು. ಇದು ನನಗೆ ಮಾಡಿದಂತಹ ಅನ್ಯಾಯ. ಆ, ನನ್ನ ಕುಚನಾಸಿಕವನ್ನು ಛೇದನ ಮಾಡಿದಂತಹ ಆ ಇಬ್ಬರು ಮಕ್ಕಳಿಗೆ ಆಗುವಂತಹ ಅಪಮಾನ ಇದು. ಆ, ಆ ಅಪಮಾನದ ಸೇಡಿಗೋಸ್ಕರವಾಗಿ ಸೀತೆಯನ್ನು ಕರೆತರಬೇಕು ನೀನು ಎಂಬುದಾಗಿ ನಿಮ್ಮಲ್ಲಿ ಹೇಳಿದಳು. ಆ, ಆ ಹೇಳಿದ ಮಾತನ್ನೇ ಅನುಸರಿಸಿಕೊಂಡು ನೀವು ಆ, ಸೀತೆಯನ್ನು ತರುವುದಕ್ಕೋಸ್ಕರವಾಗಿ ಹೊರಟಿದ್ದೀರಿ ಎಂಬುದನ್ನು ನಾನು ತಿಳಿದಿದ್ದೇನೆ. ಆ ಯೋಚನೆಯಲ್ಲಿ ಇರುವಾಗಲೇ ಆ, ಕಾರ್ಯಪ್ರವೃತ್ತ ಆಗಬೇಕಿದ್ರೆ ನನ್ನ ಪ್ರಾಣವಲ್ಲೇ ಆದಂತ ನಿನ್ನಲ್ಲಿ ಒಂದು ಮಾತನಾಡುವ ಎಂಬುದಾಗಿ ಬಂದೆ. ಚಾರಕಿ ಹೇಳಿದ ಮಾತಿನ ಪ್ರಕಾರವಾಗಿಯೇ ನಾನು ಹೇಳಿದ್ದು ವಿನಃ ಆ, ನಾನಾಗಿ ಕಿವಿಯಾರೆ ಕೇಳಿದ್ದಲ್ಲ. ಆ, ಹಾಗಾದ್ರೆ ಅಂತಹ ವಿಷಯಕ್ಕೆ ಹೊರಟವರು ನೀವು ಆ, ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿದ್ದೀರಿ. ನನ್ನಲ್ಲಿ ವಿಷಯವನ್ನು ತಿಳಿಸುವುದಕ್ಕೋಸ್ಕರವಾಗಿಯೋ ಯಾವುದು ಅಂತ ತಿಳಿಯದು. ಸ್ವಾಮಿ, ಬಂದ ವಿಷಯವಾದರೂ ಏನು ಸ್ವಾಮಿ? ಆ, ಬಂದಂತಹ ಉದ್ದೇಶವೇ ಆ, ನನ್ನ ತಂಗಿ ಶೂರ್ಪನಖಿಯಾದಂತಹ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೋಸ್ಕರ ಆ ರಾಮನ ಹೆಂಡತಿಯಾದಂತಹ ಸೀತೆಯನ್ನು ಕರೆದಿರುವಂತಹ ಪ್ರಯತ್ನಕ್ಕೆ ಹೊರಡುತ್ತಾ ಇದ್ದೇನೆ. ಓಹೋ. ಏನು ನಿನ್ನ ಯೋಚನೆ ಎಂಬುದಾಗಿ. ಕಾಂತ, ತರವಲ್ಲ ಕಾಂತ ತರವಲ್ಲ ತರವಲ್ಲವಿದು ಆಗ ಕಾಂತ ತರವಲ್ಲ ಕಾಂತ ತರವಲ್ಲ ತರವಲ್ಲವಿದು ಲೋಕ ಮಾತೆ ಜನಕಿಯ ಏನು ಕರೆ ತರುವೆನು. ತರವಲ್ಲವಿದು ಲೋಕ ಮಾತೆ ಜನಕಿಯ ತರುವೆನೆಲ್ಲೆನು ತಬೋಗುವುದು ಅಸತಿಯ ತರುವೆನೆಲ್ಲೆನು ತಬೋಗುವುದು ಅಸತಿಯ ನಾರಾಯಣ ಸ್ವಾಮಿ ರಾಮಚಂದ್ರ ಯಾರು? ಯಾರು ಆ ರಾಮಚಂದ್ರ ಅಂದರೆ? ಚಾರು ಲಕ್ಷ್ಮಣನೆಂಬದ ಪುರಕೇಂದ್ರ. ರಾಗೇಂದ್ರಾಗ ಮತ್ತೆ ಸೀತೆ ಯಾರು ಎಂಬುದಾಗಿ ಕೇಳುತ್ತಿದ್ದೀರಾ? ಹೌದು. ಯಾರು? ಮಾರಿ ಜಾನಕಿ ಎಂಬವಳೆ ಲಕ್ಷ್ಮೀ ಲಕ್ಷ್ಮೀ ದೇವಿ. ದಾರಿಣಿಯೊಳಗವ ಧರಿಸಿದ ಸಾತಿಗೆ. ತರವಲ್ಲ ಕಾಂತ ತರವಲ್ಲ ಕಾಂತ, ಕಾಂತೆ, ಸೀತೆಯನ್ನು ತರುವುದಕ್ಕೋಸ್ಕರವಾಗಿ ಹೊರಟು ನಿಂತವರು ನೀವು. ಹೌದು. ತಂಗಿಗಾದಂತಹ ಸೇಡನ್ನು ಸೇಡಿನ ಮೂಲಕವಾಗಿಯೇ ತೀರಿಸಿಕೊಳ್ಳಬೇಕು. ಮುಯ್ಯಿಗೆ ಮುಯ್. ಹೌದು. ಸೀತೆಯನ್ನು ತಂದು ಮುಯ್ಯಿಗೆ ಮುಯ್ಯಿಯನ್ನು ತೀರಿಸಬೇಕು ಎಂಬಂತಹ ತೀರ್ಮಾನಕ್ಕೆ ಬಂದವರು ನೀವು. ಹೌದು ಸ್ವಾಮಿ, ಆ, ಈ ತೀರ್ಮಾನಕ್ಕೆ ಬರುವುದಕ್ಕಿಂತ ಮೊದಲೇ
ರಾಮ ಲಕ್ಷ್ಮಣ ಸೀತಾ ಯಾರು ಎಂಬುದನ್ನು ಕೂಡ ನೀವು ಅರಿಯದೇ ಹೋದಿರಿ. ನೀವು ಓಹೋ ನನಗೆ ಯಾರವರು? ನನಗೆ ಕೆಲವರಂತೂ ಹೇಳಿದವರಿದ್ದಾರೆ. ಹಾ ದೂರದ ಉತ್ತರದ ಸಾಕೇತಪುರದ ಅರಸು ಹಾ ಚಕ್ರವರ್ತಿಯಾದಂತಹ ದಶರಥನಿಗೆ ಯಾ. ಪುತ್ರಕಾಮೇಷ್ಟಿ ಮೂಲಕವಾಗಿ ಹುಟ್ಟಿಕೊಂಡಂತಹ ಮಕ್ಕಳು. ಅದು ವೃದ್ಧಾಪ್ಯದಲ್ಲಿ ಅದೆಷ್ಟೋ ವರುಷಗಳ ಕಾಲ ಮಕ್ಕಳಿಲ್ಲದಂತಹ ದಶರಥ ಚಕ್ರವರ್ತಿಗೆ ಪುತ್ರಕಾಮೇಷ್ಟಿ ಯಾಗದ ಮೂಲಕವಾಗಿ 4 ಮಂದಿ ಮಕ್ಕಳು ಹುಟ್ಟಿಕೊಂಡರಂತೆ. ಅಗ್ನಿನಾರಾಯಣ ನೀಡಿದ ಪ್ರಸಾದ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬಂತಹ 4 ಮಂದಿಯಂತೆ. ಹೌದಾ? ಏನೋ ತಂದೆಯ ಮಾತನ್ನು ಮೀರದೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ರಾಮ ಕಾಡಿಗೆ ಪ್ರವೇಶ ಮಾಡುವಂತಹ ಪರಿಸ್ಥಿತಿಯಲ್ಲಿ ಬಂತು. ಚಿಕ್ಕಮ್ಮನಾದಂತಹ ಯಾವ ತಾಯಿಗಳು ತಂದೆಯೊಡನೆ ಕೇಳಿದಂತಹ ಯಾವ ವರಗಳ ಮೂಲಕವಾಗಿ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮ 14 ವರ್ಷ ಕಾಡನ್ನು ಪ್ರವೇಶ ಮಾಡಬೇಕು ಎಂಬ ಮಾತು ಅಲ್ಲಿ ಆ ಪಟ್ಟಾಭಿಷೇಕದ ಸಮಯದಲ್ಲಿ ಉದಿಸಿ ಬಂದಂತೆ. ಆ ಸಮಯದಲ್ಲಿ ತಂದೆಯ ಮಾತನ್ನು ಮೀರುವುದಕ್ಕೆ ಅಸಾಧ್ಯನಾದಂತಹ ರಾಮ ಕಾನನ ಅಭಿಮುಖವಾಗಿ ಹೊರಟು ನಿಂತನಂತೆ. ಹೌದು. ಜತೆಯಲ್ಲಿ ರಾಮನ ನೆರಳಿನಂತಿದ್ದವ ಲಕ್ಷ್ಮಣ ಅವನು ಕೂಡ ಹೊರಟನಂತೆ. ಹೌದೇ? ಪತಿಯೇ ಪರದೈವ, ಪತಿಯನ್ನೇ ಅನುಸರಿಸಿಕೊಂಡು ಪತ್ನಿಯಾದಂತಹ ಯಾವ ಸೀತೆ ಹೊರಟಳಂತೆ. ಹೊರಡುವಾಗಲೇ ರಾಮ ತೀರ್ಮಾನಕ್ಕೆ ಬಂದಿರಬಹುದು. ಒಂದು ಬಹುಶಃ ರಾಮ ಈ ರೀತಿಯಾಗಿ ಕಾನನವನ್ನು ಪ್ರವೇಶ ಮಾಡಿದ್ದು ಯಾಕೆ ಎಂಬುದು ನನಗೀಗ ಅರ್ಥವಾಗುತ್ತಾ ಇದೆ. ನಾಡಾಡಿಯಾಗಿರಬೇಕಾದವ ಕಾಡಾಡಿಯಾಗಿದ್ದಾನೆ. ಕೇವಲ ಕಾಡಾಡಿಯಾಗಿ ಬಂದವನಲ್ಲವ, ನಾಡಾಡಿಯಾದಂತಹ ರಾಮ ಕಾಡಾಡಿಯಾಗುವುದಕ್ಕೆ ಬಲವಾದಂತಹ ಅಲ್ಲಿ ಉದಾಹರಣೆಗಳು ಬೇಕು. ರಾಮ ಯಾರು ಎಂಬುದು ನನಗೆ ಚೆನ್ನಾಗಿ ಅರಿತಿದೆ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ರಾಮನಾಗಿ ಇಂದು ಅವತರಿಸಿದ್ದಾನೆ ಈ ಧರೆಯಲ್ಲಿ ಎಂಬುದಂತೂ ಖಂಡಿತವಾಗಿಯೂ. ಹಾಗಾದ್ರೆ ಲಕ್ಷ್ಮಣ ಯಾರು? ಸದಾ ಶ್ರೀರಾಮನು ಪಬಡಿಸುವಂತಹ ಯಾವ ಉರಗೇಂದ್ರನೇ ತಮ್ಮನಾದಂತಹ ಲಕ್ಷ್ಮಣನಾಗಿ ಈ ಹೊತ್ತಿನಲ್ಲಿ ಧರೆಯಲ್ಲಿ ಉದಿಸಿ ಬಂದಿದ್ದಾನೆ. ಹಾಗಾದ್ರೆ ಅವರಿಬ್ಬರ ಜೊತೆಯಲ್ಲಿರುವಂತಹ ಸೀತಾಮಾತೆ ಯಾರು? ಸೀತಾಮಾತೆ ಯಾರು? ಇದಕ್ಕೂ ಬಹಳವಾದಂತಹ ಉತ್ತರವಿದೆ. ಸದಾ ಹರಿಯ ಪಾದ ಕಮಲಗಳನ್ನು ಒತ್ತುತ್ತಿರುವಂತಹ ಲಕ್ಷ್ಮೀದೇವಿಯೇ ಈ ಹೊತ್ತಿನಲ್ಲಿ ಸೀತಾ ನಾಮಕಳಾಗಿ ಧರೆಯಲ್ಲಿ ಉದಿಸಿ ಬಂದಿದ್ದಾಳೆ. ಅದಲ್ಲ, ಸೀತೆ ಯಾವ ರೀತಿಯಲ್ಲಿ ಆವಿರ್ಭವಿಸಿದ್ದಾಳೆ ಎಂಬುದಂತೂ ಬಹುಶಃ ನಿಮಗೂ ಚೆನ್ನಾಗಿ ಗೊತ್ತು. ನೀವು ಕೂಡ ಯಾವ ಸೀತಾ ಸ್ವಯಂವರಕ್ಕೆ ಹೋದವರಂತೆ. ಹೌದು. ಹಾಗಾದರೆ ಸೀತೆಯ ಯಾವ ಎಲ್ಲ ಕಥೆಯನ್ನು ವಿವರವಾಗಿ ಕೇಳಿದವರು ನೀವು. ಜನಕರಾಯನಿಗೆ ಹೆಂಡತಿಯ ಗರ್ಭದಲ್ಲಿ ಆವಿರ್ಭವಿಸಿದವಳಲ್ಲ ಸೀತೆ. ಹಾಗಾದರೆ ಭೂಜಾತೆ ಸೀತೆ ಎಂಬುದಾಗಿ ಪ್ರಪಂಚವೇ ಕರೆಯುತ್ತಾ ಇದೆ. ಭೂಗರ್ಭದಲ್ಲಿದ್ದಂತಹ ಸೀತೆ ಜನಕರಾಯನು ಉಳುತ್ತಿರುವಂತಹ ಯಾವ ಬಂಗಾರದ ನೇಗಿಲಿಗೆ ಸಿಕ್ಕಿದಂತಹ ಪೆಟ್ಟಿಗೆಯಲ್ಲಿ ಒಡೆದು ನೋಡಿದಾಗ ಒಂದು ಶಿಶುವೊಂದು, ಅಲ್ಲಿ ಹೆಣ್ಣು ಶಿಶುವೊಂದು ಪ್ರತ್ಯಕ್ಷವಾಯಿತು. ಆ ಶಿಶುವೇ ಇಂದು ಸೀತೆಯಾಗಿ ರಾಮನ ಮಡದಿಯಾಗಿದ್ದಾಳೆ ಎಂಬುದಂತೂ ಸತ್ಯ. ಹಾಗಾದ್ರೆ ನೀವು ತರುವುದೆಂದು ಹೊರಟು ನಿಂತವರು ಯಾರನ್ನು? ಭೂಜಾತೆಯಾದಂತಹ ಸೀತಾಮಾತೆಯನ್ನು ಹೌದು ಕರೆ ತರುವುದಕ್ಕೆ ನೀವು ಹೊರಟಿದ್ದೀರಿ. ಇದು ಸರಿಯಾದೀತೆ ಸ್ವಾಮಿ? ಸರಿ ಅಲ್ಲವೇ? ಅದಕ್ಕೆ ನಾನು ಹೇಳಿದ್ದು ತರವಲ್ಲ ಕಾಂತ, ಇದು ತರವಲ್ಲ ನೀನು ಹೋಗುದು. ಹೌದೇ ಕಾಂತೆ? ಹಾಗಾದ್ರೆ ರಾಮಚಂದ್ರ ಯಾರು? ರಾಮನ ಆ ಕರಕೌಶಲ್ಯವೇನು ಎಂಬುದನ್ನು ನೀವು ಕೂಡ ತಿಳಿದುಕೊಂಡವರು. ನಿಮ್ಮ ತಂಗಿಯಾದಂತಹ ಯಾವ ಶೂರ್ಪನಖೆ ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಹೋದವಳು ಜನಸ್ಥಾನಕ್ಕೆ. ಖರದೂಷಣ ತ್ರಿಶಿರಾದಿಗಳು ಮಾತ್ರವಲ್ಲ, 18,000 ಆ ಕಂಚಿನ ರಥವುಳ್ಳಂತಹ ರಾಕ್ಷಸ ಸೇನೆ ಶೂರ್ಪನಖೆಯ ಕಾವಲುಗಾಗಿ ಯಾವ ರಾವಣ ಕಳುಹಿಸಿಕೊಟ್ಟಿದ್ದ, ನೀವು ಕಳುಹಿಸಿಕೊಟ್ಟದ್ದು ತಾನೆ. ಅಂತಹ ಖರದೂಷಣ ತ್ರಿಶಿರಾದಿಗಳು ಏನಾದರೂ ಎಂಬುದು ಗೊತ್ತೇ ನಿಮಗೆ?
ಸಾಮಾನ್ಯರೇ ಅವರು. ಅಲ್ವೇ? ಕರದೂಷಣಾದ್ಯರು ಬಡವರೇ ನೋಡುವು ಕಾಂತ ಕರದೂಷಣಾದ್ಯರು ಬಡವರೇ ನೋಡು ಸಾಮಾನ್ಯರೇ ಅವರು. ನೆರೆ ಮುಂದೆ ಮಾಡುವುದರಿದು ಮಾತಾಡುವುದು ನೆರೆ ಮುಂದೆ ಮಾಡುವುದರಿದು ಮಾತಾಡು ಕಾಂತ ಕರಗಳ ಮುಗಿದು ಬೇಡುವೆ ದಯ ಮಾಡುವೋ ಕರಗಳ ಮುಗಿದು ಬೇಡುವೆ ದಯ ಮಾಡುವೋ ದರುಣಿ ತಳ್ಳಿಗೆ ಹೋದರೆ ಬಂತು ಕೇಡು ಕರದೂಷಣಾದ್ಯರು ಬಿಡಬಾರೆ ನಿರಂತೆ ಮಾಡುವ ತಿಳಿದು ಮಾತಾಡು ಕರಗಳ ಮುಗಿದು ಬೇಡುವೆ ದಯ ಮಾಡು ದರುಣಿ ತಳ್ಳಿಗೆ ಹೋದರೆ ಬಂತು ಕೇಡು ಕಾಂತ ತರಬಹುವ ಕಾಂತ ತರವಲ್ಲ ಕಾಂತ ಕಾಂತ, ಕಾಂತೆ. ರಾಮ ಲಕ್ಷ್ಮಣರು ಈ ಧರೆಯಲ್ಲಿ ಯಾಕೆ ಅವತರಿಸಿದ್ದಾರೆ ಎಂಬುದನ್ನು ಈ ಮೊದಲೇ ರಾಮ ಹೇಳಿದ್ದಾನಂತೆ. ಓಹೋ. ಕೆಲವೆಲ್ಲ ನಿಮಗೆ ತಿಳಿದಂತಹ ವಿಷಯವಲ್ಲವೇ ತಾವು. ಹ್ಮ್. ಅಗಸ್ತ್ಯ ಮುನಿಯ ಆಶ್ರಮಕ್ಕೆ ತಲುಪಿದಂತಹ ರಾಮ ಯಾ. ಆ ಸಮಯದಲ್ಲಿ ಋಷಿಮುನಿಗಳೆಲ್ಲರೂ ಬಂದು ಗೋಳಿಟ್ಟರಂತೆ. ಹ್ಮ್. ರಾವಣನಂತಹ ದುಷ್ಟರನ್ನು ಹ್ಮ್. ದುಷ್ಟರಿಂದಲಾಗಿ ನಮಗೆ ಬದುಕು ಉಳಿಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದಾಗ ಹ್ಮ್. ಅವರಿಗೆ ಸಾಂತ್ವನದ ನುಡಿಯನ್ನಾಡಿದನಂತೆ ರಾಮ. ಆಹಾ. ಕೊಂದು ಕೊಡುವೆ ರಾವಣಾಧ್ಯರ ಹ್ಮ್. 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 ಎಂಬ ಮಾತನ್ನು ಅಗಸ್ತ್ಯ ಮುನಿಯ ಆಶ್ರಮದಲ್ಲಿ ರಾಮ ಹೇಳಿದನಂತೆ. ಇದು ನಿಮಗೂ ತಿಳಿದಂತಹ ವಿಷಯವೇ. ಹಾಗಾದರೆ ನಿಮ್ಮ ಮೊದಲೇ ಈ ಲಂಕೆಯ ಮೇಲೆ ಅಯೋಧ್ಯೆಯ ಯಾವ ಸೂರ್ಯವಂಶದವರಿಗೆ ಪ್ರತೀಕಾರದ ಸೇಡು ಇದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕಿತ್ತು. ಯಾಕೆ ರಾಮ ಅಲ್ಲಿ ಹಾಗೆ ಹೇಳಿದ? ಯಾಕೆ? ಇದು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ದುಷ್ಟರಾದಂತಹ ರಾಕ್ಷಸರ ಸಂಹಾರವೇ ರಾಮನ ಗುರಿ. ಅದಕ್ಕೋಸ್ಕರವಾಗಿಯೇ ರಾಮ ಕಾನನ ಅಭಿಮುಖವಾಗಿ ಬಂದಿದ್ದಾನೆ ಎಂಬುದಂತೂ ಸತ್ಯ. ಇದಕ್ಕೆ ನೀವು ಕೇವಲ ಒಂದು ಉದಾಹರಣೆಯ ನೀನು ಸೀತಾಮಾತೆಯನ್ನು ನೀವು ಕರೆತರುವುದು ಎಂಬುದಾಗಿ ಹೊರಟವರು. ರಾಮನ ಸಾಮರ್ಥ್ಯ ಏನು ಎಂಬುದನ್ನು ಶೂರ್ಪನಖಿಯೇ ನಿಮ್ಮಲ್ಲಿ ಹೇಳಿದ್ದಾಳೆ. ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಶೂರ್ಪನಖಿ ಹೋಗಿದ್ದೆಲ್ಲಿಗೆ? ನೀವು ಕಳುಹಿಸಿಕೊಟ್ಟಂತಹ ಯಾವ ಖರದೂಷಣ ತ್ರಿಶಿರಾದಿಗಳು ಮಾತ್ರವಲ್ಲ, 18,000 ಕಂಚಿನ ರಥವುಳ್ಳಂತಹ ರಾಕ್ಷಸ ಸೇನೆ. ಯಾಕೆ ಶೂರ್ಪನಖಿಯ ಬೆಂಗಾವಳಿಗಾಗಿ ನೀವು ಕಳುಹಿಸಿಕೊಟ್ಟರು ದಂಡಕಾರಣ್ಯಕ್ಕೆ? ದಂಡಕಾರಣ್ಯದಲ್ಲಂತಹ ಶೂರ್ಪನಖಿಗೆ ಈ ರೀತಿಯಾದಂತಹ ಯಾವ ಕುಚನಾಸಿಕ ಛೇದನವಾದದ್ದನ್ನು ನೇರವಾಗಿ ದೂರಿಟ್ಟದು ಶೂರ್ಪನಖಿ. ಅವಳಿಗೆ ಮೌನಭಂಗ ಮಾಡಿದ್ದಾರೆ ಎಂಬುದಾಗಿ ಗೋಳಿಟ್ಲು ನನ್ನಲ್ಲಿ ಬಂದು. ನಿಮ್ಮಲ್ಲಿ ಬರುವುದಕ್ಕಿಂತ ಮೊದಲು ಅಲ್ಲಿಗೆ ಹೋಗಿದ್ದಲವರು. ಕುಪಿತಗೊಂಡಂತಹ ಕರದೂಷಣಾದಿಗಳು
ಸರ್ವ ಸೇನೆಯಿಂದೊಡಗೂಡಿ ರಾಮ ಲಕ್ಷ್ಮಣನನ್ನು ಎದುರಿಸುವುದಕ್ಕೋಸ್ಕರವಾಗಿ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದರಂತೆ. ಏನಾಯಿತು ನೋಡಿ. ರಾಮಚಂದ್ರ ಎತ್ತಿದಂತಹ ಯಾವ ಧನುಸ್ಸು ಕೆಳಗಿಳಿಸಬೇಕಾದರೆ ಸಮರ್ಥ ರಾಕ್ಷಸ ಸೇನೆಯನ್ನು ಸಂಹಾರ ಮಾಡಿ ಬೆವರೊರೆಸಿಕೊಂಡಿದ್ದಾನಂತೆ. ಇದು ನೀವು ಕೂಡ ತಿಳಿದದ್ದು, ನೀವು ಮುಚ್ಚಿಡುತ್ತಾ ಇದ್ದೀರಿ. ಅಂತಹ ಸಾಮರ್ಥ್ಯವುಳ್ಳಂತಹ ರಾಮಚಂದ್ರನನ್ನು ಕೆಣಕುವುದೆಂದರೆ ಅದು ಸಾಧಾರಣವೇ? ಅಂತಹ ರಾಮ ಲಕ್ಷ್ಮಣರು ಈ ಭೂಮಿಯ ಮೇಲೆ ಯಾಕೆ ಆವಿರ್ಭವಿಸಿದ್ದಾರೆ ಎಂಬುದು ಬಹುಶಃ ನನಗೆ ಈಗ ಅರ್ಥವಾಗುತ್ತಾ ಇದೆ. ನಯಪುತ್ರಿಯಾದಂತಹ ಮಂಡೋದರಿ ನಿಮ್ಮ ಹೆಂಡತಿಯಾದರೂ ಕೂಡ ನನಗೆ ಪರಿಚಾರಿಕೆಯರಾಗಿ ನನ್ನ ರಕ್ಷಣೆಗಾಗಿ ಇರುವಂತಹ ಸ್ತ್ರೀಗಳೆಲ್ಲರೂ ಕ್ಷಣ ಕ್ಷಣದಲ್ಲೂ ಲಂಕೆಯಲ್ಲಿ ಆಗುತ್ತಿರುವಂತಹ ಪರಿವರ್ತನೆ ನನ್ನಲ್ಲಿ ಹೇಳುತ್ತಾ ಇದ್ದಾರೆ. ಈ ವಿಷಯವನ್ನು ಅವರೇ ನನ್ನಲ್ಲಿ ಹೇಳಿದ್ದು. ಆದ್ದರಿಂದ ಕಾಂತ, ರಾಮ ಲಕ್ಷ್ಮಣರು ಯಾರು ಎಂಬುದನ್ನು ಅರಿಯದೆ, ಸೀತಾ ಮಾತೆ ಯಾರು ಎಂಬುದನ್ನು ತಿಳಿಯದೆ ತರುತ್ತೇನೆ ಎಂಬುದಾಗಿ ನೀವು ಒಂಟಿ ಕಾಲಿನಲ್ಲಿ ನಿಂತಿದ್ದೀರಲ್ಲ, ತರವಲ್ಲ, ಹೋಗುವುದು ತರವಲ್ಲ ಸ್ವಾಮಿ. ನಿಮಗೆ ಕೈ ಮುಗಿದು ನಿಮ್ಮ ಕಾಲುಗಳಾಗಿ ನಾನು ಬಿದ್ದು ಹೊರಳಾಡುತ್ತಾ ಇದ್ದೇನೆ. ಕಾಂತೆ, ಆ ತಳ್ಳಿಗೆ ಹೋಗುವುದು ಬೇಡ ಸ್ವಾಮಿ. ಸ್ವಾಮಿ, ಏನನ್ನಾಡುತ್ತಾ ಇದ್ದೆ? ರಮಣನಿಗೆ ಬೇಕಾದಂತಹ ರಮಣೀಯವಾದ ಮಾತುಗಳನ್ನು ಹೇಳಬೇಕಿತ್ತು, ಅಥವಾ ನಾನು ಕರೆತರುತ್ತೇನೆ. ಕ್ರಿಯೆಗೆ ಪ್ರತಿಕ್ರಿಯೆ, ವಿಕಾರಕ್ಕೆ ಪ್ರತೀಕಾರವನ್ನು ಮಾಡಬೇಕೆಂಬುದಾಗಿ ಬಯಸುತ್ತಾ ಇದ್ದೇನೆ. ಆಗ ರಾಮ ಯಾರು, ಸೀತೆ ಯಾರು, ಲಕ್ಷ್ಮಣ ಯಾರೆಂಬುದಾಗಿ ಹೇಳುತ್ತಾ ಇದ್ದಿ. ನನ್ನ ಪರಾಕ್ರಮವು ನಿನಗೆ ತಿಳಿದಿಲ್ಲವೇ? ಒಂದೊಮ್ಮೆಗೆ ನವಗ್ರಹರನ್ನೇ ನನ್ನ ಅಂಕೆಯಲ್ಲಿಟ್ಟವ ಬೇಡ, ನಮ್ಮ ಅರಮನೆಯ ಕಂಬಗಳಿಗೆ ಸೂರ್ಯಚಂದ್ರರನ್ನೇ ಕಟ್ಟಿದವ ನಾನು, ಅಷ್ಟು ತಿಳಿದಿಲ್ಲವೇ? ಹೋದಲ್ಲಿ ದಿಗ್ವಿಜಯನ್ನು ಸಾಧಿಸಿ ಬಂದವ. ಹಾಗಿದ್ರೆ ಈ ನಿನ್ನ ಗಂಡನಾದಂತಹ ಅಥವಾ ರಮಣನಾದಂತಹ ರಾವಣೇಶ್ವರನ ಬಗ್ಗೆ ತಿಳಿದುಕೊಂಡದ್ದು ಕಡಿಮೆಯಾಯಿತೆಂಬುದಾಗಿಯೇ ಕಾಣುತ್ತಾ ಇದೆ. ಕರದೂಷಣ ತ್ರಿಶಿರ 16 ಸಾವಿರ ದಾನವರು ಆ ಮಾನವರ ಬಲಿಗೆ ಧರೆಗೆ ಇಳುಹಿದರೆ ಹೋಗಲಿ, ಆದರೆ ಅದಕ್ಕೋಸ್ಕರವಾದರೂ ನಾನು ಪ್ರತೀಕಾರವನ್ನು ಆ ರಾಮ ಲಕ್ಷ್ಮಣರಲ್ಲಿ ತೀರಿಸಿಕೊಳ್ಳಬೇಕು. ಈಗ ನೀನು ಹೇಳಬೇಕಾದಂತಹ ಮಾತೇನು? ಏನು? ನೀವು ಹೋಗುವುದು ಸರಿ, ಪ್ರತೀಕಾರ ತೀರಿಸುವುದು ಸರಿ ಎಂಬುದಾಗಿ ಹೇಳಬೇಕಿತ್ತು. ಅದು ಬಿಟ್ಟು ನನಗೆ ನೀತಿ ಪಾಠವನ್ನು ಹೇಳಲಿಕ್ಕೆ ಬರ್ತಾ ಇದೆಯಲ್ವೇ? ಏನಾಯಿತು ಇದು? ಹುಲ್ಲೆಯನ್ನು ಸಿಂಹವನ್ನು ಹುಲ್ಲೆ ಸಿಂಹದ ಕತೆ ಗೊತ್ತಿರ್ಬೋದಲ್ವಾ? ಹೌದು ಅಲ್ವಾ? ಹುಲ್ಲೆಯನ್ನು ಕಂಡು ಸಿಂಹ ಬೆದರ್ಲಿಕ್ಕೆ ಇದೆ? ಖಂಡಿತವಾಗಿಯೂ ಇಲ್ಲಲ್ವಾ? ಅದೇ ಮಾತಾಯಿತು ನಿನ್ನದು. ರಣವಿಕ್ರಮನಾದ ಬೇಡ, ಒಂದೊಮ್ಮೆಗೆ ನೀನೇ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಈ ರಾವಣ ಸಾಹಸ ಪರಾಕ್ರಮ ಏನೆಂಬುದಾಗಿ. 20 ಕೈಗಳಿಂದಲೇ ಕೈಲಾಸ ಪರ್ವತವನ್ನು ಎತ್ತಲಿಕ್ಕೆ ಹೊರಟಂತಹ ಈ ದಶವದನ ರಾವಣ ರಾಮಧ್ವಮ ಯಾರು? ಆದ ಕಾರಣ ನಾನು ತರುವುದು ಎಂಬುದಾಗಿ ಒಮ್ಮೆ ಯೋಚಿಸಿದರೆ ಅದು ಯೋಚನೆ ಕಾರ್ಯಗತವಾಗಲೇಬೇಕು. ಬೇರೇನಾದ್ರೂ ನಿನ್ನ ಅಭಿಪ್ರಾಯ ತಿಳಿಸ್ಲಿಕ್ಕೆ ಇದ್ರೆ ಹೇಳು ಸ್ವಾಮಿ. ಸಿಂಹ ಉಳ್ಳೆ ಮರಿಗೆ ಅಂಜುವುದಿಲ್ಲ, ಖಂಡಿತ. ಸಿಂಹ ಉಳ್ಳೆಯನ್ನು ಕೊಲ್ಲುತ್ತದೆ, ಅದು ಸತ್ಯ.
ಅಲ್ವಾ? ಹಾಗಾದರೆ ಸಣ್ಣದಾದಂತಹ ಒಂದು ಬೆಂಕಿಯ ಕಿಡಿ ಆ, ಮನೆಯನ್ನು ಸುಡದೆ ಬಿಡುವುದುಂಟು ಎಳ್ಳುಗಿಚಿನಷ್ಟು. ಸ್ವಾಮಿ. ಹಾಗಾದ್ರೆ ಈ ಸಣ್ಣದಾದಂತಹ ಕಿಡಿ ಆ, ಅದು ಬೆಂಕಿಯ ಕಿಡಿ ದೊಡ್ಡದಾದಂತಹ ಅರಮನೆಯೇ ಆಗಲಿ ಆ, ಕ್ಷಣಾರ್ಧದಲ್ಲಿ ಆ ಕಿಡಿ ಬೆಂಕಿಯಾಗಿ ಆವಿರ್ಭವಿಸಿ ಎಲ್ಲ ಮನೆಯನ್ನು ಸುಟ್ಟು ಬೂದಿ ಮಾಡುತ್ತದೆ. ಆಹಾ. ಹಾಗಾದರೆ ಆ, ರಾಮನೆಂಬಂತಹ ಆ ಸಣ್ಣ ಕಿಡಿಯೊಂದು ಆ, ರಾಕ್ಷಸ ಸೇನೆಯಂತಹ ದುರ್ಬಲವಾದಂತಹ ಮಹಾಬಲವಾದಂತಹ ಯಾವ ರಾಕ್ಷಸ ಸೇನೆ, ಆ, ಈ ರಾಕ್ಷಸ ಸೇನೆಯನ್ನು ಆ. ಕೇವಲ ರಾಮನೆಂಬಂತಹ ಒಂದು ಸಣ್ಣ ಕಿಡಿ ಆ. ಖಂಡಿತವಾಗಿಯೂ ಸುಟ್ಟು ಬೂದಿ ಮಾಡುತ್ತದೆ ಸ್ವಾಮಿ, ಸುಟ್ಟು ಬೂದಿ ಮಾಡುತ್ತದೆ, ಇದಕ್ಕೆ ಸಂಶಯವಿಲ್ಲ. ಹಾಗಿದ್ರೆ ಆ, ನೀನು ಹೇಳುತ್ತಾ ಇರುವಂತಹ ಅಭಿಪ್ರಾಯ ಖಂಡಿತವಾಗಿಯೂ ನೀವು ಸೀತೆಯನ್ನು ತರುವುದಕ್ಕೆ ಹೋಗುವುದು ಸರಿಯಲ್ಲ. ವಲ್ಲಭೆ, ಆ, ಈ ರಾವಣನಿಗೆ ಬೇಕು ಎನಿಸಿದ್ದನ್ನು ಇಷ್ಟರವರೆಗೆ ಸಾಧಿಸಿದವ, ಆ, ಅಷ್ಟು ಛಲವಾದಿ, ಹ್ಮ್, ಅಷ್ಟು ಸಾಹಸ ಪರಾಕ್ರಮ ಇರುವಂತಹ ರಾವಣ ಆ, ಒಂದೊಮ್ಮೆಗೆ ಹ್ಮ್, ನಮ್ಮ ಪ್ರಜಾಜನರು ಏನೆಂದಾರು, ಆ, ತಂಗಿಗೆ ಆದಂತಹ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸದೇ ಇದ್ದಂತಹ ರಾವಣ ಇದ್ದು ಏನು ಪ್ರಯೋಜನ ಎಂಬುದಾಗಿ. ಆ, ಆದ ಕಾರಣ ಆ, ಮುಂದಡಿ ಇಡೆ ಸ್ವರ್ಗ, ಹಿಂದಡಿ ಇಡೆ ನರಕ. ಓಹೋ, ಯಾವತ್ತೂ ಇಟ್ಟಂತಹ ಹೆಜ್ಜೆಯನ್ನು ಆ, ಹಿಂದಕ್ಕೆ ಇಡಬಾರದು, ಹಾ. ಮುಂದಡಿ ಇಡುತ್ತಲೇ ಹೋಗಬೇಕು. ಖಂಡಿತವಾಗಿಯೂ ತಾವು ರಾವಣೇಶ್ವರನೆಂಬಂತಹ ಬಿರುದನ್ನು ಪಡೆದದು ಮಹಾಶಂಕರನಿಂದ ಅಲ್ವಾ? ಶಂಕರನ ಕೈಲಾಸಪತಿಯನ್ನೇ ಕೈಲಾಸಗಿರಿಯನ್ನೇ ಎತ್ತುವುದಕ್ಕೋಸ್ಕರವಾಗಿ ತನ್ನ 20 ತೋಳುಗಳನ್ನು ಬಳಸಿದವನು ನೀವು. ಆ, ಶಂಕರ ಕೇವಲ ತನ್ನ ಆ ಉಂಗುಷ್ಟವನ್ನು ಅದುಮಿದಾಕ್ಷಣವೇ ತಮ್ಮ ಕೈಗಳು ಅದರ ಅಡಿಯಲ್ಲಿ ಸಿಲುಕಿಕೊಂಡಂತೆ ಆ, ಆದರೂ ಸಾಮಗಾನವನ್ನು ಹಾಡಿ ಆ, ಆ ಶಂಕರನನ್ನು ಒಳಿಸಿ ಆ, ಭರಿಸಿದವರು ನೀವಂತೆ. ಅಲ್ವಾ? ಆ ಅಂತಹ ಶಂಕರನ ಕಿಂಕರನೇ ನಾನು. ದಿಗ್ವಿಜಯದ ಮೂಲಕವಾಗಿ ದೇವೇಂದ್ರನನ್ನೇ ದೇವಲೋಕವನ್ನೇ ಸೆರೆ ಹಿಡಿದವರು ನೀವು ಅಲ್ವಾ? ಪಾತಾಳದಲ್ಲಿ ಆ ಸರ್ಪಗಳ ಹೆಡೆಯನ್ನು ಮೆಟ್ಟಿ ಆ, ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದವರು ನೀವು. ಆ, ಭೂಮಂಡಲವನ್ನೇ ತನ್ನ ದಿಗ್ವಿಜಯದ ಮೂಲಕವಾಗಿ ನೀವು ತನ್ನ ಅಧೀನದಲ್ಲಿರಿಸಿಕೊಂಡವರು. ಆ, 3 ಲೋಕದಲ್ಲಿಯೂ ಕೂಡ ದಿಗ್ಗಜನಿಸಿದಂತಹ ರಾವಣೇಶ್ವರ ಈ ಹೊತ್ತಿನಲ್ಲಿ ಇಂತಹ ಒಂದು ಅಲ್ಪ ಕಾರ್ಯಕ್ಕೆ ಹೋಗುವುದೆಂದರೆ ಅದು ಸರಿಯೇ? ಈ 7 ಲೋಕದಲ್ಲೂ ನನ್ನ ಹೆಸರು ಆ, ಕೇಳಿದ್ರೆ ಇವಾಗ ಕೂಡ ಹೆದರುವವರೇ ಇರುವಂತವರು. ಆ, ಆದ ಕಾರಣ ಹ್ಮ್. ಆ ಈ ದಾನವನಿಗೆ ಆ ಮಾನವ ಸರಿಸಾಟಿ ಎಲ್ಲಿ? ಸ್ವಾಮಿ, ಆ, ರಾಕ್ಷಸ ಸೇನೆಯನ್ನು ಬೆಳೆಸಿದವರು ನೀವು, ಹುಟ್ಟಿ ಬೆಳೆಸಿದವರು ನೀವು. ಚದುರಿ ಹೋಗಿದ್ದಂತಹ ರಾಕ್ಷಸರನ್ನೆಲ್ಲ ಒಟ್ಟು ಸೇರಿದಿ ಹೌದು. ದಾನವ ಸಾಮ್ರಾಜ್ಯವನ್ನೇ ಮಾಡಿದವ ನಾನು. ಹೌದಂತೆ. ಆ, ವಿಷ್ಣು ಚಕ್ರಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿದಂತಹ ಯಾವ ರಾಕ್ಷಸ ಸೇನೆಯನ್ನು ಒಂದುಗೂಡಿಸಿ ಆ, ಅವರಿಗೊಂದು ಸಮರ್ಥಕವಾದಂತಹ ನೇತೃತ್ವವನ್ನು ವಹಿಸಿಕೊಂಡವರು ರಾವಣೇಶ್ವರ. ಆ, ಅಂತಹ ರಾವಣ ಆ, ಕೇವಲ ಲಂಕೆಯನ್ನು ಆ, ಕುಬೇರನಿಂದ ಸೆಳೆಯಲ್ಪಟ್ಟಂತಹ ಪುಷ್ಪಕ ವಿಮಾನ ಲಂಕೆಯನ್ನು ಆ. ಕಣಕಲಂಕೆಯನ್ನಾಗಿ ತನ್ನ ಶಕ್ತಿ ಸಾಮರ್ಥ್ಯದಿಂದಲೇ ಬೆಳೆಸಿ ಕಟ್ಟಿದವರು ನೀವು. ಕೇವಲವಾದಂತಹ ಲಂಕೆಯನ್ನು ಸ್ವರ್ಣ ಲಂಕೆಯನ್ನಾಗಿ ಮಾಡಿದವ ಈ ರಾವಣ. ಅಂತಹ ರಾವಣ ಆ, ಈ ಹೊತ್ತಿನಲ್ಲಿ ಇಂತಹ ಕೇವಲ ಒಬ್ಬಳ ಸ್ತ್ರೀಯನ್ನು ಆ, ಕರೆತರುತ್ತೇನೆ ಎಂಬುದಾಗಿ ಹೊರಟು ನಿಂತವರು ನೀವು. ಇದು ಸರಿಯೇ ಸ್ವಾಮಿ? ಆ, ತರವಲ್ಲ ನೀವು ಹೋಗುವುದು. ದಯವಿಟ್ಟು ನಿಮ್ಮ ಇದ್ದೆ ಹೋಗಬೇಡಿ. ಸೀತೆಯ ಆ ತಳ್ಳಿಗೆ ಹೋಗುವುದು ಬೇಡ, ರಾಮ ಲಕ್ಷ್ಮಣರನ್ನು ಕೆಣಕುವುದು ಬೇಡ. ಸುಮ್ಮನಿರಿ ಸ್ವಾಮಿ, ಸುಮ್ಮನಿರಿ. ವಲ್ಲಭೆ, ಏನು ಸ್ವಾಮಿ? ನೀನು ಹೇಳುವುದು ನನಗೆ ಹಿಡಿಯುವುದಿಲ್ಲ, ಆ? ಪಥ್ಯವಾಗುತ್ತಾ ಉಂಟು. ಓಹೋ, ಎಲ್ಲಿರು ಆ, ನಿನ್ನ ಈ ಕೋವಿದವಾದಂತಹ ಮಾತು ನನಗೆ ಎಂದಿಗೂ ಹಿಡಿಯದು, ಎಂದಿಗೂ ಹಿಡಿಯದು. ಆ, ಕೋವಿದ ನಿಯಮದನು ಭಾವಗಿದ ಪೇಳ್ದು ವರನ ಒಡಬಡಿಸಿದೊಡವು ರಾವಣ ಕೇಳದಲ್ಲ ಯಾವ ಮಾರಿ ಜನ ಬಳಿಗೆ ಬಂದಿಂತೆಂದವು. ಹೌದು, ಹೆಂಡತಿಯಾದವಳು ಅವಳ ಭಾವನೆಯನ್ನು ಹೊರಗೆಡಹಿದಳು, ಮನೆಗೆ ತರಬೇಡ ಎಂದಳು, ಎರಕವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂದಳಲ್ವಾ? ಹೌದು, ಸ್ತ್ರೀಯರ ಸ್ವಭಾವವೇ ಅಷ್ಟು.
ಅವಳದು ಕೋವಿದ ಮಾತು ಆದ್ರೆ, ಕೋವಿದ ನೀತಿ ಆದ್ರೆ ನಂದು ರಾಜನೀತಿ, ಅದು ಕೂಡ ಸ್ವರ್ಣಲಂಕೆಗೆ ರಾಜ. ಪ್ರತಿಯೊಬ್ರು ನನಗೆ ಕೈ ಮುಗಿತಾ ಇದ್ರೆ ಇವಳ ಮಾತನ್ನು ನಾನು ಕೇಳಬೇಕೆ? ಸಾಧ್ಯವಿಲ್ಲ. ಇದು ರಾಜನೀತಿಯೂ ಅಲ್ಲ. ಆದ ಕಾರಣ ಗ್ರಹಿಸಿದ್ದನ್ನು ಸಾಧಿಸುವಂತಹ ಈ ಛಲವಾದಿ ರಾವಣ ಸಾಹಸ ಪ್ರಪಂಚದ ಜನ ಏನೆಂದಾರು? ಹೆಂಡತಿಯೊಬ್ಬಳು ಹೇಳಿದ್ದನ್ನು ಕೇಳಿ ರಾವಣ ತನ್ನ ತಂಗಿಗೆ ಆದಂತಹ ಅವಮಾನವನ್ನು ಬಚ್ಚಿಟ್ಟುಕೊಂಡ ಎಂಬುದಾಗಿ ಹೇಳಲಿಕ್ಕಿಲ್ವೇ? ಹೇಳಿ ಯಾರು? ಪ್ರಪಂಚದಲ್ಲಿ ಕೈತಟ್ಟಿನ ಗಾಡಿಯಾರು? ಹಾಗಿದ್ರೆ ಈ ರಾವಣ ಸಾಧಿಸಬೇಕಾದ್ದು ತುಂಬಾ ಉಂಟು. ಸಾಧಿಸಬೇಕೆಂಬಂತಹ ಹಂಬಲದಿಂದ ಹೊರಟಿದ್ದೇನೆ. ಹೌದು, ಹೊರಟದ್ದು ಹೌದು. ಯೋಚಿಸ್ತೇನೆ ಯಾವ ರೀತಿ ಹೋಗಬಹುದು ಅಥವಾ ನನ್ನ ಕಾರ್ಯತಂತ್ರ ಏನೆಂಬುದಾಗಿ ಯೋಚಿಸ್ತಾ ಇದ್ದೇನೆ. ಹೌದು ಹೌದು ಹೌದು, ಏನು ಅಂದು ಮಾರೀಚ ನನ್ನ ಮಾವ ಅವರ ಬಳಿಗೆ ಹೋಗಬೇಕು, ಸಹಾಯ ಹಸ್ತವನ್ನು ಚಾಚಬೇಕು. ಹಾಗಿದ್ರೆ ತಡ ಮಾಡುವುದು ತರವಲ್ಲ. ನನ್ನಲ್ಲಿರತಕ್ಕಂತಹ ಪುಷ್ಪಕವನ್ನು ಏರಿ ಮಾವನಾದಂತಹ ಮಾರೀಚರ ಬಳಿಗೆ ಹೋಗುತ್ತೇನೆಂತೆ ನೋಡೋಣ. ಮಾವಾ, ಓಹೋ ಹೋ, ಇದು ಯಾರು? ಇದು ರಾವಣೇಂದ್ರ. ಹೌದು. ಆ. ಏನು ಇತ್ತಾಗಮನ? ಮರೀಚ ನಿಶಾಚರ ಸಂತತ ವೀರ ಮನೋಧರ ವಿಕ್ರಮ ಶೌರ್ಯ ಮಾರೀಚ ನಿಶಾಚರ ಸಂತತ ವೀರ ಮನೋಧರ ವಿಕ್ರಮ ಶೌರ್ಯ. ಏನು ಏನು? ಸಂತತ ನಿಶಾಚರ. ಆ. ಶರೀರ ಮನೋಹರ ಓಹೋ ಓಹೋ ಓಹೋ. ಮಾರಂಗ ಶರೀರ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ. ಆಹಾ. ಗಂಭೀರ. ಆ. ಮಾರಾಂಗ ಶರೀರ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ. ಮಾರೀಚ ನಿಶಾಚರ ಸಂತತ ಮಾವಯ್ಯ, 10 ತಲೆಯನ್ನು ಕ್ರೋಢೀಕರಿಸಿ ಒಂದೇ ಆಗಿ ನಿಮ್ಮ ಪಾದ ತಳಕ್ಕೆ ಒಪ್ಪಿಸಿದ್ದೇನೆ. ಓಹೋ ಮಾವಯ್ಯ, ಆ. ಆಶೀರ್ವದಿಸಬೇಕು. ನಿಮ್ಮ ತಂಡದವರನ್ನೆಲ್ಲ ಸೇರಿಸಿಕೊಂಡು ಆ, ಫಲ ಪುಷ್ಪಾದಿಗಳನ್ನೆಲ್ಲ ತಕೊಂಡು ಹೌದು ಹೌದು, ಅಲ್ಲಿಡಿ ಅಲ್ಲಿಡಿ ಅಲ್ಲಿಡಿ. ನೀನು ಇತ್ತೀಚೆಗೆ ಆ, ಬರುವಾಗ ಭಾರಿ ಹಣ್ಣು ಹಂಪಲು ಹೂವಿನ ಮಾಲೆಲ್ಲ ಇರ್ತದೆ. ಇವತ್ತೇನು ಸ್ವಲ್ಪ ಜಾಸ್ತಿ ಇದ್ದಾಗೆ ಕಾಣ್ತದೆ. ಅಲ್ಲ. ಮತ್ತೆಂತದ್ದು ಹೇಳಿದ್ದು? ಮಾವ ಮಾರೀಚ. ತಿಳಿದವರು ಹೇಳುತ್ತಾರೆ, ಹಾ ಹಾ ಹಾ. ರೋಗಿಯಲ್ಲಿಗೆ ಹೋಗುವಾಗ, ಹಿರಿಯರಲ್ಲಿಗೆ ಹೋಗುವಾಗ ಹಾ ಹಾ. ಹಣ್ಣು ಹಂಪಲನ್ನು ಹಿಡಿದುಕೊಂಡು ಹೋಗಬೇಕು, ಖಾಲಿ ಬರಿ ಕೈಯಲ್ಲಿ ಹೋಗಬಾರದು. ಹೋಗಬಾರದು. ಹಾ ಹಾ ಯಾಕೆ ಹೇಳಿದ್ರೆ ನಾವು ಆಶೀರ್ವಾದವನ್ನು ತಗೊಳ್ಬೇಕಲ್ವಾ, ಆಹಾ. ನಾವು ನಮಸ್ಕಾರ ಮಾಡಬೇಕಲ್ವಾ. ಹಾ. ಈ ನಮಸ್ಕಾರದಿಂದಲೇ ನಮ್ಮ ಚಮತ್ಕಾರ ಇರುವುದು. ಓಹೋ, ಇದೀಗ ನಾನು ರೋಗಿಯೂ ಅಲ್ಲ. ಅಲ್ಲ, ಹಿರಿಯರಲ್ವೇ? ಆ ಹಿರಿಯರು ಆ, ಮಾವ ಮಾವ ಅಲ್ವಾ? ಅಲ್ಲ, ಇವತ್ತು ಮಾವ ಮಾರೀಚ, ಇಲ್ಲದ್ರೆ ಮಾರೀಚ ಮಾವ ಅಂತ ಹೇಳ್ತಿ. ಅಲ್ಲ, ಇವತ್ತು ಮಾವ ಮಾರೀಚ ಅಂತ ಹೇಳಬೇಕಾದ್ರೆ ಏನೋ ಒಂದು ಅಷ್ಟು ಮಾತ್ರವಲ್ಲ ಸ್ವಲ್ಪ. ಮಾವ, ಏನು ಮಾರೀಚ ನಿಶಾಚರ ಸಂತತ ಅದು ಇರುವುದೇ ಅಲ್ವೋ? ಅಲ್ವಾ? ಹಾ ಅಲ್ಲಿ ಸಂತತ ಹೇಳಿದ ಯಾಕೆಸ್ಕರ? ಹಾ ಯಾವಾಗಲೂ ಹಾ ನಮಗೆಲ್ಲ ರಾಕ್ಷಸರಿಗೆ
ರಾತ್ರಿ ಸಂಧ್ಯಾ ನಿಶಾಚರ ಎಂಬುದು. ಹೌದು, ಆದ್ರೆ ಇದು ನಿಶಾಚರ ಸಂತತ. ನಮ್ಗೆ ರಾತ್ರಿ ಆಗಲು ಯಾವಾಗಲೂ ರಾತ್ರಿ ಸಂತಾತ ಹಗಲೆಂಬುದು ಅಂತ. ಯಾವುದೂ ಇಲ್ಲ. ಆಹಾ, ಆದ ಕಾರಣ ಹಾ. ನೀವು ಹಾ, ನಿಶಾಚರ ಸಂತತ. ತುಂಬಾ ಹೊಗಳಿ ಹೊಗಳಿ ಮೇಲೆ ಇಡ್ತಾ ಇದ್ದಿ, ಏನೋ ಉಂಟು ಅಲ್ಲ. ಅಂತ ಕಾಣುತ್ತದೆ. ಹಾ, ಹೊಗಳಿದ್ದಲ್ಲ ಇದು, ಇದ್ದದ್ದನ್ನು ಹೇಳುವಂತದ್ದು. ಇದ್ದದ್ದನ್ನು ಹೇಳುದು. ಹೌದು. ಇಷ್ಟವರೆಗೆ ಬಂದದಲ್ಲಿ ಇಷ್ಟು ಹೇಳಲಿಲ್ಲ. ಅಷ್ಟು ಮಾತ್ರವಲ್ಲ ಆಹಾ, ಮಾವ, ಹಾ. ಮಾವ, ಹಾ. ಇದು ಇಷ್ಟು ಸುಂದರಾಂಗಾದ್ಯವಾಗ ಮನೋಹರವಾಗಿ ಕಾಣುತ್ತಾ ಇದ್ದೀರಲ್ವಾ? ಏನು ಇವತ್ತು ವಿಶೇಷ? ಅಷ್ಟು ಚೆನ್ನಾಗಿ ಕಾಣ್ತೇನೆ ನಾನು. ಹೌದಪ್ಪ, ಅದು ಉಂಟು. ತುಂಬಾ ಚೆನ್ನಾಗಿ ಕಾಣುತ್ತಾ ಇದ್ದೀರಿ. ಮಗುವಿಗೆ ಮಗುವಿನ ಪ್ರಾಯದಲ್ಲಿ ಅದೊಂದು ಚಂದ, ಆ, ಯೌವನಾವಸ್ಥೆಯಲ್ಲಿ ಅದು ಒಂದು ಚಂದ, ಆ, ಹಾಗೆ ಪ್ರೌಢಾವಸ್ಥೆಯಲ್ಲಿ, ಆಮೇಲೆ ವೃದ್ಧಾಪ್ಯದಲ್ಲಿ ಅದೊಂದು ರೀತಿಯ ಚಂದ ಇರ್ತದೆ. ಅಲ್ಲ ಹಾಗೆ ನನ್ನ ಈ ವಯಸ್ಸಿಗೆ ತಕ್ಕಂತೆ ಕಾಣ್ತ. ಆದ್ರೆ ನಿನಗೆ ಏನೋ ಅಲ್ಲ, ಈ ವೃದ್ಧಾಪ್ಯದಲ್ಲಿ ಈ ರೀತಿ ಮನೋಹರವಾಗಿ ಕಾಣುವಂತದ್ದುಂಟಲ್ವಾ? ಓಹೋ, ಅದು ನಿನಗೆ ಸ್ವಲ್ಪ- ಅದಕ್ಕಿಂತಲೂ ಮನೋಹರ ಕಾಣ್ತದೆ. ಹೌದಪ್ಪ, ಓಹೋ, ಅಷ್ಟು ಮಾತ್ರವಾ? ಮತ್ತೇನು? ವೀರ ಶೌರ್ಯ ಪರಾಕ್ರಮ ನಿಮ್ಮದು ಅದು ಇರುವುದೇ ಅಲ್ವಾ? ಅಲ್ವಾ? ಹ, ಅದನ್ನು ಪುನಃ ಹೊಗಳ್ಲಿಕ್ಕೆ ಏನುಂಟು? ಅಲ್ಲ, ಮೊದಲು ನಾವು ಒಟ್ಟಿಗೆ ಹೋದ್ದು, ಹೌದು, ನಮ್ಮ ಶೌರ್ಯ ಪರಾಕ್ರಮ ಏನು ಅಂತೇಳಿ ಗೊತ್ತುಂಟಲ್ವಾ? ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಅಷ್ಟು ಮಾತ್ರವಲ್ಲ, ಹಾ, ಅಲ್ಲಿ ಕಾಣುತ್ತಾ ಇರುವುದೇನು? ಹಾ, ಸಮುದ್ರ. ಸಮುದ್ರ ಅದು ರಾಶಿ. ಸಮುದ್ರ, ಹಾ. ಸಮುದ್ರವೇ ಅಲ್ಲ, ಇದು ಸಮುದ್ರ ಗಂಭೀರ. ಸಮುದ್ರ ಗಂಭೀರ ಅಂತ ಹೇಳಿದ್ರೆ ಸಮುದ್ರ ಯಾವಾಗಲೂ ಗಂಭೀರವಾಗಿ ಇರುವುದು. ಹೇಳಿದ್ರೆ ಮತ್ತೆ ಇದು ಸಮುದ್ರ ಅಂತ ಯಾವುದು? ಇಲ್ಲಿ ಬೇರೆ ದಡದಿಂದ ಈಚೆ ಇದು ಸಮುದ್ರ, ಇಲ್ಲಿ ಬೇರೆ ಸಮುದ್ರ ಇಲ್ಲಲ್ಲ. ಅಲ್ಲಿ ಅಲ್ಲ, ಸಮುದ್ರ ಆ ಕಡೆ ದಡದಲ್ಲಿ ಇರುವವರಲ್ಲೂ ನೀವು ಅಂದ್ರೆ ಸಮುದ್ರದಂತೆ ಓ, ಗಂಭೀರವಾಗಿದ್ದೀರಿ. ಇದು ನನ್ನನ್ನು ಅದರ ಅಲೆಗಳು ಅಪ್ಪಳಿಸ್ತಾ ಇರುವುದು ಗಂಭೀರತೆಯನ್ನು ತೋರಿಸ್ತಾ ಉಂಟು. ಅದೇ ರೀತಿ ನಿಮ್ಮ ಮುಖದಲ್ಲಿ ಗಂಭೀರತೆ ಕಾಣುತ್ತಾ ಉಂಟು ಮಾವ. ಓ, ಇದು ಮಾವನನ್ನು ಸಮುದ್ರಕ್ಕೆ ಪುನಃ ಹೋಲಿಸಿದ್ದು. ಮತ್ತೆ ಹೋಲಿಸ್ತಾ ಹೋಲಿಸ್ತಾ ಇನ್ನು ಉಂಟಾ ಮುಗಿಯಿತು. ಅಲ್ಲ, ಹಾ, ಅಂತಹ ಮಾವನವರ ಕಾಲಿಗೆ ಬಿದ್ದಿದ್ದೇನೆ. ಆಗಲಿ, ಒಳ್ಳೇದಾಯ್ತು. ತಂದಂತಹ ಫಲಪುಷ್ಪಗಳನ್ನು ಸ್ವೀಕರಿಸಿಕೊಳ್ಳಬೇಕು, ಆಹಾ, ಆಹಾರವನ್ನಾಗಿ ತೆಗೆದುಕೊಳ್ಳಬೇಕು. ಯಾವಾಗ್ಲಿನಾಗಿ ಇಲ್ಲ ಇವತ್ತು. ಆ, ಒಂದು ಅಭಿನಂದನಾ ಭಾಷಣ ಮಾಡಿದಾಗ ಒಂದಕ್ಕೊಂದು ಎಲ್ಲ ಅಲ್ಲ ಪ್ರಾರಂಭದಲ್ಲೇ ನೀನು ಸೇಕರಿಸಿಯೇ ಬಂದದ್ದಂತ ಯಾವ ರೀತಿಯಲ್ಲಿ ಹೇಳಬೇಕು ಅಂತ. ಅಲ್ಲ ಹಾಗೆಲ್ಲ, ಆಹಾ, ನಾನು ಮಾಡಿದಂತಹ ನಮಸ್ಕಾರಕ್ಕೆ ನಿಮ್ಮಿಂದ ಪುರಸ್ಕಾರವಾದ್ರೂ ಸಿಗಬೇಕಲ್ವಾ? ಹೋ, ಇದು ಅಂದ್ರೆ ಏನಾದ್ರು ಪ್ರಯೋಜನ ಬೇಕು ಅಂತ ಅಲ್ವಾ? ಹಾ, ಈಗ ಅರ್ಥ. ಬರುವಾಗಲೇ ನಿನ್ನ ಉದ್ದಂಡ ನಮಸ್ಕಾರ ಎಲ್ಲ ನೋಡುವಾಗ ಏನೋ ಒಂದು ವಿಶೇಷ ಅಂತ ಅನಿಸಿತು. ಆ, ಆಹಾ, ಅಲ್ಲ ಮಾವ, ಏನಪ್ಪ ಏನಾಯ್ತು? ಅಲ್ಲ ಮಾವ, ಆಹಾ, ನೀವು ಇಷ್ಟರವರೆಗೆ ನಮ್ಮನ್ನು ಬಿಟ್ಟು ಹಾಕಿದವರು ಅಲ್ಲಲ್ಲ, ನಮ್ಮ ಉದ್ಧಾರವನ್ನೇ ಬಯಸಿದವರು. ಎಲ್ಲಿಯೂ ಬಿಟ್ಟು ಹಾಕಿದ್ದಿಲ್ಲ. ಮಾವ ಮಾರೀಚ ಹಾ, ಅಲ್ವಾ? ಮಾವ ಮಾರೀಚನೆ ಮತ್ತೆ. ಆದರೆ ಹಾ, ನಾನು ಒಂದು ಉದ್ದೇಶವನ್ನು ಹೊಂದಿಕೊಂಡೇ ಬಂದವ. ನನ್ನಲ್ಲಿ ಹೌದು, ಇಲ್ಲಿ ಅಂತ ಉದ್ದೇಶ. ಏಳಿಗೆ ಬಯಸುತ್ತಿದ್ರೆ ನಿಮ್ಮಿಂದಲೇ. ನಾನು ಹೋಗಿ ಈಗ ತಾಪಸ ವೇಷದಲ್ಲಿ ಇದ್ದೇನೆ. ಯಾವುದು ಬೇಡ, ಈ ರಾಕ್ಷಸತ್ವವನ್ನು ಬಿಟ್ಟು ಆ, ಇನ್ನು ಅದೊಂದು ಜ್ಞಾನದ ಮಾರ್ಗ ಒಳ್ಳೇದು ಅಂತ ನಾನು ಇಲ್ಲಿ ನನ್ನಷ್ಟಕ್ಕೆ ಇರುವಾಗ ಆ, ನನ್ನದಿಂದ ಎಂತದ ಒಂದ ನಿಮ್ಮಿಂದ ಆಗುವುದು, ಇಲ್ಲದ್ರೆ ನೀವು ಹೋಗುವುದು ಅಷ್ಟೇ. ಆಗುವುದು ಹೋಗುವುದು ಹೌದು, ಅಂದ್ರೆ ಅಂದ್ರೆ ಆಹಾ, ನಿಮ್ಮಿಂದಲೇ ಎಲ್ಲ ಆಗುವಂತದ್ದು. ನನಗೆ ಬೇಕಾದಂತಹ ಸಹಾಯವನ್ನು ಮಾಡತಕ್ಕವರು ನಾನು ನೀವೇ. ಯಾವುದು ಬೇಡ ಅಂತ ನನ್ನಷ್ಟಿಗಿರುವಾಗ ಪುನಃ ನಿಮ್ಮಿಂದ ಆಗುವುದು ಅಂತ ಪುನಃ ನೀನು ಮತ್ತೊಂದೇನಾದ್ರೂ ಸಮಸ್ಯೆಯನ್ನು ತಕೊಂಡು ಬಂದಿದ್ದಿ ಅಂತ ಅರ್ಥ ಆಯ್ತು. ಅಲ್ಲ, ಏನದು? ಅವಕಾಶ ಸಿಕ್ಕಿದಾಗ ಉಪಯೋಗ ಪಡಿಸಿಕೊಳ್ಳುವುದು ಜಾಣತನ ಅಲ್ವೇ? ಅವಕಾಶ ನನಗೆ ಅವಕಾಶ ಕೊಡ್ಲಿಕ್ಕೆ ನೀರು ಬಂದದ್ದ. ಹೌದು, ನನಗೆ ಅವಕಾಶ ಇಲ್ಲ ಅಂತಲ್ಲ, ಇದ್ದ ಅವಕಾಶ ಸಾಕು. ಇನ್ನು ರಾಕ್ಷಸತ್ವ ಬೇಡ ಅಂತಿಲ್ಲ, ಎಲ್ಲವನ್ನೂ ಬಿಟ್ಟು ನಾವು ಆ ಮೋಕ್ಷದ ದಾರಿಯೇ ಒಳ್ಳೇದು, ಇದರಲ್ಲಿ ಯಾವುದು ಪ್ರಯೋಜನ ಇಲ್ಲ ಅಂತ ನಾನು ನನ್ನಷ್ಟಿಗೆ ಇರುವ. ಈಗ ಇನ್ನೊಂದು ಹೊಸತ್ತು ಅವಕಾಶ ತರಲಿಕ್ಕೆ ಅಂತದ್ದು ಬಂದ. ಅಲ್ಲ, ಆಹಾ, ಇಷ್ಟವರೆಗೆ ಆದಂತಹ ಪ್ರಕರಣ ಯಾವುದು ಕತೆ ಗೊತ್ತಿಲ್ಲ ಎಂಬುದಾಗಿ ಭಾವಿಸ್ತಾ ಇದ್ದೀರಾ ನೀವು? ಪ್ರಕರಣ ಆಯ್ತು. ಹೌದು, ಎಂತಪ್ಪ? ಅವರು ಅಯೋಧ್ಯೆಯಿಂದ ಬಂದಂತಹ ಆಹಾ, ಇಬ್ಬರು ರಾಮ ಲಕ್ಷ್ಮಣ, ಅವರು ದಶರಥನ ಮಕ್ಕಳು. ಸೂರ್ಯವಂಶಜರು. ಹೌದು, ಆಹಾ, ಅದರಲ್ಲಿ ದಶರಥನ ಸುತರಿಬ್ಬರು ಹುಡುಗರು ಆ, 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 ಆ,
ವಸುದೆಯೊಳದಿ ಶೋಭಿಪರಂ ಕುಶಲದಿ ಖರದೂಷಣ ತ್ರಿಶಿರರಗ ಏನು ಖರದೂಷಣ ಕುಶಲದಿ ಖರದೂಷಣ ತ್ರಿಶಿರರಗ ಬೆದರದ ಕೀರ್ತಿಗೆ ಸದಿಗರಂ ಕುಶಲದಿ ಖರದೂಷಣ ತ್ರಿಶಿರರಗ ಬೆದರದ ಕೀರ್ತಿಗೆ ಸದಿಗರಂ ದಶರಥನ ಸುಧರಿ ಹುಡುಗರು ಮಧುರಜೊಳದಿ ಶೋಭಿಪರಂ ಅಯೋಧ್ಯೆ ಅಧಿಪತಿಯಾದಂತಹ ದಶರಥ ಚಕ್ರವರ್ತಿಯ ಮಕ್ಕಳು ಆಹಾ ರಾಮ ಲಕ್ಷ್ಮಣರು ಇಬ್ಬರು. ರಾಮ ಲಕ್ಷ್ಮಣರು ಹೌದು. ಅವರ ಸೂರ್ಯ ವಂಶಜರು. ಅವರ ಬಗ್ಗೆ ಇರುವಂತಹ ಕಥೆಯನ್ನು ಕೇಳಿದೀಯಾ ಇಲ್ವಾ? ಅವರ ಕತೆ ನಮಗೆ ಏಕೆ ಇಲ್ಲಿ ಈಗ? ಅಲ್ಲ, ಅವರು ಧರೆಯಳು ಅಧಿಕ ಶೋಭಿಪರಂತೆ. ಅದು ನಿನಗೆ ಸಂಬಂಧ ಉಂಟ ಈಗ? ಹೌದು. ಹಾ 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 ಕೇಳುವ. ಈಗ ಆಹಾ. ಸ್ವಲ್ಪ ಕಹಿಯನ್ನು ಉಣ್ಣುವುದಿದ್ರು ಇದರಿಂದಾಗಿ. ಹಾ ಒಂದೊಮ್ಮೆಗೆ ಹಾ ದಶರಥ ಚಕ್ರವರ್ತಿಯ ಮಗನಾದಂತಹ ರಾಮನಿಗೆ ಪಟ್ಟಾಭಿಷೇಕ ಎಂಬುದಾಗಿ ಹಾ. ಯೋಚಿಸಿದ್ರು. ಹಾ ಆ ಸಂದರ್ಭದಲ್ಲಿ ಹಾ ಅವನ ಹೆಂಡತಿಯಾದಂತಹ ಕೈಕೇಯಿಯ ಸಂಚಿನ ರೂಪದಿಂದ ರಾಮ ಕಾಡಾಡಿಯಾಗಬೇಕಾಯಿತು ಅಥವಾ 14 ವರ್ಷ ವನವಾಸವನ್ನು ಅನುಭವಿಸಬೇಕೆಂಬುದಾಗಿ ಕೈಕೇಯಿ ದಶರಥನಲ್ಲಿ ಕೇಳಿಕೊಂಡ್ಲು. ಅದೆಲ್ಲ ಗೊತ್ತಿರೋದು ಅಲ್ವಾ? ಅವರು ಅಲ್ಲಿ ಇರಲಿ, ನಮ್ಗೆ ಅದರ ವಿಷಯ ಯಾಕೆ ಈಗ? ಅಲ್ಲ, ಅಲ್ಲಿಂದಲೇ ಪ್ರಾರಂಭ. ಆಹಾ ಹಾಗೆ ಪಿತೃವಾಕ್ಯ ಪರಿಪಾಲನೆಗಾಗಿ ಆಹಾ ರಾಮ ಅರಮನೆಯನ್ನು ಬಿಟ್ಟು ಹಾ ಕಾಡಿಗೆ ಹೊರಟ. ಹಾ ಕಾಡಿಗೆ ಹೊರಟಂತಹ ರಾಮ ಹಾ ಬಂದು 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 ನಮ್ಮ ಪಂಚವಟಿಗೆ ತಲುಪಿದ. ಆಹಾ ಪಂಚವಟಿಗೆ ತಲುಪುವುದು ಮಾತ್ರವಲ್ಲ, ಹಾ ನಮ್ಮದೇ ಅಧಿಪತ್ಯದಲ್ಲಿರದಂತಹ ಪಂಚವಟಿಯಲ್ಲಿ ನನ್ನ ತಂಗಿಯಾದಂತಹ ಶೂರ್ಪಣಕಿ, ಅವಳ ಆಧಿಪತ್ಯ ಇತ್ತು ಅಲ್ಲಿ. ಹೌದು, ಹಾ. ಅವಳು ತಿರುಗಾಡಿಕೊಂಡೇ ಇರುವುದಲ್ವೇ. ಹಾ ಅವಳು ನೋಡಿದ್ಲು, ಆಹಾ ರಾಮನ ಪತಿಯಾದಂತಹ ಸೀತೆಯನ್ನು ನೋಡಿದ್ಲು. ಸೀತೆಯನ್ನು ನೋಡಿದ್ಲು. ಆಹಾ. ನೋಡಿದ ಕೂಡಲೇ ಹಾ ಸುಂದರಿಯಾದಂತಹ ಆ ಸೀತೆ ಹಾ ಇಂತಹ ರೂಪಲಾವಣ್ಯ ಎಲ್ಲೂ ಇಲ್ಲ ಎಂಬುದಾಗಿ ತಿಳಿದು ಹಾ ಅವಳ ರೂಪಲಾವಣ್ಯಕ್ಕೆ ಮನಸೋದಂತಹ ಶೂರ್ಪಣಕಿ ಅಣ್ಣನಿಗೆ ತರಬೇಕೆಂಬುದಾಗಿ ಬಯಸಿದಳು. ಅದು ಸಹ ಒಂದು ದುಷ್ಟ ಆಲೋಚನೆ ಅಲ್ವಾ? ಈಗಾಗಲೇ ನಿನಗೆ ಮದುವೆ ಆಗಿದೆ, ಹೌದು. ಇನ್ನೊಂದು ಹೆಣ್ಣನ್ನು ತರಬೇಕು, ಅದು ದುಷ್ಟ ಆಲೋಚನೆ ಅಲ್ವಾ ಅವಳದು? ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತಹ ಸುಂದರಿ ಅವಳು ಹಾ ಸೀತೆ. ಅದಲ್ಲದೆ ನೀನೇನು ಹೇಳಿರ್ಲಿಕ್ಕಿಲ್ಲ ಅವಳ ಹತ್ರ. ಎಲ್ಲಿಯಾದ್ರೂ ಸುಂದರಿ ಇದ್ದರೆ ನೀನು ಅಲ್ಲ, ನನಗೆ ತಿಳಿಸಬೇಕು. ನಾನು ಹೇಳಿಲ್ಲ, ಹಾ. ಅವಳ ಮನಸ್ಸು ಅಣ್ಣನಿಗೋಸ್ಕರ ಅವಳ ಆಲೋಚನೆ ಮಾಡಿ ಅಣ್ಣನಿಗೆ ಒಂದು ಬಹುಮಾನದ ರೀತಿಯಲ್ಲಿ ಒಂದು ಇದ್ರೆ ಒಳ್ಳೇದು ಅಂತ ಅವಳ ಮನಸ್ಸಿನ ತರ್ಕ. ಹೌದು, ಇರ್ಲಿ ಇರ್ಲಿ ಅಪ್ಪ. ಹಾಗೆ ಅದಕ್ಕಾಗಿ ಅವಳ ಮೈಗೆ ಕೈ ಇಕ್ಕಿದಾಗ ಆಹಾ ಅಣ್ಣನಾದಂತಹ ರಾಮ, ಅದು ಸಹ ತಪ್ಪಲ್ವ? ಸೀರೆ ಕೈ ಎಳ್ಕೊಂಡು ಬರುವುದು ಏಕೆ? ನಿನಗೆ ಒಂದು ವಿಷಯ ತಿಳಿಸಿದ್ರೆ ವ್ಯವಸ್ಥೆ ಆಗ್ತಿತ್ತಲ್ವ? ಅಲ್ಲ ಇರ್ಲಿ, ಯಾಕೆ ಹೇಳಿದ್ರೆ ಆಹಾ. ಕಾಡಲ್ಲಿ ಅಷ್ಟು ಸುಂದರಿ ಯಾಕೆ ಇರಬೇಕು? ಆಹಾ ಕಾಡಲ್ಲಿ ಇರಬೇಕಾದಂತ ಸುಂದರಿ ಅಲ್ಲ, ನಾಡಲ್ಲಿ ಇರಬೇಕಾದ್ದು. ಅಲ್ಲ, ಇವ್ರೇನ- ಅದು ಕೂಡ ನಮ್ಮ ಅಧಿಪತ್ಯಕ್ಕೆ ಒಳಪಟ್ಟದ್ದು ಅಲ್ವಾ? ಹಾ ಹಾ ಆದ ಕಾರಣ ಹಾ ಹಾ ಅವಳು ಕೈ ಇಕ್ಕಿದಳು. ನಮ್ಮ ಆಡಳಿತಕ್ಕೆ ಒಳಪಟ್ಟದ್ದರಿಂದ ತರುವಂತಹ ಒಂದು ಜವಾಬ್ದಾರಿ ಒಂದು ನಮಗೆ ಕೇಳುವವರು ಯಾರಿಲ್ಲ. ಹೌದು. ನಮ್ಮ ಆಧಿಪತ್ಯಕ್ಕೆ ಒಳಪಟ್ಟದ್ದು ಅಲ್ವಾ? ಆ ರೀತಿಯಲ್ಲಿ ರಾಮನ ಅಣತಿಯಂತೆ ಲಕ್ಷ್ಮಣ ಹಾ. ಕೂಚ ನಾಸ ಛೇದನವನ್ನು ಮಾಡಿದ. ಓ ಓ. ಅದಕ್ಕಾಗಿ ಇದು ಮಾವ ಆಹಾ ಮಾವ ಹೌದು ಮಾವನೇ. ಏನಾಗಬೇಕು ನಿಮಗೆ ಮೂಗುಂಟ ಮಾವ?
ಇದು ಹೋಗಿ ಹೋಗಿ ನನಗೆ ಮಗುಂಟ ಅಂತ ಹೇಳ್ತಾ ಇದೆಯಲ್ಲ, ಅಲ್ಲ ಈಗ ಮಾವ. ನಿನಗೆ ಮಗುಂಟ? ಅಲ್ಲ, ಅದೇ ಈಗ ಹೋದ್ದು ತಂಗಿಯಾದಂತಹ ಶೂರ್ಪಣಕಿಯ ಮೂಗಲ್ಲ ಹೋದ್ದು, ಹೌದು, ಅವಳ ಮಗು ಹೋಯ್ತು ಅಂತ ನೀನು ಹೇಳಿದ್ದಿ. ಅವಳ ಮೂಗು ಹೋದ್ರೆ ಹೇಗೆ? ಹಾ, ನಮ್ಮ ಮೂಗು ಹೋದ ಹಾಗೆ ಅಲ್ವೇ? ನಮ್ಮ ಮಗು ಅಂತ ಹೇಳಿದ್ರೆ ನಮಗೆ ಒಂದು ಅಪಮಾನವಾದ ಹಾಗೆ ಅಲ್ವೇ? ಇಡೀ ಲಂಕೆಯದ್ದು ಹೌದು, ಚತುರ್ದಶ ಭುವನದಳ್ಳಣ ಅಂತ ಹೇಳಿಸಿಕೊಂಡಂತಹ ಈ ರಾವಣೇಶ್ವರನ ತಂಗಿಗೆ ಒಂದು ಅವಮಾನ ಆದ ರೀತಿ, ನಮ್ಮ ಮೂಗೆ ಹೋದ ರೀತಿ ಅಂತ ನಿನ್ನ ಒಂದು ಮಾತು. ಹಾಗಿದ್ರೆ ಅದಕ್ಕಾಗಿ ಹಾಗಿದ್ರೆ ನಿಮ್ಮದೇ ಭಾವನೆಯಲ್ಲಿ ಹೇಳಿ, ಅವನನ್ನು ಹಾಗೆಯೇ ಬಿಡಬಹುದಾ? ಅದಕ್ಕಾಗಿ ಈಗ ಹಾಗೆ ಬಿಡುವುದಿಲ್ಲ ಅಂತ ಆಲೋಚನೆ. ಹೌದು, ಇನ್ನೀಗ ಅವರ ಮಗು ಸಹ ಕೊಯ್ಲಿಕ್ಕೆ ಹೊರಟದೆ ನೀನೀಗ. ನನ್ನ ತಂಗಿಯ ರೂಪವನ್ನು ವಿರೂಪ ಮಾಡಿಸಿದಂತ ರಾಮನ ಹೆಂಡತಿ ಇದ್ದಾಳಲ್ವಾ, ಯಾರು? ರಾಘವನಿಗೆ ರಾಘವ ಎಂಬಾತನಿಗೆ ಓರ್ವಳು ಸತಿ ಏನು ಏನು ಮಾವಯ್ಯ, ರಾವಣ ಈಗ ಇಷ್ಟೆಲ್ಲ ಅಪಮಾನವಾದ್ರೆ ನೀವು ಇಲ್ಲಿ ಕುಳಿತಾದ್ರೂ ಏನು ಪ್ರಯೋಜನ ಹೇಳಿ? ಈಗ ನಾನು ಇಲ್ಲಿ ಕೂತುಕೊಳ್ಳಬಾರದು ಅಂತ ನಿನ್ನ ಆಲೋಚನೆ? ಆ ಆಲೋಚನೆಯಿಂದಲೇ ಇಲ್ಲಿಗೆ ಬಂದವ ಮಾವ. ಆಯ್ತು, ನನ್ನ ತಂಗಿಯ ನಾಶ ಕುಚ ಛೇದನವಾಯಿತು. ಅದಕ್ಕಾಗಿ ಅಷ್ಟು ಮಾತ್ರ ಮಾಡಿದ್ದ ಅಲ್ಲ, ಕರ ದೂಷಣ ತ್ರಿಶಿರ 16,000 ರಾಕ್ಷಸರನ್ನು ಎತ್ತಿದಂತಹ ಕೋದಂಡದಿಂದ ಒಮ್ಮೆಲೆ ಧರೆಗೆ ಇಳುಹಿದ್ದಾನೆ. ಅಷ್ಟು ಮಾತ್ರವಲ್ಲ, ಮತ್ತೆ ರಾಮನ ಹೆಂಡತಿಯಾದಂತಹ ಸೀತೆ ಭೂಜಾತೆಯಾಗಿದ್ರು ಆ ಪಂಚವಟಿಯಲ್ಲಿ ಇರತಕ್ಕಂತಹ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದಾಳೆ. ಎಲ್ಲ ಗೊತ್ತಿರುವ ಸಂಗತಿ. ಹಾಗಿದ್ರೆ ನಮ್ಮದನ್ನು ನಾವು ಕಳಕೊಳ್ಳುವಾಗ ಮಾವನಾದಂತಹ ಮಾರೀಚ ನೀವು ಈ ರೀತಿ ಕುಳಿತುಕೊಳ್ಳುವುದು ಶೋಭೆಯಲ್ಲ ಮಾವ. ಅಷ್ಟು ಮಾತ್ರವೇ, ಇದರ ಪ್ರತೀಕಾರಕ್ಕಾಗಿ ರಾಮನ ಹೆಂಡತಿಯಾದಂತಹ ಸೀತೆಯನ್ನು ನಾನು ತರಬೇಕು. ಈಗ ಸೀತೆಗಿಂತ ಅಷ್ಟು ಚಂದವ ಸೀತೆ? ಯಾರ ಹಾಗೆ ಇದ್ದಾಳೆ ಅವಳು? ಅಲ್ಲ, ಅದೇ ಹೇಳುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಎಲ್ಲೂ ಕಾಣದಂತಹ ರೂಪ ಲಾವಣ್ಯವನ್ನು ಹೊಂದಿದ್ದಾಳೆ ಸೀತೆ. ಈಗ ನಿನ್ನ ಆಧೀನಕ್ಕೆ ಒಳಪಟ್ಟಂತ ಸ್ವರ್ಗದಲ್ಲಿ ಸಹ ಬೇಕಾದಷ್ಟು ರಂಬೆ ಮೇನಕ್ಕೆ ಉರ್ವಶಿಯರಿದ್ದಾರೆ, ಭಾರಿ ಚಂದದವರು. ಅದೇ 3 ಲೋಕದಲ್ಲಿ ಕೂಡ ಕಾಣಲಿಕ್ಕೆ ಸಿಗದಂತಹ ರೂಪ ಲಾವಣ್ಯ ಅವರು ಇರುವಾಗ ಪುನಃ ಸೀತೆ ಬೇಕು ಅಂತ ಹೊರಡಬೇಕಾದ್ರೆ ಅಷ್ಟು ಮಾತ್ರವೇ
ನಾಗ ಕಣ್ಣಿಕೆಯಂತೆ ಹೋಲುತ್ತಾ ಇದ್ದಾಳೆ. ಓಹೋ. ಇಂತಹವರು ಪ್ರಪಂಚದಲ್ಲೇ ಇಲ್ಲ. ಅಷ್ಟು ಮಾತ್ರವಲ್ಲ, ಹಾ ಹಾ. ಅಂತಹ ಸೌಂದರ್ಯ ರಾಶಿ. ಈಗ ಅದೆಲ್ಲ ನನಗೆ ಯಾಕೆ, ನನಗೆ ಈಗ ಅದು ಅಗತ್ಯ ಇಲ್ಲ. ನಾನು ತಾಪಸ ವೇಷದಲ್ಲಿದ್ದೆ, ನನಗೆ ಅದೇ ಒಂದೇ ಚರಮಲ ಸೇರುವಂಥದ್ದು. ಅಲ್ಲ, ಈಗ ನೀನು ಪುನಃ ಪುನಃ ಹೊಗಳುವುದೇ ಅಲ್ಲದೆ. ಅಂತಹ ಸೌಂದರ್ಯ ರಾಶಿ ನಿಮಗೆ ಬೇಡ. ನನಗೆ ಬೇಡಪ್ಪ, ನಾನು ಎಲ್ಲವನ್ನೇ ಬಿಟ್ಟವ ಅಲ್ವಾ? ಹಾ ಹಾ. ಸರ್ವಸಂಗ ಪರಿತ್ಯಾಗಿ ಅಂತೇಳಿ. ಹೌದು. ಆದ್ರೆ ಅಳಿಯನಾದಂತಹ ನಾನು ಬಿಡ್ತೇನೆ ಹಾಗೆ. ಅಂದ್ರೆ ಅಲ್ಲ ಮಾವ, ಹಾ ಹಾ. ಆ ಸೀತೆಯನ್ನು ತರಬೇಕಿದ್ರೆ ನಿಮ್ಮ ಸಹಾಯ ಹಸ್ತ ನನಗೆ ಬೇಕಾಗಿದೆ. ಈ ಸೀತೆಯನ್ನು ತರಲಿಕ್ಕೆ ನಾನು ಬೇಕಾ? ನಿನ್ನ ಸೈನ್ಯವನ್ನು ಕಟ್ಟಿಕೊಂಡು ಹೋಗೋದು, ಸೀತೆಯನ್ನು ಹೇಳ್ಕೊಂಡು ಬರುವುದು, ಮುಗೀತಲ್ಲ ಅಲ್ಲಿಗೆ. ಅಲ್ಲ, ಹಾ. ಪರೋಕ್ಷವಾಗಿ ಅವರು ಹೇಗೆ ಮಾಡಿದ್ದಾರೋ ಅದೇ ರೀತಿ ನಾನು ಪರೋಕ್ಷತನವನ್ನು ನೋಡಬೇಕು. ಅವರು ಅಡ್ಡದಾರಿಯಲ್ಲಿ ಹೋದ್ರೆ ನಾವು ಸಹ ಅಡ್ಡದಾರಿಯಲ್ಲಿ ಹೋಗೋದು ಅಂತ ನಿನ್ನ ಚಿಂತನೆ. ಅವರು ನೇರ ದಾರಿಯಲ್ಲಿದ್ರೆ ನಾವು ನೇರ ದಾರಿ. ಹಾ ಹಾ. ಹಾಗೆ ನನ್ನ ಆಂಬೋಣ ಮಾತುಂಟಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗೀಬೇಕು ಅಂತ. ಅಲ್ವಾ? ಆ ರೀತಿ ನನ್ನ ಆಲೋಚನೆ ಅಂತ ನನಗೆ ಈಗ ಗ್ರಹಿಕೆಗೆ ಬರ್ತದೆ ಮಾವ. ಹಾ ಹಾ. ಹಾಗಿದ್ರೆ ಹಾಗಿದ್ರೆ ಅವರನ್ನು ಹಾಗೇ ಬಿಡಬಾರದು. ಆ ಬಿಡಬಾರ್ದು. ಸೀತೆಯನ್ನು ಕರೆದುಕೊಂಡು ಬರಬೇಕು. ಆಹಾ. ಸೀತೆಯನ್ನು ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾತ್ರವೂ ಬೇಕು ಮಾವ. ಹಾ. ಈಗ ನೀನು ಸೀತೆಯನ್ನು ಹೊಗಳಿದ್ದು. ಹೌದು. ರಾಮನ್ ಏನು ರಾಮನಾರೆಂದರಿಯಯ್ಯ ರಾವಣ. ಏನು? ರಾಮನಾರಂದರಿಯನ ಯಾರು ಅಂತ ಭಾವಿಸಿದ್ದೀನಿ. ಯಾರೆಂದು ಭಾವಿಸಿದ್ದೀನಿ. ಯಾರು? ಸುತ್ರಾಮ ಮುಖ್ಯರದು ಊರಿನಲಿ ಬಳಿಕಿ ಮಗಿ ಬಾರಕರ ಭಂಗಿಸಲೆಂದು ಈ ಮಹಿಯ ಭಾರವನ್ನು ಇಳಿಸಲಿಕ್ಕೋಸ್ಕರ ಆ ಮಧುದ್ವಿಜನವ ದೊರೆದಿದನು ನೀ ಮರುಳೆಲ ಸುಲಭವೇ ನಿನ್ನ ಮರುಳೆ ಅಂತ ಹೇಳಬೇಕು. ಸುಲಭವೇ ರವಿದ ಮದಿಗೆ ದಾಮದವನಂಗಿ ಗರಿದ ಬೇಡಲ್ಲ. ಏನು? ರಮಣ ಅರಿಯಲ್ಲ ಅಯ್ಯ ರಾವಣ, ಮಾವ, ನಿನ್ನ ಮಾತಿನ ದಾಟಿಯನ್ನು ನೋಡುವಾಗಲೇ ಏನೋ ಒಂದು ವಿಶೇಷವಾದಂಥ ಕೆಲಸ ಆಗಬೇಕು ಅಂತ ನಾನು ಮನಸ್ಸಿನಲ್ಲಿ ತರ್ಕಿಸ್ತಾ ಇದ್ದೆ. ಈಗ ಬಂದು ಕಂಡು ನನ್ನ ಅಂಗಳಕ್ಕೆ ಮುಟ್ಟಿತ್ತು. ಹೌದು. ನೀನು ಆ ದಶರಥ ಪುತ್ರನಾದಂಥ ರಾಮನ ಬಗ್ಗೆ ಅಷ್ಟು ಸಲುಗೆಯಿಂದ ಅಷ್ಟು ಕೀಳಾಗಿ ಆಲೋಚಿಸುವುದು ಬೇಡ. ಅವ ಯಾರಂತ ಗೊತ್ತುಂಟ ನಿನಗೆ? ಯಾಕೆ? ಒಂದೊಮ್ಮೆಗೆ ಈ ಭೂಮಿಯಲ್ಲಿ ದುಷ್ಟರ ಹಾವಳಿ ಹೆಚ್ಚಾದಾಗ ಅವರನ್ನು ನಿಗ್ರಹಿಸಬೇಕು. ದುಷ್ಟರು ಹೋಗಿ ಹೋಗಿ ಸ್ವರ್ಗಲೋಕವನ್ನು ಸಹ ಸ್ವಾಧೀನಪಡಿಸಿಕೊಂಡ್ರು. ನೀನು ಸಹ ಬಂತು ಅದರಲ್ಲಿ. ಇಂತಹ ಸಂದರ್ಭದಲ್ಲಿ ಆ ದೇವತೆಗಳು ಹೋಗಿ ಆ ಶ್ರೀಮನ್ನಾರಾಯಣದಲ್ಲಿ ಕಣ್ಣೀರಿಟ್ಟಾಗ ಆದಷ್ಟು ಶೀಘ್ರವೇ ನರನಾಗಿ ಅವತರಿಸ್ತೇನೆ, ದುಷ್ಟರನ್ನು ನಿಗ್ರಹಿಸ್ತೇನೆ ಅಂತ ಅವರಿಗೆ ಮಾತು ಕೊಟ್ಟಂತಹ ಶ್ರೀಮನ್ನಾರಾಯಣ, ಆ ಶ್ರೀಮನ್ನಾರಾಯಣನೇ ದಶರಥ ಪುತ್ರನಾಗಿ ಜನಿಸಿದ್ದಾನೆ. ಅಂತಹ ರಾಮನ ಬಗ್ಗೆ ನೀನು ಈ ರೀತಿಯಾಗಿ ಬೇರೆ ರೀತಿಯಿಂದ ಹೋಗಿ ಅವನನ್ನು ಸೀತೆಯನ್ನು ತರ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳಿ ನಡೆಯಲಿಕ್ಕಿಲ್ಲ. ನಿಮಗೆ ಬೇಡ ಇದು ಪುಣ್ಯಾತ್ಮ. ಮಾವ ಅಲ್ಲ, ರಾಮನೇ ಕಥೆಯ ಬಗ್ಗೆ ಕೇಳಲಿಕ್ಕೆ ನಿಮ್ಮಲ್ಲಿ ಬರಬೇಕಾ? ಅಷ್ಟು ಮಾತ್ರವ? ಈಗ ರಾಮ ಯಾರು ಅಂತ ಹೇಳಿ ಆಯ್ತು.
ಹಾ, ಲಕ್ಷ್ಮಣ ಸೀತೆ ಯಾರು ಎಂಬುದಾಗಿ. ಸೀತೆ ಬೇಕು ಅಂತ ಹೇಳಿದ್ದೆ ಅಲ್ಲ. ಹೌದು. ಒಂದು ಮಾತು ಹೇಳ್ತೇನೆ. ಏನು ಸಿಕ್ಕುವಳೆ, ಏನು ಸಿಕ್ಕುವಳೆ. ಸಿಕ್ಕಬೇಕು. ಕಲರಿಯಳು ಸೀತೆ ಸಿಕ್ಕಲಿಕ್ಕಿಲ್ಲ. ಸಿಕ್ಕಿದರೆ ಸಿಕ್ಕಿದರೆ ಕಲರಿಯಳು ಕಲರಿಯಳು. ಸಿಕ್ಕಲರಿಯಳು ಸೀತೆ ಸಿಕ್ಕಿದರೆ ಕಲರಿಯಳು ಸತ್ಯವಿದು ಕೈಕಿ ಕದನಗೆ ಸೋಲರ್ಜಿಯನು ರಾಮನಿದು ಬದ್ಧ ರಾಮನಿದು ಬದ್ಧ ಸುಖಿ ಹರಿ ಕರಿಯೊಡನೆ ಸೆಣಸುವುದಕ್ಕದ ಜಲಾಲು ಸಾಧ್ಯವೇ ಅವರು ಕದಿರುವುದಾರಿದೆನು ಕಂಡಗಕ್ಕಿ ಕದಿರುವುದಾರಿದೆನು ನಿನ್ನನು ಆತ್ಮದರನೆಲ್ಲ ಮುದುಡ ಕಂಡರೆ ರಾಮಜರ ಖಂಡಿಸದೆ ಬಿಡುವುದೇ ನಮನ ಕಟ ಮುಸುಡ ಕಂಡರೆ ರಾಮಜರ ಖಂಡಿಸದೆ ಬಿಡುವುದೇ ನಮನ ಕಟ ಮುಸುಗೆ ಕೊಂಡಿದೆ ನಿನ್ನನು ಮಾದಾಗ್ರಹವೇಶ ರಾವಣ ಅಳಿ ಆ ಭೂಜಾತೆಯಾದಂತಹ ಸೀತಾಮಾತೆ, ಆ ಸಾಕ್ಷಾತ್ ಲಕ್ಷ್ಮೀದೇವಿಯ ಸೀತಾಮಾತೆಯಾಗಿದ್ದಾಳೆ. ಅವಳನ್ನು ತರ್ತೇನೆ ಅಂತ ಹೊರಟ್ರಿಯಲ್ಲ, ಎಂತ ಮರುಳು. ಅವಳು ಸಿಕ್ಲಿಕ್ಕೂ ಇಲ್ಲ, ನಿನಗೆ ಸಿಕ್ಕಿದ್ರು ಅದು ದಕ್ಕಲಿಕ್ಕೂ ಇಲ್ಲ. ಈ ಸಿಕ್ಕದ್ದನ್ನು ಅಥವಾ ಸಿಕ್ಕಿದ್ದಕ್ಕದ್ದನ್ನು ಅಲ್ಲ, ಅಲ್ಲಿ ಸಿಕ್ಕುವಳೆ ಸಿಕ್ಕಿದರೆ ನನಗೆ ಸಿಕ್ಕಿದರೆ ಸಿಕ್ಕಿದ್ರೆ ದಕ್ಕಲಿಕ್ಕಿಲ್ಲ. ಏನು ಪ್ರಯೋಜನ ನಿನಗೆ ಸಿಕ್ಕಿ? ಓ, ನನಗೆ ಸಿಕ್ಕಿದರೆ ದಕ್ಕಲಿಕ್ಕಿಲ್ಲ. ಹಾ, ಆಮೇಲೆ ಸೀತೆಯನ್ನು ತರಲಿಕ್ಕೇನು ನನ್ನ ಸಹಾಯ ಬೇಕಾ? ಆದ್ರೆ ನಿನ್ನಲ್ಲಿ ಒಂದು ಆಸೆ ಉಂಟು, ಸಿಕ್ಕಿದರೆ ಎಂಬುದಾಗಿ ಅಲ್ವಾ? ಹಾ, ಅದು ನಿನಗೆ ಆಸೆ ಹುಟ್ಟಿಸಿದೆ. ಈಗ ಪುನಃ ಮುಳುಗುವವರಿಗೆ ಹುಲ್ಲು ಕಡ್ಡಿ ಆಸರೆ ಇದ್ದ ಹಾಗೆ. ಅವನೇ ಅಳಿಯನಿಗೆ ಹಾ 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 ಆಸೆ ತೋರಿಸಿದ್ರೆ ಹಾ ಹಾ ಆದರೂ ಈಗ ಊಟ ಬಡಿಸಿದ್ರೆ ಅದು ನಿನಗೆ ಊಟ ಮಾಡಲಿಕ್ಕೆ ಆಗದಿದ್ರೆ ಏನು ಪ್ರಯೋಜನ? ನೋಡಿಕೊಂಡು ಕೂತ್ಕೊಂಡು ಏನಾದ್ರು ಪ್ರಯೋಜನ ಉಂಟಾ? ಸಿಕ್ಕಿದ್ರು ಸಹ ದಕ್ಕದಿದ್ರೆ ಏನು ಪ್ರಯೋಜನ? ಅದಕ್ಕಾಗಿ ಈಗ ನನ್ನನ್ನು ಉಪಯೋಗಿಸಲಿಕ್ಕೆ ಹೊರಟದ ನೀನು. ಅಲ್ಲ, ಎಲ್ಲಿ ಆ ರಾಮನ ಎದುರಿಗೆ ಆತ ಬಿಡ್ತಾನ? ಅಂದೊಮ್ಮೆ ಆ ಬಾಲ್ಯಕಾಲದಲ್ಲಿ ವಿಶ್ವಾಮಿತ್ರರು ಋಷಿಮುನಿಗಳಿಗೆ ತೊಂದರೆ ಆಗ್ತದೆ ರಾಕ್ಷಸರಿಂದ ಅಂತ ಹೇಳಿದಾಗ, ಆ ಬಾಲ್ಯಕಾಲದಲ್ಲಿಯೇ ನನ್ನಮ್ಮನಾದಂತಹ ತಾಟಕಿ ಸ್ವಭಾವನೊಟ್ಟಿಗೆ ನಾನು ಹೋದಾಗ ಅವರನ್ನು ಸಂಹರಿಸಿದ ಕೂಡಲೇ ನಾನು ಜೀವ ಉಳಿಸಲಿಕ್ಕೋಸ್ಕರ ತಾಪಸ ವೇಷವನ್ನು ಧರಿಸಿದೆ. ತಪಸ್ವಿಯನ್ನು ಇನ್ನು ಕೊಲ್ಲುವುದು ಬೇಡ ಅಂತ ವಾಯುವಾಸ್ತ್ರವನ್ನು ಉಪಯೋಗಿಸಿದ ನನ್ನ ಆ ಸಮುದ್ರಕ್ಕೆ ಹಾಕಿದ್ದ. ಅಲ್ಲಿ 7 ದಿವಸ ಕೆಳಗೆ ಮೇಲೆ ಆ ಬಾಣದ ಮುಖದ ತೆಗೆದು ಬದಿಗೆ ಹಾಕಿ ಆ ಬಾಣ ಹೋಗಿ ಅವನ ಹತ್ರ ಸೇರಿಕೊಂಡಿತ್ತು. ಈಗ ಸಹ ಬಾಯಾರಿಕೆ ಆಗಾಗ ಆಗ್ತಾ ಇದೆ ಆ ಉಪ್ಪಿನ ಪ್ರಭಾವದಿಂದ. ಅಂತಹ ರಾಮ ನನ್ನ ಮುಸುಟಗೊಂಡರೆ ಬಿಡುವನು ಅವನನ್ನು, ನನ್ನನ್ನು ನನ್ನ ಕಾಲವನ್ನು ಕೊನೆಗೊಳಿಸಿಯೇ ಬಿಟ್ಟ ನಾವು. ಆದ್ದರಿಂದ ನಿನಗೆ ಬೇಡ, ನಿನಗೇನೋ ಮಾಯೆ, ಒಂದು ಮರಳು ಹಿಡಿದಿದೆ ನಿನಗೆ, ಬಿಡು ಆ ವಿಷಯವನ್ನೇ ಬಿಡು, ನಿನಗೆ ಬೇಡ ರಾವಣ, ನಿನಗೆ ಬೇಡ. ಮಾವ ಆ ಹೆದರಿಕೆಯಿಂದ ಹೇಳುವುದು ಬೇಡ. ಯಾವತ್ತಿದ್ರು ನೀವು ಕೂಡ ದಾನವರೇ ಅಲ್ವೇ? ನಮ್ಮ ಏಳ್ಗೆಯನ್ನೇ ಬಯಸುವವರು. ಅವಕಾಶ ಸಿಕ್ಕಿದಾಗ ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ನಿಮಗೆ ತಿಳಿದಿದೆ ಅಲ್ಲು ಮಾವ? ನನ್ನಿಂದ ಆಗದು ಅಂತ ಹೇಳುವುದು ಅಲ್ವಾ? ಹಾಗಿದ್ರೆ ನೀವು ನನಗೆ ಸಹಾಯಕ್ಕಾಗಿ ಬರಬೇಕು. ನನ್ನನ್ನು ಬಿಟ್ಟು ಬಿಡು. ಆವತ್ತು ಬಿಟ್ಟಂತಹ ಅಸ್ತ್ರ ನೋವು ಈವಾಗ ಕೂಡ ಮಾಸಲಿಲ್ಲ ಎಂಬುದಾಗಿ ಹೆಸರು ಹೇಳುವಾಗ ಚಳಿ ಹಿಡಿಯುತ್ತದೆ. ನಾನು ಹಿಂದೆ ಹೋಗುವುದು ಅದಕ್ಕೆ. ಎತ್ತಿದಂತಹ ಕೋದಂಡದಿಂದ ತಾಟಕಿ ಮತ್ತು ಸುಬಾಹುವನ್ನು ಕೊಂದಿದ್ದಾನೆ ರಾಮ. ಎಲ್ಲರನ್ನೂ ಕೊಂದಿದ್ದಾನೆ. ಅದನ್ನು ನೀನೇ ಹೇಳಿದ್ಯಲ್ಲ ಆಗ, ಕರದೂಷಣಾದಿಗಳನ್ನು ಸಹ ಕೊಂದದ್ದ. ನಾನು ಹೇಳಬೇಕಾದ ಅಗತ್ಯವೇ ಇಲ್ಲ. ಅದೇ ಹೆದರಿಕೆಯಿಂದ ಇವಾಗ ಹೇಳುತ್ತಾ ಇದ್ದಿ. ಹೌದು, ನಾನಿಲ್ಲ, ನನ್ನನ್ನು ಬಿಟ್ಟು ಬಿಡು. ನಾನು ಬರುವುದಿಲ್ಲ. ನನ್ನ ಮುಸುಡನ್ನು ಕಂಡ್ರೆ ರಾಮನಿಗೆ ಗೊತ್ತಾಗ್ತದೆ, ಕೊಂದೇ ಬಿಡುತ್ತಾನೆ ಮಾವ. ಇವಾಗ ನಾನು ನಿಮ್ಮಲ್ಲಿ ಭಿನ್ನವಿಸಿಕೊಂಡದ್ದು ಮಾತ್ರ
ಹೌದು, ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದು ಮಾತ್ರ ನಾನು. ಮಾವಾ ಆ ಆಗುವುದಿಲ್ಲ ಅಂದ್ರೆ ಏನ್ ಮಾಡ್ತಾನೆ ಗೊತ್ತುಂಟಾ? ಆಗದಿದ್ರೆ ಏನು ಮಾಡ್ತೀನಿ ನೀನು? ಮಾವ ಆ ಈಗ ಆ ನಿಮ್ಮ ವೇಷವನ್ನು ನೋಡಿ ಮರ್ಯಾದೆ ಕೊಟ್ಟಿದ್ದೇನೆ. ಆ ಹಾ, ವೇಷಕ್ಕೆ ಮರ್ಯಾದೆ ಕೊಡ್ಲೇಬೇಕಲ್ಲ. ನಾನು ನಿಮ್ಮಲ್ಲಿ ಒಂದು ಸಹಾಯಹಸ್ತವನ್ನು ಜಾತಿ ಬಂದ್ರೆ ಆಗುವುದಿಲ್ಲ ಅಂತ ಹೇಳಿದ್ದು. ರಾಮ ಯಾರು, ಲಕ್ಷ್ಮಣ ಯಾರು, ಸೀತೆ ಯಾರು ಎಂಬುದಾಗಿ ನನ್ನ ಮುಂದೆ ಕಥೆಯನ್ನು ಕಟ್ಟಿಕೊಂಡು ಹೇಳ್ತಾ ಇದ್ದೀರಲ್ವಾ? ಇದ್ದದನ್ನೇ ಹೇಳಿದ್ದು ನಾನು. ಓಹೋ, ಆಹಾ, ಇದ್ದದನ್ನು ಹೇಳಿದು. ಹಾ, ನಿಮಗೆ ಆದಂತಹ ಆ ಅನ್ಯಾಯವನ್ನು ಯೋಚನೆ ಮಾಡುವುದಿಲ್ಲ, ಅದಕ್ಕಾಗಿ ಹೋರಾಟವನ್ನು ಮಾಡುವುದಿಲ್ಲ, ಅವಕಾಶ ಬಂದಾಗ ಸದ್ವಿನಿಯೋಗಿಸುವುದಿಲ್ಲ ಅಲ್ವಿ? ಮತ್ತೆ ಈಗ ಹಾ, ಆಗ ಭಿನ್ನವಿಸಿಕೊಂಡದ್ದು, ಈಗ ಸ್ವರ್ಣಲಂಕಾಧೀಶನಾಗಿ ರಾಜಾಜ್ಞೆಯನ್ನು ಹೊರಡಿಸ್ತೇನೆ ನಿಮಗೆ. ಆಹಾ, ಇದು ಕೂಡ ನನಗೆ ನನ್ನ ಅಧಿಪತ್ಯಕ್ಕೆ ಒಳಪಟ್ಟದ್ದು. ಅದು ಹೌದಪ್ಪ. ಆದ ಕಾರಣ ಆ ನಾನು ಹೇಳಿದಂತೆ ನಡೆಯತಕ್ಕದ್ದು. ನಡೆಯದಿದ್ರೆ ಇಲ್ಲದಿದ್ರೆ ಕೈಯಲ್ಲಿ ತೆಗೆದಿದ್ದೇನೆ ಚಂದ್ರಹಾಸ. ಅಯ್ಯೋ, ದಮ್ಮಯ್ಯ, ಕಡಿತೇನೆ, ದಮ್ಮಯ್ಯ, ಕಡಿತೇನೆ. ಹೋಗ್ತಾನೆ ದಮ್ಮಯ್ಯ. ಅದೊಂದು ಅದನ್ನು ಹೊರಗೆ ಇಳಿಸಿ, ಅದನ್ನು ಕಂಡ್ರೆ ಹೆದರಿಕೆ ಆಗ್ತದೆ ನನಗೆ. ಹಾ, ಹಾಗೆ ಹೋಗುವೆ ಹೋಗುವೆ ದಮ್ಮಯ್ಯ. ದಮ್ಮಯ್ಯ ಹೋಗುವೆಗಿಯೇ ದಮ್ಮಯ್ಯ ಹೋಗ್ತೇನೆ. ಹೋಗುವೆ ಹೋಗ್ತೇನೆ. ದಮ್ಮಯ್ಯ ಹೋಗುವೆಗಿಯೇ ದಮ್ಮಯ್ಯ ನಿನ್ನ ಕೈಯಲ್ಲಿ ಬಿಟ್ಟು ನಿನ್ನ ಕೈಯಲ್ಲಿ. ತಿನ್ನುವುದರಿಂದ ನಿನ್ನ ಕೈಯಲ್ಲಿ ಬೆಟ್ಟು ತಿಂದು ಬೇಡಪ್ಪ, ನಿನ್ನ ಕೈಯ ಬೆಟ್ಟು ಬೇಡ. ನರಕವೇ ಸಾಧ್ಯಬಹುದು. ಆ ನರಕ ಬಂದಿತ್ತು ನನಗೆ ನಿನ್ನ ಕೈಯ ಬಿಟ್ಟು. ಹೋಗುವೆಗೆ ಹೋಗುವೆಗೆ ಹೋಗ್ತೇನೆ. ದಮ್ಮಯ್ಯ. ರಾವಣ ದಮ್ಮಯ್ಯ ನಡುಗುತ್ತದೆ. ಹೌದಾ? ಒಮ್ಮೆ ಇಳಿಸಿ, ಅದು ಬೇಡ, ಅದು ಕಂಡ್ರೆ ಹೆದರಿಕೆ ಆಗ್ತದೆ ನನಗೆ. ಹಾಗಿದ್ರೆ ಹೇಳಿದಾಗಿ ಕೇಳ್ತೀರಲ್ಲೋ ಮಾವ? ಇನ್ನು ಕೇಳದಿದ್ರೆ ಮತ್ತೆ ಯಾವಾಗ ಏನು ಇಲ್ಲದ್ರೆ ಮಾಡಬೇಕು? ತಲೆ ಹೋಗ್ತದೆ ಈಗ ನಿಂದು. ಬೇಡ, ಅದನ್ನು ಒಮ್ಮೆ ಹೊರಗೆ ಇಳಿಸಿ. ಈಗ ಏನು ಮಾಡಬೇಕು ನಾನು? ನೀನು ಹೇಳಿದಾಗೆ ಮಾಡ್ತೇನೆ, ಇನ್ನು ಸಮಯ ಕಳೆಯುವುದಿಲ್ಲ. ಹಾಗಿದ್ರೆ ನಿನ್ನ ಸಹಾಯ ಕೊಡುತ್ತಿ ಎಂಬುದಾಗಿ ಭರವಸೆಯನ್ನು ನೀಡುತ್ತಾ ಇದ್ದಿ. ಏನು ವೇಷ ಕಟ್ಟಬೇಕು ಈಗ? ಪ್ರಾಯದಲ್ಲಿ ಪುನಃ ಇನ್ನೊಂದು ವೇಷ ಮಾಡಬೇಕು ಅಂತ ಹೇಳುವುದಾ ನೀನು? ಅಲ್ಲ, ಈ ವೇಷವನ್ನು ಗಿಚ್ಚಬೇಕು. ನನಗೆ ಇದು ಇನ್ನು ಸಾಕು, ಇಲ್ಲಿಗೆ ಮುಗಿಸುವ ಅಂತ ನಾನಿದ್ದೆ. ಈಗ ಪುನಃ ಒಂದು ಅಲ್ಲ, ಈಗ ಹಾ ಮಾರೀಚ ಹೇಳಿದ್ರೆ ಏನು? ಹಾ ಮೆಣಸು 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 ಯಾವ ಮೆಣಸು ಅದು ಅದು? ರೂಪಾಂತರವನ್ನು ಹೊಂದುತ್ತದೆ, ಆ, ಬಣ್ಣಗಳನ್ನು ಕಳ್ಕೊಳ್ತದೆ. ನನ್ನನ್ನು ಮೆಣಸು ಅಂತ ಹೇಳಲಿಕ್ಕೆ ಹೊರಟದೆ ಈಗ. ಸಣ್ಣದು. ಹಾ, ಅಷ್ಟು ಶಕ್ತಿಯುತವಾದ್ದು ಅಂತ ಒಂದು ಹೋಲಿಕೆ ನಿನ್ನದು. ಹೌದು, ಆಹಾ ಸಣ್ಣದಿರುವಾಗ ಒಂದು ಬಣ್ಣ, ಆಹಾ, ಹಾಗೆ ನೀನು ಬಂದದ್ದು ಶಕ್ತಿಯುತವಾದ್ದು ಅಂತ ಹೇಳಿ. ಬೆಳೆಯುವಾಗ ಬೇರೊಂದು ಬಣ್ಣ, ಆಹಾ ಕೊಯ್ಬೇಕಿದ್ರೆ ಒಂದು ಬಣ್ಣ. ಆಹಾ, ಅದೇ ರೀತಿ ಹಾ, ಈ ವೇಷ ಅಲ್ಲ. ವೇಷ ನಾನು ಬೇರೆ ಹಾಕಬೇಕು. ಹೌದು, ಇನ್ನೇನು ಚಂದ್ರಾಸ ತೆಗೆದ ಮೇಲೆ ವೇಷ ಹಾಕದೆ. ಅಲ್ಲ, ಅದನ್ನು ಒಳಗಿಟ್ಟಿದ್ದೇನೆ.
ಅದು ವೇಷ ಹಾಕದೆ ನೀನು ಮುನ್ನ ತೆಗ್ಗಿದಿಲ್ವಾ? ಅಲ್ಲ, ನಾನು ಹೇಳಿದಾಗೆ ಕೇಳದಿದ್ರೆ ಸಿದ್ಧ ನಾನು. ಆಯ್ತು, ಬೇಗ ಹೇಳಿಬಿಡು ಯಾವ ವೇಷ ಸಿದ್ಧ ಮಾತ್ರ ಅಲ್ಲ, ಬದ್ಧನಾಗಬೇಕು ನೀನು. ಆಹಾ, ಈಗೋ ಹಾ, ನಾನು ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಇದ್ದಾರೆ. ಹೌದು. ರಾಮ ಲಕ್ಷ್ಮಣನನ್ನು ಬೇರೆ ಮಾಡಬೇಕು, ಸೀತೆ ಒಬ್ಬಂಟಿಯಾಗಿ ಇರಬೇಕು. ಅದಕ್ಕಾಗಿ ರಾಮ ಸೀತೆಯರು ಸರಸ ಸಲ್ಲಾಪ ಮಾಡುತ್ತಾ ಇರುವಂತಹ ಹೊತ್ತಲ್ಲಿ ಆ, ಅಥವಾ ಅವರು ತನ್ನ ಈ ಪಂಚವಟಿಯಲ್ಲಿ ತಿರುಗುತ್ತಾ ಇರುವಂತಹ ಹೊತ್ತಿಗೆ ನೀನು ಸ್ವರ್ಣ ವರ್ಣದ ಜಿಂಕೆಯಾಗಿ ಪೊಮ್ಮಿಗವಾಗಿ ಆ, ಹೊಮ್ಮಬೇಕು. ಸ್ವರ್ಣವರ್ಣದ ಜಿಂಕೆಯಾಗಿ, ಬೆಳ್ಳಿಗೆರೆ ಇರುವಂತಹ ಒಂದು ಒಳ್ಳೆ ಜಿಂಕೆಯಾಗಿ ಆ, ಪರ್ಣ ಕೊಟ್ಟಿರೋದಾದ್ರೆ ಕುಣಿಬೇಕು ಅಲ್ವಾ? ಕುಣಿಬೇಕು. ನೀನು ಹೇಳಿದಕ್ಕೆ ನೀನು ಕೇಳುವುದೇ, ಸಂಶಯ ಇಲ್ಲ. ನಾನು ಸಿದ್ಧನಾಗಿದ್ದೇನೆ. ಕುಣಿಯುವುದು ಮಾತ್ರವಲ್ಲ, ಮತ್ತೆ ಆ ನಾಟ್ಯವನ್ನು ನೋಡುತ್ತಾ ತಾಳಕ್ಕೆ ಸರಿಯಾಗಿ ಕುಣಿಬೇಕು. ಆ ನಾಟ್ಯವನ್ನು ನೋಡುತ್ತಾ ಇದ್ದ ಹಾಗೆ ಆಹಾ, ನಿನ್ನನ್ನು ನೋಡಿ ಬೇಕು ಅನಿಸಬೇಕು. ಸೀತೆಯ ಮನಸ್ಸು ಚಂಚಲ ಆಗಬೇಕು ಅಂತ ಹೇಳುವುದು ನೀನು. ಆಹಾ, ಹೆಂಗಸರು ಚಂಚಲ ಆಗ್ಲಿಕ್ಕೆ ಬಹಳ ಸುಲಭ. ಬೇಕು ಬೇಕು ಅಂತ ಅನಿಸಬೇಕು ಅವಳಿಗೆ. ಅನಿಸಬೇಕು. ಆಹಾ, ಆಯ್ತು, ನೀನು ಹೇಳಿದಾಗೆ. ಅಷ್ಟು ಮಾತ್ರವಲ್ಲ, ಹಾ ಆ ಸ್ವರ್ಣವರ್ಣದ ಜಿಂಕೆಯಿಂದ ಹಾ ಮೋಹಿತಗೊಂಡಂತಹ ಸೀತೆ ಬೇಕು ಎನಿಸಿದಾಗ ಹಾ ರಾಮ ಹಾ ನಿನ್ನನ್ನು ಅಟ್ಟಾಡಿಸಿಕೊಂಡು ಹೋಗ್ತಾನೆ. ಹಾ, ನಾನು ಆ ರೀತಿಯಲ್ಲಿ ಅವರಿಗೆ ಒಮ್ಮೆ ನಿಲ್ಲುವುದು, ಒಮ್ಮೆ ತಪ್ಪಿಸುವುದು, ಒಮ್ಮೆ ಅವರಿಗೆ ಸಿಕ್ಕುವ ಹಾಗೆ ಮಾಡುದು, ಇನ್ನೊಮ್ಮೆ ಸಿಕ್ಕದ ಹಾಗೆ ಮಾಡುದು ಮಾಡಬೇಕು ಅಂತ ಹೇಳುದು. ಸಿದ್ಧ ನಾನು. ಹೌದು. ರಾಮ ಅಟ್ಟಾಡಿಸಿಕೊಂಡು ಹೋಗುವಾಗ ಮುಂದೆ ಮುಂದೆ ಓಡಬೇಕು. ಆಮೇಲೆ ಏನು ಮಾಡಬೇಕು? ಆಮೇಲೆ ಒಂದು ಆರ್ತನಾದವನ್ನು ಮಾಡಬೇಕು. ಹಾ ಹಾ ಸೀತೆ, ಹಾ ಲಕ್ಷ್ಮಣ ಎಂಬುದ ರಾಮ ಬಾಣ ಬಿಟ್ರೆ ಯಾ. ಆ ಕೂಡಲೇ ಹಾ ರಾಮ, ಹಾ ಸೀತೆ, ಅಷ್ಟೇ ಅಲ್ವಾ? ಹೌದು. ನಾನು ಸಿದ್ಧ, ಇನ್ನು ತಡ ಮಾಡುವುದಿಲ್ಲ, ನಾನು ಸಿದ್ಧ ಆಗಿದ್ದೇನೆ. ಅಷ್ಟಾಗುವಾಗ ಹಾ ಇಲ್ಲಿಂದ ಲಕ್ಷ್ಮಣ ಕೂಡ ಹೋಗ್ತಾನೆ. ಹಾ 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 ಆಗ ಸೀತೆ ಒಬ್ಬಳೇ ಆಗಿ ಉಳಿಯುತ್ತಾಳೆ. ಹಾ ಹಾ ಆ ಸಂದರ್ಭದಲ್ಲಿ ಹಾ ನೀನು ಬರ್ತೀಯಾ? ಹೌದು. ಇದಾಗ್ಲಿಕ್ಕಿಲ್ಲ. ಹಾ ನೀನು ಈ 10 ತಲೆಯನ್ನು ಇಲ್ಲಿ ಇಟ್ಕೊಂಡು ಹೋದ್ರೆ ಹ್ಮ್ ಯಾರು ಸಹ ಓಡಿಯಾರು. ಆಹಾ. ಆದ್ದರಿಂದ ಈ ತಲೆಯನ್ನು ಮರೆಮಾಚಬೇಕು, ಆ ಅವರಿಗೆ ಕಾಣದ ಹಾಗೆ ಮಾಡಬೇಕು. ಈ ಅಣಿಮಾಣಿ ಅಷ್ಟಸಿದ್ಧಿ ವಿದ್ಯೆಗಳನ್ನ ಬಲ್ಲಂತಹವರಲ್ವಾ, ಹೌದು. ಮಾಯಾವಿಗಳಲ್ವಾ ನಾವು. ಏನು ಕಷ್ಟ ಉಂಟು, ನೀನು ಸಹ ಒಂದು ವೇಷ ಹಾಕಬೇಕು. ಹಾಗಿದ್ರೆ ಆದ್ದರಿಂದ ನೀನು ಏನು ಮಾಡಬೇಕು ಗೊತ್ತುಂಟ? ಏನು? ಎಲ್ಲವನ್ನು ಬದಿಗಿಟ್ಟು ನಿನ್ನ ತಾಪಸ ವೇಷವನ್ನು ಹಾಕಬೇಕು. ತಾಪಸ ವೇಷ ಹಾಕಿ ಹಣೆಗೆ ವಿಭೂತಿ, ದಂಡ ಕಮಂಡಲವು, ರುದ್ರಾಕ್ಷಿ ಮಾಲೆಯನ್ನು ಹಾಕಿ, ಕಾವಿ ವಸ್ತ್ರವನ್ನುಟ್ಟು, ಹಾ ಹಣೆಗೆ ಭಸ್ಮವನ್ನು ಬಳಿದು, ಹಾ. ಕೊರಳಿಗೆ ರುದ್ರಾಕ್ಷಿಯನ್ನು ಇಟ್ಟು, ಕೈಯಲ್ಲಿ ಕಮಂಡಲವನ್ನು ಹಿಡಿದು, ಮತ್ತೆ ನಿನಗೆ ಗೊತ್ತುಂಟಲ್ಲ ಏನು ಹೇಳಬೇಕು ಅಂತ. ಆ ವೇಷಕ್ಕೆ ಏನು ಹೇಳಬೇಕಾದ್ದು? ದೇವರ ನಾಮಸ್ಮರಣೆ ಮಾಡಬೇಕು. ಆಮೇಲೆ ಭವತಿ ಭಿಕ್ಷಾಂ ದೇಹಿ ಅಲ್ವಾ? ಹೌದು. ಹಾ, ಹಾಗಾದ್ರೆ ನಾನು ಸಿದ್ಧ. ಹಾ. ನೀನು ತಾಪಸ ವೇಷದಲ್ಲಿ ನನ್ನ ಹಿಂದಿಂದ ಬಾ. ಹಾಗಿದ್ರೆ ನಿನ್ನ ಕಾರ್ಯಕ್ರಮವನ್ನು ಚಾಚು ತಪ್ಪದೆ ಮಾಡಿದಲ್ಲಿ ಹಾ. ಆ ಸಂದರ್ಭವನ್ನು ನೋಡಿ ನಾನು ಬರುತ್ತೇನೆ. ಹಾಯ್, ನಾನು ಈಗಲೇ ಸೀತೆಯನ್ನು ನನ್ನವಳಾಗಿಸುತ್ತೇನೆ. ಹಾ ಈಗಲೇ ಚಿನ್ನದ ಜಿಂಕೆಯಾಗಿದ್ದೇನೆ, ಬೆಳ್ಳಿಯ ಗೆರೆಗಳು ಮೂಡಿವೆ. ನೀನು ನನ್ನ ವೇಷವನ್ನು ಹಾಕು, ನಾನು ಮುಂದೆ ಹೋಗ್ತೇನೆ, ಹಿಂದಿಂದ ಬಾ. ಆಗ್ಲಿ, ಮುಂದುವರಿ ಮುಂದುವರಿ. ನೋಡಿದೆಯ ರಾಮ, ನೋಡಿದೆಯ ನೋಡಿದೆಯ ರಾಮ,
ಕಾಡಿನಿಂದ ಮೂಡಿ ಬಂದು ಗಾಡು ಬಂದ ಬೊಮ್ಮಿಗವ ನೋಡಿದೆಯ ಚೌದದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚೌದನಗಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚೆಲ್ಲವಾಗಿಗ ಮಿಳವ ನೋಡು ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ವಲ್ಲಭ, ಸೀತಾ, ನಿಮ್ಮ ಪಾದಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಎದ್ದೇಳು. ಇನ್ನೊಮ್ಮೆ ವಂದಿಸಿಕೊಂಡಿದ್ದೇನೆ. ಮಗದೊಮ್ಮೆ? ಹೌದು, ಮಗದೊಮ್ಮೆ ವಂದಿಸಿಕೊಂಡಿದ್ದೇನೆ. ಯಾವತ್ತಿನ ರೀತಿ ಇಲ್ಲ ನಿನ್ನ ವಂದನೆ ಕೂಡ. ಏನು ವಿಶೇಷತೆ ಕಾಣ್ತಾ ಇದ್ದೀರಿ? ಏನೋ ಉಲ್ಲಾಸದಲ್ಲಿದ್ದಾಗ ಕಾಣ್ತಾ ಉಂಟು ನಿನ್ನನ್ನು ನೋಡುವಾಗ. ಹಾ, ಹೌದು ಸ್ವಾಮಿ. ಏನು? ನಾನು ಗೋದಾವರಿ ನದಿಯಲ್ಲಿ ಹೀಗೆ ಸ್ನಾನ ಮಾಡುತ್ತಾ ಹೀಗೆ ಬರುವಾಗ ಹತ್ತಿರದಲ್ಲೇ ಹರಿಯುತ್ತಾ ಉಂಟು ಗೋದಾವರಿ. ನಮ್ಮ ದಿನನಿತ್ಯದ ಸ್ನಾನ ಜಳಕ ಎಲ್ಲ ಆಗುವುದು ಅಲ್ಲಿಯೇ. ಹಾ, ಇತ್ತು ಮುಂದೆ. ವಲ್ಲಭ, ನೀವು ಒಳಗೇ ನೋಡಿದರು, ಒಮ್ಮೆ ಹೊರಗೆ ಬಂದ್ರೆ ಏನು? ಪುರುಷಾರ್ಥಗಳನ್ನು ಸಾಧಿಸಬೇಕಾದ್ರೆ ಹಾ, ಜ್ಞಾನಯೋಗವು ಬೇಕಲ್ವಾ? ಅದನ್ನು ಮಾಡ್ತಾ ಇದ್ದೇನೆಪ್ಪ. ಹೌದು. ಅಗ್ನಿಹೋತ್ರವೋ ಏನು ವಿಶೇಷ? ಇನ್ಯಾನು ಯಾವುದೋ ಪೂಜೆಯ ಪುರಸ್ಕಾರಗಳನ್ನು ಮಾಡುತ್ತಾ ಪರ್ಣಕುಟೀರದಲ್ಲೇ ಇರೋದು ನೀವು. ಒಮ್ಮೆ ಹೊರಗೆ ಬಂದು ನೋಡಿ ಅಂತೆ. ಏನು ಅಂತ ವಿಶೇಷ ಕಂಡ್ರಿ? ನಮ್ಮ ಲಕ್ಷ್ಮಣ ನೆಟ್ಟು ಬೆಳೆಸಿದಂತಹ ಹೂದೋಟ ಇದೆಯಲ್ಲ. ಹೌದು, ನಮ್ಮ ಪರ್ಣಕುಟೀರದ ಈ ಭಾಗದಲ್ಲೆಲ್ಲ ನೆಟ್ಟು ಬೆಳೆಸಿದ್ದಾನೆವ. ಹಾ, ಆ ಹೂದೋಟದಲ್ಲಿ ಹೂಗಳೆಷ್ಟು ಅರಳಿದೆ. ಹೂ ಅರಳುವುದರಲ್ಲಿ ವಿಶೇಷ ಏನುಂಟು? ಅಲ್ಲ, ಅದು ನೋಡುವುದಕ್ಕೆ ಚಂದ ಅಂತ. ಹಾ, ಹಾಗೆ. ಆ ಹೂವಿನ ತೋಟದ ಮಧ್ಯದಲ್ಲಿ ಒಂದು ಜಿಂಕೆ ಇದೆ. ಹೂವಿನ ತೋಟದ ಮಧ್ಯದಲ್ಲಿ ಒಂದು ಜಿಂಕೆ ಇದೆ. ಹಾ, ಸರಿ. ಎಲ್ಲ ಜಿಂಕೆಗಳಂತೆ ಅದಲ್ಲ, ಅದರಲ್ಲಿ ಒಂದು ವಿಶೇಷತೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಎಲ್ಲ ಜಿಂಕೆಗಳಂತೆ ಅಲ್ವೇ? ಹ್ಮ್. ವಿಶೇಷವಾದ ಜಿಂಕೆಯ? ಹಾ, ವಲ್ಲಭ, ನೋಡಿದ್ದಿ? ಹೌದು. ಆ ಏನು ಜಿಂಕೆಯ ವಿಶೇಷ? ಮೈಯ ಬಣ್ಣ ಬಂಗಾರದ ಹಾಗೆ ಪಳಪಳ ಅಂತ ಹೊಳೆಯುತ್ತಾ ಇದೆ. ಜಿಂಕೆ ಸಾಮಾನ್ಯವಾಗಿ ನಮ್ಮ ಈ ಪರ್ಣಕುಟೀರದಲ್ಲಿ ಯಾವಾಗಲೂ ಬರ್ತಾ ಇರ್ತವೆ. ಹಾ, ಒಂಟಿಯಾಗಿ ಜಿಂಕೆಗಳು ಬರುವುದಿಲ್ಲ, ಹೆಚ್ಚಾಗಿ ಹಿಂಡಾಗಿ ಬರುವುದವುಗಳು. ಹಾ, ಹೌದು. ನಮ್ಮ ಈ ಭಾಗದಲ್ಲಿ ಕಾಣ್ತಾ ಉಂಟಲ್ಲ, ಒಂದು ಅರವಟ್ಟಿಗೆ ಕಟ್ಟಿಟ್ಟಿದ್ದಾನೆ ಲಕ್ಷ್ಮಣ, ಹಾ, ನೀರು ಕುಡಿಲಿಕ್ಕೆ. ಹೌದು. ಅಲ್ಲಲ್ಲಿ ಬಂದು ಪ್ರಾಣಿಗಳು ನೀರು ಕುಡಿಯುವುದು ಅದು ಸಾಮಾನ್ಯ ವಿಷಯ. ಇದು ಜಿಂಕೆ ಹಾಗೆ ಇದ್ರೂ ಎಲ್ಲ ಜಿಂಕೆಗಳ ಹಾಗೆ ಅಲ್ಲ. ಏನು ವಿಶೇಷ ಇರಬಹುದು? ಅದರ ಮೈಯ ಬಣ್ಣ ಚಿನ್ನದ ಹಾಗೆ ಪಳಪಳ ಅಂತ ಹೊಳೆಯುತ್ತಾ ಇದೆ. ಓಹೋ. ಅಷ್ಟು ಮಾತ್ರ ಅಲ್ಲ, ಪಂಚವರ್ಣದ ರೇಖೆಗಳು ಅದರ ಮೇಲೆ ಇದೆ. ಅದೊಂದು ವಿಶೇಷವಾದ ರೇಖೆ ನಿನಗೆ ಅದರಲ್ಲಿ ಕಾಣುತ್ತಾ ಉಂಟು. ಹಾ, ಸರಿ. ಮುಂತೆ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರಗಳ ಹಾಗೆ ಅದರ ಮೈಯಲ್ಲಿ ಚುಕ್ಕಿಗಳು ಕಾಣುತ್ತಾ ಇದೆ. ಮೈ ಮೇಲೆ ಚುಕ್ಕಿಗಳು. ಹಾ, ಆಮೇಲೆ ಮುದ್ದಾದಂತಹ ಒಂದು ಬಾಲ, ಅದಕ್ಕೆ ಒಂದು ಸಣ್ಣ ಬಾಲ, ಸಣ್ಣ ಕಾಲು, ಸಣ್ಣ ಕಾಲು, ಕಾಲಿನಲ್ಲಿ ಬೆರಳು, ಬೆರಳಿನಲ್ಲಿ ಉಗುರು. ಇಷ್ಟು ಮುದ್ದಾಗಿದೆ ನೋಡಿ. ಅದರ ಆಚೆ ಈಚೆ ಹೋಗುವಂತಹ ಕಣ್ಣು ಪಳಪಳ ಅಂತ ಹೊಳೆಯುತ್ತಾ ಇದೆ. ಓಹೋ. ಮುದ್ದಾದಂತಹ ತುಟಿ. ಅದರ ಸೌಂದರ್ಯವನ್ನು ಕಂಡಾಗ ನನ್ನನ್ನೇ ನಾನು ಮರೆತು ಹೋಗಿದ್ದೇನೆ. ಈಗ ನೀನು ಹೇಳಿದ ಜಿಂಕೆ ನನ್ನ ಕಣ್ಣಿಗೆ ಕಾಣುವ ಹಾಗೆ ಉಂಟ? ಏನು ಕಾಣದೆ? ಎಲ್ಲಿ ಉಂಟದು? ನಮ್ಮ ಪರ್ಣಕುಟೀರದ ಹತ್ತಿರ ಇದೆ. ಅಲ್ಲ, ಹತ್ತಿರ ಉಂಟು ಅಂತ ಹೇಳಿ ನನಗೆ ತೋರಿಸಬೇಕಲ್ವ? ಹೌದು. ಎಲ್ಲಿ? ಹೀಗೆ ನನ್ನ ಜೊತೆಯಲ್ಲಿ ಬನ್ನಿ, ನಾನು ತೋರಿಸ್ತೇನೆ. ಆ ಮುದ್ದಾದಂತಹ ಜಿಂಕೆಯನ್ನು ಕಂಡಾಗ
ಇನ್ನೂ ನೋಡಬೇಕು 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 ಅಂತ ಆಸೆ ಆಗ್ತಾ ಇದೆ. ಓಹೋ. ಅದರ ಮೈಯನ್ನೊಮ್ಮೆ ಹೀಗೆ ಮುಟ್ಟಿ ಸವರಬೇಕು ಅಂತ ಆಗ್ತಾ ಇದೆ. ಅದು ನನ್ನ ಬಳಿಯಲ್ಲೇ ಇರಬೇಕು ಅಂತ ಅನಿಸ್ತಾ ಇದೆ. ಅದರ ಜೊತೆಯಲ್ಲಿ ಆಡ್ತಾ ಇರಬೇಕು, ಕುಣಿಯುತ್ತಾ ಇರಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ವಲ್ಲಭ, ಅರಮನೆಯಲ್ಲಿದ್ದಂತಹ ನಾವು ಕಾಡಿಗೆ ಬಂದಿದ್ದೇವೆ. ಹೌದು. ಈ ಕಾಡಿನಲ್ಲಿ ನಾನು ಆನಂದದಿಂದ ಸುಖದಿಂದ ಇರಬೇಕು ಅಂತ ಇದ್ದರೆ ಆ ಜಿಂಕೆ ನನ್ನ ಜೊತೆಯಲ್ಲಿ ಇರಬೇಕು ಅಂತ ನನಗನಿಸೋದು. ಅಲ್ಲ, ಈಗ ನೀನು ಇಷ್ಟೆಲ್ಲ ನನ್ನಲ್ಲಿ ಹೇಳ್ತಾ ಇದ್ದೀಯಲ್ವಾ? ಹಾ, ನಾನೇನು ಜಿಂಕೆ ಮರಿಗಳನ್ನು ನೋಡದವಲ್ಲ. ನೀನು ಹೇಳುವಂತ ಜಿಂಕೆಯನ್ನು ಕೂಡ ನಾನು ನೋಡ್ತಾ ಇದ್ದೇನೆ ದೂರದಿಂದಲೇ. ಎಲ್ಲವನ್ನು ಸಾಮಾನ್ಯ ಜಿಂಕೆಯಾಗಿ ಕಾಣ್ತಾ ಉಂಟು. ಹಾ, ನೋಡುವಾಗ ಜಿಂಕೆ ಹೌದದು. ಹೌದು ಹೌದು. ಮತ್ತೆ ನನಗೆ ಅದಕ್ಕಿಂತ ದೊಡ್ಡ ವಿಶೇಷ ಅದರಲ್ಲಿ ಕಾಣುವುದಿಲ್ಲ. ಅಲ್ಲ, ಇದರಲ್ಲಿ ವಿಶೇಷತೆ ಇದೆ, ಆಕರ್ಷಣೆ ಇದೆ, ಚಂದ ಇದೆ, ಅಂದ ಇದೆ. ನಾನೊಮ್ಮೆ ಒಳಗೆ ಹೋಗ್ತೇನೆ. ನನ್ನ ಕೆಲಸಗಳೆಲ್ಲ ಅಲ್ಲೇ ಬಾಕಿ ಇದೆ. ಅಯ್ಯೋ, ನಾನು ಇಷ್ಟು ಹೇಳಿದ್ದು ಯಾಕೆ ಅಲ್ಲ, ಗೊತ್ತಾ? ನೀನು ಯಾಕೆ ನನ್ನಲ್ಲಿ ಇದನ್ನೆಲ್ಲ ಹೇಳುವುದಂತ ಬೇಕಲ್ಲ? ನೀವು ಜಗದೇಕ ವೀರರಲ್ವಾ? ಓ ಹೋ ಹೋ ಹೋ, ನಾನು ಜಗದೇಕ ವೀರ. ಏನು ಮಾಡ್ಬೇಕು? ವೀರನೇ ಕೈಯ ಮುಗಿದು ಬೇಡುವೆನು ಬೇಡುವೆನು ಜಗದೇಕ ವೀರನೇ ಕೈಯ ಮುಗಿದು ಬೇಡುವೆನು ದಮ್ಮಯ್ಯ, ಕೈಯ ಮುಗಿದು ಬೇಡುವೆನು ದಮ್ಮಯ್ಯ. ಹಗಲು ರಾತ್ರಿ ಕುಣಿಸಿಕೊಂಡು ಜಗಗೆ ನಾನು ಹಗಲಿರುಳು ಕುಣಿಸಿಕೊಂಡು ಸೊಗದೊಳಿರುವೆ ಜತೆಗೆ ನಾನು ಸುಗುಣ ನಿನಗೆ ಬೇಕೆಂಬ ಬಗೆಯಲ್ಲಿ ಸುಗುಣ ನಿನಗೆ ಬೇಕೆಂಬ ಬಗೆಯಲ್ಲಿ ಈಗ ಅಲ್ಲಿವರೆಗೆ ಆಯ್ತಾ? ಸ್ನೇಹವಿದ್ದರೆ ಅಗಲಿ ಹೋಗುವ ಮುಂದ ಬಿಗ ಬಗಿಡಿದು ಮೋಗ ನೀನು ನೋಡಿದೆಯ ರಾಮ ರಾಮ ನೋಡಿ ನೋಡು ನೋಡಿದೆಯ ತಂದಂಗ ದಿಕ್ಕಿಡದು ಎಂದು ಕುಣಿ ಬಮಿಗ ಬನ್ನಿ ನೋಡು. ಹೇಗೆ ಹೇಗೆ ಅದು? ತಂದಂಗ ತಿನ್ನಂಗ ದಿಕ್ಕಿಡದು ಎಂದು ತಂದಂಗ ತಿನ್ನಂಗ ದಿಕ್ಕಿಡದು ಎಂದು ತಂದಂಗ ತಿನ್ನಂಗ ದಿಕ್ಕಿಡದು ಎಂದು ಕುಣಿ ಬಮಿಗ ಬನ್ನಿ ನೋಡು. ನೋಡಿದೆಯ ರಾಮ ನೋಡಿದೆಯ ಸುಗುಣಾನಿ ಮಿಗವಗಿಡಿದು ತಾಯ ಮೋಹಂದ ರಮಣ,
ರಮಣಿ, ಆ ಮೃಗವನ್ನು ನೋಡಿದಾಗ ಹ್ಮ್ ನನಗೆ ಬಹಳ ಆಸೆ ಆಯಿತು, ಅದನ್ನೊಮ್ಮೆ ಮುಟ್ಟಬೇಕು, ಅದರ ಮೈಯನ್ನೊಮ್ಮೆ ಸವರಬೇಕು ಅಂತ ಆಸೆ ಆಯಿತು. ಹಾ ಹಾಗಾಗಿ ಅದರ ಹತ್ತಿರ ಹೋದಾಗ ಅದು ನನ್ನ ಹತ್ತಿರ ಬಂತು. ನೀನು ಹತ್ತಿರ ಹೋದಾಗ ನಿನ್ನ ಹತ್ತಿರ ಬರ್ತದೆ. ಬಹುಶಃ ಹೀಗೆ ಇರಬೇಕದು. ಹೇಗೆ? ತನ್ನನ್ನು ಎಲ್ಲರೂ ನೋಡ್ಲಿ ಅಂತ ಅದಕ್ಕೂ ಇರಬೇಕದು ಹೆಚ್ಚಿನ ಅಂಶ. ಹಾಗಾಗಿ ಅದು ನಿನ್ನ ಸುತ್ತವೇ ಸುಳಿದಾಡ್ತಾ ಉಂಟು. ನಾನು ಅದನ್ನು ಹೀಗೆ ಹಿಡಿಬೇಕು ಅಂತ ಹೋಗುವಾಗ ಅದು ಆ ಕಡೆ ಓಡಿ ಹೋಯಿತು. ಅದು ಜಿಂಕೆಗಳ ಸ್ವಭಾವ ಅಲ್ವಾ? ಹೀಗೆ ಹಿಡಿಲಿಕ್ಕೆ ಸಿಗುತ್ತದೆ ಅದು? ಇಲ್ಲ. ಮತ್ತೆ ಹಾಗೆ ಮತ್ತೊಮ್ಮೆ ನನ್ನ ಹತ್ತಿರವೂ ಬಂತದು. ಹತ್ತಿರ ಬರ್ತದೆ ಪುನಃ? ಹೌದು. ಓಹೋ. ಮತ್ತೊಮ್ಮೆ ಹಿಡಿಯುತ್ತೇನೆ ಅಂತ ಹೋಗುವಾಗ ಮತ್ತೂ ದೂರ ಹೋಗ್ತದೆ. ಒಮ್ಮೆ ಹತ್ತಿರ ಬರುವುದು, ಒಮ್ಮೆ ದೂರ ಹೋಗುವುದು, ಕುಣಿಸುವುದು. ಅದು ಹೇಗೋ ಕುಣಿಯುತ್ತದೆ, ನನ್ನನ್ನು ಕುಣಿಸಿತು. ಆದರೆ ನನ್ನ ಆಸೆ ಕಡಿಮೆ ಆಗಲಿಲ್ಲ. ಆಗಲಿಲ್ವಾ? ಇಲ್ಲ. ನೋಡಿದಿರಾ ಏನಾಗಬೇಕೀಗ? ಅದೀಗ ಒಂದು ನಾನು ಕೈಯಲ್ಲಿ ತಾಳ ಹಾಕಿದ್ರೆ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಾ ಇದೆ. ತನ್ನಂಗ ದಿನ್ನಂಗ ದಿಕ್ಕಿಟ ತೋ ಅಂತ ಕುಣಿಯುತ್ತಾ ಇದೆ. ನಾಟ್ಯ, ತಾಳ, ಲಯ ಎಲ್ಲ ತಿಳಿದಿದೆ ಅದಕ್ಕೆ. ಒಳ್ಳೆ ತಿಳಿದಿದೆ ಅದಕ್ಕೆ. ಅಲ್ಲ, ನೀನು ಕಲಿಸಿದ್ಯೋ ಹೇಗೆ? ಏನು? ಅಲ್ಲ, ಕಲಿಸುವುದು ಸ್ತ್ರೀಯರಿಗೆ ಸಹಜ ಅಲ್ವಾ? ಸಂಗೀತ, ನಾಟ್ಯ ಇತ್ಯಾದಿ ಎಲ್ಲ ಅವುಗಳಿಗೆ ಸಹಜ ಅದು. ಹಾಗಾಗಿ ಹೇಳಿದ್ದು ಎಲ್ಲರೂ ಕಲಿಸಿದ್ಯೋ ಹೇಗೆ ಅಂತೇಳಿ. ನಾನು ತಾಳ ಹಾಕುವಾಗ ಅದು ಕುಣಿಯಿತು, ಈಗ ಅದು ನನ್ನನ್ನು ಕುಣಿಸ್ತಾ ಉಂಟು. ನಿನ್ನನ್ನು ಅದು ಕುಣಿಸ್ತಾ ಉಂಟು? ಹೌದು. ಓಹೋ. ಅದು ನನಗೆ ಬೇಕು ಅಂತ ಆಸೆ ಆಗುವಷ್ಟು ಅದು ನನ್ನನ್ನು ಕುಣಿಸಿದೆ. ವಲ್ಲಭ, ಅದನ್ನು ಹಿಡಿಯುವುದಕ್ಕೆ ಆಗದೆ ಬೇಸರಗೊಂಡು ನಾನು ನಿಮ್ಮಲ್ಲಿಗೆ ಬಂದದ್ದು. ನಾನೇನು ಮಾಡಬೇಕಾದ್ದು? ನನ್ನಿಂದ ಹಿಡಿಲಿಕ್ಕೆ ಆಗ್ಲಿಲ್ಲ ಅಲ್ಲ? ಆಗಲಿಲ್ಲ. ನಿಮ್ಮಿಂದ ಅದು ಸಾಧ್ಯ. ಈಗ ನಿನ್ನಿಂದ ಆಗದ್ದು ನನ್ನಿಂದ ಆದೀತು ಅಂತ ನಿನ್ನ ಯೋಚನೆ? ಯಾಕೆ ಆದೀತು ಅಂತ ಹೇಳಿದರೆ, ಯಾಕೆ? ನೀವು ಸಾಮಾನ್ಯರಲ್ಲೂ ಅಲ್ಲ. ಸಾಮಾನ್ಯ ಅಲ್ವಾ? ಅಲ್ಲ. ಇನ್ನೇನು ಅಸಾಮಾನ್ಯತೆ ಉಂಟು ನನ್ನಲ್ಲಿ? ಶಿವಧನುಸ್ಸನ್ನು ಎತ್ತಿದಂತಹ ಮಹಾವೀರರು ತಾವು. ಪೌರುಷ. ಉಭಯ ಗುರುಗಳಿಂದ ಬಿಲ್ವಿದ್ಯೆಯನ್ನು ಕಲಿತವರು. ಇನ್ನು ವಿದ್ಯೆಯಲ್ಲಿ ಏನೆಲ್ಲ ಉಂಟೋ ಬಿಲ್ವಿದ್ಯೆಯಲ್ಲಿ ಅದನ್ನೆಲ್ಲ ಕಲಿತಂತಹ ಮಹಾಸಾಧಕರು ತಾವು. ಬಲ ಅತಿಬಲ ಎಂಬಂತಹ ವಿಜೃಂಭಕಾದಿ ಶರಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡವರು. ಕೆಲವೊಮ್ಮೆ ಅಷ್ಟಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದವರಿಗೆ ಈ ಸಣ್ಣ ಸಾಧನೆ ಕೆಲವೊಮ್ಮೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅದು ಆಗುವುದಿಲ್ಲ ಅಂತಲ್ಲ, ಮನಸ್ಸು ಬರುವುದಿಲ್ಲ ಅಂತಲ್ಲ. ಮನಸ್ಸು ಬರುವುದಿಲ್ಲ ಅಂತ ಹೇಳಿಲ್ಲ, ಮನಸ್ಸಿಟ್ಟು ಹೋದ್ರೂ ಕೆಲವೊಮ್ಮೆ ಆಗುವುದಿಲ್ಲ ಅದು. ಹೌದು, ಅದೇನು ಹಾಗೆ? ಅದು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವವರು ಅಂತ ಇದ್ದಾರೆ. ಸಣ್ಣದಂತದ್ದು ಹೇಳಿದ್ರೆ ಅವರಿಂದ ಆಗುವುದಿಲ್ಲ ಅಂತ. ಹೌದಾ? ಕೈ ಚಳಕ ಬೇಕದಕ್ಕೆ. ಹೌದು. ಈಗ ದೊಡ್ಡ ಪಾಕ ಮಾಡುವುದು ಸುಲಭ ಅಲ್ವಾ? ಸಣ್ಣ ಪಾಕ ಮಾಡ್ಲಿಕ್ಕೆ ಕಷ್ಟ. ಅದು ಹೇಗೆ? ಅದು ಏನು ಹಾಗೆ ಅಂತ? ಅಡುಗೆಯವರಿಗೆ ದೊಡ್ಡ ದೊಡ್ಡ ಪಾಕಗಳನ್ನು ಮಾಡ್ಲಿಕ್ಕೆ ಬಹಳ ಸುಲಭ ಅಂತ ವ್ಯವಸ್ಥೆ. ಅಲ್ಲಿ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ವ್ಯತ್ಯಾಸ ಆಗುವುದಿಲ್ಲ ಪಾಕದಲ್ಲಿ. ಮನೆ ಹೆಂಗಸರಿಗೆ ಕಷ್ಟ ಉಂಟು ಅಡಿಗೆ ಮಾಡುವುದಕ್ಕೆ. ಹಾಗೆ ಅಡುಗೆಯವರ ಹತ್ರ ಮನೆಯದನ್ನು ಮಾಡ್ಲಿಕ್ಕೆ ಹೇಳಿದ್ರೆ ಅವರಿಂದ ಆಗ್ತದ? ಆಗುವುದಿಲ್ಲ. ಹಾಗೆ ಹೇಳಿದ್ದು ನಾನು, ನೀನು ಜಗದೇಕ ವೀರ ಹಾಗೆ ಹೀಗೆ ಅಂತೇಳಿ ನನ್ನನ್ನು ನೀನು ಹೊಗಳಿಕೊಂಡು ಇರುವ ಸನ್ನಿವೇಶ ನೋಡಿದರೆ ಏನು ಹೊಗಳಿಕೆಗೆ ಸಮಯವೋ ಇದು? ಹಾಗಲ್ಲ. ಮತ್ತೆ ಜಗಲಿಹಾರದವನು ಗಗನಹಾರಿಯಾನೆ ಅಂತ ಉಂಟು. ಗಗನವನ್ನೇ ಹಾರೋಣ ಹತ್ರ ಜಗಲಿ ಹಾರುವುದಕ್ಕೆ ಹೇಳಿದ್ರೆ ಏನು ತಪ್ಪು? ಈಗ ಗಗನ ಹಾರಿದ್ಯಾರು? ನೀವು. ನಾನು. ಅಷ್ಟು ಸಮರ್ಥರಾದಂತಹ ನೀವು ನನಗೆ ಪತಿಯಾಗಿರುವಾಗ ನಿಮ್ಮಲ್ಲಿ ಹೇಳದೆ ನಾನು ಇನ್ನು ಯಾರಲ್ಲಿ ಹೇಳುವುದು? ಅದು ಹೌದದು. ಹಾಗಾಗಿ ವಲ್ಲಭ, ಏನು ಒಂದು ಮಾತಿದೆ. ಏನು ಮಾತು? ಪಿತೃರಕ್ಷತಿ ಕೌಮಾರೆ, ಭರ್ತೃರಕ್ಷತಿ ಯೌವನೆ, ಪುತ್ರರಕ್ಷತಿ ವಾರ್ಧಕ್ಯ, ನಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ ಎಂದು. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಮಾಡಿಬಿಟ್ಟಿಯಾ? ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ಮತ್ತೆ ಹೆಣ್ಣು ಮಕ್ಕಳು ಸಣ್ಣವರಾಗಿರುವಾಗ ಪಿತೃಗಳ ಆಧೀನದಲ್ಲಿರೋದು ಅಂತ ಹೇಳ್ತಾರೆ. ಓ ಹಾಗೆ. ಪ್ರಾಯಕ್ಕೆ ಬಂದ ಮೇಲೆ, ಮದುವೆ ಆದ ಮೇಲೆ ಗಂಡನಾಧೀನದಲ್ಲಿರುವುದು ಅಂತ ಹೇಳ್ತಾರೆ. ಮಕ್ಕಳಾದ ಮೇಲೆ ಮಕ್ಕಳಾಧೀನದಲ್ಲಿರುವುದು ಅಂತ ಹೇಳ್ತಾರೆ ಅಲ್ಲವೇ? ಅಂತೂ ಇಂತೂ ಅವರಿಗೆ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳೋದು. ಅರ್ಹತೆ ಇಲ್ಲ ಅವರಿಗೆ ಅಂತ. ಹೌದು ಹೌದು. ಈಗ ಸಣ್ಣ ಮಕ್ಕಳು ಯಾರಲ್ಲಿ ಕೇಳಬೇಕು? ನನಗೆ ಅದನ್ನು ಕೊಡಿ, ಇದನ್ನು ಕೊಡಿ ಅಂತ ಅಪ್ಪ ಅಮ್ಮನಲ್ಲಿ ಕೇಳಬೇಕು. ಹೌದೌದು. ಮದುವೆ ಆದ ಮೇಲೆ ಯಾರಲ್ಲಿ ಕೇಳಬೇಕು? ಗಂಡನಲ್ಲಿ ಕೇಳಬೇಕು. ಈಗ ನಿಮ್ಮಲ್ಲಿ ಕೇಳದೆ ಇನ್ನು ಯಾರಲ್ಲಿ ನಾನು ಕೇಳಬೇಕು? ಈಗ ಹೆಂಡತಿ ಹೇಳಿದ್ದನ್ನೆಲ್ಲ ಪೂರೈಸಲಿಕ್ಕೆ ಆಗ್ತದಂತ ಏನಿಲ್ಲಲ್ವ? ಆಗುವುದನ್ನೆಲ್ಲ ಹೇಳಿದ್ದು ನಾನು ಅಲ್ವೇ? ಒಂದು ಮೃಗ ಅದನ್ನೊಂದು ತಂದು ಕೊಡಬೇಕು ಅಂತ ಹೆಂಡತಿ ಆದವಳು ಕೇಳಿದರೆ ಗಂಡನಾದವನು ಇಲ್ಲ ಅಂತ ಹೇಳುವುದಕ್ಕುಂಟ? ಅರಸಿ, ಏನು ಸತ್ಯಕ್ಕೂ ನೀನು ಭ್ರಮೆಗೆ ಒಳಗಾಗಿದ್ದೆ ಅಂತ ಹೇಳದೆ ವಿಧಿ ಇಲ್ಲ. ಭ್ರಮೆ ಮತ್ತೆ ಇನ್ನೇನು? ಅರಸಿ ನೀ ಸುಮ್ಮನೆ
ಭ್ರಮೆಗೊಳ್ಳಬೇಡವೇ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡಲೇ ಸರಸದ ಮೃಗವಲ್ಲವೋ ಸರಸದ ಮೃಗ ಅಂತ ಇದು ಭಾವಿಸಿದ್ದೇನೆ. ಸರಸದ ಮೃಗವಲ್ಲವೋ ಅಲ್ವೇ ಅಲ್ಲ. ಸರಸ ಜಾಮಗೆ ನಿನ್ನ ಹಾ ಹಾ ಮರುಳು ಮಾಡಲು ಬಂದ ಸರಸಿ ಜಾಮಗೆ ನಿನ್ನ ಮರುಳು ಮಾಡಲು ಬಂದ ದುರುಳ ರಗಬಡ ಕಾಣೆ ಹೋಗದೆ ಸರಸಿ ಜಾಮಗೆ ನಿನ್ನ ಮರುಳು ಮಾಡಲು ಬಂದ ದುರುಳ ರಗಬಡ ಕಾಣೆ ಹೋಗದೆ ರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡ ಸರಸದ ಮೃಗವಲ್ಲವೋ. ಅರಸಿ ಓ ಅರಸಿ ಅರಸ ಹೋಗಿ ಹೋಗಿ ಹುಡುಕಿ ಹುಡುಕಿ ಆ ಜಿಂಕೆಗೆ ವಶವಾಗಿ ಹೋಗಿದ್ಯಲ್ಲ ನೀನು. ಹಾ ತಪ್ಪ. ಭ್ರಮೆಗೆ ಒಳಗಾಗಿದ್ಯಂತ. ಯಾವುದು ಭ್ರಮೆ? ನಾವು ಈ ವನವಾಸಕ್ಕೆ ಬಂದು ವರ್ಷ ಎಷ್ಟಾಯ್ತು ಈಗ? ಸಾಧಾರಣ 13 ವರ್ಷಗಳು ಕಳೆಯಿತು. 13 ವರ್ಷಗಳು ಕಳೆಯಿತು. ಈ 13 ವರ್ಷಗಳಲ್ಲಿ ನೀನು ಒಮ್ಮೆ ಆದರೂ ಇಂತಹ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟದ್ದು ಉಂಟಾ? ಇಂಥ ಒಂದು ಪ್ರಾಣಿ ನಮ್ಮ ಎದುರಿಗೆ ಬಂದದ್ದಿಲ್ಲ, ಹಾಗಾಗಿ ಬೇಡಿಕೆಯನ್ನು ಇಡ್ಲಿಲ್ಲ. ಓ ಆ ರೀತಿ. ಹೌದು. ಹೊಸ ಒಂದು ಪ್ರಾಣಿಯಾಗಿ ನಿನಗೆ ಕಂಡಿದೆ. ಅದನ್ನೇ ನಾನು ಹೇಳಿದ್ದು, ನೀನು ಅದಕ್ಕೆ ಭ್ರಮೆಗೆ ಒಳಗಾಗಿದ್ದಿ ಅಂತ. ಈ 13 ವರ್ಷಗಳಲ್ಲಿ ಇಷ್ಟರವರೆಗೂ ಕಾಣದಂತ ಒಂದು ಪ್ರಾಣಿ ನಿನ್ನ ಕಣ್ಣಿಗೆ ಕಂಡಿದೆ ಅಂತ ಹೇಳಿದೆ. ಇದು ಆಶ್ಚರ್ಯವಾಗುತ್ತದೆ ನನಗೆ. ಅಂತ ಒಂದು ವಿಶೇಷತೆ ಅದರಲ್ಲಿ ಕಾಣುವುದಿಲ್ಲ. ಇಷ್ಟೆಲ್ಲ ವಿಶೇಷತೆ ಉಂಟು ಇಲ್ಲ ಅಂತ ಹೇಳ್ತೀರಿ ನೀವು. ನೀನು ಅದಕ್ಕೆ ವಶವಾಗಿದ್ದಿ ಅಂತ. ಅದಿರಬಹುದು. ನಿನ್ನ ವಶ ಮಾಡಿಕೊಂಡಿದ್ದದು. ಭ್ರಮೆಗೆ ಒಳಗಾಗಿದ್ದಿ. ಹಾಗಾಗಿ ಭ್ರಮೆಗೆ ಒಳಗಾದವರಿಗೆ ಮತ್ತೆ ನಾವು ಏನು ಹೇಳಿದ್ರು ಅದು ಗೊತ್ತಾಗುವುದೇ ಇಲ್ಲ. ಅದು ಹಾಗೆ. ಅದು ಹಾಗೆ. ಹಾಗಾದ ಕಾರಣ ಈ ಭ್ರಮೆಗೆ ಒಳಗಾದ ಪ್ರಾಣಿಯ ಹಿಂದೆ ನೀನು ಹೋಗುವುದು ಬೇಡ. 13 ವರ್ಷಗಳಲ್ಲಿ ಇಷ್ಟರವರೆಗೆ ಸಿಕ್ಕದ್ದು ನಿನಗೆ ಸಿಕ್ಕಿತು ಅಂತೇಳಿ ಹೇಳಿ ನೀನು ನೋಡಂತೆ ಒಂದು ಅದನ್ನು. ಈಗ ಅದು ಸಹಜವೋ ಅಲ್ಲವೇ? ಅಲ್ಲ, ಸಹಜವೇ. ಸಹಜವೇ ಅಲ್ಲ ಅಂತಲ್ಲ, ಸ್ವಲ್ಪ ಅಸಹಜತೆ ಉಂಟು ಅಂತ ನೀನು ಹೇಳುವ ರೀತಿಯಲ್ಲಿ ಇರಬಹುದು. ಸ್ವಲ್ಪ ಸಹಜಕ್ಕೆ ವಿಶೇಷತೆ ವಿಶೇಷ ಹೆಚ್ಚಿಗೆ ಉಂಟದಕ್ಕೆ ಅಂತ. ಎಂಥದ್ದು ಅದರ ಕಾಲ ಬೆರಳುಗಳು, ಅದರ ಮೈ ಮೇಲೆ ಎಳೆಯಲ್ಪಟ್ಟಂತ ರೇಖೆಗಳು ಅಲ್ವಾ, ಹೌದು, ಇತ್ಯಾದಿಗಳೆಲ್ಲ ಉಂಟು. ನಿನ್ನ ಅಂತರಂಗವನ್ನು ಅದು ತಿಳ್ಕೊಂಡಿದೆ ಅಂತ. ಈ ಪ್ರಪಂಚದಲ್ಲಿ ಭ್ರಮೆಗೆ ಒಳಗಾಗದವರು ಯಾರು ಇಲ್ಲ ಸ್ವಾಮಿ. ಚಂದದೊಂದು ಮನೆ ಕಟ್ತಾರೆ, ಯಾಕೆ ಅಷ್ಟೆಲ್ಲ ಬೇಕಾ? ಬೇಕಾಗುದಿಲ್ಲ. ಬದುಕುವುದಕ್ಕೆ ಅಷ್ಟೆಲ್ಲ ಬೇಕು ಅಂತಿಲ್ಲ, ಆದರೂ ಕಟ್ಟುತ್ತಾರೆ. ಯಾಕೆ? ಅದೊಂದು ಭ್ರಮೆ. ಅದು ಭ್ರಮೆ ಅಂತಲ್ಲ. ಮತ್ತೆ ಕೆಲವೊಮ್ಮೆ ನೋಡು, ಈಗ ನಮಗೆ ಬಾಯಿಗೆ ರುಚಿಯಾಗುವುದು ದೇಹಕ್ಕೆ ಆಗ್ತದ? ಕೆಲವೆಲ್ಲ ಆಗುವುದಿಲ್ಲ. ಕೆಲವು ಆಗುವುದಿಲ್ಲ. ಕಣ್ಣಿಗೆ ಕೆಲವು ಸುಂದರವಾಗಿ ಕಾಣುತ್ತದೆ, ಚೆಂದ ಕಾಣುತ್ತದೆ. ಹೌದು, ಅದು ಸಹಜ ಅಂತ ನೀನು ಭಾವಿಸ್ತೀಯ? ಎಲ್ಲವೂ ಸಹಜ ಆಗುವುದಿಲ್ಲ. ಇದು ಹಾಗೆ. ಈಗ ಹಾಗೆ ನಾನು ಹೇಳೋದು, ಈಗ ಒಂದು ಚಂದದ ಹೆಣ್ಣುಂಟು, ಅದು ಬೇಕು ಬೇಕು ಅಂತ ಬಯಸ್ತಾರೆ. ಏನುಂಟು ಅದಲ್ಲಿ ಹೆಣ್ಣಿನಲ್ಲಿ? ಭ್ರಮೆ ಅಲ್ವಾ? ಅದು ಭ್ರಮೆ. ಹೌದು ಹೌದು. ಹಾಗೆ ಕೆಲವರು ಕುಡಿಯುವ ಅಭ್ಯಾಸದವರು ಇದ್ದಾರೆ. ಏನುಂಟು ಕುಡಿಯುವುದರಲ್ಲಿ? ಅದೊಂದು ಭ್ರಮೆ ಅಲ್ವಾ? ಈ ಭ್ರಮೆಗೆ ಒಳಗಾಗದವರು
ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀನೂ ಈಗ ಆಗ ಭ್ರಮೆಗೆ ಒಳಗಾಗಿದ್ದೆ ಅಂತ ನಾನು ಹೇಳಲಿಕ್ಕೆ ಹೊರಟದ್ದು. ನಾನು ಅದನ್ನೇ ಹೇಳುದು, ಎಲ್ಲರ ಹಾಗೂ ನಾನೇ ಅಂತ. ಸಹಜವಾಗಿ ಕಾಣುವುದು ಹೌದು, ಅದು ಚಂದ ಕಂಡ ಕೂಡಲೇ ಸಹಜ ಅಂತಲ್ಲ, ಅಸಹಜತೆ ಉಂಟದ್ರಲ್ಲಿ. ಹಾ ಹಾ ಆಗದ ಕಾರಣ ಹೇಳುವಂಥದ್ದು. ಅಂದ್ರೆ ಸಹಜವಾದದ್ದನ್ನು ನಾವು ಬಯಸಿದರೆ ಅದು ನಮಗೆ ದಕ್ಕುವುದಿಲ್ಲ. ದಕ್ಕಿಸಿಕೊಳ್ಬೇಕು ನಾವು. ಹೇಗೆ ದಕ್ಕಿಸಿಕೊಳ್ಳುವುದು? ನೀವಿದ್ದೀರಲ್ಲ, ಅಸಾಧ್ಯವಾಗಿರುವಾಗ ಅದನ್ನು ದಕ್ಕಿಸಿಕೊಳ್ಳುವುದು ಆಗ್ಲಿಕ್ಕಿಲ್ಲ. ಅಲ್ಲ ನೀವಿದ್ದೀರಲ್ಲ ಜಗದೇಕ ವೀರರು. ನಾನು ಜಗದೇಕ ವೀರ ಹೌದು. ನೋಡು, ಏನು ನಿನಗೆ ಘಟನಾವಳಿಗಳ ನೆನಪಾದೀತು. ಯಾವ ಘಟನೆ? ಹಿಂದಿನದ್ದೆಲ್ಲ ನೀನು ನೋಡಿಕೋ. ಯಾವುದು? ಈಗ ನಿನ್ನೆ ಮೊನ್ನೆ ನಡೆದ ಘಟನೆ ಗೊತ್ತುಂಟಲ್ವ ನಮಗೆ. ಪರ್ಣಕುಟೀರದ ಸಮೀಪದಲ್ಲಿ ಒಬ್ಬಾಕೆ ಆರ್ಭಟ ಹೊಡೆದಾಗ ರಾಮಾನಿಯನ್ನ ಬಿಟ್ಟು ಹೋಗದಿರುವಂತ ಹೇಳಿದ್ದು ನೀನಲ್ವ? ಹೌದಪ್ಪ, ಹೌದು. ಅಂಜಬೇಡ, ಸಿಡಿಲು ಬಂದ್ರೆ ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ತದೆ. ಹೌದು. ಆಗ ಆರ್ಭಟ ಕೇಳಿದಾಗ ಇಲ್ಲಿ ಬಂದದ್ದು ಚಂದದ ಹೆಣ್ಣು. ಅಂಜಬೇಡಲೆ ಸೀತೆ ಅಂತ ನಾನು ಹೇಳಿದೆ ನಿನಗೆ. ಹೌದೌದು ಅಲ್ವಾ? ಮತ್ತೆ ನಾನು ಮುಂದಕ್ಕೆ ಹೋದೆ. ಒಬ್ಬಾಕೆ ಸುಂದರ ಸ್ತ್ರೀ ನನ್ನನ್ನು ಕಂಡು ಮೋಹಿಸಿದ್ದು ನಿನ್ನಲ್ಲಿ ಆಗ ಹೇಳಿಲ್ಲ, ನಾನು ಮತ್ತೆ ಬಂದು ಹೇಳಿದ್ದು ನಾನು ವಿಷಯ. ಅದು ನಿನ್ನ ಹತ್ರ ಹೇಳಿದ್ದು ಒಳಗಿದ್ದಕ್ಕೂ ಅಂತ. ಹೌದು, ನಾನು ಮಾಡ್ತೇನೆ ಅಂತ ಹೇಳಿದ್ದು. ನಾನು ಅದನ್ನು ಸಹಜ ಅಂತ ಬಯಸ್ತಿದ್ರೆ ಏನಾಗುತ್ತಿತ್ತು ಯೋಚನೆ ಮಾಡಂತೆ. ಈಗ ಆಕೆ ಓರ್ವ ಸಹಜ ಸ್ತ್ರೀ ಅಂತೇಳಿ ನಾನು ಭಾವಿಸಿರುತ್ತಿದ್ರೆ ಪರಿಸ್ಥಿತಿ ಏನಾಗುತ್ತಿತ್ತು ನೀವು ಯೋಚನೆ ಮಾಡಿದ್ಯಾ? ನೀವು ಹೇಳೋದು ನನಗೆ ಅರ್ಥ ಆಗ್ತದೆ. ಹೌದು, ಒಂದು ಹೆಣ್ಣನ್ನು ಆಕೆ ನಿಜವಾಗಿ ಹೆಣ್ಣು ಅಂತಲೇ ಗ್ರಹಿಸಿ ನೀವು ಸೇರುತ್ತಿದ್ರೆ, ನಿಮ್ಮವಳನ್ನಾಗಿ ಮಾಡಿಕೊಳ್ತಿದ್ರೆ ಅದರಿಂದ ಏನಾದರೂ ತೊಂದರೆ ಆಗ್ತಿತ್ತು. ಅಲ್ಲ, ನಿನಗೆ ಕೈ ತಪ್ಪಿ ಹೋಗ್ತಿದ್ದೆ ನಾನು, ಸಂಶಯವೇ ಇಲ್ಲ. ಮತ್ತೆ ರಾಮ ಸೀತೆ ಅಂತ ಹೇಳಲಿಕ್ಕಿಲ್ಲ. ಹೌದೌದು. ಆದ್ರೆ ನಾನು ಎಚ್ಚರಗೊಂಡೆ ನೋಡು. ಏನು? ಹೌದೌದು. ಬಂದವಳು ಯಾರು, ಅವಳ ಉದ್ದೇಶ ಏನು ಎಲ್ಲ ನನಗೆ ಅರ್ಥ ಆಯ್ತು. ತಮ್ಮ ಲಕ್ಷ್ಮಣನು ಸಹಕರಿಸಿದ, ಅಲ್ಲಿಗೆ ವ್ಯವಸ್ಥೆ ಕೊನೆ ಆಯ್ತು, ಕತೆ ಅಲ್ಲಿಗೆ ಮುಗೀತು. ಹೌದು, ಒಂದು ಪ್ರಕರಣ ಒಂದು ಹಂತ ಮುಗೀತು. ಈಗ ಹೆಣ್ಣೊಬ್ಬಳು ಒಂದು ದೃಷ್ಟಾಂತ ಅಂತ ನಾನು ಹೌದೌದು. ಹೆಣ್ಣೊಬ್ಬಳು ನಿಮ್ಮನ್ನು ವಶ ಮಾಡುವುದಕ್ಕೆ ರಾಕ್ಷಸಿಯಾದವಳು ಚಂದದ ರೂಪ ತಾಳಿ ಬಂದು ವಶ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಅವಳಿಗೆ ಲಾಭ ಉಂಟದರಲ್ಲಿ. ಏನು ಲಾಭ? ನಿಮ್ಮನ್ನು ಪತಿಯನ್ನಾಗಿ ಪಡೆಯುವುದು ಅಲ್ವಾ? ಈ ಜಿಂಕೆಗೆ ಏನು ಲಾಭ ಉಂಟು? ನನ್ನ ಲಾಭ ಬಿಡು, ನಾನು ಯಾಕೆ ಹೇಳಲಿಕ್ಕೆ ಹೊರಟದ್ದು ಗೊತ್ತುಂಟ? ಯಾಕೆ? ನಿನಗೆ ಗೊತ್ತಿರುವ ಹಾಗೆ ಈ ವಿಪಿನದ ಎಲ್ಲಾ ಭಾಗಗಳಲ್ಲಿ ಕೂಡ ಎಷ್ಟು ರಾಕ್ಷಸ. ನಾನು ಹೇಳುವುದೇನು ಸೀತಾ ಅಂತ ಹೇಳಿದ್ರೆ ಏನು, ಇದು ಕಪಟಿಗಳಾದ ರಾಕ್ಷಸರ ಮಾಯೆ, ಮಾಯಾ ವಿದ್ಯೆಯಲ್ಲಿ ನಿಪುಣರು. ಈಗ ಬಂದಂತಹ ಜಿಂಕೆಯು ಅದೇ ರೂಪದ್ದು ಇನ್ನೊಂದು ಯಾವುದೋ ಇರಬೇಕದು. ಈಗ ನಾನು ಹೇಳುವುದು, ನಾನು ಹೇಳ್ತೇನೆ, ನೀನು ಒಳಗೆ ಹೋಗು. ನಿನಗೆ ನೋಡಿದಿರಲ್ವ ಆಕರ್ಷಣೆ ಆಗುದು. ಕಣ್ಣು ಮುಚ್ಚಿಕೋ, ಆಗ ಸರಿ ಆಗುತ್ತದೆ. ಅಯ್ಯೋ, ಕಣ್ಣು ಮುಚ್ಚಿದ್ರೆ ಅದು ಇಲ್ಲಿಂದ ಹೋದ್ರೆ ಬೇಡ, ನೀನು ಒಳಗೆ ಹೋಗು. ಅಲ್ಲ, ಇಲ್ಲಿಂದ ಅದು ಹೋದ್ರೆ ಅದನ್ನು ಬಿಟ್ಟು ನನಗೆ ಬದುಕಿರುವುದಕ್ಕಾಗುವುದಿಲ್ಲ. ಬದುಕಿರುವುದಕ್ಕೆ ಆಗುದಿಲ್ವ? ಹೌದು. ಜಗದೇನು ಹೇಳ್ತಾ ಇದ್ದಿ ವಲ್ಲಭ? ಅದು ಇಲ್ಲ ಅಂತ ಆದ್ರೆ, ಅದು ನನ್ನಿಂದ ದೂರವಾಯಿತು ಅಂತ ಆದ್ರೆ, ಅದರಿಂದ ಆಗುವಂತಹ ವೇದನೆಯಿಂದ ಮನಸ್ಸಿನಲ್ಲಿ ತಾಪಗಳು ಹೆಚ್ಚಾಗಿ ಮಾನಸಿಕವಾಗಿ ಕೊರಗಿ ನಾನು ಅದಿಲ್ಲ ಇಲ್ಲ ಇಲ್ಲ ಅಂತ ಹೇಳಿ ನಾನು ಸಾಯ್ಬೇಕಾಗ್ತದೆ. ನೋಡು ಸೀತಾ, ನನಗೆ ಹುಚ್ಚೇ ಹಿಡಿದೀತು. ನಿನ್ನ ಅಪೇಕ್ಷೆ ಏನೋ ಸರಿ, ಆದರೆ ಅದನ್ನು ತಂದರೆ ಮಾತ್ರ ಉಂಟಲ್ವಾ, ಕೇಡು ಬಂದಿತು, ತೊಂದರೆ ಬಂದಿತು. ಕಾಡಿನ ಮೃಗದಿಂದ ಕೇಡು ಬರುವುದಾ? ಸಂಶಯವೇ ಬೇಡ ನಿನಗೆ. ಮೃಗದಿಂದ ಕೇಡು ಬಂದಾದರೆ ಕಾಡಿನ ಮೃಗದಿಂದ ಕೆಡುವಂತೆಂದಾದರೆ ನೋಡಿಕೊಂಬೆನು ನೋಡಿಕೊಂಬುವೆ ಬಂದುದ
ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು, ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು. ಬೇಡಿಕೋವೆನು ನಿನ್ನನು, ಕಾಡಿನ ಮಿಗದಿಂದ ಕೇಡು ಬಂದಾದರೆ ನೋಡಿ ಕೊಂಬೆನು ಬಂದುದ, ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು. ಬೇಡಿಕೊಂಬೆನು ನಿನ್ನನು, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಾಡಿನ ಮೃಗದಿಂದ ಕೇಡು ಬಂದೀತು ಅಂತ ಹೇಳ್ತೀರಿ. ಕೇಡು ಬರುವುದಕ್ಕೆ ಇದೇನು ಹುಲಿಯ, ಸಿಂಹವ, ಕರಡಿಯ, ಆನೆಯ, ಅಲ್ಲ ವಿಷಜಂತುವಾದಂತಹ ಸರ್ಪವ? ತೊಂದರೆಗಳು ಬರುವಾಗ, ಕೇಡು ಬರುವಾಗ ಅದು ಯಾವ ರೂಪದಲ್ಲಿ ಬರ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾವ ರೂಪದಲ್ಲಿ? ಯಾವ ರೂಪದಲ್ಲಿಯೂ ಬಂದಿದೆ. ಕಾಡಿನ ಮೃಗದಿಂದ ಕೇಡು ಬಂತಾದರೆ ನೋಡಿ ಕೊಂಬೆನು ಬಂದುದ, ಆ ಸಾಮರ್ಥ್ಯ ಉಂಟು ನಿನ್ನಲ್ಲಿ. ಓಹೋ, ಈ ಒಂದು ಸಾಮಾನ್ಯ ಒಂದು ಮೃಗದಿಂದ ಕೇಡು ಬಂದರೆ ಬರಲಿ, ಅದನ್ನು ನಾನು ನೋಡಿಕೊಂಡೇನೆ. ಆದರೆ ಆ ಪ್ರಾಣಿಯನ್ನು ಬಿಟ್ಟು ನಾನು ಒಂದು ಕ್ಷಣವೂ ಬದುಕಿರಲಾರೆ. ಅದು ನನ್ನಿಂದ ದೂರವಾಯಿತು ಅಂತಾದರೆ ನಾನು ಸಾಯುವಂತಹ ಸ್ಥಿತಿಗೆ ಬಂದೇನು. ಓಹೋ, ವಲ್ಲಭ, ಏನು? ನನ್ನ ಆಸೆಯನ್ನು, ಹೆಂಡತಿಯಾದವಳ ಆಸೆಯನ್ನು ಗಂಡನಾದವನೇ ನೆರವೇರಿಸಿಕೊಡಬೇಕು. ಅದಾಗುವುದಿಲ್ಲ, ಇಲ್ಲ ಅಂತ ಹೇಳಬಾರದು. ನಿಮ್ಮಲ್ಲಿ ನಾನು ಇಲ್ಲಿಯವರೆಗೆ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲೇ ಇಲ್ಲ. ಹೌದು, ಯಾವ ವಿಷಯಕ್ಕಾಗಿಯೂ ನಿಮ್ಮನ್ನು ನಾನು ಒತ್ತಾಯಿಸಿದ್ದಿಲ್ಲ. ಅಯೋಧ್ಯೆಯಿಂದ ನಾವು ಹೊರಟು ಬರುವಾಗ ನೀನು ಬರಬೇಡ ಅಂತ ಹೇಳುವಾಗ ನಾನು ಅಲ್ಲಿಯ ಸಂಪತ್ತೆಲ್ಲವನ್ನೂ ಬಿಟ್ಟು ಬಂದವಳು. ಹೌದು, ಅಲ್ಲಿ ಚಿನ್ನ ಇತ್ತು, ಆ ಬಗ್ಗೆ ಆಭರಣ ಇತ್ತು, ಆಕ್ಷೇಪವೇ ಇಲ್ಲ ನನ್ನ. ಸೀರೆಗಳಿತ್ತು, ಇನ್ನು ಸುಖ ಸೌಭಾಗ್ಯ ಎಲ್ಲವೂ ಇತ್ತು. ಹೌದು, ಅದೆಲ್ಲವನ್ನು ತ್ಯಾಗ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ಬಂದಿದ್ದೇನೆ. ಹೌದೌದು, ನನಗೆ ಪತಿಯೇ ಎಲ್ಲವೂ ಸರ್ವಸ್ವ ಅಂತ ತಿಳಿದು ಬಂದವಳು ನಾನು. ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಹಿಂದೆ ಬಂದಂತಹ ನಾನು ಕಾಡಿನಲ್ಲಿ ಗಡ್ಡೆಗೆಣಸುಗಳನ್ನು ತಿಂದಾದರೂ ಜೀವನವನ್ನು ಸಾಗಿಸಿದ್ದೇನೆ. ನನಗೆ ಮೃಷ್ಟಾನ್ನ ಭೋಜನ ಬೇಕು ಅಂತ ಕೇಳಲಿಲ್ಲ, ನನಗೆ ಚಿನ್ನ ಬೇಕು ಅಂತ ನಾನು ಕೇಳಲಿಲ್ಲ. ನಾನು ಯಾವುದನ್ನೂ ಕೇಳಲಿಲ್ಲ. ಬಂದವಳು ನೀನು, ಮತ್ತೆ ಇದನ್ನು ನೀನು ಬಯಸುವುದು ಏನು ಅಂತ ನಾನು ಕೇಳುದು. ಹೌದು, ನೀನು ಮರುಳಾಗಿದ್ದಿ ಅಂತ. ಅದನ್ನು ಬಿಡು ಅಂತ ನಾನೀಗ ನಿನಗೆ ಹೇಳ. ಅದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ ಅಂತ ನಾನು ಹೇಳುವುದು. ವಲ್ಲಭ, ಅದು ನನಗೆ ಬೇಕೇ. ಹಾಗಿದ್ರೆ ನೀನು ಇಷ್ಟು 13 ವರ್ಷಗಳ ಕಾಲ ನನ್ನೊಂದಿಗೆ ಜೊತೆಗಿದ್ದೂ ಏನು ಪ್ರಯೋಜನ ಇಲ್ಲ. ನಾನು ಏನನ್ನು ಕೇಳಲಿಲ್ವಲ್ಲ, ಈಗ ಇದನ್ನು ಮಾತ್ರ ಕೇಳ್ತಾ ಇದ್ದೇನೆ. ರಮಣ, ನಿನಗೆ ನಾ ಬೇಕೆಂಬ ಬಗೆ ಇದ್ದರೆ ಅಲ್ಲಿವರೆಗೆ ಆಯ್ತಾ? ನಾನು ನಿಮಗೆ ಬೇಕು ಅಂತಿದ್ರೆ, ನಾನು ಜೀವದಲ್ಲಿ ಇರಬೇಕು ಅಂತಿದ್ರೆ ನನಗೆ ಅದನ್ನು ತಂದು ಕೊಡಬೇಕು. ಅಲ್ಲಿಯವರೆಗೆ ಆಯ್ತು ನಿನಗೆ. ಹೌದು, ಬೇಕದು ನನಗೆ. ಈಗ ನೀನು ನನಗೆ ಬೇಕಾದರೆ, ನಿಮಗೆ ನಾನು ಬೇಕೋ? ಬೇಕು ಅಂತ ಆದ್ರೆ ನಿನಗದು ಬೇಕು, ಅದು ಬೇಕು. ಚಂಚಲಾಕ್ಷಿ, ಏನು ಏನು ಚಂಚಲಾಕ್ಷಿಯೇ ಕೇಳರಣ್ಯದಿ ಒಂದು ಮಾತು ಹೇಳ್ತೇನೆ. ಚಂಚಲಾಕ್ಷಿಯೇ ಕೇಳರಣ್ಯದಿ ಸಂಚರಿಪಮಿಗ ಕಂಬನೆಸೆದರೆ ಅಲ್ಲಿ ಒಂದು ಸಣ್ಣ ತೊಡಕುಂಟಲ್ಲ. ಸಂಚರಿಪಮಿಗ ಕಂಬನೆಸೆದರೆ ಪಂಚದುವ ವೈದಿದರೆ ಮಾಡುವುದೇನು ನೀನದನು. ಪಂಚದುವ ವೈದಿದರೆ ಮಾಡುವುದೇನು ನೀನದನು. ಚಂಚಲಾಕ್ಷಿಯೇ ಕೇಳರಣ್ಯದಿ ಸಂಚರಿಪಮಿಗ ಕಂಬನೆಸೆದರೆ ಪಂಚದುವ ವೈದಿದರೆ ಮಾಡುವುದೇನು ನೀನದನು. ಆ
ಓ ಚಂಚಲಾಕ್ಷಿಯೇ, ಏನು ಅಕ್ಷಿ ಮಾತ್ರ ಚಂಚಲ ಆದ್ದಲ್ಲ, ಮತ್ತೆ ನಿನ್ನ ಮನಸ್ಸು ಚಂಚಲ ಆಗಿದೆ. ಹೌದು ಹೌದು ಒಪ್ಪಿಕೊಳ್ತೇನೆ. ಈ ಮೃಗವನ್ನು ನೋಡಿದ್ದರಿಂದ ಹ್ಮ್ ಚಂಚಲಾಕ್ಷಿ ಅಂತ ನಿನ್ನನ್ನು ಹೇಳಿದರು, ನಿನ್ನ ಮನಸ್ಸು ಈಗ ಚಂಚಲಕ್ಕೆ ಒಳಗಾದದ್ದು ಹೌದು. ಹಾ ವಿಶೇಷ ರೀತಿಯಲ್ಲಿ ಹ್ಮ್ ಈ ಮೃಗವನ್ನು ತಂದ್ರೆ ಕೇಡು ಬರ್ತದೆ ಅಂತ ನಾನು ಸಾರಿ ಸಾರಿ ಕಡ್ಡಿ ಮುರಿದು ಹೇಳಿದಾಗ ಹೇಳಿದ್ರು ಕೂಡ ಹ್ಮ್ ನೀನು ನನ್ನ ಒಪ್ಪುವುದಕ್ಕೆ ತಯಾರಿಲ್ಲ ಅಂತ ಹೇಳಿ ಇಲ್ಲ. ಕೊನೆಯ ಅಸ್ತ್ರವಾಗಿ ನೀನು ಹೇಳಿದ್ದೇನು, ನನ್ನ ಪ್ರಾಣ ಹೋದಿತ್ತು. ಪ್ರಾಣ ಹೋದಿತ್ತು. ನಿಮಗೆ ನಾನು ಬೇಕು ಅಂತಿದ್ರೆ ತರಬೇಕು. ಅದು ಹೆಂಗಸರಿಗೆಲ್ಲ ಕೊನೆಯ ಅಸ್ತ್ರ ಅದುವೇ. ಹಾ ಗಂಡ ಏನು ಮಾಡಿದ್ರು ಹೇಳಿದ್ರೆ ಕೇಳುವುದಿಲ್ಲ ಅಂತ ಆಗುವುದು, ಮತ್ತೆ ಸಾಯ್ತೇನೆ. ಕೊನೆಯ ಅಸ್ತ್ರ ಅದು, ಸಾಯ್ತೇನೆ. ಹಾ. ಆಗ ಆ ಗಂಡ ಏನಾದರೂ ಮಾಡಿ ಹಾ. ಅಲ್ಲದಿರೋ ಬರೀ ದಂಡ ಅಂತ ಆದಿತ್ತು ನಾಳೆ ದಿವಸ. ಹ್ಮ್ ಹಾಗಾದ ಕಾರಣ ಏನಾದ್ರು ಮಾಡಿ ಮತ್ತೆ ಮಾಡಬೇಕು ವ್ಯವಸ್ಥೆ. ಹೌದು. ಈಗ ನಿನ್ನ ದೃಷ್ಟಿಯಲ್ಲಿ ನೀನು ಸಾಮಾನ್ಯ ಸ್ತ್ರೀಯಂತೆ ವರ್ತಿಸಿದ್ದೆ ಅಂತ ನನ್ನ ಭಾವನೆ. ಹ್ಮ್ ನಾನು ಸಾಯ್ತೇನೆ, ಹ್ಮ್ ನೀವು ಅದನ್ನು ತಾರದಿದ್ದರೆ ಹ್ಮ್ ಕಡ್ಡಿ ಮುರಿದು ಹೇಳಿದಾಗೆ ಹೇಳಿ ಆಯ್ತು. ಹೌದು. ಮತ್ತೊಂದು ಉಂಟಲ್ವ, ಹ್ಮ್ ನಮ್ಮಲ್ಲೆಲ್ಲ ಹೇಳ್ತಾರೆ ಹೇಗೆ? ಕೆಟ್ಟ ಮೇಲೆ ಬುದ್ಧಿ ಬರುವುದು ಅಂತ. ಹೌದು, ಬುದ್ಧಿ ಬರ್ಬೇಕಾದ್ರೆ ಕೆಡಬೇಕು. ಅಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರುವಾಗ ಅಲ್ಲಿ ಸಮಯ ಕಾಲ ಮೀರುವುದಿಲ್ಲ. ನಿಲ್ಲೋದಿಲ್ಲ. ಕಾಲ ಮೀರಿ ಹೋದ ಮೇಲೆ ಬುದ್ಧಿ ಬಂದೇನು ಪ್ರಯೋಜನ? ಹ್ಮ್ ಆದ್ರೆ ಬುದ್ಧಿ ಬರುವುದೇ ಆಗ ಅಂತ. ಹೌದು, ಅದು ಅನುಭವ ಆದ ಮೇಲೆಲ್ಲ ಗೊತ್ತಾಗೋದು. ಹೌದು. ಸಕ್ಕರೆಯನ್ನು ತಿಂದ್ರೆ ಅಲ್ಲ ಸಿಹಿ ಉಂಟು ಅಂತ ಗೊತ್ತಾಗೋದು. ಈ ಮಾತು ನೀನು ಸೆರಗಿನಲ್ಲಿ ಕಟ್ಟಿಕೊಳ್ಳಬೇಕು. ಯಾವುದು? ಕೆಟ್ಟ ಮೇಲೆ ಬುದ್ಧಿ ಬರುವುದು ಅಂತ. ಹಾ ಬರ್ಲಿ. ಈಗ ನೀನು ಹೇಳಿದ ಪ್ರಕಾರವಾಗಿ ನಾನು ಅದನ್ನು ತರಲಿಕ್ಕೆ ಹೋಗುವುದು ಹೌದು. ಹಾ ನೋಡು, ನನ್ನ ಕೈಗೆ ಸಿಕ್ಕಿತ್ತು ಅಂತ ಇಟ್ಟುಕೊಳ್ಳುವ. ಹ್ಮ್ ನಾನು ಅದನ್ನು ತರಲಿಕ್ಕೆ ಹೋದೆ, ಹ್ಮ್ ನನ್ನ ಕೈಗೆ ಅದು ಸಿಕ್ಕಿತು. ಹ್ಮ್ ಈಗ ಪಾಪದ ಮೃಗವನ್ನ ತಂದು ಹ್ಮ್ ನೀನು ಆಟ ಆಡಿಸ್ತಿಯಲ್ವ? ಹೌದು. ಅದು ನಿನ್ನ ಬಳಿಯಲ್ಲೇ ಇರಬೇಕಲ್ವ? ಹ್ಮ್ ಹಾಗಿದ್ರೆ ನೀನು ಅದನ್ನು ನೋಡಿಕೊಳ್ಳಬೇಕಾದ್ರೆ ಒಂದು ಕಂಬಕ್ಕೆ ಅದನ್ನು ಕಟ್ಟಿ ಹಾಕಬೇಕಾದಿತ್ತು. ಕಟ್ಟಿ ಹಾಕಬೇಕು. ಮತ್ತೆ ಮತ್ತೆ ಹೋದ್ರೆ ಅದು ನೀನು ಯೋಚನೆ ಮಾಡು. ಏನು? ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಕಾಡಿನಲ್ಲಿ ವಿಹರಿಸುವಂತ ಪ್ರಾಣಿಗಳು ಅವುಗಳು. ಹಾ ಅವುಗಳನ್ನು ನೀನು ಮನೆಯಲ್ಲಿ ಕಟ್ಟಿ ಹಾಕಿದರೆ ಹ್ಮ್ ಅವುಗಳ ಸ್ವಾತಂತ್ರ್ಯ ಸ್ವಚ್ಛಂದತೆಗೆ ಭಂಗ ಬಂದಾಗೆ ಅಲ್ವ? ಹಾಗಾಗೋದಿಲ್ಲ. ಹಾಗೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಈಗ ರಾಮ ಸೂರ್ಯವಂಶದವ, ಹ್ಮ್ ಧರ್ಮಾತ್ಮನಿದ್ದಾನೆ. ಹ್ಮ್ ಧರ್ಮದ ಹಾದಿ ಬಿಟ್ಟು ಅಧರ್ಮದ ದಾರಿಯನ್ನು ನಾವೇ ಮೇಲ್ಪಂಕ್ತಿ ಹಾಕಿದಾಗ ಆಗುವುದಲ್ಲ. ಹಾಗಾಗೋದಿಲ್ಲ. ಹಾಗೆ ಆಗ್ತದೆ. ಈಗ ಆಗುದಿಲ್ಲ. ಅದು ನಿನ್ನಲ್ಲಿ ಉಳಿಬೇಕಾದ್ರೆ ಅದನ್ನು ಹಾಗೆ ಮಾಡಬೇಕಲ್ವ? ಹಾಗಾಗುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಈಗ ನಾವು ಮನೆಯಲ್ಲಿ ಬೆಕ್ಕನ್ನು ಸಾಕ್ತೇವೆ, ಹಾ. ತಪ್ಪದು. ನಾಯಿಯನ್ನು ಸಾಕ್ತೇವೆ, ತಪ್ಪ. ಗಿಳಿಯನ್ನು ಸಾಕ್ತೇವೆ, ತಪ್ಪದು. ಯಥಾರ್ಥಕ್ಕೆ ಉಂಟಲ್ವ? ಹ್ಮ್ ಮನೆಯಲ್ಲಿ ಸಾಕುವಂಥದ್ದು ಯಾವುದಿರಲಿ, ಹ್ಮ್ ಅವುಗಳ ಸ್ವಚ್ಛಂದ ಬದುಕಿಗೆ ಮನುಷ್ಯ ಮಾಡುವಂಥ ತೊಂದರೆ ಇದೆ, ಸಂಶಯವಿಲ್ಲ. ಗಿಳಿಗಳೆರಡನ್ನು ಗೂಡಿನಲ್ಲಿ ಹಾಕಿದರೆ ಹ್ಮ್ ನಿಜವಾಗಿ ಅವುಗಳ ಸ್ವಭಾವ ಏನು? ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡಬೇಕು. ಹಾರಾಡೋದು. ಅವುಗಳ ಸ್ವಾತಂತ್ರ್ಯವನ್ನು ಕಸಿದುಕೊಂಡಾಗಲ್ಲ. ಆದ್ರೆ ಒಂದುಂಟು, ಬುದ್ಧಿಜೀವಿಯಾದ ಮಾನವನು ಮಾಡುವಂತಹ ದುರಂತಗಳಲ್ಲಿ ಇದು ಕೂಡ ಒಂದು ಅಂತ. ಅಲ್ಲ ಹಾಗಲ್ಲ. ಮತ್ತೆ ಈಗ ಕಾಡಿನಲ್ಲಿ ಒಂದು ಜಿಂಕೆ ಉಂಟು ಅಂತ ಇಟ್ಟುಕೊಳ್ಳುವ, ಅದನ್ನು ಹುಲಿಯೋ ಸಿಂಹ ಬೇಟೆಯಾಡಿ ಕೊಲ್ಲೋದಿಲ್ವಾ? ಹಾ. ನೀರಿಗೆ ಹೋದ್ರೆ ಮೊಸಳೆ ಹಿಡಿದು ತಿನ್ನೋದಿಲ್ವಾ? ಹಾ. ಅದು ಅದಕ್ಕೆ ಜೀವನ ಎಲ್ಲಿದೆ? ನೋಡು, ನಮ್ಮ ಅಧೀನದಲ್ಲಿದ್ರೆ ಅದಕ್ಕೆ ಕಷ್ಟ ಇಲ್ಲ. ಪ್ರಾಕೃತಿಕವಾಗಿ ನಡೆಯುವಂತ ಅಂತಹ ವ್ಯವಸ್ಥೆಗಳೊಂದಿಗೆ ನಮಗೆ ತಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾಕೆ? ಯಾಕೆ? ಯಾವುದು ಅಳಿಬೇಕು ಅದು ಅಳಿಬೇಕು, ಹೌದು. ಯಾವುದು ಉಳಿಬೇಕು ಅದು ಉಳಿಬೇಕು. ಉಳಿಬೇಕು. ಅದು ಪ್ರಕೃತಿ ದತ್ತವಾಗಿ ಆಗಬೇಕು ವಿನಃ ನಾವು ಅದನ್ನು ಮಾಡ್ಲಿಕ್ಕೆ ಹೋಗಬಾರದು ಅಂತ ನಾನು ಹೇಳುದು. ನಾನು ಹೇಳೋದು ಅದಕ್ಕೆ ಒಂದು ರಕ್ಷಣೆ ಕೊಟ್ಟ ಹಾಗಾಗ್ತದೆ. ಈಗ ಹುಲ್ಲೆಯನ್ನು ಹುಲಿ ಹಿಡಿಯುತ್ತದೆ ಅಂತ ಹೇಳಿದ್ರೆ ಅದು ಪ್ರಾಕೃತಿಕವಾಗಿ ಕಾಡಿನಲ್ಲಿ ಅದರ ಆಹಾರದು. ಹಾ ಹಾಗಂತೇಳಿ ಜಿಂಕೆಯನ್ನು ರಕ್ಷಣೆ ಮಾಡಿದರೆ ಹುಲಿಯ ಆಹಾರವನ್ನು ತಪ್ಪಿಸಿದಾಗ ಆಗುವುದಿಲ್ಲ, ಹ್ಮ್ ಅಂಥದ್ದಾಗುತ್ತದೆ. ಹ್ಮ್ ಪ್ರಾಕೃತಿಕವಾಗಿ ಅದು ನಡೀಲಿ, ಹ್ಮ್ ಮನುಷ್ಯನಾದವನನ್ನು ಹಾಗೆ ಮಾಡುವುದಕ್ಕೆ ಹೋಗಬಾರದು. ಹೌದಪ್ಪ, ಪ್ರಾಕೃತಿಕವಾಗಿ ಅದು ನಡೆಯಲಿ. ಹಾ. ಪ್ರಾಕೃತಿಕವಾಗಿ ಇದೂ ಬೇಕು. ಈಗ ಮೀನನ್ನು ತಿನ್ನುವುದಿಲ್ಲ ಮನುಷ್ಯರು, ಹಾ. ಅದು ತಪ್ಪ ಅಲ್ವಲ್ಲ? ಕ್ಷತ್ರಿಯರಲ್ಲಿ ಉಳಿದ ವರ್ಗದವರು ತಿಂತಾರೆ, ಹಾ. ಬ್ರಾಹ್ಮಣರಂತೂ ಮುಟ್ಟುವುದಿಲ್ಲ. ನಾನು ಬ್ರಾಹ್ಮಣರ ಬಗ್ಗೆ ಹೇಳಿದ್ದಲ್ಲ ನಾನು. ಹೌದೌದು. ಹಾ. ನಾನು ಹೇಳಿದ್ದು ಯಾಕಂತ ಹೇಳಿದ್ರೆ, ಆದ್ದರಿಂದ ಅಧರ್ಮದ ದಾರಿಯನ್ನು ನಾವು ಹಾಕಿಕೊಟ್ಟಾಗ ಆಗ್ತದೆ ಹ್ಮ್ ಒಂದು. ಹ್ಮ್ ಇನ್ನೊಂದೇನು ಅಂತೇಳಿ ಹೇಳಿದ್ರೆ, ಏನು? ನನಗೆ ಗೊತ್ತಿದೆ, ಈ ಹಿಂದೆ ಹ್ಮ್ ಒಂದು ಬಯಕೆಯನ್ನು ನಾವು ವ್ಯಕ್ತಪಡಿಸಿದಾಗ ಏನಾಗ್ತದೆ ಗೊತ್ತುಂಟ? ಏನಾಗ್ತದೆ? ಅಪ್ರಾಪ್ಯವಾದದ್ದು ಅಂತೇಳಿ ಯಾವುದು ಉಂಟೋ ಹ್ಮ್ ಅದು ನಮಗೆ ಪ್ರಾಪ್ತ ಆಗುವುದಿಲ್ಲ ಅಂತ. ಹಾ ಹಾ ಈಗ ಪ್ರಾಪ್ತಿಸದ್ದು ಅಂತ ಹೇಳೋದು ನೀವು. ಈಗ ನನ್ನ ದೃಷ್ಟಾಂತವನ್ನೇ ತೆಗೆದುಕೊಂಡ್ರೆ, ಹ್ಮ್ ಅಲ್ಲ ನಮ್ಮ ದೃಷ್ಟಾಂತವನ್ನ ನಾವು ತೆಗೆದುಕೊಳ್ಳುವ. ಹ್ಮ್ ಈಗ ನನ್ನ ಅಪ್ಪಯ್ಯನಾದ ದಶರಥ ಹ್ಮ್ ಪುತ್ರ ವಿಯೋಗ ಆದ ಯಾಕೆ? ಹ್ಮ್ ಅವರ ವ್ಯಾಮೋಹದಿಂದಲ್ವ? ಹೌದು. ನನ್ನ ಮೇಲಿನ ಅತಿಯಾದ ವ್ಯಾಮೋಹವೇ ಅವನ ದುರಂತಕ್ಕೂ ಕಾರಣ ಆಯಿತು. ಅದು ಹಾಗೆ ಪ್ರಪಂಚದಲ್ಲಿ ಹೌದು. ಯಾವುದರ ಮೇಲೆ ನಮಗೆ ವ್ಯಾಮೋಹ ಇದೆಯೋ ಅದು ನಮ್ಮಿಂದ ದೂರವಾದಾಗ ನಮಗೆ ಮರಣವೇ ಬರ್ತದೆ. ಕೈಕೇಯಿಯ ಮೇಲಿನ ಅತಿಯಾದ ಮೋಹ, ಹೌದು.
ತೀರ್ಥರೂಪರಿಗೆ ಪುತ್ರ ವಿಯೋಗಕ್ಕೆ ಕಾರಣವಾಯಿತು. ಹೌದು, ಅದಕ್ಕೆ ಹೇಳೋದು ವ್ಯಾಮೋಹ ಹೆಚ್ಚು ಇರಬಾರ್ದು ಅಲ್ವೇ? ಅಷ್ಟು ಮಾತ್ರ ಅಲ್ಲ, ಯುವರಾಜ ಪಟ್ಟಾಭಿಷೇಕ ಮಾಡುವ ಕಾಲಕ್ಕೆ ನಮ್ಮಿಬ್ಬರನ್ನ ನಿಲ್ಲಿಸಿ ತಾಯಿಯಾದ ಕೌಸಲ್ಯಾದೇವಿ ಅನುಗ್ರಹವನ್ನು ಮಾಡುತ್ತಿರುವ ವೇಳೆಗೆ ಅಪ್ಪಯ್ಯ ಹೇಳಿದ ಮಾತುಗಳಿಂದ ಆಕೆಯ ಬಯಕೆಗೂ ತಣ್ಣೀರೆರಚಿದಂತೆ ಆದದ್ದು. ಹೌದು, ಇದನ್ನೆಲ್ಲ ಯೋಚನೆ ಮಾಡುವಾಗ ನೀನು ಆಲೋಚನೆ ಮಾಡಬೇಕು. ಬುದ್ಧಿ ನಮ್ಮ ನಿಯಂತ್ರಣದಲ್ಲಿರಬೇಕು. ಬುದ್ಧಿಗೆ ನಾವು ದಾಸರಾಗಬಾರದು. ಆಗಬಾರದು. ಬುದ್ಧಿ ನಮ್ಮ ದಾಸ್ಯತನವನ್ನು ಪಡಿಬೇಕು. ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿದೆ. ನಮ್ಮ ನಿಯಂತ್ರಣದಲ್ಲೇ ಸೀಮಿತದಲ್ಲಿರಬೇಕು. ಹೌದು, ಹಾಗಿದ್ರೆ ಮಾತ್ರ ನಾವು ಯೋಗ್ಯರಾಗುತ್ತೇವೆ. ಆದ ಕಾರಣ ಬುದ್ಧಿಯನ್ನು ನಿಯಂತ್ರಣದಲ್ಲಿ ನಾವು ಇರಿಸಿಕೊಂಡ್ರೆ, ಬುದ್ಧಿ ಕೆಟ್ಟರೆ ಆತ್ಮೋನ್ನತಿಗೆ ಅದು ಒಂದು ಕೊರತೆ ಅಂತ ದೊಡ್ಡ ಸಮಸ್ಯೆ ಆಗುತ್ತದೆ ಅದಾಗ. ಹೌದು, ಆದ ಕಾರಣ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು. ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದೇನೆ, ಬೇಡ ಇದು ಸಮಸ್ಯೆಗಳಾದೀತು. ಮತ್ತು ಇನ್ನೊಂದುಂಟು. ಏನು? ನಿನ್ನ ಮಾತನ್ನು ಕೇಳಿ ನಾನು ಹೋದೆ ಅಂತ ಇಟ್ಟುಕೊಳ್ಳುವ, ತರುವುದಕ್ಕೆ ಹೋದೆ, ಅದು ಕೈಯಲ್ಲಿ ಹೋಗಿ ಹಿಡಿದರೆ ಸಿಗ್ತದ? ಸಿಗ್ಲಿಕ್ಕಿಲ್ಲ. ಕೈಯಲ್ಲಿ ಹಿಡಿದ್ರೆ ಸಿಗ್ಲಿಕ್ಕಿಲ್ಲ. ಜಿಂಕೆ ಅಲ್ವ? ಜಿಂಕೆ ಸ್ವಾಭಾವಿಕವಾಗಿ ನೆಗೆಯುತ್ತಾ ಹೋಗುವುದು. ಮುಂದೆ 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 ಹೋದಾಗ ನನಗೆ ಅದಕ್ಕೆ ಬಾಣವನ್ನು ಎಸೆಯದೆ ಉಪಾಯ ಉಂಟ? ಹೌದು, ಬಾಣ ಬಿಡಬೇಕಾಗ್ತದೆ. ಬಾಣವನ್ನು ಎಸೆದಾಗ ಅದು ಸತ್ತು ಹೋದರೆ ಸಾಯದಾಗೆ ಎಸೆಯಬೇಕು. ಅಲ್ಲ, ಸಾಯದಾಗೆ ಹಿಡಿಬೇಕು ಅಂತ ನಾನು ಪ್ರಯತ್ನ ಮಾಡಬಹುದು. ನನ್ನ ಪ್ರಯತ್ನಕ್ಕೆ ವಿಫಲ ಆದರೆ ಆ ಜಿಂಕೆ ಸತ್ತೇ ಹೋಗ್ತದೆ. ಅಲ್ಲ, ಸಾಯದಾಗೆ ಬಾಣ ಬಿಡಬೇಕು ಅಂತ ನಾನು ಹೇಳೋದು. ಇದು ಸಾಯದಾಗೆ ಬಾಣ ಬಿಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೇನೆ ಸೀತಾ. ಆ ಪ್ರಯತ್ನದಲ್ಲಿ ನಾನು ವಿಫಲನಾದರೆ ಅದು ಸತ್ಯ. ವಿಫಲನಾದರೆ ಏನು ಮಾಡುವುದು ಅಂತ? ಅದು ಸತ್ತು ಹೋದರೆ ಸಾಯಲಿ. ಸತ್ತರೆ ಮತ್ತೆ ಜಿಂಕೆ ನಿನಗಾಗ್ತದ? ಬೇಕು. ಅಲ್ಲ, ಸತ್ತ ಜಿಂಕೆ, ಈಗ ಸತ್ತ ಜಿಂಕೆ ಬೇಕಾ ನಿನಗೆ? ಬೇಕು. ಅದರ ಕಳೆ ಬರಬೇಕು. ಬೇಕು. ಯಾಕೆ? ಏನು ಮಾಡ್ತೀಯ ಕಳೆ ಬರವನ್ನು? ಓ ಪಂಚಬಾಣನ ಪಿತನೇ, ಪಂಚಬಾಣನ ಪಿತನೇ ಕೇಳಸು ವಂಚಿಸುತ್ತ ಮಿಗ ಮಡಿದ ನಾದರೆ. ಪಂಚಬಾಣನ ಪಿತನೇ ಕೇಳು ಅಸು ವಂಚಿಸುತ್ತ ಮಿಗ ಮಡಿದುದಾದರೆ ಕಾಂಚುಕವ ರಚಿಸುವೆನು ನಾನು. ಎಲ್ಲದಕ್ಕೂ ಉಪಾಯ ಕಂಡು ಹಿಡಿದಿದ್ದೀನಿ. ಕಂಚುಕವ ರಚಿಸುವೆನು ಚರ್ಮವ ತೆಗೆದು ತೋಷದಲ್ಲಿ. ಪಂಚಬಾಣನ ಪಿತನೆ ಕೇಳಸು ವಂಚಿಸುತ್ತ ಮಿಗ ಮಡಿದುದಾದರೆ ಕಂಚುಕವ ರಚಿಸುವೆನು ಚರ್ಮವ ತೆಗೆದು ತೋಷದಲ್ಲಿ. ಪಂಚಬಾಣನ ಪಿತನೇ ಅಂತೂ ಮೃಗವನ್ನು ತರುವುದಕ್ಕೆ ತಮಗೆ ಮನಸ್ಸುಂಟು ಅಂತ ಆಯ್ತು. ಮನಸ್ಸು ಉಂಟು ಅಂತಲ್ಲ, ಒತ್ತಾಯ ಮಾಡ್ತಾ ಇದ್ದೀಯಲ್ವ? ಹೌದು, ನಾನು ಆಲೋಚನೆ ಮಾಡಿದೆ. ಒಂದು ಹೆಂಡತಿಯ ಮಾತು ತಿರಸ್ಕರಿಸಿದಂತ ಆಗಬಾರದಲ್ವ? ಆಗ್ಬಾರ್ದು. ಒಂದು ಹೊಂದಾಣಿಕೆ ಬೇಕಲ್ವ ನಮ್ಮೊಳಗೆ? ಬೇಕಪ್ಪ, ನಿಮಗೆ ನಾನು ಬೇಕು, ನನಗೆ ನೀವು ಬೇಕು. ಇದರ ಸಾಧ್ಯಾಸಾಧ್ಯತೆಗಳನ್ನು ನಾನು ಪರಿಶೀಲಿಸುವುದಷ್ಟೇ, ಹೌದು ಮಟ್ಟಿಗೆ ಅಂತ. ಈಗ ನೀವು ಅದನ್ನು ಹಿಡಿಯುವುದಕ್ಕೆ ಅಂತ ಹೋಗ್ತೀರಿ. ಹೌದು, ನನ್ನ ಒತ್ತಾಯಕ್ಕೆ ಹೋದಾಗ ನೀವು ಅದನ್ನು ಹಿಡಿಯಬಹುದು. ಹೇಗೆ ಹೇಳಿದರೆ, ನೀವು ಪಂಚಬಾಣನ ಪಿತ. ಗೊತ್ತಾಯ್ತು. ಈ ಮನ್ಮಥ ಇದ್ದಾನಲ್ಲ, ನೀಲೋತ್ಪಳಗದೆಂಬ ಪಂಚಶರಗಳಿದೆಯಂತೆ. ನಾವು ಅವನಲ್ಲಿ ಅಲ್ವಾ? ಹೌದು, ಇರ್ಲಿ ಬಿಡು. ಅವ 5 ಬಾಣಗಳನ್ನು ಪ್ರಯೋಗ ಮಾಡಿದರೆ 2 ಇದ್ದದ್ದು ಒಂದಾಗ್ತದೆ. ಅಂತಹ ಸಾಮರ್ಥ್ಯ ಅದರಲ್ಲಿ ಉಂಟು ಆ ಬಾಣದಲ್ಲಿ. ಅದು ಅವನಿಗೆ ಮಾತ್ರ ಆಗುವುದು ಅಂತ. ಅವನಿಗೆ ಮಾತ್ರ, ಉಳಿದವರಿಗೆ ಆಗುವುದಿಲ್ಲ. ಅವನಿಗೆ ಮಾತ್ರ, ಅವನಿಗೇ ವಿಶೇಷವಾಗಿದ್ದದ್ದು. ಹೌದಪ್ಪ, ಅವ ಸಮರ್ಥ ಅಂತ ಹೇಳೋದು. ಅವ ಸಮರ್ಥನೆ. ಅವ ಸಮರ್ಥ. ಅವನ ಅಪ್ಪ ಅಲ್ಲ ನೀವು? ಅವನ ಅಪ್ಪನಾದರೂ ನಾನು ಆ ವಿಷಯದಲ್ಲಿ ಸಮರ್ಥ ಅಲ್ಲ. ಅದಕ್ಕೆ ಅವನೇ ಆಗಬೇಕು. ಕೆಲವರು ಹೇಳೋದು ಪಂಚಬಾಣನ ಪಿತನ ಅಂತೇಳಿ ನನ್ನನ್ನು ಹೇಳಿದ್ರು. ಪಂಚಬಾಣ ನನ್ನಲ್ಲಿ ಉಂಟಾ? ಅವನಲ್ಲಿ ಇರುವಂತದ್ದು. ಹೌದೌದು, ನನ್ನಲ್ಲಿ ಬೇರೆ ಇರಬಹುದು, ಅದು ಉಂಟಾ ಅಂತ. ಹೌದೌದು. ಈ ಕೆಲವು ಮಾತಿಗೆ ಹೇಳುವುದುಂಟು, ಅವ ಏನು ಅವನೇ ಅಪ್ಪ ಇವ ಅಂತ.
ಅವನಿಗಿಂತ ಹೆಚ್ಚು ಅಂತ ಅರ್ಥ ಅದರದ್ದು. ಅದು ಹೇಗೆ ಗೊತ್ತುಂಟ, ಹೇಗೆ? ಕೆಲವೊಮ್ಮೆ ಗುರುವನ್ನು ಮೀರಿಸುವ ಶಿಷ್ಯರು ಇರುವುದಿಲ್ವ? ಇರ್ತಾರೆ. ಇರ್ತಾರೆ. ಹಾಗೆ ಹಾಗೆ ಹೌದು. ಅಪ್ಪ ಅಂದ ಮಾತ್ರಕ್ಕೆ ಇವನಲ್ಲಿ ಇರಬೇಕಂತ ಸಾಧನೆ ಅವ ಮಾಡಿದ್ದಾನೆ ಅಂತ ಬೇಕು ಅಂತಿಲ್ಲ. ಅದೇ ನಿಮ್ಮಲ್ಲಿ ಹ. ಬಲ ಅತಿಬಲ ಎಂಬಂತಹ ವಿಜೃಂಭಕಾದಿ ಶರಗಳು ಇದೆ. ಎಲ್ಲ ಉಂಟು, ಸಮಯ ಬರುವಾಗ ಪ್ರಯೋಗ ಮಾಡಲಿಕ್ಕೆ ಇಟ್ಟದ್ದದು ಬೇಕಾಗ್ತದೆ. ಈಗ ಸಮಯ ಬಂತು ಅಂತ ಆಲೋಚನೆ ಮಾಡೋದು ನಾವು. ಹಾ, ಈ ಜಿಂಕೆ ಮರಿಯನ್ನು ಕೊಲ್ಲುವುದಕ್ಕೆ. ಹೌದು ಅಲ್ಲ ನಿನ್ನ ಹೌದು ಹೇಳಿಕೆ. ಹಾಗೆ ನೀವು ಆ ನಿಮ್ಮ ಬಾಣಗಳನ್ನು ಪ್ರಯೋಗ ಮಾಡಿ ಹ್ಮ್ ಆ ಜಿಂಕೆಯನ್ನು ಹಿಡಿಯಬಹುದು. ಒಂದು ವೇಳೆ ಅದನ್ನು ಹಿಡಿಯುವ ಸಂದರ್ಭದಲ್ಲಿ ನಿಮ್ಮ ಬಾಣಕ್ಕೆ ಸಿಲುಕಿ ಆ ಮೃಗ ಏನಾದರೂ ಮಡಿಯಿತು ಅಂತ ಆದರೆ ಅದನ್ನು ಹಾಗೆ ಬಿಡಬೇಡಿ, ಅದನ್ನು ತಕೊಂಡು ಬನ್ನಿ. ಮತ್ತೆ ಹೆಣ ಹೊರುವ ಕೆಲಸ ನನಗೆ. ಅಲ್ಲ ಹೌದು, ಜಿಂಕೆ ಮರಿ ಸತ್ತರೆ ಮತ್ತೆ ಅದನ್ನು ಹೊತ್ತುಕೊಂಡು ಬರಬೇಕು ಅಂತ ಹೇಳಿದ್ರೆ ಆ ಕೆಲಸ ನಾನೇ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಬೇರೆ ಯಾರು ಮಾಡ್ತಾರೆ? ಅದು ಹೆಂಡತಿಗಾಗಿ ಅಷ್ಟು ಮಾಡಿದ್ರೆ ತಪ್ಪೇನಿಲ್ಲ. ಆದೀತು ಆದೀತು ಆದೀತು. ಹಾಗೆ ನೀವು ಇರ್ದಿರಲ್ವ? ಗಂಡಂದಿರನ್ನು ಹೇಗೆ ಬೇಕಾದರೂ ನೀವು, ಯಾಕಂದ್ರೆ ಉಪಾಯ ಇಲ್ಲ ಗಂಡಂದಿರಿಗೆ. ಹೌದು, ಕೆಲವು ವಿಷಯಗಳಲ್ಲಿ. ಹಾಗೆ ನೀವು ಜಿಂಕೆ ಮರಿಯನ್ನು ಅದರ ಹೆಣವನ್ನು ತಂದ್ರೆ ಅದರಿಂದ ಏನು ಮಾಡ್ತಿ ಅಂತ ನೀವು ಕೇಳಬಹುದು. ಮತ್ತೆ ಯಾವುದಕ್ಕಾಗುತ್ತದೆ? ಅಲ್ಲಿ ಉಂಟು. ಕೊಳೆತು ನಾರುವುದಲ್ವ? ಅದರ ಒಳಗಿದ್ದದ್ದನ್ನೆಲ್ಲ ತೆಗೆದು ಅದರ ಚರ್ಮವನ್ನು ಬಿಸಿಲಲ್ಲಿ ಹಾಕಿ ಅದನ್ನು ಹದಗೊಳಿಸಿ ಅದನ್ನೊಂದು ಕಂಚುಕವನ್ನು ಮಾಡಿ ಧರಿಸಿಯಾದರೂ ನಾನು ಆನಂದ ಪಡ್ತೇನೆ. ನಮ್ಮ ಅರಮನೆಗೆ ಮತ್ತೆ ನಾವು ಹೋಗುವಾಗ ಇದನ್ನೆಲ್ಲ ಹಾಕಿಕೊಂಡು ತೋರಿಸಬಹುದಲ್ಲ ನಮ್ಮ ಅರಮನೆಯಲ್ಲಿ. ಹೌದು, ಆಗ ನಿನ್ನ ಗುರುತ ಸಿಗ್ಲಿಕ್ಕಿಲ್ಲ ಅವರಿಗೆ. ಯಾಕೆ? ಅಲ್ಲಿಂದ ಹೊರಟು ಬರುವಾಗ ಇದ್ದದ್ದು ಬೇರೆ ಅಲ್ವಾ? ಹೌದು, ಇದು ಅದನ್ನೇನು ಮಾಡ್ತಿ ಮತ್ತೆ? ಅಲ್ಲಿಂದ ಹೊರಟು ಬರುವಾಗ ಒಂದು ಧರಿಸಿಕೊಂಡು ಬಂದಿದ್ದಿ, ನಾರುಡೆ ಅಂತೇಳಿ. ಉಳಿದದ್ದನ್ನೆಲ್ಲ ಅರಮನೆಯಲ್ಲಿ ಅಂತಃಪುರದಲ್ಲಿ ಒಳಗಿಟ್ಟಿದ್ದಿ ಭದ್ರವಾಗಿ. ಹೌದು, ಅದನ್ನು ಉಟ್ಟುಕೊಂಡು ಹೊರಟದ್ದು ನೀನು. ಅದನ್ನೇನು ಮಾಡ್ತಿ ಅಂತ ಹೇಳಿದ್ದ ನೀವು ಇಲ್ಲಿ. ಅದನ್ನೇನಾದ್ರೂ ಮಾಡು. ಅದು ಏನಾದ್ರು ಮಾಡುವಂಥದ್ದು ಅಲ್ಲ, ಅದನ್ನ ಯಾಕೆ? ಹೌದು ಬಿಸಿ ಯಾಕೆ? ತಲೆ ಬಿಸಿ ಮಾಡಬೇಕಾಗ್ತದೆ. ಇಂಥದ್ದೆಲ್ಲ ಸಮಸ್ಯೆಗಳು ಕೆಲವು ಹೆಂಗಸರು ತಂದು ಹಾಕಿದಾಗ ಗಂಡಂದ್ರಿಗೆ ಇದು ಸಮಸ್ಯೆ ಆಗುದಿ. ಹಾಗೆ ಕಂಚುಕವನ್ನು ಮಾಡಿ ಧರಿಸಿಯಾದರೂ ನಾನು ಆನಂದ ಪಡ್ತೇನೆ. ಅದು ನನಗೆ ಬೇಕೇ ಬೇಕು. ಅಂತೂ ನೀನು ಕೇಳುವುದಿಲ್ಲ, ಹಠವನ್ನೇ ಹಿಡಿದಿದ್ದಿ. ಕೊನೆಯ ಅಸ್ತ್ರವಾಗಿ ಸಾಯ್ತೇನೆ ಅಂತೇಳಿ ಹೇಳಿದ್ವಿ. ಮೃಗ ಸತ್ತರೆ ಕಂಚುಕವನ್ನ ಮಾಡಿ ಅದನ್ನು ತಂದು ಸುಲಿದು ಅದರ ಚರ್ಮದಿಂದ ಕಂಚುಕವನ್ನ ಮಾಡಿ ಅದನ್ನು ಧರಿಸಿಕೊಂಡಾದರೂ ಆನಂದ ಪಡ್ತೇನೆ, ಸಂತೋಷ ಪಡ್ತೇನೆ. ಅಷ್ಟರ ಮಟ್ಟಿಗೆ ನೀನು ಭ್ರಮೆಗೆ ಒಳಗಾಗಿದ್ದಿ. ಇರ್ಲಿ ಬಿಡು, ಈಗ ಗಂಡನಾಗಿ ನಾನು ಹೋಗಬೇಕಾದ್ದು ಒಂದರ್ಥದಲ್ಲಿ ಸರಿ. ಉಪಾಯ ಇಲ್ಲ, ಸಾಕಷ್ಟು ಹೇಳಿದೆ ನಿನಗೆ. ರಾಕ್ಷಸರ ಮಾಯ ಇದು ಬೇಡ ಅಂತೇಳಿ. ಪ್ರಾಪ್ಯವಲ್ಲದಕ್ಕೆ ನೀನು ಬಯಸ್ತಾ ಇದ್ದಿ. ಇರ್ಲಿ, ನಾನು ಒಂದು ಪ್ರಯತ್ನವನ್ನು ಮಾಡಿ ನೋಡ್ತೇನೆ. ಈಗ ನಿನಗಾಗುವುದು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ವ ನೀನಾಗ ಹೇಳಿದ್ದು? ಹೌದು, ನಿನ್ನ ಮೇಲೆ ಪ್ರೀತಿ ಉಂಟಾದ ಒಂದು ಪರೀಕ್ಷೆ ಆಗಲಿ, ಒಂದು ಪರೀಕ್ಷೆ ಆಗಲಿ ಅಲ್ವಾ? ಹೌದು, ಹಾಗಾದ ಕಾರಣ ನೀನು ಒಳಗಿದ್ದುಕೋ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆಗ್ಲಿ ತಮ್ಮ ಲಕ್ಷ್ಮಣ. ಅನುಜ ಲಕ್ಷ್ಮಣ ಜನಗಣನೆಯ ಮೃಗ ಮನೋಜಿತೆ ಯಾದಳಯ್ಯ ಅನುಜ ಲಕ್ಷ್ಮಣ ಜನಗಣನೆಯ ಮೃಗಮನೋಚಿತೆ ಯಾದಳಯ್ಯ ತರಲು ಗೋಪನ ಪರ್ವತನ ಕನಿಗೆ ತರಲು ಗೋಪನ ಪರ್ವತನ ಕನಿ ಧರಣಿ ಜಾತೆಯ ಕಾಯ್ದುಕೊಳ್ಳಯ್ಯ ಧರಣಿ ಜಾತೆಯ ಕಾಯ್ದುಕೊಳ್ಳಯ್ಯ ಅನುಜ ಲಕ್ಷ್ಮಣ ಓ ಅನುಜ ಲಕ್ಷ್ಮಣ, ದೂರದಿಂದ ಕೂಗಿ ಕರೆದದ್ದು ನಾನು ನಿನಗೆ. ತುಂಬ ದೂರ ಇದ್ದೀನಿ ನೀನಪ್ಪ.
ಯಾಕಂತ ಹೇಳಿದ್ರೆ ನಿನ್ನ ಒಂದು ಸ್ವಭಾವ ಅದು. ಅಣ್ಣ ಅತ್ತಿಗೆ ಒಟ್ಟಿಗೆ ಮಾತನಾಡುವ ಸಂದರ್ಭದಲ್ಲಿ ನೀನು ಅಲ್ಲಿ ಕಾಣಲಿಕ್ಕೆ ಸಿಕ್ಕುವುದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಎಲ್ಲೋ ಹೊರಗಡೆಯೂ ನಿಂತುಕೊಂಡಿರುವುದಿಲ್ಲ, ಒಂದು ಬಹಳಷ್ಟು ದೂರದಲ್ಲಿ ನೀನಿರ್ತಿ. ಹೀಗಾಗಿ ನಿನ್ನನ್ನು ದೀರ್ಘಧ್ವನಿಯಲ್ಲಿ ಕರೀಬೇಕಾಯ್ತು ನಾನು. ಯಾಕೆ ಕರೆದದ್ದು ಬಲ್ಲೆಯ? ನಿನ್ನ ಅತ್ತಿಗೆ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದ್ದಾಳೆ. ಬಯಕೆ? ಹೌದು. ಏನಣ್ಣ ಅದು? ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಬರುವಂತ ವೇಳೆಯಲ್ಲಿ ಜಿಂಕೆ ಮರಿಯನ್ನು ಆಕೆ ನೋಡಿದ್ದಾಳೆ. ಜಿಂಕೆ ಮರಿಯ? ಹೌದೌದು. ಓಹೋ. ಅವಳು ಹೇಳುವ ಪ್ರಕಾರದಲ್ಲಿ ಅಲ್ಲ, ನಾನು ಸ್ವಲ್ಪ ಗಮನಿಸಿದೆ, ಒಂದು ಅಸಹಜತೆ ಇತ್ತದರಲ್ಲಿ. ವಿಶೇಷವಾದಂತೂ ಜಿಂಕೆ ಮರಿ ಅಂತ ಅವಳು ಹೇಳ. ನಾನು ಕೂಡ ನೋಡಿದ್ದೆ ಆ ಜಿಂಕೆ. ಹೌದೌದು. ತಮ್ಮ ಲಕ್ಷ್ಮಣ, ನೀನು ಎಂಥವನು ಅಂತ ನನಗೆ ಗೊತ್ತುಂಟು ತಮ್ಮ. ನೀನು ಮಾಡುವಂತ ಸೇವೆ, ನಿನ್ನ ಭಕ್ತಿ ಶ್ರದ್ಧೆಗಳನ್ನು ನೋಡಿದರೆ ನಿಜವಾಗಿ ನೀನು ಬಹಳ ಯೋಗ್ಯನಾಗಿದ್ದಿ. ನೀನಾದರೂ ನಿನ್ನ ಮಠದನ್ನು ಅಲ್ಲೇ ಬಿಟ್ಟು ಬಂದಿದ್ಯಲ್ವ? ಹೌದು. ಅಯೋಧ್ಯೆಯಲ್ಲೇ ಇದ್ದಾಳೆ ಆಕೆ. ಅಣ್ಣನ ಸೇವೆಗಾಗಿಯೇ ನಾನು ಬಂದ. ಸೇವೆಗಾಗಿಯೇ ಬಂದವ ನೀನು. ಹೌದು. ಹಾಗಂತೇಳಿ ನೀನು ಊಟ ಮಾಡಿದ್ದೀಯಾ, ನೀನು ಮಲಗಿದ್ದೀಯಾ, ನಿನ್ನಲ್ಲಿ ಇದುವರೆಗೆ ಪ್ರಶ್ನಿಸಿದವಲ್ಲ. ಅದನ್ನು ಯಾವಾಗ ಮಾಡ್ತೀಯ ಅಂತ ಕೇಳಿದವನು ಅಲ್ಲ. ಆದರೆ ನೀನು ಮಾಡ್ತಾ ಇದ್ದೀಯ ಅನ್ನುವಂಥ ಭಾವನೆ ನನ್ನದು. ಹೌದು. ಯಾವ ಸಹಾಯಕ್ಕೆ ಬೇಕಾದರೂ ನೀನು ತಯಾರಾಗಿದ್ದಿ. ಹೌದು. ಮೊನ್ನೆ ಬಂದಂತಹ ರಾಕ್ಷಸ ಇದ್ದಾಳಲ್ವ, ಅವಳನ್ನ ಆಸಕ್ತಿಯದ ಮಾಡುವಲ್ಲಿ ನೀನು ತೋರಿದ ಉಪಾಯ ಉಂಟಲ್ಲ ತಮ್ಮ, ಶೂರ್ಪನಖಿ. ಹೌದೌದು. ನಿನ್ನ ಉಪಾಯ ಅಲ್ಲದಿದ್ದರೆ ನಮಗೆ ಸ್ವಲ್ಪ ತೊಂದರೆ ಇತ್ತದರಲ್ಲಿ. ಆ ಉಪಾಯವನ್ನು ನೀನು ಕಾಣಿಸಿದಿ ನೋಡು. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ನೀನು ಸಹಾಯಕನಾಗದಂತಹ ತಮ್ಮ ಲಕ್ಷ್ಮಣ, ಈಗ ಒಂದು ಉಪಕಾರ ಆಗಬೇಕಯ್ಯ ನಿನ್ನಿಂದ. ನನ್ನಿಂದ ಉಪಕಾರ? ಹೌದೌದು. ಏನಣ್ಣ? ಆ ಜಿಂಕೆ ಮರಿಯನ್ನು ಬಯಸಿದ್ದಾಳಲ್ಲ ಅವಳು, ಓಹೋ, ನಾನೀಗ ತರುವುದಕ್ಕೆ ಹೋಗಬೇಕಾಗಿದೆ. ಹೌದೇ? ಹೌದೌದು. ತರುವುದಕ್ಕೆ ಹೋದಾಗ ಸ್ವಲ್ಪ ಸಮಯ ಆದಿತ್ತು ಅಂತ ಬರುವಾಗ. ಓಹ್, ಅಷ್ಟು ಬೇಗನೆ ಸಿಗ್ತದೆ ಅದು ಕೈಗೆ. ಓಹೋ. ಅದನ್ನು ಅಟ್ಟಾಡಿಸಿಕೊಂಡು ದೂರ ಹೋದರೆ ನಾನು ಅದರ ಹಿಂದಿನಿಂದ ಹೋಗುವಾಗ ತುಂಬಾ ಹೊತ್ತು ಹಿಡಿಯುತ್ತದೆ. ಹೌದೇ? ಕೇಳಿ ಬಣ್ಣ ಕುಟೀರ ಆ ಶೂರ್ಪಣಕ್ಕಿಯ ನಾಸಚ್ಛೇದ ಮಾಡಿದ ಮೇಲೆ ನಮಗೆಲ್ಲ ವಿರೋಧಿಗಳು ಇಲ್ಲೆಲ್ಲ ಹುಟ್ಟಿಕೊಂಡಿದ್ದಾರೆ, ಗೊತ್ತುಂಟಲ್ವ ನಿನಗದು? ಅವಳ ಪ್ರತಿಜ್ಞೆ ಬೇರೆ ಇದೆಯಲ್ಲ. ತುಂಬಾ ಮಂದಿ ರಾಕ್ಷಸರಿದ್ದಾರೆ ಈ ಕಾಡಿನಲ್ಲಿ. ಯಾವ ಮಾಯಕದಿಂದ ಯಾವ ರೂಪದಿಂದ ಬರ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹೌದು. ನೀನಿದ್ರೆ ನನಗೊಂದು ಭರವಸೆ ಉಂಟು ತಮ್ಮ. ನಿನ್ನ ಅತ್ತಿಗೆ ಅರ್ಥಾತ್ ನನ್ನ ಮಡದಿ, ಹೌದು, ಸೀತಾಮಾತೆ, ಆಕೆಯನ್ನ ಕಾಯುವ ಕೆಲಸ ನಿನಗೆ. ಅನುಜ, ನಾನು ಹೋಗಿ ಬರ್ತೇನೆ. ಸ್ವಲ್ಪ ಕೆಲಸಕ್ಕೆ ಉಗ್ರದಿಂದಲೀ ತೆರಳಲೇತಕ್ಕೆ, ನೀ ಉಗ್ರದಿಂದಲೀ ತೆರಳಲೇತಕ್ಕೆ, ಶೀಘ್ರದಿಂದ ಕಳುವಬಾರದೆ ಆ ಭ್ರಗ್ರದಿಂದ ಕೊಂಡು ಬರುವೆನು, ಆ ಭ್ರಗ್ರದಿಂದ ಕೊಂಡು ಬರುವೆನು. ಅಗ್ರಜ ವೀರ ಅಗ್ರಜ, ನಮ್ಮ ಪಿತೃವಾಕ್ಯ ಪರಿಪಾಲನೆಗಾಗಿ ಅಯೋಧ್ಯೆಯನ್ನು ಬಿಟ್ಟು ಕಾನನವಾಸಿಯಾದೆ. ಹೌದು. ಪತಿ ಎಲ್ಲಿರುತ್ತಾರೋ ಅಲ್ಲೇ ಸತೀರಬೇಕೆಂದು ಸತೀ ಧರ್ಮವನ್ನು ಅನುಸರಿಸಿ ಸೀತಾಮಾತೆ ನಿನ್ನೊಂದಿಗೆ ಬಂದಳು. ಹೌದು. ಈ ವನವಾಸಕ್ಕೆ ಬಂದು 13 ವರ್ಷಗಳು ಕಳೆಯಿತು. ಹೌದು. ಇದುವರೆಗೆ ನನ್ನ ಅತ್ತಿಗೆ ಆದಂತಹ ಸೀತಾಮಾತೆ ಯಾವುದನ್ನು ಬಯಸಿದವಳಲ್ಲ. ಖಂಡಿತವಾಗಿಯೂ ಬಹಳಷ್ಟು ಕಷ್ಟ ಬಂದಿದ್ದ. ಹೌದು. ಈವಾಗ ಒಂದು ಜಿಂಕೆ ಮರೆಯನ್ನು ಬಯಸ್ತಾ ಇದ್ದಾರೆ. ಅದನ್ನು ತಂದು ಕೊಡಬೇಕಾದತ್ತೆ. ಹೌದು. ಹಾಗಂತ ನನ್ನಣ್ಣನಾದಂತಹ ಶ್ರೀರಾಮಚಂದ್ರ, ನಿನ್ನ ಸಾಮರ್ಥ್ಯ ಏನು?
ನಿನ್ನನ್ನು ಎಳವೆ ಎಂದರೆ ಬಲ್ಲವನ. ಹೌದು. ಅದೆಷ್ಟೋ ರಕ್ಕಸರನ್ನು ಯಾರ ಬೆಂಬಲವೂ ಇಲ್ಲದೆ ನೀನೊಪ್ಪನೇ ಹೊಡೆದುರುಳಿಸಿದ್ದೀಯ. ಅಂತ ಪರಾಕ್ರಮಿ ಯಕಶ್ಚಿತ್ತು ಒಂದು ಜಿಂಕೆಯನ್ನು ತರಲಿಕ್ಕಾಗಿ ಹೋಗುವುದು. ಇದಕ್ಕಾಗಿ ನೀನು ಹೋಗಬೇಕೇ ಅಣ್ಣ. ಮತ್ತೆ ನಿನ್ನ ಸೇವೆಗಾಗಿ ಸದಾ ಸಿದ್ಧನಿರುವಂತಹ ನಿನ್ನ ತಮ್ಮನಾದ ಲಕ್ಷ್ಮಣನಿಲ್ಲವೇ? ಓಹೋ, ನನಗೆ ಆಜ್ಞೆ ಮಾಡು. ನಾನು ಈಗಲೇ ಹೋಗಿ ಆ ಜಿಂಕೆಯನ್ನು ಹಿಡ್ಕೊಂಡು ಬರ್ತೀನಿ. ತಮ್ಮ ಅಣ್ಣ, ನೀನು ಹೇಳಿದ್ದೆಲ್ಲ ಸರಿಯಪ್ಪ. ಕ್ಷತ್ರಿಯನಾಗಿ ನೀನು ವಿರೋಚಿತವಾದ ಮಾತುಗಳನ್ನೇ ಆಡಿದ್ದಿ. ನನ್ನ ಪೌರುಷದ ಬಗ್ಗೆಯೂ ನಿನಗೆ ಚೆನ್ನಾಗಿ ಅರಿವು, ಚೆನ್ನಾಗಿ ಬಲ್ಲೆ. ಹಾಗಾಗಿ ನಿನ್ನ ಆಕ್ಷೇಪ ಅಂತ ಒಂದು ಜಿಂಕೆಯನ್ನು ಕೊಲ್ಲುವುದಕ್ಕೆ ನೀನು ಯಾಕೆ? ನೋಡಿದವರು ಏನು ಹೇಳಲಿಕ್ಕಿಲ್ಲ. ಹೌದದು, ಆದ್ರೆ ಒಂದು ಸಣ್ಣ ಸೂಕ್ಷ್ಮ ವಿಚಾರ ಉಂಟು ತಮ್ಮ ಇಲ್ಲಿ. ಸೂಕ್ಷ್ಮ ವಿಚಾರ? ಹೌದು. ಏನು ಅಣ್ಣ? ನೋಡು, ಹೆಂಡತಿಯಾದವಳು ಕೇಳಿದ್ದು ನೋಡೋದು. ಯಾರು? ಹೆಂಡತಿ. ಅವರಿಗೆ ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತುಂಟ? ಬಯಕೆ. ಏನಣ್ಣ? ಗಂಡನೇ ಹೋಗಿ ಅದನ್ನು ತಂದರೆ ಒಳ್ಳೇದು. ಹೌದು. ಹೌದಲ್ವ? ಹೌದು. ಹೆಂಡತಿಯಾದ ಒಳಗೆ ಗಂಡನೇ ಹೋಗಿ ತಂದರೆ ಒಳ್ಳೇದು ಅಂತ ಇರುವಾಗ ಮತ್ತೆ ನೀನು ಹೋಗಿ ತಂದರೆ ಅದು ಸಮಾಧಾನ ಆಗ್ತದೋ ಇಲ್ಲ? ಸರಿ ಆಗಲಿಕ್ಕಿಲ್ಲ. ಮತ್ತೆ ಅವಳು ನಾಳೆ ದಿವಸ ಈಗಾಗಲೇ ಸಾಮಾನ್ಯ ಸ್ತ್ರೀಯಂತೆ ಆಡಿದ್ದಾಳೆ. ಉಳಿದವರಲ್ಲಿಯೂ ಹೇಳಿ ಹೇಳು. ನಾಳೆ ದಿವಸ ಜೀವನ ಪರ್ಯಂತ ಹೇಳ್ತಾ ಇರ್ತಾರೆ. ಜೀವನ ಪರ್ಯಂತಕೋ ನಿನಗೆ ಗೊತ್ತುಂಟು ನೋಡು. ಜೀವನ ಪರ್ಯಂತ ಹೇಳಿ ಹೇಳು. ಗಂಡನಾದವ ಕೆಲಸವನ್ನ ಮಾಡಲಿಲ್ಲ, ನೀವು ಜಿಂಕೆಯನ್ನು ತಂದು ಕೊಡ್ಲಿಲ್ಲ ನನಗೆ ಅವತ್ತು ಹೇಳುವಾಗ. ಹೌದು. ಮತ್ತೆ ಪ್ರತಿ ಸಂದರ್ಭದಲ್ಲಿ ಮಾತು ಬರ್ತದೆ ಡೇಡೆಯಲ್ಲಿ. ಹೌದು. ಹಾಗಾದ ಕಾರಣ ಹೇಳಿದ್ದು ಅಂತ ಒಂದು ಸೂಕ್ಷ್ಮ ಸಂಗತಿ ಉಂಟು. ಆದ ಕಾರಣ ತಮ್ಮ, ನೀನು ತೆರಳುವಂತ ಅಗತ್ಯ ಇಲ್ಲ, ನಾನು ತೆರಳುತ್ತೇನೆ. ಭೂಜಾತೆಯ ಹೊಣೆಗಾರಿಕೆ ಅದು ನಿನಗೆ. ಆದರೆ ಅಣ್ಣ, ನೀನು ಹೋದ ಕೆಲಸ ಮುಗಿಸಿ ಬರುವಲ್ಲಿ ಎಷ್ಟು ಸಮಯವಾಗಬಹುದು? ಸ್ವಲ್ಪ ಸಮಯ ಹಿಡಿಬಹುದು ತಮ್ಮ. ಯಾಕಂದ್ರೆ ನಾನಾಗ ಹೇಳಿದೆ ಅಲ್ವಾ, ಅದು ಜಿಂಕೆ ಅಲ್ವಾ, ಕುಣಿಯುತ್ತಾ ಕುಪ್ಪಳಿಸ್ತಾ ಹೋಗ್ತದೆ ಮುಂದೆ ಮುಂದೆ. ನಾನು ಅದರ ಹಿಂದೆ ಹೋಗಬೇಕಾದೀತು, ಸ್ವಲ್ಪ ಸಮಯ ಹಿಡಿದೀತು. ಹಾಗಾಗಿ ಹೇಳಿದ್ದು ನಾನು ಬರುವಲ್ಲಿಯವರೆಗೆ ಹೊಣೆಗಾರಿಕೆ ನಿನ್ನದು ಅಂತ. ಆಗಲಿ ಅಣ್ಣ. ಸರಿ, ಲಕ್ಷ್ಮಣನಿಗೆ ಅತ್ತಿಗೆ ರಕ್ಷಣೆಯ ಭಾರವನ್ನು ಹೊರಿಸಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಕೋದಣ್ಣವನ್ನ ಕೈಯಲ್ಲಿ ಧರಿಸಿದ್ದೇನೆ. ಆ ಜಿಂಕೆಯನ್ನು ಹಿಡಿಯುತ್ತಾ ಹಿಡಿಯುತ್ತಾ ಓಡಿಸುತ್ತಾ ಮುಂದೆ ಮುಂದೆ ಹೋಗ್ತೇನೆ. ಅರೆ ಅರೆ, ಏನಿದು ಆಶ್ಚರ್ಯ! ನಾನು ಹಿಡಿಲಿಕ್ಕೆ ಹೋದರೆ ಮುಂದೆ ಮುಂದೆ ಹೋಗ್ತಾ ಉಂಟದು, ನಿಂತ್ರೆ ಅದು ನಿಂತು ನೋಡ್ತಾ ಉಂಟು ನನ್ನನ್ನು, ಪುನಃ ಓಡ್ತಾ ಉಂಟು. ಈ ಕಾಡಿಗೆ ಸುತ್ತು ಬಂದದ್ದು ಎಷ್ಟಾದೀತು. ಹಾಗಿದ್ರೆ ಹೀಗಲ್ಲ, ಇದು ರಾಕ್ಷಸರ ಮಾಯಕ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಸತ್ತರೆ ಮೊದಲೇ ಹೇಳಿದ್ದಾಳಲ್ವ, ಕಂಚುಕವನ್ನು ಮಾಡಿ ಹಾಕ್ತೇನೆ ಅಂತೇಳಿ. ಹಾಗಾದ ಕಾರಣ ಇನ್ನೂ ವಿಧಿ ಇಲ್ಲ. ಹೊತ್ತು ಈಗಲೇ ಸೂರ್ಯಾಸ್ತವಾಗುತ್ತಾ ಬರ್ತಾ ಉಂಟು. ಸೂರ್ಯಾಸ್ತವಾಗುವ ಮೊದಲು ಈ ಜಿಂಕೆ ಒಂದು ಜೀವ ಸಹಿತ ಹಿಡಿಬೇಕು, ಅಲ್ಲ ಇದ್ರೆ ಕಳೆ ಬರವಾದರೂ ಕೂಡ. ಆದ್ದರಿಂದ ತಡ ಮಾಡುವುದಿಲ್ಲ. ಹೋದಂಡಕ್ಕೆ ಬಿಲ್ಲೊಂದನ್ನು ಜೋಡಿಸಿದ್ದೇನೆ. ಓಡುತ್ತಿರುವ ಜಿಂಕೆಗೆ ಗುರಿ ಇರಿಸಿ ಹೊಡೆದಿದ್ದೇನೆ. ಲಕ್ಷ್ಮಣ ಎಂದು ಧ್ವನಿಗೈದು ಮಾರೀಚ ಪ್ರಾಣಮು ಬಿಡಲಾಗಿ ವನಿತೆ ಜಾನಕಿ ಕೇಳ್ದು ರಾಮನೇ ನಿಜವೆಂದು ಮೈದುನೊಳಿಂದೆಂದಳು. ಓ ಏನದು? ಹಾ ಲಕ್ಷ್ಮಣ, ಹಾ ಸೀತೆ ಎಂಬಂತಹ ಧ್ವನಿ ಕೇಳಿತ್ತಲ್ಲ. ನಮ್ಮವರೇ ಇರಬೇಕು. ನಮ್ಮವರಲ್ಲದೆ ಈ ರೀತಿ ಆಡೋರು ಯಾರಿದ್ದಾರೆ? ಮೃಗವನ್ನು ನಟಿಸಿಕೊಂಡು ಹೋದವರಿಗೇನೋ ಅಪಾಯ ಬಂದಿರಬೇಕು. ಲಕ್ಷ್ಮಣ, ಅಮ್ಮ ಮುಗುದ ಕೇಳಿದೆನಯ್ಯ. ಮುಗಿದು ಕೇಳಿದೆನಯ್ಯ, ಮಿಗಬಲ್ಲ ರಾಜಸರು ರಘುವೀರನನು ಓಹೋ ಕೊಲ್ಲುವರೇ ದಯ್ಯೇ. ರಘುವೀರನನು ಓಹೋ ಕೊಲ್ಲುವರೇ ದಯ್ಯೇ. ಜಗದೇಕ ವೀರ ಕೂಗುವ ಧ್ವನಿ ಕೇಳಿತು.
ಜಗದೇ ಕವೀರ ಕೂಗುವ ಧ್ವನಿ ಕೇಳಿತು. ಮಿಗುಬರಿಯಿತು ಕಾರ್ಯ ಸೌಹಜ ಸುಮಿತ್ರಿ. ಮಿಗಬರಿಯಿತು ಕಾರ್ಯ ಸಹಜ ಸೌಮಿತ್ರಿ. ನೋಡಿ ಬಾರಯ್ಯ ಹೋಗಿಯೇನಾಯಿತೆಂದು, ನೋಡಿ ಬಾರಯ್ಯ ಹೋಗಿಯೇನಾಯಿತೆಂದು. ಮುಗುದೆ ಕೇಳಿದೆನಯ್ಯ ಸೌಮಿತ್ರಿ, ಅಮ್ಮ, ನಿನಗೊಂದು ಧ್ವನಿ ಕೇಳಿತೆ? ಕೇಳಿಸಿತು. ಹಾ ಲಕ್ಷ್ಮಣ, ಹಾ ಸೀತೆ ಎಂಬಂತಹ ಧ್ವನಿ. ಹೌದು. ಹೀಗೆ ಯಾರು ಕರೆದಾರು? ಯಾರು? ನಮ್ಮವರಲ್ಲದೆ ಮತ್ಯಾರೂ ಕರೆಯುವುದಕ್ಕಿಲ್ವಲ್ಲ. ಓಹೋ. ಮೃಗವನ್ನು ತರುತ್ತೇನೆ ಅಂತ ಹೋದವರು. ನಾನು ಆ ಕಡೆಗೇ ನೋಡ್ತಾ ಇದ್ದೇನೆ, ಈಗ ಬರ್ತಾರೆ ಈಗ ಬರ್ತಾರೆ ಅಂತ. ಆದ್ರೆ ಅವರು ಬರಲಿಲ್ಲ. ಆ ಕಡೆಯಿಂದ ಅವರ ಧ್ವನಿ ಮಾತ್ರ ಕೇಳುತ್ತಾ ಇದೆ. ಹಾಗಾದ್ರೆ ಏನು, ಯಾಕೆ ಈ ರೀತಿ ಕೂಗಿದ್ರು? ಆಗ್ಲೇ ನನಗೆ ಹೇಳಿದರು, ಇದು ರಾಕ್ಷಸರ ಮಾಯೆ, ಅದು ನಿಜವಾದ ಮೃಗ ಅಲ್ಲ ಸೀತಾ ಅಂತ ಹೇಳಿದರು. ನಾನು ಕೇಳಲಿಲ್ಲ, ಒತ್ತಾಯ ಮಾಡಿದೆ, ಅದನ್ನು ತರಲೇಬೇಕು ಅಂತ ಹಠ ಹಿಡಿದೆ. ಈಗ ನನಗನಿಸ್ತಾ ಇದೆ ಅವರು ಹೇಳಿದ ಮಾತು ಸತ್ಯ. ಅದು ರಾಕ್ಷಸರ ಮಾಯೇ ಇರಬೇಕು. ಆ ರಾಕ್ಷಸರೆಲ್ಲ ಒಟ್ಟು ಸೇರಿಕೊಂಡು ಜಗದೇಕವೀರರಾದಂತಹ ನಮ್ಮವರನ್ನು ಕೊಲ್ಲುತ್ತಾ ಇದ್ದಾರೆ. ರಾಕ್ಷಸರಿಂದ ಪೀಡನೆಗೆ ಒಳಗಾಗಿ, ಯಾತನೆಗೆ ಒಳಗಾಗಿ ಅವರನ್ನು ಗೆಲ್ಲುವುದಕ್ಕಾಗದೆ, ಕೊಲ್ಲುವುದಕ್ಕಾಗದೆ ಈ ರೀತಿ ರೋಧಿಸ್ತಾ ಇದ್ದಾರೆ. ಸಹಾಯಕ್ಕಾಗಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹಾಗಾಗಿ ಲಕ್ಷ್ಮಣ, ನೀನವರ ಸಹಾಯಕ್ಕೆ ಹೋಗು. ಹೋಗು ಲಕ್ಷ್ಮಣ, ಹೋಗು. ಅಮ್ಮ, ಏನು? ರಮಣಾಯ ಧ್ವನಿಯಲ್ಲ ಜಾನಕಿ ನೀ ಕೇಳು. ರಾಮನ ಧ್ವನಿ ಅಲ್ಲ ಅದು. ರಾಮನ ಧ್ವನಿಯಲ್ಲ ಜಾನಕಿ ನೀ ಕೇಳು. ಯಾಮಿನಿ ಚರರವಸಾನ ಕಾಲದಲ್ಲಿ, ಯಾಮಿನಿ ಜನರ ಅವಸಾನ ಕಾಲದಲ್ಲಿ ತಾಮಸದಿಂದಲ್ಲದೆ ಸಂಗ್ರಾಮ ಭೀಮನ ಧನುಜರು ಕೊಲ್ಲುವುದುಂಟೇ. ತಾಮಸದಿಂದಲ್ಲದೆ ಸಂಗ್ರಾಮ ಭೀಮನ ತನುಜರು ಕೊಲ್ಲುವುದುಂಟೇ. ಬರಿದೆ ಚಿಂತಿಸಬೇಡವೇ ಜಾನಕಿ ಕೇಳು. ಬರಿದೆ ಚಿಂತಿಸಬೇಡವೇ ಜಾನಕಿ ಕೇಳು. ರಾಮನ ಧ್ವನಿಯಲ್ಲ, ರಾಮನ ಧ್ವನಿಯಲ್ಲ. ಅಮ್ಮ, ಲಕ್ಷ್ಮಣ, ನಾನು ಕೂಡ ಆ ಧ್ವನಿಯನ್ನು ಕೇಳಿಸಿತು. ಆದರೆ ಅದು ನನ್ನಣ್ಣ ರಾಮನ ಧ್ವನಿ ಅಲ್ಲ ಅಮ್ಮ. ಮತ್ತೆ ಯಾರದ್ದು? ಅದು ರಾಕ್ಷಸರ ಮಾಯೆ. ಹೇಗೆ ಹೇಳ್ತಿ? ಸಾಯುವ ಕಾಲದಲ್ಲಿ ರಾಕ್ಷಸರು ನಮ್ಮನ್ನು ಮೋಸಗೊಳಿಸಲಿಕ್ಕಾಗಿ ಸ್ವರ ಬದಲಿಸಿ ಮಾತನಾಡಿತು. ಓಹೋ. ಈ ಮೊದಲು ಶೂರ್ಪನಖಿ ಬಂದಿದ್ದಳಲ್ಲವೇ, ಅವಳು ಬರುವಾಗ ಹೇಗಿದ್ದಳು? ಒಂದು ಹೆಣ್ಣಿನ ರೂಪದಲ್ಲಿ ಬಂದಳು. ಆವಾಗ ಅವಳ ಸ್ವರ ಹೇಗಿತ್ತು? ಅನಂತರ ಅವಳ ನಿಜ ರೂಪ ಗೊತ್ತಾದಾಗ ಅವಳ ಸ್ವರ ಹೇಗಾಯ್ತು? ಹಾಗಿತ್ತ ಮೇಲೆ ನಾವು ತಿಳ್ಕೊಳ್ಳಬೇಕಲ್ಲ, ರಾಕ್ಷಸರಿಗೆ ರೂಪ ಬದಲಾಯಿಸಲಿಕ್ಕೂ ಬರುತ್ತದೆ, ಸ್ವರ ಬದಲಾಯಿಸಲಿಕ್ಕೂ ಕೂಡ ಬರುತ್ತದೆ. ಅದಲ್ಲದೆ ಜಗದೇಕ ವೀರನಾದಂತಹ, ಸಂಗ್ರಾಮ ಭೀಮನಾದಂತಹ ನನ್ನಣ್ಣ ಶ್ರೀರಾಮಚಂದ್ರ ಜನು ಲಕ್ಷ್ಮಣ ಮನದ ಸಂಶಯ
ಆನರೇಂದ್ರಗೆ ಪ್ರಾಣ ಸಂಕಟ, ಆನರೇಂದ್ರಗೆ ಪ್ರಾಣ ಸಂಕಟ. ನೀನು ಸುಮ್ಮನೆ ತಡವ ಮಾಡದೆ, ನೀನು ಸುಮ್ಮನೆ ತಡವ ಮಾಡದೆ ಪ್ರಾಣನಾಥನ ನೋಡಿ ಬಾರಯ್ಯ, ಪ್ರಾಣನಾಥನ ನೋಡಿ ಬಾರಯ್ಯ. ಏನು ಲಕ್ಷ್ಮಣ ಮನದ ಸಂಶಯ, ಲಕ್ಷ್ಮಣ, ಅಮ್ಮ, ನಿನ್ನ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗ್ತಾ ಇದೆ. ಈ ಹಿಂದಕ್ಕೆ ನಮ್ಮನ್ನ ಏನೇ ಹೇಳಿದ್ರು ತಕ್ಷಣ ಒದಗುತ್ತಿದ್ದವ ನೀನು. ಹೌದು. ಓ ಹೀಗೆ ಮಾಡುವ ಲಕ್ಷ್ಮಣ ಅಂತ ಹೇಳಿದ್ರೆ ತಕ್ಷಣ ಎದ್ದು ಹೋಗಿ ಅದನ್ನು ಮಾಡುವವ ನೀನು. ಹೌದು. ಓ ಇಂಥದ್ದು ತಾ ಅಂತ ಹೇಳಿದ್ರೆ ತಂದು ಕೊಡುವವ ನೀನು. ಅಣ್ಣನ ಸೇವೆಗಾಗಿಯೇ ಬಂದವನಲ್ಲವೇ ನಾನು. ಹೌದು. ಅರಮನೆಯಲ್ಲಿ ಹೆಂಡತಿ ಇದ್ರು ಹೆಂಡತಿಯನ್ನು ಬಿಟ್ಟು ಬಂದವ ಅಣ್ಣನ ಸೇವೆ ಮಾಡುವುದಕ್ಕೆ ಎಂದು. ಹೌದು. ಜೀವನವನ್ನೇ ಅಣ್ಣನ ಸೇವೆಗಾಗಿ ಮುಡಿಪಾಗಿಟ್ಟವ ನೀನು. ಹೌದು. ಈಗ ಅಣ್ಣನಾದವನು ಕಷ್ಟದಲ್ಲಿ ಇರುವಾಗ ಅವನಿಗೆ ಸಹಾಯ ಮಾಡುವುದನ್ನು ಬಿಟ್ಟು ಇಲ್ಲದ ನೆಪವನ್ನು ಹೇಳ್ತಾ ಇದ್ದೀಯಲ್ಲ, ಅದು ರಾಕ್ಷಸರ ಮಾಯೆ, ಅದು ಹಾಗೆ ಹೀಗೆ ಅಂತ ನನಗಷ್ಟೂ ಗೊತ್ತಿಲ್ಲವೇ? ನಮ್ಮವರ ಧ್ವನಿಯನ್ನು ನಾನು ಅರಿಯದವಳೆ, ನಮ್ಮವರ ವಿಷಯ ನನಗೆ ಗೊತ್ತಿಲ್ಲವೇ? ನೀನು ಹೀಗೆಲ್ಲ ಹೇಳೋದು ಸರಿಯಲ್ಲ ಲಕ್ಷ್ಮಣ. ಅದು ರಾಕ್ಷಸರ ಮಾಯೆ, ಹಾಗೆ ಹೀಗೆ ಅಂತ ಹೇಳಿ ಸಮಯವನ್ನು ಕಳೆಯದೆ ನಿನ್ನ ಅಣ್ಣನ ಸಹಾಯಕ್ಕೆ ಹೋಗಿ ಅವರಿಗೆ ಸಹಾಯ ಮಾಡಬೇಕಾದ ನಿನ್ನ ಕರ್ತವ್ಯ. ಆದ್ದರಿಂದ ಹೋಗು ಲಕ್ಷ್ಮಣ, ಹೋಗು. ಅಮ್ಮ, ಏನು ತಾಯೇ ಕೇಳವ ರಾಕ್ಷಸರುಗಳ ಮಾಯವಲ್ಲದೆ ರಾಮನೇ ಅಲ್ಲ, ಮಾಯವಲ್ಲದೆ ರಾಮನೇ ಅಲ್ಲ. ಜೀವನಾಂತದಿ ಬಿಟ್ಟು ಹೋದರೆ, ಜೀವನಾಂತದಿ ಬಿಟ್ಟು ಹೋದರೆ ಕಾಯಜೋಪಮ ಕೋಪಿಸುವನು, ಕಾಯಜೋಪಮ ಕೋಪಿಸುವನು. ತಾಯೇ ಕೇಳುವ, ತಾಯೇ ಕೇಳವ್ವ. ಅಮ್ಮ, ಲಕ್ಷ್ಮಣ, ನನ್ನ ಮಾತನ್ನು ಸ್ವಲ್ಪ ಕೇಳುವಿರ? ಏನು ಇದು ರಾಕ್ಷಸರ ಮಾಯೆಯಲ್ಲದೆ ಬೇರೇನೂ ಅಲ್ಲ. ಮತ್ತು ಅದನ್ನು ಹೇಳ್ತಾ ಇದ್ದೀಯಲ್ಲ? ನನ್ನ ಅಣ್ಣನಾದಂತಹ ಶ್ರೀರಾಮಚಂದ್ರನ ಸಾಮರ್ಥ್ಯವೇನು? ಕರದೂಷಣಾದಿ ಹಲವಾರು ರಾಕ್ಷಸರನ್ನು ಎತ್ತಿದ ಬಿಲ್ಲನ್ನು ಕೆಳಗೆ ಇಳಿಸುವುದರೊಳಗಾಗಿ ಕೊಂದವನಲ್ಲ. ಆ ಸಮಯದಲ್ಲಿ ಯಾರದಾದರೂ ಬೆಂಬಲವನ್ನು ಅವನು ಪಡೆದಿದ್ದಾನೆ? ಇಲ್ಲ. ತಾಟಕಿಯನ್ನು ಏಕ ಬಾಣದಿಂದ ಕೊಂದವನಲ್ಲವೇ? ನನ್ನ ಅಣ್ಣನ ಸಾಮರ್ಥ್ಯವನ್ನು ಎಳವೆಯಿಂದಲೇ ಬಲ್ಲವನ. ನಮ್ಮ ಅಣ್ಣನನ್ನು ಕೊಲ್ಲುವವರು ಈ ಜಗದಲ್ಲಿ ಯಾರೂ ಇಲ್ಲ. ಇದು ರಾಕ್ಷಸರು ಮಾಡಿದಂತಹ ಮಾಯೆ. ಅದಲ್ಲದೆ ಅಣ್ಣ ಜಿಂಕೆಯನ್ನು ತರಲು ಹೋಗುವಾಗ ನನ್ನನ್ನೂ ಕರೆದು ಒಂದು ಮಾತನ್ನು ಹೇಳಿದ್ದಾನೆ. ತಮ್ಮ ಬರುವಲ್ಲಿವರೆಗೆ ಸೀತಾಮಾತೆಯ ರಕ್ಷಣೆಯ ಹೊಣೆ ನಿನ್ನದು ಎಂದು. ಹಾಗಿರುವಾಗ ನಾನು ಈಗ ನಿಮ್ಮನ್ನು ಬಿಟ್ಟು ಅಣ್ಣನನ್ನು ಕರೆತರಲು ಹೋದರೆ ಅಣ್ಣನ ಆಜ್ಞೆಯನ್ನು ಮೀರಿದಂತಾಗುತ್ತದಲ್ಲವೇ? ಆದ್ದರಿಂದ ನೀವು ಹೇಳಿದಾಗಲೇ ನನಗೆ ಹೋಗಲು ಸಾಧ್ಯವಿಲ್ಲ. ಲಕ್ಷ್ಮಣ, ಅಮ್ಮ, ಬಾಲಕ ನಿನ್ನ ಭಾವವೇನಯ್ಯ, ಶ್ರೀಲಲಾಮನು ಅಳಿದ ಮೇಲೆನ್ನ ಆಳುವೇನೆಂಬ ಆಸೆಯಿಂದಲೇ ಆಲಸ್ಯದಿಂದ ಉಳಿದೆ ನಿಶ್ಚಯ, ಆಲಸ್ಯದಿಂದ ಉಳಿದೆ ನಿಶ್ಚಯ. ಬಾಲಕನಿಂದ
ಭಾವವೇದಯ್ಯ ಬಾಲಕ ನಿನ್ನ ಬಾಲಕ, ಅಮ್ಮ, ನಿನ್ನನ್ನು ನಾನು ಬಾಲಕ ಅಂತ ತಿಳಿದಿದ್ದೆ. ಹೌದು. ಆದರೆ ನೀನು ಬಾಲಕನಲ್ಲ. ನಿನ್ನ ಬುದ್ಧಿ ವಿಚಲಿತವಾಗಿದೆ. ಕರೆಯುತ್ತಾ ಇದ್ದಾನೆ. ಅವನ ಸಹಾಯಕ್ಕೆ ಹೋಗುವುದನ್ನು ಬಿಟ್ಟು ನೀನು ಇಲ್ಲೇ ಇದ್ದು ನನ್ನ ಜೊತೆಯಲ್ಲಿ. ನಿನಗೆ ಇಲ್ಲಿಂದ ಹೋಗುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಯಾಕೆ? ನಿನ್ನ ಮನಸ್ಸಿನಲ್ಲಿ ಏನೋ ಏನಿದೆ? ಅಣ್ಣ ಸತ್ತರೆ ಸಾಯಲಿ, ಅತ್ತಿಗೆ ನನಗೆ ಬೇಕು ಭಾವನೆ ಇದೆ ಅಂತ ನನಗನಿಸ್ತಾ ಇದೆ. ಅಯ್ಯೋ ರಾಮ, ದಿನದರ ಭಾಗ್ಯವು ಶ್ರೀರಾಮ ರಾಮ ಎಂದು ಕರ್ಣವೆರಡವು ಮುಚ್ಚಿ ಭೂಮಿಯೊಳು ಕೇಳಾಜ್ಞೆಯವು ಬರೆದು ಇದ ಮೀರಿ ಮುಂದಡಿಯ ನಿಡದಿರೆಂದು ರಾಮ ರಾಮ, ಇದೆಂತಹ ಕರ್ಣ ಕಠೋರವಾದಂತ ಮಾತನ್ನು ಕೇಳುವಂತ ಪರಿಸ್ಥಿತಿ ಲಕ್ಷ್ಮಣನಿಗೆ ಬಂದೊದಗಿತು. ವನವಾಸದ ಆಜ್ಞೆ ಇದ್ದುದು ಚಿಕ್ಕಮ್ಮನಾದ ಕೈಕೆಯಿಂದ ನನ್ನ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಮಾತ್ರ. ಶ್ರೀರಾಮಚಂದ್ರನನ್ನು ಬಾಲ್ಯದಿಂದಲೇ ದೇವನೆಂದು ತಿಳಿದು ಅವನ ಸೇವೆಯಲ್ಲೇ ಭಾಗಿಯಾಗಿತ್ತಂತಹ ನಾನು ಅಣ್ಣನಿಗೆ ಕಾನನದಲ್ಲಿ ಯಾವುದೇ ಕಷ್ಟ ಬರಬಾರದೆಂದು ಅಣ್ಣನ ಸೇವೆಗಾಗಿ ರಾಜ್ಯವನ್ನು, ತಂದೆ ತಾಯಿಯನ್ನು, ಮಡದಿಯನ್ನೂ ಬಿಟ್ಟು ಅಣ್ಣನೊಂದಿಗೆ ಬಂದೆ. ಅಣ್ಣನ ಹಸಿವೆಯನ್ನು ನೀಗಿಸಲಿಕ್ಕಾಗಿ, ಅತ್ತಿಗೆಯ ಹಸಿವೆಯನ್ನು ನೀಗಿಸಲಿಕ್ಕಾಗಿ ಕಾಡಿನ ಉದ್ದಗಲಕ್ಕೂ ಅಲೆದು ಸಿಕ್ಕಂತಹ ಒಳ್ಳೆ ಒಳ್ಳೆಯ ಹಣ್ಣುಗಳನ್ನು ತಂದು ಅವರ ಹಸಿವೆಯನ್ನು ನೀಗಿಸಿದೆ. ಅವರು ತಿಂದು ಉಳಿದದನ್ನು ನನಗೆ ಕೊಟ್ಟರೆ ಮಾತ್ರ ನಾನು ತಿಂದು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದೆ. ರಾತ್ರಿ ಹೊತ್ತಿನಲ್ಲಿ ನಿದ್ರಿಸುವ ಸಮಯದಲ್ಲಿ ಅಣ್ಣನಿಗೂ ಅತ್ತಿಗೆಗೂ ತೊಂದರೆ ಬಾರದೆಂದು, ವನ್ಯ ಮೃಗಗಳಿಂದಲೂ ರಾಕ್ಷಸರಿಂದಲೂ ಯಾವುದೇ ಅಪಾಯ ಬಾರದೆಂದು ನಿದ್ದೆಗೆಟ್ಟು ಪರ್ಣ ಕುಟೀರದ ಸುತ್ತ ಆಯುಧ ಪಾಣಿಯಾಗಿ ಕಾಯುತ್ತಾ ನಿದ್ದೆ. ಆದರೆ ಮಾಡಿದ ಕೆಲಸವೆಲ್ಲವೂ ವ್ಯರ್ಥವಾಗಿ ಹೋಯಿತ. ಏನು ಮಾಡಲಿ? ಭೂಮಿ ಬಾಯಿ ತೆರೆದು ನುಂಗಬಾರದೇ ಎಂದು ಅನಿಸುತ್ತಿದೆ. ಈ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ನನ್ನ ಅಣ್ಣನಾದ ಶ್ರೀರಾಮಚಂದ್ರನಿಂದಲೇ ನನಗೆ ಬಂದಿರಬೇಕು. ಇಲ್ಲ, ಇನ್ನೊಂದರ ಕ್ಷಣವೂ ನಾನಿಲ್ಲಿರುವುದು ಸರಿಯಲ್ಲ. ಅಣ್ಣನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲ, ಅತ್ತಿಗೆಯ ಮಾತನ್ನು ನೆರವೇರಿಸದೆ ಇರಲೂ ಸಾಧ್ಯವಿಲ್ಲ. ಏನು ಮಾಡಲಿ ನಾನು? ಅತ್ತಿಗೆ ಈ ಮಾತು ಹೇಳಿದ ತಕ್ಷಣ ನಾನು ವಿಚಲಿತನಾಗುವುದು ಸರಿಯಲ್ಲ. ಈ ಲಕ್ಷ್ಮಣನೇನು, ಈ ಲಕ್ಷ್ಮಣನ ಸತ್ಯವೇನೆಂದು ನಾನು ಜಗತ್ತಿಗೆ ತೋರಿಸಿಕೊಡಬೇಕಾಗಿತ್ತು. ಆದುದರಿಂದ ಸೂರ್ಯ ಚಂದ್ರರನ್ನು ಸಾಕ್ಷಿಯಾಗಿಟ್ಟುಕೊಂಡು ಮನೆಯ ಹೊಸ್ತಿಲಿನ ಪರ್ಣ ಕುಟೀರದ ಹೊಸ್ತಿಲಿನ ಮುಂಭಾಗದಲ್ಲಿ 7 ಆಜ್ಞೆಗಳನ್ನು ಬರೆಯುತ್ತೆ. ಈ 7 ಆಜ್ಞೆಗಳನ್ನು ದಾಟಿ ಹೊರಗಿನಿಂದ ಯಾವುದೇ ಒಂದು ಶಕ್ತಿ, ದುಷ್ಟ ಶಕ್ತಿಯು, ಹುಲ್ಲು ಕಟ್ಟಿಯೂ ಈ ಮನೆಯೊಳಗೆ ಪರ್ಣ ಕುಟೀರದೊಳಗೆ ಬರಲಾರು. ಅಮ್ಮ, ನಿಮ್ಮಲ್ಲೊಂದು ನನ್ನ ಭಿನ್ನವಿದೆ. ಏನು? ಮನೆಯ ಹೊಸ್ತಿಲಿನ ಬಾಗಿಲಿನಲ್ಲಿ 7 ಆಜ್ಞೆಗಳನ್ನು ಬರೆದಿತ್ತೇನಮ್ಮ. ಈ ಆಜ್ಞೆಯನ್ನು ದಾಟಿ ಒಂದು ಹುಲ್ಲು ಕಟ್ಟಿಯೂ ಸಹ ಪರ್ಣ ಕುಟೀರದೊಳಗೆ ಬರಲಾರು. ಅದೇ ರೀತಿ ನಿಮಗೆ ಯಾವುದೇ ಕಷ್ಟ ಬಂದರೂ, ಎಂತಹ ಪರಿಸ್ಥಿತಿ ಬಂದೊದಗಿದರೂ ನೀವು ಈ 7 ಆಜ್ಞೆಯನ್ನು ದಾಟಿ ಬರಬೇಡ್ರಿ ಅಮ್ಮ. ಈ ಒಂದು ಆಜ್ಞೆಯನ್ನು ನೀವು ಪಾಲಿಸಿದರೆ ಇದೇ ನೀವು ನನಗೆ ಮಾಡುತ್ತಿರುವ ಅನುಗ್ರಹ. ನಿಮ್ಮ ಮಾತಿನಂತೆ ನಾನು ಅಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ಇದೋ ಹೊರಟಿದ್ದೇನೆ. ಹೋಗಿ ಬಾ. ಭಿಕ್ಷೆಯ ನೀಡು ದೇವಿ, ಸನ್ಯಾಸಿಗೆ
ಭಿಕ್ಷೆಯ ನೀಡೆ ದೇವಿ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿಗೆ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಗೈದಿಲ್ಲಿ ಬಂದೆ ಕಾಣಮ್ಮ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಭಿಕ್ಷೆಯ ನೀಡೆ ಸನ್ಯಾಸಿಗೆ ಹೌದು, ನನ್ನ ಕಲ್ಪನೆಯಂತೆಯೇ ನಡೆಯುತ್ತಾ ಇದೆ ಅಲ್ವಾ? ವೇಷವನ್ನು ತಾಪಸಿಯ ವೇಷವನ್ನು ಅಂತಿದ್ದೇನೆ. ಸೀತೆಯ ಕಡೆಗೆ ತೆರಳುತ್ತಾ ಇದ್ದೇನೆ. ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ. ಅಮ್ಮ, ಯಾರು? ನಾನು ತಾಪಸಿ. ನಾನು ಭಿಕ್ಷೆಗೋಸ್ಕರ, ಹೊಟ್ಟೆಯ ತುಂಬಿಸ್ಕೋಸ್ಕರ ಅಥವಾ ಹೊಟ್ಟೆ ಹಿಟ್ಟಿಗಾಗಿ ಊರು ಊರು ಅಲೆದಾಡುತ್ತಾ ಇದ್ದೇನೆ. ನನ್ನ ಹೊಟ್ಟೆಗಾಗಿ ಸ್ವಲ್ಪ ಏನಾದರೂ ಕೊಡುವಿರಮ್ಮ? ಅಮ್ಮ, ಸ್ವಲ್ಪ ಹೊಟ್ಟೆಯ ಹಸಿವನ್ನು ನೀಗಿಸಿರುವ ಅಮ್ಮ. ಸನ್ಯಾಸಿಗಳೇ, ಅಮ್ಮ, ಲೇಸಾಯ್ತು ಸ್ವಾಮಿ, ಲೇಸಾಯಿತಯ್ಯ ಸನ್ಯಾಸಿಯ ಚರಣಕ್ಕೆ ಜಯ ಸಾಸಿರ ಶರಣೆಂಬೆನೋ ಸಾಸಿರ ಶರಣೆಂಬೆನೋ ಲೇಸಾಯಿದಯ್ಯ ಸನ್ಯಾಸಿಯ ಚರಣಕ್ಕೆ ಸಾಸಿರ ಶರಣೆಂಬೆನೋ ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ. ಏನು ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ. ಸಂತೋಷವಾಯಿತು ಮನಗೆ ಜನಗೆ ಲೇಸಾಯಿತಯ್ಯ ಸನ್ಯಾಸಿಯ ಚರಣಕ್ಕೆ ಸಾಸಿರ ಶರಣೆಂಬೆನು. ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ. ಸಂತೋಷವಾಯಿತು ಮನಗೆ ಸನ್ಯಾಸಿಯೇ ಸನ್ಯಾಸಿಯೇ, ಅಮ್ಮ, ಇದೋ ಇಲ್ಲಿಂದಲೇ ನಿಮಗೆ ನಮಸ್ಕರಿಸಿದ್ದೇನೆ. ಆಗಲಿ, ಆಶೀರ್ವದಿಸಿದ್ದೇನೆ. ಲೇಸಾಯಿತಯ್ಯ ಸನ್ಯಾಸಿಯೇ, ನಿಮ್ಮ ಚರಣಕ್ಕೆ ಸಾಸಿರ ಶರಣೆಂಬೆ. ಯಾಕಮ್ಮ? ಯಾಕೆ ಅಂತ ಹೇಳಿದರೆ, ಹಾ, ನಾನು ಈ ಕಾಡಿನ ಮಧ್ಯದಲ್ಲಿರುವಂತಹ ಪರ್ಣಕುಟೀರದಲ್ಲಿ ಏಕಾಂಗಿಯಾಗಿ ಇದ್ದವಳು. ಅದಕ್ಕೋಸ್ಕರವೇ ಇಲ್ವೇ ನಾನು ಬಂದದ್ದು? ಅಂದ್ರೆ ಅಲ್ಲ, ನೀವು ಒಬ್ಬರೇ ಏಕಾಂತವಾಗಿ ಇರುವುದಕ್ಕಿಂತ ನಿಮ್ಮ ಮನಸ್ಸಿನ ಕ್ಲೇಶಗಳನ್ನು ಕಳೆಯಲೋಸುಗ ಯಾರಾದರೂ ಒಬ್ರು ಸಿಕ್ಕಿದ್ರಲ್ವೇ ಮಾತಾಡ್ಲಿಕ್ಕೆ? ಓಹೋ, ಹಾಗೆ ಸ್ವಾಮಿ.
ಈ ಕಾಡಿನಲ್ಲಿ ನಾನಿರುವಾಗ ಆ, ದುಷ್ಟ ಪ್ರಾಣಿಗಳು, ಹ್ಮ್. ವಿಷಜಂತುಗಳು ಆ, ಅಥವಾ ಘೋರ ರಾಕ್ಷಸರೋ ಯಾರಾದರೂ ಬಂದಾರು ಅಂತ ನನಗೆ ಭಯವಾಗ್ತಾ ಇತ್ತು. ಹೌದೇ? ಹೀಗೆ ಭಯಪಡುತ್ತಿರುವಂತಹ ಸಂದರ್ಭದಲ್ಲಿ ತಾಪಸಿಗಳಾದಂತಹ ತಾವು ಬಂದಿದ್ದೀರಿ. ಆ, ತಾಪಸಿಗಳು ಅಂತ ಹೇಳಿದರೆ ಏನು? ಸರ್ವಸಂಗ ಪರಿತ್ಯಾಗಿಗಳು, ಅಲ್ವಾ? ಎಲ್ಲವನ್ನೂ ತ್ಯಾಗ ಮಾಡಿದವರು, ಆ, ಪರರ ಸುಖಕ್ಕಾಗಿ ದೇಶದ ಸುಖಕ್ಕಾಗಿ ತಪಸ್ಸು ಮಾಡುವವರು, ಯಾಗ ಯಜನಾದಿಗಳನ್ನು ಮಾಡುವವರು. ಹೌದು. ಅವರಲ್ಲಿ ಯಾವ ಭೇದವೂ ಇಲ್ಲ, ಯಾವ ಮೋಸವೂ ಇಲ್ಲ, ಯಾವ ವಂಚನೆಯೂ ಇಲ್ಲ, ಕಳ್ಳತನವೂ ಇಲ್ಲ. ಆ, ಅಂತಹ ಪರೋಪಕಾರಿಯಾದಂತಹ ತಾವು ಇಲ್ಲಿಗೆ ಬಂದಿದ್ದೀರಿ ಎನ್ನುವಾಗ ನನ್ನ ಮನಸ್ಸಿನಲ್ಲಿದ್ದಂತಹ ಬೇಸರಟ್ಟಿತು. ನಿಮ್ಮ ಪಾದದರ್ಶನದಿಂದ ಸಂತೋಷವಾಯ್ತೆನ್ನ ಮನಕ್ಕೆ. ಆ, ಆದರೆ ಆ, ಕೆಲವು ತಾಪಸಿಗಳು ಅಂತರಂಗವಾಗಿ ಬಹಿರಂಗವಾಗಿ ಬೇರೆ ಬೇರೆ ಇರುತ್ತಾರೆ. ಹೇಗೆ? ಒಳಗೆ ಬೇರೆ ಇರ್ತದೆ, ಹೊರಗೆ ಬೇರೆ ಇರ್ತದೆ. ಹ್ಮ್ ಒಳಗೆ ಇರುವ ಗುಟ್ಟು ಮತ್ತೊಬ್ಬರಿಗೆ ಗೊತ್ತಾಗುವುದಿಲ್ಲ, ಹಾ ಹೊರಗೆ ಸನ್ಯಾಸಿಯಾಗಿಯೇ ಇರುತ್ತಾರೆ ಅಲ್ವಮ್ಮ? ಹ್ಮ್ ಅಂದ್ರೆ ಒಳಗೊಂದು ಹೊರಗೊಂದು ಇರ್ತದೆ ಅಂತ ಹೇಳೋದು. ಹೌದಮ್ಮ, ಕೆಲವು ರಾಜಕಾರಣಿಗಳಲ್ಲಿ ಹಾಗೆ ಇರ್ತದೆ, ಆಡುವುದು ಒಂದು ಮಾಡುವುದು ಒಂದು. ಹೌದು. ಆದ್ರೆ ಸನ್ಯಾಸಿಗಳಲ್ಲಿ ಹಾಗೆ ಇರೋದಿಲ್ವಲ್ಲ. ಆದರೆ ಈಗೀಗ ಅಂತ ಪ್ರಮಾಣ ಜಾಸ್ತಿ ಆಗ್ತಾ ಉಂಟಲ್ವಾ? ಈಗಿನ ಸನ್ಯಾಸಿಗಳು ಹಾಗೆ ಅಂತ ಹೇಳೋದ ನೀವು? ಹೌದಬ್ಬಾ. ತಮ್ಮನ್ನು ನೋಡುವಾಗ ಹಾಗಿರ್ಲಿಕ್ಕಿಲ್ಲ ಅಂತ ನನಗನಿಸೋದು. ಹೌದೇ? ಹ್ಮ್ ಈಗ ನಿಮ್ಮನ್ನು ಮಾತನಾಡುತ್ತಾ ಇರುವ ಹಾಗೆ ಹ್ಮ್ ನೋಡಿದ್ರೆ ಹ್ಮ್ ನೀವು ಯಾವ ದೇಶ, ಯಾವ ಊರು, ಯಾವ ಕೇರಿ ಅಥವಾ ಉರಗರು, ಭೂಸುರರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು ಎಂಬುದಾಗಿ ಕಾಣುತ್ತಾ ಉಂಟಲ್ವಾ? ನಮ್ಮ ನೀವು- ಪರಿ ನೀವು ಈ ಕಾಡಿಗೆ ಬರ್ಬೇಕಿರಿ, ಎಲ್ಲಿಂದ ಬಂದಿರಿ ಅಮ್ಮ? ಸ್ವಾಮಿ, ನಮ್ಮ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ದೇಶ ಅಯೋಧ್ಯಾಪುರವಾಸಿಗಳಯ್ಯನ ಸೂರ್ಯಕುಲ ದರಸುಗಳು ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲಿ. ಏನು? ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿ ರಮಣ ದೇಶ ಅಯೋಧ್ಯಾಪುರವಾಸಿಗಳಯ್ಯ ನಾವು ಆಹಾ. ಸೂರ್ಯಕುಲ ದರಸುಗಳು ವಾಸಿಪಾದದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿ ರಮಣ ಲೇಸಾಯಿತಯ್ಯ ಸನ್ಯಾಸಿಯೇ ಸ್ವಾಮಿ, ಅಮ್ಮ, ನನ್ನನ್ನು ನೋಡಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ಹೌದು. ಮುಖ ನೋಡಿದರೆ ವ್ಯಕ್ತಿತ್ವದಲ್ಲಿ ಏನೋ ಮಹತ್ತರವಾದ ಇದೆ ಎಂಬುದಾಗಿ ಕಾಣುತ್ತಾ ಇದೆ. ಈ ಕಾಡಿನಲ್ಲಿ ಹ್ಮ್. ಕಾಡಿನವರು, ಬೇಡತಿಯವರು ಎಲ್ಲ ಇರಬಹುದು, ಹಾಗೆ ಇಲ್ಲ ನೀವು. ಋಷಿಪತ್ನಿಯರು ಇರಬಹುದು. ಆದರೆ ಅವರಲ್ಲಿ ಅಂತಹ ತೇಜಸ್ಸು ಇರುವುದಿಲ್ಲ, ಹ, ಹ. ಅಂತಹ ರೂಪ ಸೌಂದರ್ಯಗಳು ಇರುವುದಿಲ್ಲ. ಅಹ್, ನನ್ನನ್ನು ನೋಡುವಾಗ ನೀವು ಸುರರೋ, ಕಿನ್ನರರೋ, ಕಿಂಪುರುಷರೋ, ಉರೋಗರೋ, ಸಾಧ್ಯರೋ ಅಂತ ಸಿದ್ಧರು, ಕೇಳ್ತಾ ಮನು ಇದ್ದೀನಿ. ಮುನಿಗಳು ಅಂತ ಕುಟುಂಬದಿಂದ ಬಂದವರೋ ಎಂಬುದಾಗಿ ಕಾಣುತ್ತಾ ಉಂಟಮ್ಮ. ನಿಮ್ಮ ಎಣಿಕೆ ತಪ್ಪಲ್ಲ ಸ್ವಾಮಿ. ಹೌದೇ? ನಾವು ಇಲ್ಲಿಯವರಲ್ಲ. ಮತ್ತೆ ಹೇಳುವುದು ಕೇಳಿದ್ದೀರಾ? ಅಯೋಧ್ಯೆ ಎನ್ನುವುದು. ಹಾ 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 ಒಂದಾನೊಂದು ಕಾಲದಲ್ಲಿ ಬಂದಿದ್ದೇನೆ ಅಲ್ಲಿಗೆ, ಎಲ್ಲಿಗೆ? ಅಯೋಧ್ಯೆಗೆ. ಹೌದೇ? ಆದ್ರೆ ನಿಮ್ಮನ್ನು ಕಾಣಲಿಲ್ಲ. ಆವಾಗ ನಾನು ಇರ್ಲಿಲ್ವೋ ಏನೋ. ಅಹ್, ಒಂದಾನೊಂದು ಕಾಲದಲ್ಲಿ ನಾನು ಇರಲಿಲ್ಲ, ಆಮೇಲೆ ಬಂದವಳು. ಆಹಾ ಹಾ. ಆ ಅಯೋಧ್ಯೆಯಲ್ಲಿ ಇಡೀ ಪ್ರಪಂಚವನ್ನು ಆಳುತ್ತಿರುವವರು ಸೂರ್ಯವಂಶದವರು. ಹೌದು, ಹೇಳುವುದು ಕೇಳಿದ್ದೇನೆ. ಆ ಸೂರ್ಯವಂಶದ ಅನೇಕ ಮಂದಿ ರಾಜರುಗಳು ಆಗಿ ಹೋಗಿದ್ದಾರೆ. ಸೂರ್ಯವಂಶದಲ್ಲಿ ಮನು, ಮಾಂದಾತ ಮೊದಲಾದವರು ಆಗಿ ಹೋಗಿದ್ದಾರೆ, ಅಜನೇ ಮೊದಲಾದವರು. ಆದ್ರೆ ಆ ನೀವು- ಪೀಳಿಗೆಯಲ್ಲಿ ಆದವರು ದಶರಥ ಚಕ್ರವರ್ತಿಗಳು. ಆ ಅವರ ಮಗನಾದಂತಹ ಶ್ರೀರಾಮಚಂದ್ರಮನ ಪತ್ನಿ ನಾನು. ಹೌದೇ? ಜನಕ ಮಹಾರಾಜನ ಮಗಳು ನಾನು. ಜಾನಕಿ. ನನ್ನನ್ನು ಸೀತೆ ಅಂತ ಕರೆಯುತ್ತಾರೆ. ಹೌದೇ?
ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿಹನೆನ್ನ ರಮಣ. ವಾಸಿ ಪಂಥದ ಮೇಲೆ ಹೇಳಿದರೆ ಅಂದ್ರೆ ಚಿಕ್ಕಮ್ಮನ ಆಸೆಯನ್ನು ಭಾಷೆಯನ್ನು ನೆರವೇರಿಸುವುದಕ್ಕಾಗಿ, ಚಿಕ್ಕಮ್ಮನ ಆಸೆಯನ್ನು ತಂದೆಯವರ ಭಾಷೆಯನ್ನು ನೆರವೇರಿಸುವುದಕ್ಕಾಗಿ ನಮ್ಮವರು 14 ವರ್ಷದ ವನವಾಸವನ್ನು ಸ್ವೀಕಾರ ಮಾಡಿ ಕಾಡಿಗೆ ಅಂತ ಬಂದರು. ಹಾ ಅವರ ಜೊತೆಯಲ್ಲಿ ಅವರ ಧರ್ಮಪತ್ನಿಯಾದಂತಹ ನಾನು ಹೆಂಡತಿಯಾದವಳು ಗಂಡನಾದವನ ಜೊತೆಯಲ್ಲಿ ಇರಬೇಕು ಎನ್ನುವ ಭಾವನೆಯಿಂದ ನಾನು ಹೊರಟು ಬಂದೆ. ಪತಿಯೇ ಪರದಯ್ಯೋ ಎಂದು ಬಗೆದವಳು ನೀನು ಅಲ್ವೇ? ಆಮೇಲೆ ಅವರ ತಮ್ಮನಾದಂತಹ ಲಕ್ಷ್ಮಣನೂ ನಮ್ಮ ಜೊತೆಯಲ್ಲಿ ಬಂದ. ಹ, ಹೀಗೆ ನಾವು ಕಾಡಿನಲ್ಲಿ ಪರ್ಣಕುಟೀರವನ್ನು ರಚಿಸಿ ಇರುವಾಗ ನಾನೊಂದು ಕಂಡೆ. ಏನು? ಒಂದು ಮಿಗವನ ಬಯಸಿದ ನಿನ್ನು ಕೊಂಡು ಬರಲು ರಾಮಪುದ ಪುಂಡರೀಕಾಕ್ಷ ಬಾರದೆ ಹೊತ್ತದರಿಂದ ಅಂಡಲೆಯುತ ತಮ್ಮ ನಡೆದಾಯ ಕಂಡೊಂದು ಮಿಗವನ ಮಹಾತ್ಮರೇ, ಅಮ್ಮ ನಾವು ಪರ್ಣಕುಟೀರದಲ್ಲಿ ಮೂವರು ಇರುವಾಗ ಹ, ನಮ್ಮ ಪರ್ಣಕುಟೀರದ ಮುಂಭಾಗದಲ್ಲಿ ಸ್ವರ್ಣದ ಜಿಂಕೆಯೊಂದು ನಲಿದಾಡುವುದಕ್ಕೆ ಪ್ರಾರಂಭವಾಯಿತು. ಹೌದೇ? ಅದು ಆಚೆ ಬರುವಾಗ ನನ್ನ ಹತ್ರವೇ ಇತ್ತು. ಅದನ್ನು ಈ ಕಡೆ ಅಟ್ಟಿದವನೇ ನಾನಮ್ಮ. ಅಂದ್ರೆ ನೀವು ಅಟ್ಟಿದ್ದ? ಹೌದು. ನೀವು ನೋಡಿದಿರಾ ಅದನ್ನು? ಹೌದಪ್ಪ. ಹೌದಾ? ಹಾ ಹಾ. ಆ ಜಿಂಕೆಯಲ್ಲಿ ಕುಣಿತಿರುವಾಗ ಬಂಗಾರದ ಜಿಂಕೆಯನ್ನು ಕಂಡು ಹ, ನನಗದು ಬೇಕು ಎನ್ನುವ ಆಸೆ ಆಯಿತು. ಅದು ತಾಳಕ್ಕೆ ಸರಿಯಾಗಿ ಕುಣಿತಾ ಇತ್ತಲ್ವ ಅಮ್ಮ? ಹೌದು. ನಿಮಗೆ ಹೇಗೆ ಗೊತ್ತದು? ನನ್ನ ಎದುರುಗೂಡ ಹಾಗೆಯೇ ನರ್ತಿಸಿದೆ ಅಮ್ಮ. ಹಾ ಹಾ. ಹೌದಾ? ಹ, ಹಾ. ಹಾಗೆ ಆ ಜಿಂಕೆ ಕುಣಿತಾ ಇರುವಾಗ ಹ್ಮ್. ಅದು ಬೇಕು ಅಂತ ನನಗೆ ಆಸೆ ಆದಾಗ ಹ್ಮ್. ನಮ್ಮವರಲ್ಲಿ ನಾನು ಕೇಳಿಕೊಂಡೆ ಅದನ್ನು ನನಗೆ ಹಿಡಿದು ತಂದು ಕೊಡಬೇಕು ಅಂತ. ಶ್ರೀ ಮನಸ್ಸಲ್ವೇ? ಏನು? ಶ್ರೀ ಮನಸ್ಸಲ್ವೇ ಅಂತ ಹೇಳಿ. ಹಾ ಹಾ. ಸ್ತ್ರೀಯರ ಮನಸ್ಸು. ಹೌದು, ಬೇಕು ಬೇಕೆಂಬಂತ ಹಂಬಲ, ಹ್ಮ್ ಮನಸ್ಸು ಕಾಂಕ್ಷೆ ಇರುವಂಥದ್ದೇ. ಹ್ಮ್. ಹಾಗೆ ಜಿಂಕೆಯನ್ನು ತರಬೇಕು ಅಂತ ಒತ್ತಾಯ ಮಾಡುವಾಗ ಹ. ನಮ್ಮವರು ಅದನ್ನು ತರುವುದಕ್ಕೆ ಅಂತ ಹೋದ್ರು. ಆ ಹಾಗೆ ಆ ಮೃಗ ಬೇಕೆಂಬುದಾಗಿ ಹ್ಮ್ ಆದಾಗ ನಿಮ್ಮ ಗಂಡ ಶ್ರೀರಾಮಚಂದ್ರ ಹ್ಮ್. ತರಲಿಕ್ಕೆ ಹೋದ್ರು. ಹೌದು. ಮುಂದೆ ಏನಾಯ್ತು? ಪುಂಡರೀಕಾಕ್ಷ ಬರಲು ಹೊತ್ತಾದುದರಿಂದ ಅಂಡಲೆವುತ ತಮ್ಮ ನಡೆದ. ಒಳ್ಳೆದಾಯ್ತು. ಹೌದು. ತುಂಬಾ ಹೊತ್ತಾಯ್ತಲ್ಲ ಅವರು ಹೋಗಿ, ಇನ್ನು ಕಾಲ ಬರ್ಲಿಲ್ಲ. ಪಕ್ವವಾಗಿದೆ ಅಂತ ಹೇಳಬೇಕು. ಯಾಕೆ? ಯಾಕೆ ಹೇಳಿದ್ರೆ ಹ್ಮ್ ಅಣ್ಣನನ್ನು ಬೆಂಬತ್ತಿ ತಮ್ಮ ಹೋದ. ಹ್ಮ್ ಹೌದು. ಹ್ಮ್. ಈಗ ಇಲ್ಲಿ ಯಾರು ಇಲ್ಲ, ಹಾ ನೀವು ಒಬ್ರೇ ಅಲ್ವಾ ಅಮ್ಮ? ಹೌದು. ಹಾಗಾಗಿ ನನಗೆ ಭಯವಾಗ್ತಾ ಇರೋದು. ಅಲ್ಲ, ಅದು ಒಳ್ಳೇದೇ ಆಯ್ತು. ಯಾವುದು? ಸಮಯ, ಹೌದು. ಅವಕಾಶ. ಯಾರಿಗೆ? ಈಗ ಹ್ಮ್ ನಿಮ್ಮೊಡನೆ ಹ್ಮ್ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇರ್ತಿದ್ರೆ ಹ್ಮ್. ನನಗೆ ಮಾತಿಗೆ ಅವಕಾಶ ಇತ್ತೆ, ಅಥವಾ ಈ ಸಂದರ್ಭ ಸಿಗುತ್ತಿತ್ತೆ. ಹ್ಮ್. ನಿಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿತು ಅಂತ ಅಲ್ಲ, ಆ, ನನಗೆ ಇಲ್ಲಿ ಭಯವಾಗ್ತಾ ಇತ್ತು. ಯಾಕೆ ಗೊತ್ತಾ? ಅಲ್ಲ, ನಾನಿರುವಾಗ ಭಯ ಯಾಕೆ? ಅಲ್ಲ, ನೀವಿರುವಾಗ ಅಂತ ಅಲ್ಲ, ಹ್ಮ್. ನೀವು ಇಲ್ಲದಿರುವಾಗ ಭಯ ಆಗ್ತಿತ್ತು. ಯಾಕೆ ಗೊತ್ತಾ? ಯಾಕೆ? ಇಲ್ಲಿ ಕೆಲವು ಋಷಿ ಪತ್ನಿಯರು ಹೇಳ್ತಾ ಇದ್ರು, ಏನಂತ? ಇಲ್ಲಿ ಈ ಕಾಡಿನಲ್ಲಿ ಒಬ್ಬ 10 ತಲೆಯುವ 20 ತೋಳಿನ ಒಬ್ಬ ರಾಕ್ಷಸನಿದ್ದಾನೆ, ಹೆಣ್ಣುಗಳೆಂಬ ಪಿತ್ತ ತಲೆಗೇರಿಹುದಂತೆ, ಆ, ಹೀಗೆಲ್ಲ ಹೇಳ್ತಾ ಇದ್ರು. ಅಲ್ಲ ಹಾಗಾಗಿ ಯಾರೂ ಇಲ್ಲದ ಹೊತ್ತಿನಲ್ಲಿ ಅವನೇನಾದ್ರೂ ಬರ್ತಾನೋ ಅಂತ ನನಗೆ ಭಯವಾಗ್ತಾ ಇತ್ತು. ಅಲ್ಲ, ಕೆಲವರಿಗೆಲ್ಲ ಒಳ್ಳೆದೆ. ಯಾಕೆ ಯಾವುದು? ಹೇಳಿದ್ರೆ ಯೋಚಿಸುವಾಗ 10 ತಲೆಯಲ್ಲಿ ಯೋಚನೆ ಮಾಡಿದಷ್ಟು ಯೋಚನೆ ಮಾಡಬೇಕು. ಹ್ಮ್ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 20 ಕೈಯನ್ನು ಪ್ರಯೋಗಿಸಿ ಕೆಲಸ ಮಾಡುವ ಹಾಗೆ ಇರಬೇಕು. ಹ್ಮ್. ಅದು ಗಟ್ಟಿಗತನ ಅಂತ ಹೇಳುವುದು. ಅದು ಗಟ್ಟಿಗತನ. ಹೌದು. ಹ. ನಮ್ಮಂತ ಹೆಣ್ಣು ಮಕ್ಕಳಿಗೆ ಭಯವಾಗ್ತಾ ಇದೆಯಲ್ಲ. ಅಲ್ಲ, ಹ್ಮ್. ಆಗಿರ್ಬೋದು, ಹಾ ಹೆಂಗಸರಿಗೆ ಭಯವಾಗ್ತದೆ. ಹ್ಮ್. ಈಗ ಭಯವಾಗುವಂತಹ ಇದೇ ಇಲ್ಲಲ್ಲ. ಯಾಕೆ ಹೇಳಿದ್ರೆ ಹತ್ತಿರದಲ್ಲಿ ನಾನೇ ತಾಪಸಿಯಾಗಿದ್ದೇನಲ್ವಾ? ಹಾ. ನೀವೇನಾದ್ರೂ ಅವನನ್ನು ನೋಡಿದಿರಾ? ಇಲ್ಲಪ್ಪ, ಇಲ್ವೇ? ಇಲ್ಲ ಇಲ್ಲ. ಹಾ. ಸರಿ ಸರಿ. ಆ, ಈಗ ನೀವು ಭಿಕ್ಷೆ ಬೇಡ್ತಾ ಇದ್ದೀರಿ. ಆ, ಭಿಕ್ಷೆ ಆದರೆ- ಕೊಡ್ಬೇಕು, ಹೊಟ್ಟೆ ಹಸೀತಾ ಉಂಟು. ಹೌದೇ? ಆ, ಇಲ್ಲಿ ಗೋದಾವರಿ ನದಿಯಲ್ಲಿ ಬೇಕಾದಷ್ಟು ನೀರು ಹರಿಯುತ್ತಾ ಇದೆ. ಅಲ್ಲ, ನೀರು ಕುಡಿದ್ರೆ ಹಸಿವು ಇಂಗುತ್ತದೆ. ಗೆಡ್ಡೆ ಗೆಣಸುಗಳು ತುಂಬಾ ಇದೆ, ಹಣ್ಣು ಇದೆ, ಎಲ್ಲ ತಿನ್ಬಹುದಲ್ಲ. ಅಲ್ಲ ನೋಡಿ ಅಮ್ಮ, ಹ್ಮ್ ಈ ಹೆಂಗಸರು ಬಡಿಸಿದಷ್ಟು ಹ್ಮ್
ರುಚಿಕರ ಯಾವುದು ಆಹಾರ ಇರುವುದಿಲ್ಲ. ಕೆಲವರು ಗಂಡಸರು ಮಾಡುವ ಅಡಿಗೆ ಬಹಳ ರುಚಿಯಾಗಿರ್ತದೆ. ಅದಕ್ಕೋಸ್ಕರವೇ ಮನೆಯಲ್ಲಿ ಹಾ ಮನೆಯ ಒಡತಿ ಬಡಿಸುವಂಥದ್ದು ಎಲ್ಲರಿಗೂ. ಯಾಕೆ ಹೇಳಿದ್ರೆ ಯಾಕೆ? ರುಚಿಯಲ್ಲಿ ಶುಚಿಯಲ್ಲಿ ಹ್ಮ್ ಆ ಆಹಾರ ತಿಂದದ್ದು ಬೇಗನೆ ಹೊಟ್ಟೆಗೆ ಇಳೀತದೆ. ಹ್ಮ್ ಆ ರೀತಿಗೋಸ್ಕರ ಎಲ್ಲರೂ ಆ ರೀತಿ ಮಾಡುತ್ತಾ ಇದ್ದಾರೆ ಎಲ್ಲರ ಮನೆಯಲ್ಲೂ. ಹ್ಮ್ ಆದ ಕಾರಣ ನಿಮ್ಮ ಕೈಯಿಂದ ನಾನೊಂದು ಹ್ಮ್ ಆಹಾರವನ್ನು ಸೇವಿಸಿದೆ ಅಂತ ಹೇಳಿ ಆದರೆ ಹ್ಮ್ ನನ್ನ ಹಸಿವು ನೀಗಬಹುದಲ್ವಮ್ಮ? ಆದರೆ ಅಡುಗೆ ಊಟಗಳೆಂಬ ಗೊಡವೆ ನಮಗಿಲ್ಲ ಸ್ವಾಮಿ. ಊಟಗಳೆಂಬ ಗೊಡವೆಯು ನಮಗಿಲ್ಲ. ಅಡವಿ ಫಲಹಾರದೊಳಗೆಯೇ ಕೊಡುವೆನೆಂದರೆ ತಮ್ಮನಾಜ್ಞೆಯ ಮೀರಿ ಮುಂದಡಿಗಿಡಬೇಡವೆಂದಿಹನೋಗೋ. ಅಡುಗೆ ಊಟಗಳೆಂಬ ಗೊಡವೆಯೂ ನಮಗಿಲ್ಲ. ಅಡವಿ ಫಲಹಾರದೊಳಗೆ ಸ್ವಾಮಿ ಅಮ್ಮ ಹಸಿವೆ ಅಂತ ಹಸಿವೆ ಹೇಳ್ತೀರಿ. ಆಗ್ತದೆ. ಹೌದು, ಭಿಕ್ಷಾಂದೇಹಿ ಏನಾದ್ರೂ ಕೊಡಿ. ಅಂತ ಹೇಳ್ತೀರಿ. ಏನಾದ್ರೂ ಕೊಡಿ ಅಮ್ಮ. ಏನಾದ್ರೂ ಕೊಡೋಣ ಅಂತ ಹೇಳಿದ್ರೆ ಆ. ಅಡುಗೆ ಊಟಗಳೆಂಬ ಗೊಡವೆ ನಮಗಿಲ್ಲ. ಹಾಗೆ ಏನನ್ನು ನೀವು ವನವಾಸವನ್ನು ಸ್ವೀಕಾರ ಮಾಡಿದಂತಹ ನಾವು ಅರಮನೆಗೆ ಹೋಗುವ ಹಾಗಿಲ್ಲ, ನಗರ ಪ್ರವೇಶ ಮಾಡುವ ಹಾಗಿಲ್ಲ. ಆ, ಈ ಕಾಡಿನಲ್ಲಿ ಪರ್ಣಕುಟೀರದಲ್ಲಿ ಇದ್ದುಕೊಂಡು ಸನ್ಯಾಸಿಗಳಂತೆ ನಾವು ಬದುಕಬೇಕು. ವನವಾಸ ಅಂತ ಹೇಳಿದ್ರೆ ಹಾಗೆ. ಅಡುಗೆ ಮಾಡುವ ಪದ್ಧತಿ ನಮಗಿಲ್ಲ. ಹಾಗೆ ನೀವು ಅಡುಗೆ ಏನೇನು ಊಟಗಳೆಂಬ ತಿನ್ನುವುದಿಲ್ವೇ? ಗೊಡವೆ ನಮಗಿಲ್ಲ. ಮೃಷ್ಟಾನ್ನ ಭೋಜನ ನಮಗಿಲ್ಲ. ಹಾ, ಹಾ. ಕಾಡಿನಲ್ಲಿ ಸಿಕ್ಕಿದಂತಹ ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಳುಗಳನ್ನು ತಿಂದು ಹಾ. ನೀರನ್ನು ಕುಡಿದು ಜೀವನವನ್ನು ಸಾಗಿಸುವವರು ನಾವು. ಹಾ, ಹಾ, ಹಾ. ಆ ಗೆಡ್ಡೆ ಗೆಣಸುಗಳನ್ನಾದರೂ ತಮಗೆ ಕೊಡೋಣ ಅಂತ ಹೇಳಿದರೆ ಏನಮ್ಮ ಕೊಡಿ ಅಮ್ಮ. ಹೊರಗೆ ಒಮ್ಮೆ ಹೋಗಬಾರದು, ಕೊಡಿ ಅಮ್ಮ. ಹೊರಗೆ ಹೋಗಬಾರದು ಅಂತ ನಮ್ಮ ತಮ್ಮನಾದಂತಹ ಲಕ್ಷ್ಮಣ 7 ರೇಖೆಗಳನ್ನು ಬರೆದಿದ್ದಾನೆ. ಅದನ್ನು ದಾಟಿ ಹೊರಗೆ ಹೋಗುವ ಹಾಗಿಲ್ವಲ್ಲ, ನಿಮಗೆ ದಾನ ಕೊಡುವ ಹಾಗಿಲ್ವಲ್ಲ, ಏನು ಮಾಡ್ಲಿ? ಅಮ್ಮ ಏನು ಅದು ಏನು ಲಕ್ಷ್ಮಣ ರೇಖೆ ಬೆಳೆದಿದ್ದಾನೆ, ಹ್ಮ್ ಅದನ್ನು ದಾಟಿ ನೀವು ಈ ಕಡೆ ಬರಬಾರ್ದು. ಹ್ಮ್ ಅಮ್ಮ ಏನು? ಇದೆಲ್ಲ ನೀವು ಏನು ಅಂತ ಹೇಳುವುದು ಗೊತ್ತುಂಟಾ? ಏನು? ನೇವ ನವನ ಹೇಳುವುದೇತಗೆ ನಾದೇಹಿಯಂ ದರೆ ನಾಸ್ತಿ ಜನಬಹುದೇ. ಶಿವನಾಣೆ ನಾ 3 ದಿನದೊಳು ಒಂದಾಹಾರವ. ಶಿವನಾಣೆ ನಾ 3 ದಿನದೊಳು ಒಂದಾಹಾರವ ಕೊಳ್ಳದಿಲ್ಲಗೆ ಹಸಿದು ಬಂದಿಗೆ ನವನ ಹೇಳುವುದೇತಕ್ಕೆ ನಾ ದೇಹಿಯೆಂದರೆ ನಾಸ್ತಿ ಎನ್ನಬಹುದೇ. ಅಮ್ಮ ಏನು? ಹಸಿವೆ ಜೋರಾಗಿ ಆಗುತ್ತಾ ಉಂಟು, ಹ್ಮ್ ಹೊಟ್ಟೆ ಚುರುಗುಟ್ತಾ ಉಂಟು. ಹ್ಮ್ ನಿಮ್ಮಲ್ಲಿ ಹ್ಮ್ ಆಹಾರ ಕೇಳಿದರೆ ನೀವು ನೆಪವನ್ನು ಹೇಳುತ್ತಾ ಇದ್ದೀರಿ. ಲಕ್ಷ್ಮಣ ರೇಖೆ ಇದೆಯಲ್ಲ. ಯಾಕೆ ನೆಪವನ್ನು ಹೇಳುವುದು ಅಮ್ಮ? ಹ್ಮ್ ನಾಸ್ತಿ ದೇಹಿ ಅಂತ ಹೇಳಿದರೆ ನಾಸ್ತಿ ಎಂಬುದಾಗಿ ಹೇಳಬಹುದೇ? ಹ್ಮ್ ನಿಮ್ಮಲ್ಲಿ ಏನಾದರೂ ಇದ್ದದನ್ನು ಕೊಡಬೇಕೇ ವಿನಃ ಹ್ಮ್ ಇಲ್ಲ ಹೇಗೆ ಬರುವುದು? ಹ್ಮ್. ಇದಕ್ಕೆ ಹೇಳುದು ನಿಮಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಹ್ಮ್ ಆದ್ರೆ ಏನು? ನೀವು ಹೇಳಿದ್ರಲ್ಲಾಗ ಹಾ. ನಾವು ಸೂರ್ಯವಂಶದವರು, ಹ್ಮ್ ದಶರಥ ಚಕ್ರವರ್ತಿಯ ಸೊಸೆ ಎಂಬುದಾಗಿ. ಹ್ಮ್ ಹಾಗಿದ್ರೆ ನೀವು ಹ್ಮ್ ಧರ್ಮವುಳ್ಳವರು ಅಮ್ಮ. ಧರ್ಮ ನಿಮ್ಮ ಸೂರ್ಯವಂಶಜರು ಹ್ಮ್. ಧರ್ಮವನ್ನು ಮಾಡಿದವರು, ಹ್ಮ್ ನ್ಯಾಯದಲ್ಲಿ ನಡೆದವರು. ಹ್ಮ್ ಬಂದವರಿಗೆ ದೇಹಿ ಎಂಬುದಾಗಿ ಕೇಳಿದ್ರೆ ಇಲ್ಲ ಎಂಬುದಾಗಿ ಹೇಳಿದವರಲ್ಲ. ಹ್ಮ್ ಆದ ಕಾರಣ ಹ್ಮ್ ಅಮ್ಮ ಏನು? ನೀವು ನನಗೆ ಆಹಾರ ಕೊಡಲೇಬೇಕು. ಹ್ಮ್ ರೇಖೆಗಳನ್ನು ದಾಟಿಯಾದ್ರೂ ಈ ಕಡೆ ಬನ್ನಿ ಅಮ್ಮ. ಹೇಗೆ ದಾಟುವುದು? ಆಗುದಿಲ್ವಲ್ಲ? ಆಗುದಿಲ್ವೇ? ಇಲ್ಲ. ನೋಡಿ ಅಮ್ಮ, ಏನು? ನೀವು ಧರ್ಮದಲ್ಲಿ ಇದ್ದವರು, ಹ್ಮ್ ಹಸಿದು ಬಂದಂತಹ ಈ ತಾಪಸಿಗೆ ಹ್ಮ್ ಏನೂ ಇಲ್ಲ ಎಂಬುದಾಗಿ ಕಡೆಗಣಿಸುವಿರಾದರೆ ಹ್ಮ್ ಏನು ಮಾಡ್ಬೋದು ಗೊತ್ತೇ? ಏನ್ ಮಾಡ್ತೀರಿ? ನಾನು
ನಿಮ್ಮ ವಂಶ ನಿರ್ವಂಶವಾಗಲಿ ಎಂಬುದಾಗಿ ಶಾಪ ಕೊಟ್ಟೇನು. ಹಾ, ಏನು ಮಾಡಲಿ? ಈ ಮಹಾತ್ಮರು ಶಪಿಸಿದರು ಎಂದಾದರೆ ನಮ್ಮ ವಂಶವೇ ನಿರ್ವಂಶವಾಗಿ ಹೋದೀತು. ಇವರು ಕೋಪದ ತಾಪದಿಂದ ಶಾಪವನ್ನು ಕೊಟ್ಟರೆ ಪಾಪದ ಕೂಪದಲ್ಲಿ ಬೀಳಬೇಕಾದೀತು. ನಮ್ಮ ಸೂರ್ಯವಂಶ ನಾಶವಾಗಿ ಹೋದೀತು. ನನ್ನಿಂದಾಗಿ ನಮ್ಮ ಸೂರ್ಯವಂಶಕ್ಕೆ ಕೆಡುಕಾಗಬಾರದು, ಸೂರ್ಯವಂಶ ನಾಶವಾಗಬಾರದು. ನನಗೆ ಏನು ಆದರೂ ಆಗಲಿ, ದಾನವನ್ನು ಕೊಟ್ಟು ಬಿಡ್ತೇನಂತೆ, ಕೊಟ್ಟು ಬಿಡ್ತೇನೆ. ದಾನವನ್ನು ನನಗೆ ಸಿಕ್ಕಿದನೆಂದು ನೆನೆಸುತ್ತಾ ನಿತಂಬೆಯ ರಥದೆ ಕೊಳ್ಳಿಸುತ್ತೈತೆಂದ ಭಾನು ಮಾರ್ಗದಿ ಬರುವ ವೇಳೆಯಲ್ಲಿ ಮೊರೆ ಇಟ್ಟಳ ಸೀತೆ ನೆಲನೆರಳು. ಹಾ, ಸಿಕ್ಕಿದೆ ಸೀತೆ. ಯಾವಾಗದಿಂದಲೋ ನಾನು ಮನಸ್ಸು ಮಾಡಿದ್ದೆ ಸೀತೆಯನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ. ಈಗ ಜಡೆಗೆ ಕೈ ಇಕ್ಕಿದ್ದೇನೆ, ಪುಷ್ಪಕ ವಿಮಾನದಲ್ಲಿ ಏರಿ ಮುಂದುವರಿದ್ದೇನೆ. ನೋಡೋಣ ನೋಡೋಣ. ಅಯ್ಯಯ್ಯೋ ಅಯ್ಯಯ್ಯೋ, ಹೆಣ್ಣು ಜನ್ಮ ಬಿಸಾಗೋ ಎನಗೌಡು ಮರೆಯಿರೋ. ಹೆಣ್ಣು ಜನ್ಮವೇ ಸಾಕು ಎನಗೌಡು ಮರೆಯಿರೋ. ರಾಮ ರಾಮ ಬಹುದು ಕಣ್ಣಲ್ಲಿ ಕಾಣಬಾರದೆ. ರಾಮ ರಾಮ ಬಂದು ಕಣ್ಣಲ್ಲಿ ಕಾಣಬಾರದೆ ಎನ್ನ ವಿಧಿಯ ಶ್ರೀರಾಮ ರಾಮ ರಾಮ. ಒಡವಿಯಾಳುವೆನೆಂದು ದೃಢವಾಗಿ ನಂಬಿದೆ, ಒಡವಿಯಾಳುವೆನೆಂದು ದೃಢವಾಗಿ ನಂಬಿದೆ. ರಾಮ ರಾಮ ಕಾರಟವಿಯೇ ಗತಿಯದು ಭರತನ ಮುಜಬವ. ರಾಮ ರಾಮ ರಾಮ. ಹೆಣ್ಣು ಜನ್ಮವೇ ಸಾಕು ಎನಗೌಡು ಮರೆಯಿರೋ. ರಾಮ ರಾಮ. ಅಯ್ಯೋ ನನ್ನ ಗತಿಯೇ, ಏನಾಗಬೇಕಿದ್ದಂತಹ ನಾನು ಏನಾಗಿ ಹೋದೆ. ಹೆಣ್ಣು ಎಂದರೆ ಹೀಗೆಯೇ, ಹೆಣ್ಣು ಜನ್ಮವೇ ಸಾಕು ಸಾಕು ಎನ ಕಂಡು ಮರೆಯಿರು. ಹೆಣ್ಣಾಗಬೇಕು ಅಂತ ಆಸೆ ಪಟ್ಟವರೆಲ್ಲ ಇಂತಹ ಒಂದು ಆಸೆಯನ್ನು ಬಿಟ್ಟು ಬಿಡಿ. ನಾನೇನೆಲ್ಲ ಆಸೆಯನ್ನು ಕಟ್ಟಿಕೊಂಡಿದ್ದೆ. ಜನಕ ಮಹಾರಾಜನಿಗೆ ಮಗಳಾಗಿ ಪ್ರೀತಿಯಿಂದ ನನ್ನನ್ನು ಬೆಳೆಸಿದಂಥ ಅವರ ಮನೆಯಲ್ಲಿ ಸುಖವನ್ನು ಕಾಣುತ್ತೇನೆ ಅಂತ ಗ್ರಹಿಸಿದರೆ ಆ ಸುಖವನ್ನು ಕಾಣುವುದಕ್ಕಾಗಲಿಲ್ಲ. ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರಮನ ಪತ್ನಿಯಾಗಿ ನಾನು ಅಯೋಧ್ಯೆಯ ಮಹಾರಾಣಿಯಾಗಿ ರಾಣಿಯಾಗಿ ಮೆರೆಯುತ್ತೇನೆ ಅಂತ ಆಸೆಯನ್ನು ಇಟ್ಟುಕೊಂಡ್ರೆ ಕಾಡೇ ನನಗೆ ಗತಿಯಾಯಿತು. 14 ವರ್ಷದ ವನವಾಸವನ್ನು ಅನುಭವಿಸಿದ ಮೇಲೆ ಮತ್ತೆ ಅಯೋಧ್ಯೆಗೆ ಹೋಗ್ತೇನೆ, ಮಹಾರಾಣಿಯಾಗಿ ನಾನು ಮೆರೆಯುತ್ತೇನೆ ಅಂತ ಆಸೆ ಇಟ್ಟುಕೊಂಡ್ರೆ ಈ ರಾಕ್ಷಸನು ಕಪಟ ಸನ್ಯಾಸಿಯ ವೇಷದಲ್ಲಿ ಬಂದು ನನ್ನನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನಲ್ಲ. ಅಯ್ಯೋ ಅಯ್ಯೋ ನನ್ನ ಗತಿ, ಮುಂದೆ ಏನು ಗತಿ? ಯಾರಾದರೂ ಬಂದು ನನ್ನನ್ನು ಬಿಡಿಸಿ ನನಗೆ ರಕ್ಷಣೆಯನ್ನು ಕೊಡಿ, ರಕ್ಷಣೆಯನ್ನು ಕೊಡಿ. ರಸ
ಬುಧಿರಾಯ ವರಭಕ್ಷಿ ರಾಜ ಸಂಮಾರ್ಗ ಸಂಚರಣಾಯ ವರಭಕ್ಷಿ ರಾಜ ಸಂಮಾರ್ಗ ಸಂಚರಣ ತತ್ಪರಮ ಕರುಣಾ ಶರಣ ದಿಯೋ ಜಟಾಯುವು ಸತ್ಪರಮ ಕರುಣ ಶರದಿಯ ಜಟಾಯುವು ಬಂದು ಶರಣ ಜನ ರಸಿಕ ಬ್ರಹ್ಮನ ಸೃಷ್ಟಿಯಲ್ಲಿ ಅನೇಕ ಜೀವಗಳನ್ನು ನಾವು ನೋಡಿದ್ದೇವೆ. ಮನುಷ್ಯರು, ಪ್ರಾಣಿಗಳು, ಮೃಗಗಳು, ಪಕ್ಷಿಗಳು ಎಂಬುದಾಗಿ ಇನ್ನೂ ಹಲವಾರು ಜೀವಿಗಳು ಬ್ರಹ್ಮನ ಸೃಷ್ಟಿಯಿಂದ ಆಗಿದೆ. ಇಂಥದ್ರಲ್ಲಿ ಪಕ್ಷಿ ಜಾತಿಯು ತುಂಬಾ ವಿಶೇಷವಾದುದು. ಅಂತಹ ಪಕ್ಷಿ ಜಾತಿಗೆ ಸೇರಿದ ನಾವು ನಮ್ಮಲ್ಲಿ ಒಂದು ಪ್ರಭೇದವಿದೆ. ಅಂದರೆ ಹದ್ದುಗಳ ಪಂಗಡಕ್ಕೆ ಸೇರಿದವರು ನಾವು. ನಮ್ಮ ಅಯ್ಯನಾದಂತಹ ಅರುಣದೇವ ಸೂರ್ಯದೇವನಿಗೆ ಸಾರಥಿಯಾಗಿದ್ದವನು. ಅಮ್ಮಯ್ಯನಿಗೆ ನಾವೀರರು ಮಕ್ಕಳು ಸಂಪಾತಿ ಹಾಗೂ ಜಟಾಯು ಎಂಬುದಾಗಿ. ಅರ್ಥಾತ್ ಸಂಪಾತಿ ನನ್ನ ಅಣ್ಣ, ಅವನ ತಮ್ಮನಾದಂತಹ ನಾನು ಜಟಾಯು. ಈ ಹಿಂದೆ ನಮ್ಮ ಯೌವನದ ಕಾಲದಲ್ಲಿ ಅಣ್ಣ ಹಾಗೂ ನನ್ನ ಮಧ್ಯೆ ಒಂದು ಪಂಥಾಹವನ ಏರ್ಪಟ್ಟಿತ್ತು. ಆ ಮುಖೇನ ಯಾರು ಆಕಾಶದೆತ್ತರಕ್ಕೆ ಬಹುದೂರ ಸಾಗುವುದೆಂಬುದಾಗಿ. ಹೀಗೆ ನಾವಿಬ್ಬರು ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧೆಯನ್ನು ಒಡ್ಡುತ್ತಾ ಆಕಾಶದ ಎತ್ತರಕ್ಕೆ ನೆಗೆದೆವು. ಅದೇಕೋ ಅಣ್ಣನಿಗೆ ನನ್ನ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಕನಿಕರ ಮೂಡಿತು. ಸೂರ್ಯದೇವನ ಹತ್ತಿರಕ್ಕೆ ತಲುಪುತ್ತಾ ಅಣ್ಣದೇವ ನನ್ನ ರಕ್ಷಣೆಗಾಗಿ ತನ್ನ 2 ನೀಳವಾದ ರೆಕ್ಕೆಗಳನ್ನು ಚಾಚಿ ನನಗೆ ರಕ್ಷಣೆಯನ್ನು ನೀಡಿದ. ಆ ಹೊತ್ತಿನಲ್ಲಿ ಅದು ಏನು ನಡೆಯಿತೋ ತಿಳಿಯಲಾರೆ. ನನ್ನ ಅಣ್ಣ ಸೂರ್ಯನ ತಾಪಕ್ಕೆ ಬಲಿಯಾಗಿ ರೆಕ್ಕೆ ಕರಟಿ ಹೋಗಿ ಅದೆಲ್ಲೋ ಬಿದ್ದು ಹೋಗಿದ್ದಾನೆ. ಆ ನಂತರಕ್ಕೆ ಇದುವರೆಗೂ ನಾನು ಅವನನ್ನು ಸಂಧಿಸಿದ್ದಿಲ್ಲ. ಕ್ಷಣ ಮಾತ್ರದಲ್ಲಿ ನನಗೂ ಏನೋ ಒಂದು ಪರಿಸ್ಥಿತಿ ಬಂದು ಹೋಯಿತು ಎಂದು ಯೋಚನೆ ಮಾಡೋ ಹೊತ್ತಿನಲ್ಲಿ ಬಿದ್ದಿದ್ದೇನೆ ಈ ದಟ್ಟ ಅರಣ್ಯದ ನಡುವಿನಲ್ಲಿ. ಶಕ್ತಿ ಕಳೆದು ಹೋಗಿದೆ, ಶಕ್ತಿ ಗುಂದಿ ಹೋಗಿದೆ. ಆ ಯೌವನಾವಸ್ಥೆಯಲ್ಲಿದ್ದಂತಹ ಶಕ್ತಿ ಈಗ ನನ್ನಲ್ಲಿಲ್ಲ. ಮುದುಕನಾಗಿದ್ದೇನೆ. ಆದರೂ ಮನಸ್ಸಲ್ಲಿ ಹುರುಪು ಇನ್ನೂ ಇದೆ. ಧರ್ಮ ಅಧರ್ಮ ಎನ್ನುವಂತಹ ವಿವೇಚನೆಯನ್ನು ಚೆನ್ನಾಗಿ ಅರಿಯಬಲ್ಲವರು ನಾವು. ಕಾರಣ ಕಶ್ಯಪರ ಕುಲಕ್ಕೆ ಸೇರಿದವರು ನಾವು. ಬಹುಶಃ ಅವರ ಆಶೀರ್ವಾದದಿಂದ ನಮಗೆ ಈ ವಿವೇಚನೆ ಬಂತು. ಇಲ್ಲದಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ಧರ್ಮ ಅಧರ್ಮದ ವಿವೇಚನೆ ಎಲ್ಲಿಗೆ ಬರ್ತದೆ? ಮತ್ತೊಂದು ಕಾರಣ ಉಂಟು. ನಾನು ಅಯೋಧ್ಯಾಧಿಪತಿಯಾದಂತಹ ದಶರಥನಿಗೆ ಆಪ್ತನಾಗಿದ್ದವನು ಒಂದು ಕಾಲದಲ್ಲಿ. ಆನಂತರಕ್ಕೆ ಈ ಪರಿಸ್ಥಿತಿ ಬಂದ ಮೇಲೆ ನಾನು ಅವನನ್ನು ಕಾಣಲೇ ಇಲ್ಲ. ರಾಮ ಲಕ್ಷ್ಮಣಾದಿಗಳು ಈ ಪಂಚವಟಿ ಪ್ರದೇಶಕ್ಕೆ ಬಂದಿದ್ದಾರೆ ಎಂಬುದಾಗಿ ತಿಳಿದು ಅವರನ್ನು ಭೇಟಿಯಾದೆ. ಅವರ ಈ ಭೇಟಿಯಿಂದ ನನ್ನ ಜೀವನದಲ್ಲಿ ಯಾವುದೋ ಒಂದು ಚೈತನ್ಯ ಮತ್ತೆ ಕೂಡಿ ಬಂದಿದೆ. ಅವರಿಗೆ ಆಪ್ತನಾಗಿಯೂ
ಅವರಿಗೆ ಕಷ್ಟ ಬಂದಾಗ ಸಖನಾಗಿಯೂ ನಾನು ನೆರವಾದವನು. ಇಲ್ಲೇ ಇದ್ದಂತಹ ಈ ದೊಡ್ಡ ಮರದ ಪೊಟರೆಯ ಒಳಗೆ ಹಣ್ಣುಗಳನ್ನು ತಿನ್ನುತ್ತಾ ದಿನ ಕಳೆದವನು ನಾನು. ಬಹಳ ದಿವಸವಾಯಿತು. ಏನದು? ಯಾವದ ಒಂದು ಆರ್ತನಾದ ಕೇಳುತ್ತಾ ಇದೆ. ಒಳ್ಳಿದೆ ನಿನಗೆ ಈ ರೀತಿಯ ಕಂಡನೆಲ್ಲನ ವಿಘಾತಿಯ. ಯಾರಾದರೂ ನನ್ನನ್ನು ರಕ್ಷಿಸಿ ಕಾಪಾಡಿ ಕಾಪಾಡಿ ಅನ್ನುವಂತಹ ಓರ್ವ ಹೆಣ್ಣಿನ ಆರ್ತನಾದ ನನಗೆ ಕೇಳಿಸಿತು. ಯಾವ ಕಡೆಯಿಂದ ಎಂಬುದಾಗಿ ಪರಂಪರಿಸಿ ನೋಡಿದರೆ ಸುತ್ತಮುತ್ತಲೂ ಯಾರೂ ಕಾಣುತ್ತಾ ಇಲ್ಲ. ಆಹಾ, ಅದೋ ಆಕಾಶ ಮಾರ್ಗದಿಂದ ಈ ಶಬ್ದ ಕೇಳುತ್ತಾ ಇದೆ, ಆರ್ತನಾದ ಕೇಳುತ್ತಾ ಇದೆ. ಯಾರೋ ಅಬಲೆಗೆ ಕಷ್ಟ ಬಂದಿರಬೇಕು ಎಂದು ಪರಂಪರಿಸಿದರೆ ಇದು ನನಗೆ ಪರಿಚಯವುಳ್ಳಂತಹ ಸ್ವರವೇ, ಪರಿಚಯವುಳ್ಳಂತಹ ಧ್ವನಿಯೇ. ಇದು ಬೇರೆ ಯಾರದ್ದು ಅಲ್ಲ, ಆ ಸೀತಾಮಾತೆಯದ್ದು. ಹಾಗಾಗಿ ಕಷ್ಟ ಬಂದವರಿಗೆ ನೆರವನ್ನು ನೀಡುವಂಥದ್ದು ನನ್ನ ಧರ್ಮ. ನೇರವಾಗಿ ಆಕಾಶ ಮಾರ್ಗದಲ್ಲಿ ಸಾಗುತ್ತೇನೆ. ಯಾರು ಕಾರುಗಡದೆ ಪಟ್ಟ ದಿನ ಬೇಡ, ಕೈ ಮೀರಿದು ಎನ್ನಂದನ ಬೇಡ. ಏನಿಲ್ಲ, ಸೀತೆಯನ್ನು ನನ್ನ ಪುಷ್ಪಕ ವಿಮಾನದಲ್ಲಿ ಕೊಂಡು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ವಾಯು ಮಾರ್ಗದಲ್ಲಿ ನನಗೆ ಅಡ್ಡಲಾಗಿ ಬಂದಂತಹ ಪಕ್ಷಿಯೇ ಎಲ್ಲವೂ ನಾನು ಸ್ವಲ್ಪ ಸ್ಪರ್ಶಿಸಿದೊಡನೆ ಇನ್ನು ಕೆಳಗೆ ಬಿದ್ದು ಭಸ್ಮೀಭೂತವಾಗಬೇಕಾದೀತು. ನಿನಗೆ ಈ ಆಕಾಶ ಮಾರ್ಗದಲ್ಲಿ ಪಾರುಪತ್ಯವನ್ನು ಕೊಟ್ಟವರು ಯಾರು? ನನ್ನನ್ನು ತಡೆಯಲಿಗೆ ಬಂದಂತಹ ನೀನು ಯಾರು? ಎಲ್ಲ ಕಳ್ಳ ಒಳ್ಳೆ ಮಾತಿನ ಮೇಲೆ ಬಿಡು ನೀನು, ಬಿಟ್ಟು ಕಳ್ಳ ರಕ್ಕದ ಅತ್ತ ನಡೆ ನೀನು. ನನ್ನನ್ನೇ ದಿಟ್ಟಿಸಿ ಮಾತನಾಡುತ್ತಿರುವುದು ಯಾರು ಎಂಬುದಾಗಿ ನೋಡಿದರೆ ಓಹೋ, ಏನಲ್ಲ 20 ಕೈಗಳು, 20 ಕಣ್ಣುಗಳು, 10 ತಲೆಗಳು, ತಲೆ, ದಶಕಂಠ, ದಶವದನ ರಾವಣ, ಲಂಕಾಧಿಪ ರಾವಣ. ಚೆನ್ನಾಗಿ ಬಲ್ಲೆ ನಿನ್ನ ಬಗ್ಗೆ. ನೀನು ವೇದಶಾಸ್ತ್ರಗಳನ್ನು ಬಲ್ಲವನು. ಹೌದು. ನೀನು ಏನು ಮಾಡುತ್ತಾ ಇದ್ದಿ? ಕಳ್ಳರು ಮಾಡುವಂತಹ ಕೆಲಸ ಮಾಡುತ್ತಾ ಇದ್ದಿ. ಒಂದೊಮ್ಮೆ ಹೆಣ್ಣಿಗೆ ಒಪ್ಪಿಗೆ ಇದ್ದು ನೀನು ಅವಳನ್ನು ಕರೆದುಕೊಂಡು ಹೋಗುವುದಾದ್ರೆ ನನ್ನ ಆಕ್ಷೇಪವಿರಲಿಲ್ಲ. ಬದಲಾಗಿ ಅವಳು ಅಳುತ್ತಾ ಇದ್ದಾಳೆ, ಕಾಡುತ್ತಾ ಇದ್ದಾಳೆ.
ಬೇಡುತ್ತಾ ಇದ್ದಾಳೆ, ಯಾರಾದರೂ ಬನ್ನಿ ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂಬುದಾಗಿ. ಇವಳು ಯಾರೆಂದು ಬಲ್ಲೆಯ? ಯಾರು? ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನ ಪತ್ನಿ ಇದ್ದಾಳೆ. ಬೇಕಾದ್ದು ನನಗೆ. ಜಗನ್ಮಾತೆ ಈಕೆ. ಇವಳ ಪಾವಿತ್ರ್ಯತೆಗೆ ಕೈ ಹಾಕಿದರೆ ಏನಾದೀತು ಗೊತ್ತಾ? ಹಾವಿರುವಂತಹ ಹುತ್ತಕ್ಕೆ ಕೈ ಹಾಕಿ ನೀನೇ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಒಂದು ಹೇತು ಮಾಡಿದಾಗೆ ಆಗ್ತದೆ. ಇದೋ ಸಾರಿ ಸಾರಿ ಹೇಳುತ್ತೇನೆ, ಏನನ್ನು? ಕಳ್ಳ ರಕ್ಕಸನೆ. ರಕ್ಕಸರಲ್ಲಿ ಹಲವಾರು ವಿಧವಿದೆ. ಸ್ವಲ್ಪ ಒಳ್ಳೆತನವನ್ನು ಪ್ರದರ್ಶಿಸಿದವರು ಈ ಲೋಕದಲ್ಲಿ ಇದ್ದಾರೆ. ನೀನು ಏನು ಮಾಡುತ್ತಾ ಇದ್ದಿ? ಒಳ್ಳೆತನದಿಂದ ಕದ್ದುಕೊಂಡು ಹೋಗುವುದು ನಿನಗೆ ಇದು ಶೋಭೆ ಅಲ್ಲ. ನನಗೆ ಬೇಕೆನಿಸಿದಾಗ ನಾನು ತೆಗೆದುಕೊಂಡು ಹೋಗುವಂತ ವಸ್ತು ಯಾವುದೇ ಇರಲಿ ನನ್ನನ್ನು ಸಾಮಾನ್ಯ ಪಕ್ಷಿ ಎಂದು ಭಾವಿಸಬೇಡ. ನೀನು ಯಾರು? ನಾನು ಪಕ್ಷಿ ರಾಜನಿದ್ದಾನೆ. ಹೆಸರು ಜಟಾಯು. ಎಲ್ಲೋ ಜಟಾಯುವೆ. ಸತಮಾನಿಗಳ ಅಧಿವಾದಗೆ ಸತಮಾನಿಗಳ ಅಧಿವಾದಗೆ ಇದನ್ನು ಮತ್ತೆ ದಾರಿಯ ಬಿಟ್ಟು ಸುಮ್ಮನೆ ಹೋಗತ್ತ ನಡೆಗಮ್ಮನೆ. ಎಲ್ಲ ಪಕ್ಷಿರಾಜ ಜಟಾಯುವಿ. ಏನಲ್ಲ? ಏನು ವಾಯು ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ತಡೀತಾ ಇದ್ದೀಯಲ್ವೇ? ನಿನಗೆ ಮತ್ತು ಇವರಿಗೆ ಇರುವಂತಹ ಸಂಬಂಧವೇನು? ಅಥವಾ ಮಿತ್ರತ್ವವೇನು? ಇದೋ ಅಥವಾ ನನ್ನಲ್ಲಿ ಇರುವಂತಹ ಶತ್ರುತ್ವ ಏನು ಹೇಳು? ಇವಳ ಮಾವನಾದಂತಹ ದಶರಥನಿಗೆ ನಾನು ಆಪ್ತನಾಗಿದ್ದವನು ಈ ಹಿಂದೆ. ಅದೇ ಸಂಬಂಧವನ್ನು ನಾನು ಮುಂದುವರಿಸಿದ್ದೇನೆ. ಈ ಶ್ರೀರಾಮ ಲಕ್ಷ್ಮಣರಿಗೆ ನಾನು ಇಲ್ಲಿ ರಕ್ಷಣೆಗೋಸ್ಕರವಾಗಿ ನಾನು ಬದುಕಿದ್ದೇನೆ. ನನ್ನ ಉಳಿದ ಶೇಷವಾದಂತಹ ಜೀವನವನ್ನು ಅವರ ಸೇವೆಗಾಗಿ ನಾನು ಮುಡಿಪಾಗಿಟ್ಟಿದ್ದೇನೆ. ಹಾಗಾಗಿ ಇವರಿಗೂ ನನಗಿರುವ ಸಂಬಂಧ ಇಷ್ಟೇ. ಇವರನ್ನು ರಕ್ಷಿಸುವುದು ನನ್ನ ಹೊಣೆಗಾರಿಕೆ. ನಿನ್ನ ಕೆಲಸವೇನು ಗೊತ್ತೇ? ಸತ್ತಂತಹ ಪ್ರಾಣಿಗಳ ಹೆಣವನ್ನು ತಿಂದು ಮೆಲ್ಲುವಂಥದ್ದು, ಬೇಕಾದಲ್ಲಿಗೆ ಸಂಚರಿಸುವುದು. ಅದು ಬಿಟ್ಟು ಸ್ವರ್ಣಲಂಕಾಧೀಶನಾದಂತಹ ರಾವಣನಿಗೆ ತಡೆಯೊಡ್ಡುತ್ತೇನೆ ಎಂಬುದಾಗಿದ್ರೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಒಂದು ವೇಳೆ ನಿನ್ನಲ್ಲಿ ಅಂತಹ ಸಾಹಸ ಪರಾಕ್ರಮ ಉಂಟೆಂಬುದಾಗಿದ್ರೆ ಬಾ ಮುಂದೆ. ರಾವಣ ಮರ್ಮವ ತಿಳಿದು ಕಾದುವ ನಾವು ಮರ್ಮವ ತಿಳಿದು ಕಾದುವ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು. ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು. ಚರ್ಮವಿಡಿದು ಸೆಣಸಿದವೆಲ್ಲ ಚರ್ಮವಿಡಿದು ಸೆಣಸಿದವಲ್ಲ ನಮ್ಮ ಕೊಮ್ಮ ಸೊಗಲವು ಕಾಣಿಸಲಿಲ್ಲ. ಮರ್ಮವ ತಿಳಿದು ಕಾದುವ ನಾವು ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು. ಮರ್ಮವ ತಿಳಿದು ಕಾದುವ ಎಲ್ಲ ಜಟಾಯುವೆ. ಏನಿಲ್ಲ, ಹಲವಾರು ಸಮಯವಾಯಿತು ನಾವು ಯುದ್ಧ ಮಾಡುತ್ತಾ ಇರುವಂತದ್ದು. ಸೋಲು ಯಾರಿಗೆ ಗೆಲುವು ಯಾರಿಗೆ ಎಂಬುದಾಗಿ ಪ್ರಾಪ್ತಿ ಆಗ್ತಾ ಇಲ್ಲ.
ನನ್ನನ್ನು ಹೀಯಾಳಿಸಿದೆಯಲ್ಲ, ಆ. ನಾನು ಸತ್ತ ಹೆಣವನ್ನು ಕುಕ್ಕಿ ತಿನ್ನುವನು ಎಂದು. ಹೌದು. ಎಲ್ಲಿ ಹೋಯ್ತು ನಿನ್ನ ಶೌರ್ಯ? ಅಲ್ಲ. ತೋರಿಸು, ಬಾ ಮುಂದೆ. ಈಗ ನಿನಗೂ ಜಯವಾಗಿಲ್ಲ, ನನಗೂ ಅಪಜಯವಾಗಿಲ್ಲ ಎಂಬುದನ್ನು ತಿಳಿದುಕೋ. ಹಾ, ಹಾಗಿದ್ರೆ ನಾವು ಹೀಗೆಯೇ ಕಾದಾಟ ಮಾಡುತ್ತಾ ಇದ್ರೆ ಜಯ ಪ್ರಾಪ್ತಿ ಯಾರಿಗೂ ಇಲ್ಲ. ಆ, ಶರ್ಮವಿಡಿದು ಕಾದಿದರೆ ನಮಗೆ ಜಯವಿಲ್ಲ. ಈಗ ಆದ ತಿಳಿಯಿತಾ? ಕಾರಣ ನಾವು ಮರ್ಮವಿಡಿದು ಕಾದಬೇಕು, ಯುದ್ಧವನ್ನ ಮಾಡಬೇಕು. ಹಾಗೆ ಬಾ ದಾರಿಗೆ. ಈಗ ತಿಳಿಯಿತೋ ಹಾ. ಈ ಜಟಾಯು ಯಾರು, ಇವನ ಶಕ್ತಿ ಸಾಮರ್ಥ್ಯ ಏನು ಎಂಬುದಾಗಿ. ನೀನು ಸತ್ಯವಂತನಾಗಿದ್ರೆ ಸತ್ಯವನ್ನೇ ಹೇಳಬೇಕು. ಆ, ನಿನ್ನ ಮರ್ಮವೆಲ್ಲಿ ಇರುವುದು? ನನ್ನ ಮರ್ಮ, ಎಲ್ಲಿದೆ ನಿನ್ನ ಮರ್ಮ? ನನ್ನ ಮರ್ಮ ಅಂಗುಷ್ಟದಲ್ಲೇ ಇರುವುದು. ಆ, ನಿನ್ನ ಮರ್ಮ ಎಲ್ಲಿ ಇದೆ ಎಂಬುದಾಗಿ ಸತ್ಯವಾಗಿ ಹೇಳಬೇಕು. ಎಲ್ಲ ಹಕ್ಕಿ ಬಗೆಯ ಪಕ್ಷಿ ಜಾತಿಗೆ ಪ್ರಾಣ ರೆಕ್ಕೆಯೊಡಗುತ್ತನಾದಗೆ ಪ್ರಾಣ ರೆಕ್ಕೆಯೊಳಿಗುವುದು ಎಂದನಾತಗೆ. ಏನು? ಪ್ರಾಣ ರೆಕ್ಕೆಯೊಳು ಇಗುದು ರೆಕ್ಕೆಯಲ್ಲಿ ಎಂದನಾತಗೆ. ಹಕ್ಕಿ ಬಗ್ಗೆಯ ಪಕ್ಷಿ ಜಾತಿಗೆ ಪ್ರಾಣ ರೆಕ್ಕೆಯೊಳಿಹುದು ಎಂದನಾತಗೆ. ರಕ್ಕಸನದ ಕೇಳಿ ಗ್ರಹಿಸಿದ ರಕ್ಕಸನದ ಕೇಳಿ ಗ್ರಹಿಸಿದಾಗ ಪಕ್ಷಿ ಸಿಕ್ಕಿದನೆಂದು ಹರುಷದಾಡಿದ ರಕ್ಕಸನದ ಕೇಳಿ ಗ್ರಹಿಸಿದ ಪಕ್ಷಿ ಸಿಕ್ಕಿದನೆಂದು ಹರುಷದಾಡಿದ ಪಕ್ಷಿ ಗಟ್ಟಿಯ ಪಕ್ಷಿ ಜಾತಿಗೆ ಎಲ್ಲಿ? ಪ್ರಾಣ ರೆಕ್ಕೆಯೊಳಿಹುದು ಎಂದ ನಾತಗೆ. ಹೌದು. ರೆಕ್ಕೆಯೊಳು ಇಹುದು ಎಂದಾತಗೆ. ಅಯ್ಯ ರಾವಣ, ಜಟಾಯು. ಸಕಲ ಶಾಸ್ತ್ರಗಳನ್ನು ಬಲ್ಲವನು ನೀನು. ಹೌದು. ಯುದ್ಧ ಮಾಡುತ್ತಾ ಮಾಡುತ್ತಾ ಆ, ಗೆಲುವು ಯಾರಿಗೆ ಆ, ಸಿಗುತ್ತದೆ ಎನ್ನುವಂತಹ ಹೊತ್ತಿನಲ್ಲಿ ಆ. ಪರಿಸ್ಥಿತಿ ಬದಲಾಯಿತು. ಏನ್? ಯಾರ ಕೊರಳಿಗೂ ವಿಜಯ ಮಾಲೆ ಆ, ಬೀಳಲಿಲ್ಲ. ಆ. ಯುದ್ಧ ನಿಲ್ಲಿಸಿ ಧರ್ಮದ ಹಾದಿಯಲ್ಲಿ ಯುದ್ಧ ಮಾಡೋಣ ಎಂದು ನನ್ನ ಮನವನ್ನು ಪರಿವರ್ತಿಸಿದವನು ನೀನು. ಹೌದು. ಮೊದಲಾಗಿ ಆ, ನಿನ್ನ ಮರ್ಮ ಎಲ್ಲಿದೆ ಎಂಬುದಾಗಿ ತಿಳಿಸಿ. ಉಂಗುಷ್ಟದಲ್ಲಿ ಇದೆ ಎಂಬುದಾಗಿ ಹೇಳಿದ್ದೇನಲ್ವೇ? ಹಾ, ಈಗ ನನ್ನ ಬಾಯಿಯನ್ನು ಬಿಡಿಸುವ ಪ್ರಯತ್ನ ನೀನು ಮಾಡುತ್ತಾ ಇದ್ದಿ. ಹೌದು. ಧರ್ಮ ಅಧರ್ಮದ ವಿವೇಚನೆ ಉಳ್ಳವನು ನಾನು. ಆ, ಹಾಗಾಗಿ ಹ್ಮ್. ನೀನು ಸತ್ಯವನ್ನೇ ಹೇಳಿದ್ದಿ ಎಂಬುದನ್ನು ನಾನು ನಂಬುತ್ತೇನೆ. ಆ.
ಕಪಟವಿಲ್ಲ ತಾನೆ? ಅಲ್ಲ, ಆ, ನನ್ನ ಮರ್ಮ ಎಲ್ಲಿ ಇದೆ ಎಂಬುದಾಗಿ ತಿಳಿಸಿಯಾಗಿದೆ. ಆ, ಹಾಗೆ ನಿನ್ನ ಮರ್ಮ ಎಲ್ಲಿ ಇಹುದು ಎಂಬುದಾಗಿ ತಿಳಿಸಬೇಕಲ್ವೇ? ಅದೇ ಕೇಳಿದ್ದು. ನೀನು ಹೇಳಿದ ಮಾತಿನಲ್ಲಿ ಕಪಟವಿಲ್ಲವಲ್ಲವೇ ಎಂಬುದಾಗಿ. ಅಲ್ಲ, ನಾವು ಹೇಳುವುದಿದ್ರೆ ಸತ್ಯವನ್ನೇ ಹೇಳುವುದು, ಸುಳ್ಳನ್ನು ಎಂದು ಆಡುವುದಿಲ್ಲ. ಅದೇ ವಿಶ್ವಾಸದಿಂದ ಆ ಈಗ ನಾನು ಸತ್ಯವನ್ನೇ ಹೇಳುತ್ತೇನೆ. ನಮ್ಮ ಪ್ರಾಣ ರಕ್ಷಣೆ ಆಗಬೇಕಿದ್ರೆ ಏನು ಬೇಕಿದ್ರು ಹೇಳಬೇಕಾದೀತು. ಸಸ್ಯಕ್ಕೆ ಆ, ಮರ್ಮ ಯಾವುದು? ಆ, ಬೇರಲ್ಲವೇ? ಆ, ಹಾಗೆ ಬೇರೆ ಬೇರೆ ಜೀವಿಗಳಿಗೆ ಆ. ಅದರದ್ದೇ ಆದಂತಹ ಮರ್ಮಸ್ಥಾನವಿದೆ. ಆದ್ರೆ ನಿನ್ನ ಮರ್ಮಸ್ಥಾನ ಎಲ್ಲಿದೆ ಎಂಬುದಾಗಿ ಹಾಗೆಯೇ ಹಕ್ಕಿಯಾದಂತಹ ನನಗೆ ಆ, ವಿಶೇಷ ಮರ್ಮಸ್ಥಾನ ಹೊಂದಿದೆ. ಎಲ್ಲಿ? ಇದು ನೋಡು, ನನ್ನ 2 ರೆಕ್ಕೆಗಳು. ಈ ರೆಕ್ಕೆಗಳು ದೇಹಕ್ಕೆ ಸಂಧಿಸುವ ಆ ಭಾಗದಲ್ಲಿ ಅಡಗಿದೆ ನನ್ನ ಮರ್ಮ. ಇದು ಇನ್ನೇಕೆ ತಡ, ಮಾಡೋಣ ಯುದ್ಧ, ಬಾ ಮುಂದೆ. ಹೇಳಿದ್ದು ಒಳ್ಳೆದಾಯ್ತು. ಇಗೋ ನಿನ್ನ ಮರ್ಮಸ್ಥಾನ ಹೊರಟಿದ್ದಾನೆ. ರಾಮ ರಾಮ ರಾಮ. ರಾಮನ ಚರಣವನ್ನು ಕಂಡರು ವದನಕಾಯ ರಾಮ 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 ಕೊಂಡು ಮರಣವಿಲ್ಲದೆನಲು ಕೊಂಡು ಬರೆದಿ ನಡೆದ ವರವ ಕೊಟ್ಟಳು ರಾಮ 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 ರಾಮ. ನನಗಾಗಿ ಪಕ್ಷಿ ಹೋರಾಟವನ್ನು ಮಾಡಿ ಮೋಸದಲ್ಲಿ ಸಾಯುತ್ತಾ ಇದ್ದಾನಲ್ಲ. ಆದರೆ ನನ್ನನ್ನು ರಾವಣ ಎತ್ತಿಕೊಂಡು ಹೋಗಿದ್ದಾನೆ ಎನ್ನುವುದು ನಮ್ಮವರಿಗೆ ತಿಳಿಯಬೇಕು. ಅದಕ್ಕಾಗಿ ಆ ಶ್ರೀರಾಮಚಂದ್ರಮನ ಪಾದದರ್ಶನವಾಗುವವರೆಗೆ, ನಮ್ಮ ವಿಷಯವನ್ನು ಆತನಿಗೆ ತಿಳಿಸುವವರೆಗೆ ಈ ಜಟಾಯುವಿಗೆ ಮರಣ ಬಾರದಿರಲಿ ಎಂಬ ವರವನ್ನೂ ನೀಡಿದ್ದೇನೆ. ಜಯ ರಾಮ 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 ರಾಮ. ಮೃಗವ ಗೋದು ರಾಮ ಲಕ್ಷ್ಮಣರು ಬರಲೋದು ಬೋದು ನಿರ್ಮಿಸಿಕೊಂಡು ಜಾನಕಿಗೆ ಕೊಡಲೆನು ತಾಯ ಮಿಗೆ ವಹಿಲದಿರಬಹುದು. ಪರ್ಣಶಾಲೆಯಲ್ಲಿ ನೋಡಿದರೆ ಸತಿ ಇಲ್ಲದಿರಲು, ನೋಡಿದರೆ ಸತಿ ಇಲ್ಲದಿರಲು. ಮಾಯಾಮೃಗವನ್ನು ಹಿಂಬಾಲಿಸಿಕೊಂಡು ಬಂದದ್ದೇ ತಡ. ಬಾಣವೊಂದನ್ನು ಪ್ರಯೋಗ ಮಾಡಿ ಗುರಿ ಹಿಡಿದು ಹೊಡೆದದ್ದರಲ್ಲಿ ಮೃಗ ಸತ್ತೇ ಹೋಯಿತು. ಹೇಳಿದ್ದಳಲ್ಲ, ಕಂಚುಕವನ್ನು ಮಾಡುತ್ತಾನೆ ಎಂಬುದಾಗಿ. ಇನ್ನೇನು ಮಾಡೋಣ? ಆಕೆಗಾಗಿ ಬೇರೆ ಆದಂಥ ಒಂದು ಜಿಂಕೆಯನ್ನು ಕೊಂಡು ಹೋಗದೆ ಉಪಾಯವಿಲ್ಲ. ಈ ಹೊತ್ತಿಗೆ ಸರಿಯಾಗಿ ಲಕ್ಷ್ಮಣನ ಪ್ರವೇಶವೂ ಆಯಿತು. ನಾವಿಬ್ಬರೂ ವಿಚಾರ ವಿನಿಮಯ ಮಾಡಿಕೊಂಡೆವು. ತಮ್ಮ ಲಕ್ಷ್ಮಣ ಹೇಳಿದಂಥ ಮಾತುಗಳನ್ನು ಕೇಳಿ ದಿಕ್ಕೇ ತೋಚದ ಪರಿಸ್ಥಿತಿಯಾಗಿ ಹೋಯಿತು. ಈ ಸಂದರ್ಭದಲ್ಲಿ ಏನು ಮಾಡೋಣ? ತಮ್ಮ ಲಕ್ಷ್ಮಣ, ಅಯ್ಯ, ನಿನ್ನ ಮಾತುಗಳನ್ನೆಲ್ಲ ನಾನು ಕೇಳಿದೆ. ಸೀತೆಯ ಮಾತುಗಳಿಂದ ಮನನೊಂದು ನೀನು ಬಂದವನು. ಕಠೋರವಾದಂತಹ ನುಡಿಗಳು. ಹೌದಪ್ಪ, ಯಾರಿಗಾದರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಮಾತನ್ನು ಆಕೆ ಆಡಿದ್ದಾಳೆ ಎಂಬುದು ನಿನ್ನ ಮಾತಿನಿಂದ ಗೊತ್ತಾಯಿತು ನನಗೆ. ಏನು ಮಾಡೋಣ? ಜಿಂಕೆಯನ್ನು ಅಪೇಕ್ಷಿಸಿದ್ದಾಳೆ, ತಂದು ಕೊಡಬೇಕಾದ್ದು ನನ್ನ ಧರ್ಮ ಎನ್ನುವ ಕಾರಣಕ್ಕಾಗಿ ನಾನು ಹೊರಟು ನಿಂತವ. ನನ್ನನ್ನೇ ಹಿಂಬಾಲಿಸಿ ನೀನು ಬಂದೆ ಅಲ್ಲ. ಹೌದು. ಈಗ ಆಕೆ ಒಬ್ಬಂಟಿಗಳಾಗಿದ್ದಾಳೆ. ಹೌದು. ತಮ್ಮ, ನಾವಿಲ್ಲಿ ತಡ ಮಾಡುವುದಲ್ಲ, ನೇರ ಪರ್ಣಕುಟೀರಕ್ಕೆ ಬರುವ. ಬಂದೆವಲ್ಲ ಪರ್ಣಕುಟೀರಕ್ಕೆ. ಬಂದು ನೋಡಿದಾಗ ತಮ್ಮ ಸೀತೆ ಕಾಣ್ತಾ ಇಲ್ಲ. ಮೋಸವಾಯಿತು ತಮ್ಮ, ಮೋಸವಾಯಿತು. ಅಯ್ಯೋ, ನನ್ನ ಸೀತೆ ಕಳೆದು ಹೋಗಿದ್ದಾಳೆ. ಎಲ್ಲೆಲ್ಲೂ ಹುಡುಕಾಡಿದರೂ ಕಾಣ್ತಾ ಇಲ್ಲ ತಮ್ಮ. ಏನು ಮಾಡೋಣ ಅಂತ ಹೇಳಿ ದಿಕ್ಕು ತೋಚದಾಗಿದೆ ತಮ್ಮ. ನಿನ್ನ ಆಜ್ಞೆಯನ್ನು ಮೀರಿ ನಾನು ತಪ್ಪು ಮಾಡಿದೆನಲ್ಲ ಅಣ್ಣ. ಮಿತಭಾಷಿಣಿ, ಚಂದ್ರಮುಖಿಯಾಗಿದ್ದವಳು, ಅಂತಹ ಸೀತೆಗೆ ಏನಾಯಿತು ತಮ್ಮ? ಸಂಕಟ ನನ್ನನ್ನು ಬಾಧಿಸ್ತಾ ಇದೆ. ಈ ಅರಣ್ಯದಲ್ಲಿ ಕಾಣುವಂಥ ಎಲ್ಲ ಕಲ್ಲು ಮುಳ್ಳು ಬಂಡೆಗಳನ್ನು ನೋಡಿದರೂ ಏನೋ ಅರಸಿನದ ಪುಡಿ ನನ್ನ ಕಣ್ಣಿಗೆ ಎರಚಿದಂತೆ ಭಾಸವಾಗ್ತಾ ಉಂಟು ತಮ್ಮ. ಸಂಕಟ ತಡೆಯಲಿಕ್ಕೆ ಆಗುವುದಿಲ್ಲ. ಕೈ ಕಾಲುಗಳಲ್ಲಿ ತ್ರಾಣ ಇಲ್ಲ ತಮ್ಮ. ಎಂತಹ ಸೀತೆ ಅವಳು, ಎಂತಹ ಸೀತೆಯಾಗಿದ್ದಳು. ಅವಳ ವಿವಾಹದ ಸಂದರ್ಭವನ್ನು ನೆನೆದಾಗ ತಮ್ಮ, ಆಕೆ ವಿವಾಹವಾಗುವ ಕಾಲಕ್ಕೆ ಆಕೆಯ ತಂದೆ ಹೇಳಿದಂಥ ಮಾತು, ತಾಯಿ ಇಲ್ಲದವಳು ಆಕೆ,
ಆಕೆಯನ್ನ ಧರ್ಮವನ್ನು ಹೇಗೆ ರಕ್ಷಿಸ್ತೀವೋ ಹಾಗೆ ನೀನು ರಕ್ಷಣೆ ಮಾಡಬೇಕು ರಾಮ. ನಿನ್ನ ಕೈಗೆ ಇತ್ತಿದ್ದೇನೆ, ನಿನ್ನನ್ನೇ ಅನುಸರಿಸಿಕೊಂಡು ಆಕೆ ಬರುವವಳು. ಧರ್ಮದ ರಕ್ಷಣೆ ಹೇಗೆ ಮಾಡ್ತೀಯೋ ಹಾಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾಳೆ. ಪೌರುಷವೇ ಪಣವಾಗಿತ್ತು ಆಕೆ ವಿವಾಹ ಕಾಲಕ್ಕೆ. ಹೌದು. ಶುಭ ಧನುಸ್ಸನ್ನು ಎತ್ತಿ ಮುರಿದವನು ನಾನು. ಹೌದು. ಆ ಪೌರುಷವನ್ನು ನೋಡಿ ಆ ಕಾಲಕ್ಕೆ ಭಾರ್ಗವರಾಮರೇ ಬಂದು ನನ್ನನ್ನು ಅನುಗ್ರಹಿಸಿದ್ದಾರೆ. ಹೌದು. ತಮ್ಮ, ಎಷ್ಟಿದ್ದರೆ ಏನು ಪ್ರಯೋಜನ? ಆ ಪೌರುಷ ಎಲ್ಲ ಈಗ ಎಲ್ಲಿ ಹೋಯಿತು ಅಂತೇಳಿ ಚಿಂತಿಸಬೇಕಾದ ಕಾಲ. ಹೆಂಡತಿಯನ್ನು ಕಳ್ಕೊಂಡು ಬಿಟ್ಟೆನಲ್ಲ, ರಾಕ್ಷಸರ ಹೆಂಡತಿಯನ್ನು ರಕ್ಷಿಸಲಾರದೆ ಹೋದೆನಲ್ಲ ತಮ್ಮ. ಇಲ್ಲಿದ್ದು ಏನು ಮಾಡೋಣ ತಮ್ಮ? ಏನಾದರೂ ಒಂದು ಉಪಾಯ ಹೇಳು. ಏನು ಮಾಡೋಣ ತಮ್ಮ, ಏನು ಮಾಡೋಣ ಈಗ? ಇನ್ನಿಟ್ಟು ಇಲ್ಲಿ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಅಣ್ಣ. ಸೀತೆಯನ್ನು ಹುಡುಕಿಕೊಂಡು ಹೊರಡಲೇಬೇಕಲ್ಲವೇ ನಾವು? ಏನು ನೀನು ಒಬ್ಬಂಟಿಗನಾಗಿ ಹೋಗ್ತೀಯಾ? ದಾರಿಯಲ್ಲಿ ಮುಂದೆ ಕಂಡರು ಜಟಾಯುವನು. ಅಣ್ಣ, ನಾನು ನಿನ್ನ ಆಜ್ಞೆಯನ್ನು ಮೀರಿ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ಪ್ರಾಯಶ್ಚಿತವಾಗಿ ಸೀತೆಯನ್ನು ಅರಸಿಕೊಂಡು ನಾನು ಈಗಲೇ ಹೊರಡುತ್ತೇನೆ ಅಣ್ಣ. ತಮ್ಮ, ನೀನು ತಪ್ಪು ಮಾಡಿದ್ದು ಹೌದು ತಮ್ಮ. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಸೀತೆಗೆ ಗೊತ್ತಿಲ್ಲ. ಗೊತ್ತಿದ್ರೆ ಅವಳದನ್ನು ಬಯಸ್ತಿದ್ದಳ. ಹೌದು. ನಿನ್ನಲ್ಲಿ ಹೊರಡುವಾಗಲೇ ನಾನು ಆ ವಿಚಾರವನ್ನು ಹೇಳಿದ್ದೆ. ಆಕೆ ಏನನ್ನೂ ತಿಳಿಯದವಳು ಮುಗ್ಧೆಯಾಗಿದ್ದಾಳೆ, ನೀನು ಜಾಗರೂಕನಾಗಿರಬೇಕು ಎಂಬುದಾಗಿ. ನಾನು ಕೂಡ ಬಹಳಷ್ಟು ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಏನೋ ಒಂದು ಪ್ರಮಾದ ನಿನ್ನಿಂದ ಆಗಿ ಹೋಯಿತು ತಮ್ಮ. ಇನ್ನು ಅದಕ್ಕಾಗಿ ಚಿಂತಿಸುವುದಲ್ಲ. ಹೌದು. ಏನು ನೀನು ಒಬ್ಬಂಟಿಗನಾಗಿ ಹೋಗ್ತೀಯ? ನೀನು ಒಬ್ಬಂಟಿಗನಾಗಿ ಹೋದರೆ ನಾನೇನು ಮಾಡುವುದಂತ ಬೇಕಲ್ಲ. ಇಲ್ಲಿ ಪರ್ಣಕುಟೀರದಲ್ಲಿ ನಾನು ಏಕಾಂಗಿ ಆಗುತ್ತೇನೆ ತಮ್ಮ. ಯೋಚನೆ ಮಾಡು. ಆಗ ಏನಾಯಿತು? ಹೌದು. ಸೀತೆ ಒಂದು ಕಡೆಯಲ್ಲಿ, ಲಕ್ಷ್ಮಣ ಇನ್ನೊಂದು ಕಡೆಯಲ್ಲಿ, ನಾನು ಮತ್ತೊಂದು ಕಡೆಯಲ್ಲಿ ಆಗುವುದು. ಹೌದು. ಹೀಗಲ್ಲ, ನಾವಿಬ್ಬರೂ ಒಟ್ಟಾಗಿ ಸೀತೆಯನ್ನು ಅರಸುತ್ತಾ ಮುಂದಕ್ಕೆ ಹೋಗೋಣ ಮುಂದಕ್ಕೆ. ಮಾಡುವುದು ಬೇಡ, ಈಗಲೇ ಅಮ್ಮ. ರಾಮ ರಾಮ ರಾಮ. ಅದೇನು ದೂರದಲ್ಲಿ ಏನೋ ಆರ್ತನಾದ ಕೇಳಿಸ್ತಾ ಇದೆ. ಬಂಡೆಕಲ್ಲು ಬಿದ್ದ ಹಾಗೆ ಕಾಣ್ತಾ ಉಂಟು. ಹತ್ತಿರಕ್ಕೆ ಹೋಗುವ, ಪರೀಕ್ಷೆ ಮಾಡುವ ತಮ್ಮ. ಈ ಪ್ರದೇಶವನ್ನು ವೀಕ್ಷಿಸಿದಾಗ ನೋಡು, ಕೆಲವಾರು ಆಭರಣಗಳು ಕಾಣ್ತಾ ಉಂಟಲ್ಲಿ. ರಕ್ತಸಿಕ್ತವಾಗಿ ರಕ್ತ ಒಣಗಿ ಯಾರಿಗೋ ಇಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಲೆಗಳು ಕಾಣ್ತಾ ಉಂಟು. ಹೌದು. ಆಭರಣಗಳು ಅಲ್ಲ, ನೋಡ್ತಾ ಇರಬೇಕಾದ್ರೆ ಇದು ಬಂಡೆಕಲ್ಲಲ್ಲ, ಯಾವುದೋ ಒಂದು ಪಕ್ಷಿ ಜಾತಿ. ರಾಮ 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 ಎನ್ನುವ ಆರ್ತನಾದವು ಕೇಳ್ತಾ ಇದೆ. ಪಕ್ಷಿ, ಇಷ್ಟು ದೊಡ್ಡ ಪಕ್ಷಿಯನ್ನು ಬೇಟೆಯಾಡುವುದಕ್ಕೆ ಸಾಧ್ಯ ಉಂಟ? ಬೇಟೆಗಾರರ ಬೇಟೆ ಅಲ್ಲ ಇದು. ಇಲ್ಲಿ ಏನೋ ಯುದ್ಧವೇ ನಡೆದಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ತಮ್ಮ. ರಾಮ ರಾಮ ಎನ್ನುವ ಆರ್ತನಾದ ಕೇಳ್ತಾ ಇದೆ. ಜೀವ ಇದೆ ಇನ್ನೂ ಕೂಡ. ಹಾಗಿದ್ರೆ ಆತನನ್ನು ವಿಚಾರಿಸಬೇಕು ತಮ್ಮ. ಸ್ವಲ್ಪ ವಿಚಾರಿಸಿ ನೋಡು ಯಾರು ಎಂಬುದಾಗಿ. ಅವನಲ್ಲೇ ವಿಚಾರಿಸು. ಅರಿಯಬಹುದು ನಿನಗೆ ಗತಿಯೋ, ಕಾರಣ ಬೆಮಗೆ ತಿಳಿಯುವುದು ದಯ ಬೆಸಗಿ. ಅರಿಯಬಹುದು ನಿನಗೆ ಮರಣದೊಸಗೆ, ಕಾರಣವನು ಯಮಗೆ ತಿಳಿಯುವುದು. ತಮ್ಮ ಸ್ವಲ್ಪ ವಿಚಾರಿಸು. ಅಯ್ಯ ರಾಮ. ಯಾರಯ್ಯ ನೀನು? ನನ್ನ ಅಣ್ಣನಾದಂತ ಶ್ರೀರಾಮಚಂದ್ರನನ್ನೇ ಧ್ಯಾನಿಸ್ತಾ ಇದ್ದೀಯಲ್ಲ. ನಿನ್ನ ಈ ಪರಿಸ್ಥಿತಿಗೆ ಕಾರಣವಾದರು ಏನು? ನಿನ್ನನ್ನು ಯಾರು ಈ ರೀತಿ ಮಾಡಿದರು? ಸವಿವರವಾಗಿ ತಿಳಿಸುವೆಯ? ಅವತರಿಸಬೇಕು. ಪಾಲಯ ರಘುವೀರ ಪರಮ ಪವಿತ್ರ, ಮೂಲೋಕದೊಡೆಯನೇ ಕೇಳು ಭಿನ್ನಪವ. ಕೂಳ ರಾವಣ ಕದ್ದುಕೊಂಡು ಜಾನಕಿಯನು, ಮೇಲವು ಬರದಿ ಪೋಪ ವೇಳೆಯಲ್ಲಿ ನಾನು. ಕೂಳ ರಾವಣ ಕದ್ದುಕೊಂಡು ಜಾನಕಿಯನು, ಮೇಲಂಬರದಿ ಪೋಪ ವೇಳೆಯಲ್ಲಿ ನಾನು. ಹೌದು.
ಬಾಲೆ ಕೂಗುವ ಶಬ್ದ ಕೇಳಿ ರಾವಣನು ಆದುರುಳ ಓಹೋ ಬಾಲೆ ಕೂಗುವ ಶಬ್ದ ಕೇಳಿ ರಾವಣನು ಕಾಳಗಗಿದಿರಾಗಿ ಕಾದಿದೆ ಹೋಗಿ ಕಾಳಗಗೆ ಇದಿರಾಗಿ ಕಾದಿದೆ ಹೋಗಿ ಪಾಲಯ ರಘುವೀರ ಪರಮ ಪವಿತ್ರ ರಾಮ ಶ್ರೀರಾಮ ಜಗದಾಭಿರಾಮ ರಘುವಂಶವಲ್ಲರಿ ರಾಮ 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 ರಾಮ. ಇದು ರಘುವಂಶದ ಕುಡಿಗಳಾದ ರಾಮ ಲಕ್ಷ್ಮಣರ ಪವಿತ್ರ ಪಾದಗಳಿಗೆ ಈ ಜಟಾಯುವಿನ ಪ್ರಣಾಮಗಳು. ದೇವಾ, ಇಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಒಂದಿಷ್ಟು ವಿವರ ಹೇಳಲು ನನಗೆ ಈ ಸನ್ನಿಧಾನದಲ್ಲಿ ಅವಕಾಶ ಕೊಡಬೇಕು. ನಾನು ಈ ಪರಿಸ್ಥಿತಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ, ಮತ್ತೇನು ಅಲ್ಲ. ಏನು? ನೀವಿಲ್ಲದಿರುವಂತಹ ಸಂದರ್ಭವನ್ನು ದುರುಪಯೋಗಪಡಿಸಿ ಆ ಲಂಕಾಧಿಪತಿಯಾದಂತಹ ದುರುಳ ರಾವಣ ಆ ಜಗನ್ಮಾತೆ ಆದಂತಹ ನಿಮ್ಮ ಪತ್ನಿಯಾದಂತಹ ಆ ಸೀತಾಮಾತೆಯನ್ನು ಕಪಟದಿಂದ ಬಲಾತ್ಕಾರವಾಗಿ ತನ್ನ ಪುಷ್ಪಕ ವಿಮಾನದಲ್ಲಿ ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ವಾಯು ಮಾರ್ಗದಲ್ಲಿ ಅವರನ್ನು ನಾನು ತಡೆದೆ. ಓಹೋ. ಆ ನಂತರದಲ್ಲಿ ನಮ್ಮ ಮಧ್ಯೆ ಘೋರವಾದಂತಹ ಯುದ್ಧವೇ ನಡೆದು ಹೋಯಿತು. ಯುದ್ಧದಲ್ಲಿ ಜಯ ವಿಜಯ ಯಾರ ಪಾಲಿಗೆ ಎನ್ನುವುದು ನಿರ್ಧರಿತವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಸತ್ಯ ಧರ್ಮದ ಮಾರ್ಗದ ಮುಖೇನ ಯುದ್ಧ ಮಾಡೋಣ ಎಂಬುದಾಗಿ ನಮ್ಮೊಳಗೆ ಒಪ್ಪಂದವಾಯಿತು. ಓಹೋ. ಅವನು ತನ್ನ ಮರ್ಮದ ಸ್ಥಾನವನ್ನು ತಿಳಿಸಿದ. ಅದನ್ನು ನಂಬಿ ನಾನು ನನ್ನ ಮರ್ಮದ ಸ್ಥಾನವನ್ನು ತಿಳಿಸಿದೆ. ಮತ್ತೆ ಯುದ್ಧ ಮುಂದುವರಿಯಿತು. ಅವನು ಕಪಟದಿಂದ ನನ್ನ ಮರ್ಮದ ಸ್ಥಾನವನ್ನು ಅರಿತು ಅವನಲ್ಲಿ ಇರುವಂತಹ ಚಂದ್ರಹಾಸ ಖಡ್ಗದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ ರಾಮ. ಇದುವರೆಗೂ ಬದುಕಿ ಇದೆಯಲ್ಲ? ಕಾರಣ ಉಂಟು. ಹೇಗೆ? ಆ ಹೊತ್ತಿನಲ್ಲಿ ನಿಮ್ಮ ಸಖನಾದಂತಹ ನಾನು ಶ್ರೀರಾಮ ಶ್ರೀರಾಮ ಎಂಬುದಾಗಿ ಗೋಳಿಟ್ಟುಕೊಂಡೆ. ಇದನ್ನು ಅರಿತಂತಹ ಆ ಜಗನ್ಮಾತೆ ಸೀತೆ ನನಗೊಂದು ವರವನ್ನು ಕೊಟ್ಟಳು. ತರುಣಿ ಜಾನಕಿ ನಿಮಗರುಹಿ ಸಾಯನಲಿ, ತರುಣಿ ಜಾನಕಿ ನಿಮಗರುಹಿ ಸಾಯನುದಲಿ, ವರವಿದ್ದಳು ಅದರಿಂದಲಿರುವೆನು ನಿನ್ನ, ವರವಿದ್ದಳು ನನಗೆ ಅದರಿಂದಲಿರುವೆನು ರಾಘವ. ವರವಿತ್ತಳು ಅಧರ್ಮದಿಂದ ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ ಆಮೇಲೆ ಪ್ರಾಣ ಪಕ್ಷಿ ಈಗ ಹಾರಿ ಹೋಗುತ್ತದೆ ಎನ್ನುವಂತಹ ಸ್ಥಿತಿಯಲ್ಲಿದ್ದ ನನ್ನನ್ನು ಆ ಜಗನ್ಮಾತೆಯಾದಂತಹ ಸೀತೆ ಒಂದು ವರವನ್ನು ಇದ್ದು ನನ್ನನ್ನು ಹರಸಿದಳು. ಹೌದೇ? ಮತ್ತೇನು ಅಲ್ಲ, ಏನು ನಡೆದಂತಹ ವೃತ್ತಾಂತವನ್ನು ಆ ಶ್ರೀರಾಮನ ದರ್ಶನವಾಗುವವರೆಗೆ ಆ ವೃತ್ತಾಂತವನ್ನು ತಿಳಿಸೋದಕ್ಕೋಸ್ಕರವಾಗಿ ಆ ಶ್ರೀರಾಮನು ಇಲ್ಲಿಗೆ ಬರುವಲ್ಲಿವರೆಗೆ ನನ್ನ ಪ್ರಾಣ ಪಕ್ಷಿ ಹೋಗಬಾರದು ಎನ್ನುವಂತಹ ಒಂದು ವರವನ್ನಿತ್ತಳು. ಓಹೋ. ಇದು ನನ್ನ ಈ ಅಂತ್ಯಕಾಲಕ್ಕೆ ಒದಗಿದಂತಹ ಒಂದು ಸುಯೋಗ ಎಂದು ನಾನು ಭಾವಿಸಿದ್ದೇನೆ. ಮೋಸಗೊಂಡಂತಹ ನಾನು ಏನೂ ನನಗೆ ಸೇವೆ ಮಾಡಲಾಗಲಿಲ್ಲ ಎನ್ನುವಂತಹ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಕಿಂಚಿತ್ತಾದರೂ ಸೇವೆ ಮಾಡುವಂತಹ ಒಂದು ಸುಯೋಗ ನನ್ನ ಮಾಲಿಗೆ ಒದಗಿ ಬಂತಲ್ಲ, ಅದು ಮತ್ತೇನು ಅಲ್ಲ, ನಿಮ್ಮಿರುವರ ದರ್ಶನ ಈ ಅಂತ್ಯಕಾಲದಲ್ಲಿ ಆಗುತ್ತಾ ಇರುವ ಈ ವಿಷಯ ನನಗೆ ಬಹಳ ಸಂತೋಷವಾಗುತ್ತದೆ. ರಾಮದರ್ಶನಕ್ಕಾಗಿ ಕಾದವ. ಆದರೂ
ಹೆಚ್ಚು ಹೊತ್ತು ನಾನು ಉಳಿಯುವನಲ್ಲ. ಇದು ಪ್ರಾಣ ಪಕ್ಷಿ ಹೋಗುತ್ತಾ ಇದೆ. ಈ ಸೇವೆ ಮಾಡಿದಂತಹ ಈ ಶರಣನಿಗೆ ನೀನು ನಿನ್ನ ಕೈಯನ್ನು ನನ್ನ ದೇಹದಲ್ಲಿ ಸ್ಪರ್ಶಿಸುವ ಮೂಲಕ ನನಗೆ ಆ ವೈಕುಂಠವನ್ನು ಸೇರುವಂತಹ ಒಂದು ಭಾಗ್ಯವನ್ನು ಕರುಣಿಸಬೇಕು ದೇವ. ಇದು ಅಯ್ಯೋ ಪ್ರಾಣ ಹೋಗುತ್ತಾ ಇದೆ ದೇವಾ, ನನಗೆ ಮೋಕ್ಷವಿತ್ತು ಕರುಣಿಸು ತಂದೆ. ಅಯ್ಯೋ ರಾಮ ರಾಮ ರಾಮ. ಅಣ್ಣ, ಈತ ನಮ್ಮ ತಂದೆಯವರಾದಂತಹ ದಶರಥ ಮಹಾರಾಜರ ಪರಮ ಆತ್ಮ ಸ್ನೇಹಿತನಲ್ಲವೇ ತಮ್ಮ? ಅಣ್ಣ, ರಾವಣನನ್ನು ಎದುರಿಸಿ ಸೋತು ಈ ಸ್ಥಿತಿಗೆ ತಲುಪಿ ಹೌದು, ಈಗ ಮೋಕ್ಷವನ್ನು ಸಂಪಾದಿಸಿದ್ದಾನೆ. ಕರುಣಿಸಲೇಬೇಕು. ಸೀತೆಯನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಹೋರಾಟ ಮಾಡಿದವ, ಲೇಸಾಯಿತು ಇವನು ಸಿಕ್ಕಿತ್ತು. ಅಂಥವನು ಈಗ ಮೋಕ್ಷವನ್ನು ಸಂಪಾದಿಸಿದ್ದಾನೆ. ರಾಮ ರಾಮ ರಾಮ. ನಮ್ಮ ತಂದೆಯ ಆಪ್ತ ಸಖನಿದ್ದಾನೆ. ಹೌದು, ಯಾಕೆಂತ ಹೇಳಿದರೆ ನಾವು ಸೂರ್ಯ ವಂಶದವರು ನೋಡಿ. ಹೌದು, ಸೂರ್ಯನ ಸಾರಥಿಯಾದ ಅರುಣನ ಮಗ ಈತ. ಹೌದು, ಹಾಗಾಗಿ ನಮಗೆ ಒಂದು ರೀತಿಯ ಸಂಬಂಧ ಇದೆ. ತಂದೆಗೂ ಸಮಾನನಾದ ಕಾರಣ, ಹೌದು, ತಂದೆಯ ಸಖನಾದ ಕಾರಣ ತಂದೆಗೆ ಸಮಾನ ಆದವ. ಹೌದು. ಹಾಗಿದ್ರೆ ತಮ್ಮ, ಇವನಿಂದ ರಾವಣನ ವೃತ್ತಾಂತ ನಮಗೆ ತಿಳಿದಂತಾಯಿತು. ತಿಳಿದು ಲೇಸಾಯಿತು. ಹಾಗಿದ್ರೆ ಇಷ್ಟೆಲ್ಲ ಹೇಳಿದವನು ನೋಡು, ಒಳ್ಳೆಯ ಒಂದು ಧರ್ಮ ಕಾರ್ಯವನ್ನ ಮಾಡಿದ. ಮಾಡಲೇಬೇಕು. ಧರ್ಮಾತ್ಮನಿದ್ದಾನೆ, ಪುಣ್ಯಾತ್ಮನಿದ್ದಾನೆ. ಆದರೆ ಆ ರಾವಣನನ್ನು ನೋಡು, ವಂಚಕ, ಮೋಸ ಮಾಡಿದ, ಸೀತೆಯನ್ನು ಕಪಟದಿಂದ ಅಪಹರಿಸಿದ. ಹೌದು, ಜಟಾಯುವನ್ನು ಘಾಸಿಗೊಳಿಸಿದ, ಮೋಸದಿಂದಲೇ ನಾಶಗೊಳಿಸಿ, ಸುಳ್ಳು ಹೇಳಿ ಮೋಸ ಹೇಳಿ ಅದನ್ನು ಮಾಡಿದ. ಹೌದು. ಅಧರ್ಮಿಯಾಗಿದ್ದಾನೆ. ಇಂತಹ ಅಧರ್ಮಿಗಳನ್ನು ಶಿಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ ತಮ್ಮ ಮುಂದಿನ ದಿನಗಳಲ್ಲಿ. ಆದ ಕಾರಣ ತಮ್ಮ, ಅಂತ್ಯ ಸಂಸ್ಕಾರ ಆಗಬೇಕಲ್ವ? ಹೌದು, ನಮ್ಮವನೇ ಅಲ್ವಾ? ಹೌದು. ಪೂಜ್ಯನಿದ್ದಾನೆ, ಪ್ರಾಯದಲ್ಲೂ ಹಿರಿಯವರಿದ್ದಾರೆ, ತಂದೆಗೆ ಸಮಾನ. ಹೌದು. ಆದ ಕಾರಣ ಕಟ್ಟಿಗೆಗಳನ್ನೆಲ್ಲ ಒಟ್ಟು ಸೇರಿಸು, ಕೊಳ್ಳಿಯನ್ನು ಸಿದ್ಧಗೊಳಿಸು, ಅವನ ಅಂತ್ಯ ಸಂಸ್ಕಾರವನ್ನ ಮಾಡುವ. ಜಟಾಯುವಿನ ಮೋಕ್ಷ ಎಂಬುದು ನನ್ನ ಹೃದಯದಲ್ಲಿ ಭದ್ರವಾಗಿ ನೆಲೆಯೂರಲಿ ತಮ್ಮ. ಹಾಗೇ ಮುಂದಕ್ಕೆ ಮುಂದಷ್ಟು ಮುಂದುವರಿಯುತ್ತಾ ಆ ರಾವಣನ ಇರುವಿಕೆಯನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಜಯ ಜಯ. ಮುಂದಕ್ಕೆ ತೆರಳೋಣ, ಮುಂದಕ್ಕೆ ತೆರಳೋಣ. ಸುರಪುರಗೈದಿಯ ಭಕ್ಷಿಯ ವರಪಿತನಿಗೆ ಸಮವೆಂದು ತಿಳಿದು ಸಂಸ್ಕಾರವೋ ವಿರಚಿಸುತ್ತ ಅರಸುತ್ತ ಸೀತೆಯ ದುರುಳಗೆ ಸಿಕ್ಕಿದಳೆಂಬುದನರಿದಿಂದೆಂದ ದುರುಳಗೆ ಸಿಕ್ಕಿದಳೆಂಬುದ ಅರಿತಂದ. ಆತ್ಮೀಯರೇ, ಕರ್ಕಾಟಕ ಮಾಸದ ರಾಮಾಯಣ ಮಾಸದಲ್ಲಿ ರಾಮನ ಕಥೆಯನ್ನು ಕೇಳಬೇಕು, ಪುರಾಣವನ್ನು ಸ್ಮರಿಸಬೇಕು, ಕೇಳಬೇಕು, ಶ್ರವಣ ಮಾಡಬೇಕು ಅನ್ನುವ ಉದ್ದೇಶವನ್ನಿಟ್ಟುಕೊಂಡು ರಾಮಾಯಣದ ಪ್ರಸಂಗಗಳನ್ನು ಆಯ್ದುಕೊಂಡು ಗೋನರಸಿಂಹ ಯಕ್ಷಬಳಗ ಮಿಯಪದವು ಯಕ್ಷಗಾನ ಸಪ್ತಾಹವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ 3ನೇ ದಿವಸವಾದಂಥ ಇವತ್ತಿನ ದಿವಸದಲ್ಲಿ ಶ್ರೀ ಕಾವ್ಯ ಯಕ್ಷಬಳಗ ವರ್ಕಾಡಿ ಇವರಿಂದ ಸೀತಾಪಹಾರ ಹಾಗೂ ಜಟಾಯು ಮೋಕ್ಷ ಎಂಬಂತಹ ಕಥಾಭಾಗವು ಇವತ್ತು ನಿರೂಪಿಸಲ್ಪಟ್ಟಿದೆ. ಬಹಳ ಸುಂದರವಾಗಿ 3.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಈ ಕಥಾ ನಿರೂಪಣೆಯಿಂದ ನಾವೆಲ್ಲ ಸಂತೃಪ್ತರಾಗಿದ್ದೇವೆ. ಹಾಗೆ ಎಲ್ಲ ಸಂಘದ ಎಲ್ಲ ಬಳಗದವರಿಗೂ ಕೂಡ ನಮ್ಮ ಯಕ್ಷಬಳಗ ಗುರುನರಸಿಂಹ ಯಕ್ಷಬಳಗ ಮಿಯಪದವು ಇವರ ವತಿಯಿಂದ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಯಕ್ಷಬಳಗದ ವತಿಯಿಂದ ಅವರಿಗೆ ಕಿರು ಕಾಣಿಕೆ ಗೌರವಾರ್ಪಣೆಯನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮಹಾಲಿಂಗೇಶ್ವರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಸಂಚಾಲಕರಾದಂತಹ ಶ್ರೀಯುತ ಜಯಪ್ರಕಾಶ್ ನಾರಾಯಣ ಅವರು ವೇದಿಕೆಯತ್ತ ಆಗಮಿಸಬೇಕು. ಅದೇ ರೀತಿಯಲ್ಲಿ ರಾಜಾರಾಮ್ ಮಾಸ್ಟ್ರು,
ಫಲಪುಷ್ಪ ಸ್ಮರಣಿಕೆಗಳನ್ನೆತ್ತು ಗೌರವಿಸಬೇಕು, ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಸಭ್ಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿದಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ, ಅದೇ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಮುಖಾಂತರವಾಗಿ ಈ ಸಮಾರಂಭವನ್ನು ಪಸರಿಸಿದವರಿಗೂ, ಧ್ವನಿಯನ್ನು ನಿರ್ವಹಿಸಿದಂತಹ ಪುಷ್ಪರಾಜ್ ಶೆಟ್ಟಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವು. ಅದೇ ರೀತಿಯಲ್ಲಿ ನಾಳೆಯ ದಿವಸ ವಿಶೇಷವಾದಂತಹ ವಾಲಿಮೋಕ್ಷ ಎನ್ನುವಂತಹ ಕಥಾ ನಿರೂಪಣೆಯೊಂದಿಗೆ ಬೆನಕ ಯಕ್ಷಕಲಾ ವೇದಿಕೆ ಪೈವಳಿಕೆ ಇವರಿಂದ ವಾಲಿಮೋಕ್ಷ ಎನ್ನುವಂತಹ ಕಥಾ ನಿರೂಪಣೆಯು ಜರಗಲಿಕ್ಕಿದೆ. ಅದಕ್ಕೆಲ್ಲರೂ ತಾವೆಲ್ಲರೂ ಬಂದು ಪ್ರಾರಂಭದಿಂದ ಆದ್ಯಂತವಾಗಿ ಆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟು ಮುಂದಕ್ಕೂ ಕೂಡ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಈ ಯಕ್ಷ ಬಳಗವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಕಾರ್ಯಕ್ರಮ ನಿರೂಪಿಸುವಂತಹ ಯೋಗ ಭಾಗ್ಯವನ್ನು, ಸಹಕಾರವನ್ನು, ಸಲಹೆಗಳನ್ನಿತ್ತು ನಮ್ಮನ್ನು ಹರಸಬೇಕು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಕಥಾಭಾಗಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಯಕ್ಷ ಬಳಗ ಅವರಲ್ಲಿ ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾ ಪತಯೇ ನಮಃ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ. ಕರದಳು ಬರಜು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಮುರಗಾಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಶ್ರೀ ಗುರು ನರಸಿಂಹಗೆ ಮಂಗಳಂ, ಮಹಾಲಿಂಗೇಶ್ವರಗೆ ಮಂಗಳಂ, ಸುಬ್ರಹ್ಮಣ್ಯಗೆ ಮಂಗಳಂ, ದುರ್ಗಾಂಬಿಕೆಗೆ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ. ಗಜಮುಖದ ಬಗೆ ಗಣಪಗೆ